ಜನಿಸಿದವನೇ ಈ ವಸು ಚಕ್ರವರ್ತಿ ವಸುಂಧರೆಯ ಮುಕುಟಮಣಿಯಂತೆ ವಿರಾಜಿಸುತ್ತಲಿದೆ ನಮ್ಮಿ ಛೇದಿ ದೇಶ. ಈ ಛೇದಿ ದೇಶದಲ್ಲಿ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ನಾನು ಆಳ್ವಿಕೆ ಮಾಡಿಕೊಂಡು ಬರುತ್ತಾ ಇದ್ದೇನೆ. ಮಾನವ ನಿಂತರೆ ಮರವಾಗುತ್ತಾನೆ, ನಡೆದರೆ ಅಮರನಾಗುತ್ತಾನೆ. ತಾನು ನಡೆಯುವುದಲ್ಲದೆ ಮತ್ತೊಬ್ಬರು ನಡೆಯುವಂತೆ ನೋಡಿಕೊಳ್ಳುವಾತ ಮಹಾಮಾನವನಾಗುತ್ತಾನೆ, ನರೋತ್ತಮನಾಗುತ್ತಾನೆ. ಮಾನವನ ಶ್ರೇಷ್ಠತೆ ಇರುವುದು ತೂಕಡಿಸುವುದರಲ್ಲಿಲ್ಲ, ತೂಕ ಹಿಡಿದು ನಡೆಸುವುದರಲ್ಲೇ. ಹೀಗೆ ಕಲ್ಲಿನಂತೆ ಬಿದ್ದಿರದೆ ಹುಲ್ಲಿನಂತೆ ಹಾರಾಡದೆ ಲಯಬದ್ಧವಾದಂತಹ ಜೀವನ ಕ್ರಮವನ್ನ ಯಾವಾತ ಕ್ರಮಿಸುತ್ತಾನೋ ಅವನೇ ಕುಸುಮಾಕ್ಷನ ಪರಮಾನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ತದ್ರೀತಿಯ ಜೀವನವನ್ನು ಮಾಡುತ್ತಿರುವವನು ಈ ವಸು ಚಕ್ರವರ್ತಿ. ನನ್ನ ಪ್ರತಿ ಪ್ರಜೆಗಳನ್ನು ನನ್ನ ಮಕ್ಕಳೋಪಾದಿಯಲ್ಲಿ ನಾನು ನೋಡಿಕೊಂಡು ಬರುತ್ತಾ ಇದ್ದೇನೆ. ಪ್ರಜೆಗಳ ಕಷ್ಟವೇ ಅದು ನನ್ನ ಕಷ್ಟ ಎನ್ನುವ ಹಾಗೆ ಭಾವಿಸುವವನು ನಾನು. ಹಾಗಾಗಿ ರಾಜ ಪ್ರತ್ಯಕ್ಷ ದೇವತಾ ಎನ್ನುವಂತಹ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ವರ್ತಮಾನ ಕಾಲದಲ್ಲಿ ವಸು ಚಕ್ರವರ್ತಿಯ ಆಳ್ವಿಕೆ ನಡೆಯುತ್ತಾ ಇದೆ ಎನ್ನುವ ಹಾಗೆ ನಮ್ಮವರೆಲ್ಲ ಆಡುತ್ತಿರುವಾಗ ಮನಸ್ಸು ತುಂಬಿ ಬರುತ್ತಾ ಇದೆ. ನಮ್ಮವರ ಏಳಿಗೆಗಾಗಿ ನಾನೇನು ಮಾಡಿದವಲ್ಲಿರ ಮೈತ್ರಿಯೊಳಗನು ಗ್ರಹಿಸಿ ಭೂಮಿ ಬಗೆ ವಾಸವಾಗಿರುವ ಸುದೆಯೊಳಗ ಮರಪತಿಯಂತೆ ಲೇಸಾಗಲೇನುತ ಆಶಿಸುತ್ತ ಶುಭಗಳನ್ನು ಮಾಲೆಯ ಪಿಡಿದು ಬಾದ
ವಸುರಾಯ ವಾಸವನು ಮೈತ್ರಿಯೊಳಗೆ ಅನುಗ್ರಹಿಸಿ ಆ ನಮ್ಮವರ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ವಾಸವನ ಕುರಿತು ತಪಸ್ಸನ್ನು ಮಾಡಿದೆ. ಅವನನ್ನು ಭಕ್ತಿಯಿಂದ ಭಜಿಸಿದೆ. ನನ್ನ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿದಂತಹ ಇಂದ್ರ ಪ್ರತ್ಯಕ್ಷನಾಗಿ ವಿಧ ವಿಧವಾಗಿ ನನ್ನನ್ನು ಹರಸಿದ. ಮೈಧೋರೆ ನನ್ನ ಕೊರಳಿಗೆ ವೈಜಯಂತಿ ಮಾಲೆಯನ್ನು ಹಾಕಿದ. ವೈಜಯಂತಿ ಮಾಲೆ ನನ್ನ ಕೊರಳಿಗೆ ಬಿದ್ದದ್ದೇ ತಡ. ನನ್ನ ಆತ್ಮವರ್ಚಸ್ಸು ವೃದ್ಧಿಯಾಯಿತು. ಮಾತ್ರವಲ್ಲ, ವೈಣದಂಡವನ್ನು ನನ್ನ ಕೈಗಿತ್ತ. ಈ ವೈಣದಂಡವನ್ನು ಹಿಡಿದು ಎದುರಾಳಿಯಲ್ಲಿ ಹೋರಾಟಕ್ಕೆ ನಿಂತೆ ಎಂದಾದರೆ ಎದುರಾಳಿಯ ಅರ್ಧ ಶಕ್ತಿ ನನ್ನ ವಶವಾಗುವುದು. ಜಯ ನನಗೆ ಸ್ವತಃಸಿದ್ಧವಾಗುವುದು. ಅಷ್ಟು ಮಾತ್ರವಲ್ಲ, ವಿಶೇಷವಾದಂತಹ ವಿಮಾನವನ್ನು ನನಗಿತ್ತಿದ್ದಾನೆ. ಆ ವಿಮಾನವನ್ನೇರಿ ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಕಾರಣದಿಂದಲೇ ವಸು ಚಕ್ರವರ್ತಿಯಾದಂತಹ ನಾನು ಮುಂದಕ್ಕೆ ಉಪರಿಚರ ವಸು ಎನ್ನುವ ಹಾಗೆ ಖ್ಯಾತಿಯನ್ನು ಹೊಂದು ಎನ್ನುವ ಹಾಗೆ ಹರಸಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾನು ಬಯಸಿದ್ದಲ್ಲಿ ಸ್ವರ್ಗಾರೋಹಣವನ್ನು ಮಾಡಿ ಸ್ವರ್ಗದ ಕಾರ್ಯಕಲಾಪವನ್ನು ಕಣ್ತುಂಬಿಸಿಕೊಳ್ಳುವಂತಹ ವಿಶೇಷವಾದಂತಹ ಶಕ್ತಿಯೂ ಇಂದ್ರನಿಂದ ನನಗೆ ಪ್ರದತ್ತವಾಗಿದೆ. ಈ ಎಲ್ಲ ವರಗಳನ್ನು ಕೇವಲ ನನ್ನ ಸ್ವಾರ್ಥ ಸಾಧನೆಗಾಗಿ ಬಳಸದೆ ನಮ್ಮವರ ಶ್ರೇಯೋಭಿವೃದ್ಧಿಗಾಗಿ ಬಳಸುತ್ತಾ ನಮ್ಮವರ ಏಳಿಗೆಯನ್ನೇ ಕಾಣುತ್ತಾ ಇರುತ್ತೇನೆ. ಎಂದಿನಂತೆ ಇಂದು ಕೂಡ ಓಲಗ ಚಾವಡಿಯನ್ನು ಪ್ರವೇಶಿಸಿ ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸುತ್ತಿರುವ ಕಾಲದಲ್ಲಿ ಒಮ್ಮೆ ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿಯ ಕಾರ್ಯಕಲಾಪವನ್ನು ಕಣ್ತುಂಬಿಸಿಕೊಳ್ಳಬೇಕು ಎನ್ನುವ ಮನವಾಗುತ್ತಾ ಇದೆ. ತಡ ಮಾಡುವುದು ಯಾಕೆ? ರಾಜಕೀಯ ವ್ಯವಸ್ಥೆಯನ್ನು ಮಂತ್ರಿವರ್ಯರಿಗೆ ವಹಿಸಿಕೊಟ್ಟು ಗಗವರ್ವತವನ್ನಾರಿ ನೇರವಾಗಿ ಅಮರಾವತಿಯನ್ನು ಶಿಖರ ಪ್ರದೇಶದಲ್ಲಿ ಮೆರೆಯುತ್ತಿರುವವರು ಯಾರು ಎಂಬುದಾಗಿ ನಾನೇ ಸರಿ. ಅನೇಕ ಇದೆ ನಮ್ಮವರು ಬರಲಿ.
ಕೋಳಿ ಪ್ರಕಟವಾಗಿ ನನ್ನ ಆತ್ಮೀಯರ ಈರೇಳು ಲೋಕದಲ್ಲಿ ಒಂದಾಗಿರುವಂತಹ ಭೂಲೋಕವಿದು. ಈ ಭೂಮಿ ಸುಭದ್ರವಾಗಿ ಸುಸ್ಥಿರವಾಗಿ ಸುಸಾಂಗವಾಗಿ ನಡೆಯಬೇಕು ಅಂತಾದ್ರೆ ಪರ್ವತಗಳ ಅತಿ ಅಗತ್ಯವಿದೆ. ಭೂಮಿಗೆ ಆಧಾರ ಸ್ತಂಭ ಯಾವುದು ಅಂತ ಕೇಳಿದ್ರೆ ಪರ್ವತಗಳೇ ಹೌದು. ಭೂಧರರು ಅವರೇ ನಾವಾಗಿದ್ದೇವೆ. ಅದೆಷ್ಟೋ ಪರ್ವತಗಳೆಲ್ಲ ಮೆರೆಯುತ್ತಾ ಇವೆ. ಎಲ್ಲ ಪರ್ವತಗಳಿಗೆ ರಾಜನಾಗಿ ಕೋಲಾಹಲ ಎಂಬ ಅಭಿಧಾನದಿಂದ ಮೆರೆಯುತ್ತಾ ಇದ್ದೇನೆ. ಭೂಮಿಗೆ ಬೇಕಾಗಿ, ಪ್ರಕೃತಿಗೆ ಬೇಕಾಗಿ, ಜೀವರಾಶಿಗಳಿಗೆ ಬೇಕಾಗಿ ಅವಿಶ್ರಾಂತವಾಗಿ ಶ್ರಮಿಸುವವರು ನಾವಾದರೂ ಕೂಡ ನಮಗೆ ಚಲನೆ ಇಲ್ಲ, ನಿಂತಲ್ಲಿಯೇ ಇರುವವರು ನಾವು. ಇಂದು ಹಾಗಲ್ಲ, ಚಲಿಸಬೇಕು, ನೋಡಬೇಕು, ಪ್ರಶಾಂತವಾಗಿರುವಂತಹ ವಾತಾವರಣವನ್ನು ಕಂಡು ಮನ ತುಂಬಿಕೊಳ್ಳಬೇಕು ಎನ್ನುವಂತಹ ಆಶಯ ಅಧಿಕವಾಗುತ್ತಾ ಇವೆ. ತಿರುಗಾಟ ಆರಂಭಿಸಬೇಕು. ಎಲ್ಲಿಗೆ ಹೋಗು ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಮಗೂ ಕೂಡ ನಿಂತಲ್ಲೇ ನಿಂತು ಒಂದು ರೀತಿಯಾದಂತಹ ಬೇಸರವು ನಮ್ಮನ್ನು ಕಾಡುತ್ತಾ ಉಂಟು. ಹಾಗಾಗಿ ಅದಕ್ಕೆ ಬೇರೇನು ಮಾಡುವುದಲ್ಲ, ನನ್ನಲ್ಲಿ ಒಂದು ಉಪಾಯ ಉಂಟು. ಅದು ನೋಡಿ, ನಮ್ಮ ಗಿರಿಯ ಮುಂದೆ ಅದೆಷ್ಟು ಎತ್ತರವಾಗಿ ಮರಗಳು ಬೆಳೆದು ನಿಂತಿದೆ. ಈ ಮರಗಳಿಂದ ಬರುವಂತಹ ತಂಗಾಳಿಗೆ ತಮ್ಮ ತನುವನ್ನು ಒಡ್ಡುವುದರ ಮೂಲಕವಾಗಿ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಿದರೆ ಮನದ ಬೇಸರ ಹೋಗಬಹುದು. ಚನ್ನವೆಂದನ ವ್ಯಾಖ್ಯಾನ ಬೇರೆ ಮನದಲ್ಲಿ ಆವರಿಸಿರುವಂತಹ ಬೇಸರವನ್ನು ದೂರ ಮಾಡುವುದಕ್ಕಾಗಿ ನಾವು ಹೆಚ್ಚು ದೂರ ಕ್ರಮಿಸಬೇಕಾದಂತಹ ಅಗತ್ಯವಿಲ್ಲ. ನಿಮ್ಮ ಪಾದ ಮೂಲದಲ್ಲೇ ಇರಬೇಕಾದ್ರೆ ನಾವು ಯಾಕೆ ದೂರ ಹೋಗುವುದು? ಶುಕ್ತಿಮತಿ ನದಿ ಹರಿತಾ ಇದ್ದಾಳೆ. ಆ ನದಿಯಲ್ಲಿ ನಾವು ಮಿಂದೆವು ಅಂತಾದ್ರೆ ಮನದಲ್ಲಿರುವಂತಹ ಬೇಸರ ದೂರ ಆಗುವುದಕ್ಕೆ ಸಾಧ್ಯವಿದೆ. ಆದ್ದರಿಂದ ನದಿಗೆ ಇಳಿಯುವ. ನಿಶ್ಚಲವಾಗಿರುವಂತಹ ನಮಗೆ ಬೇಸರ ಒದಗುತ್ತದೆ. ಹಾಗಾಗಿ ಬೇಸರವನ್ನು ಕಳೆಯುವ ಬಗೆ ಹೇಗೆ ಎಂಬುದಾಗಿ ಕೇಳಿದಾಗ ಓರ್ವರು ಒಂದೊಂದು ರೀತಿಯಾಗಿ ಹೇಳಿದರು. ನದಿಗೆ ಇಳಿಯಬೇಕು, ಮನಸ್ಸಿನ ಬೇಸರವನ್ನು ಕಳೆಯಬೇಕು. ಹಾಗಾಗಿ ಹೋಗುವಂತಹ ನಿಮ್ಮ ಜೊತೆ ನಾನೇ ಬರ್ತೇನೆ. ನೀರಿಗೆ ಇಳಿಯುವ, ಜಲ ಕೇಳಿ ಆಡುವ, ಸಂತೋಷದಿಂದ
ಬಿಳಿಗಾಳಿಯಲ್ಲಿ ನಡೆಯುವುದನ್ನು ನಡೆವ 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 ನಡೆಯುವುದ ಮನದಾಳದಲ್ಲಿರುವಂತಹ ಆಶಯವನ್ನು ಹೇಳಿಕೊಂಡ ಸರಿಯಾಗಿರುವಂತಹ ಸಮರ್ಪಕವಾಗಿರುವಂತಹ ಉತ್ತರವನ್ನು ಕೊಡುವುದರ ಮೂಲಕ ಸಂತೋಷಪಡಿಸಿದ್ದೀರಿ. ಅತ್ಯಾನಂದವಾಗುತ್ತಾ ಇವೆ. ನಿಮ್ಮನ್ನೆಲ್ಲ ಸೇರಿಸಿಕೊಂಡು ತೋಳುಗಳನ್ನು ಕುಣಿಸುತ್ತಾ ತೈ ತಕತ ಎಂಬುದಾಗಿ ಸಾಗೋಣ. ಶ್ರೀಮತಿ ಚೆಲುವೆಯಾಗಿ
ಮುಖಿಯು ಮದದ ನಿಲುವಿನದಿ ಮದದ ನಿಜ ಮದದ ನಿಜ ಮದದ ನಿಜ ನಿಲುವಿನದಿ ನಿಲುವಿನದಿ ಸೆಳೆಯುತ್ತ ಕಣ್ಣಿನದಿ ಸೆಳೆಯುತ್ತ ಕಣ್ಣಿನದಿ ಜಲ ಜಲದಿಯು ಮದದಾದಿಯ ನಿಲುವಿನದಿ ಸೆಳೆಯುತ್ತ ಕಣ್ಣಿನದಿ ಕಲರು ಕಲರು ಹೊಂಗೆಜ್ಜೆಯನಾದದಿಯೇ ಕಲರು ಕಲರು ಹೊಂಗೆಜ್ಜೆಯನಾದದಿ ಸುಳಿಯುತ್ತವನ ಗಣಲಿ ಸುಳಿಯುತ್ತವನ ಗಣಲಿ ಸುಳಿಯುತ್ತ ಸುಳಿಯುತ್ತವನ ಗಣಲಿ ನದಿಯುತ್ತಿದ್ದಳಾನಂದದಾನಯಲ್ಲಿ ಸುಳಿಯ ಮಿಂಚಿ ನೆನೆಯುತ್ತೆ ಹೊಡೆಯುತ್ತ ಸುಳಿಯ ಮಿಂಚಿ ನೆನೆಯುತ್ತೆ ಹೊಡೆಯುತ್ತ ನದಿಯುತ್ತಿದ್ದಳಾನಂದದಲ್ಲಿ ಸುಳಿಯ ಮಿಂಚಿ ನೆನೆಯುತ್ತೆ ಹೊಡೆಯುತ್ತ ನದಿಯುತ್ತಿದ್ದಳಾನಂದದಲ್ಲಿ ಸಖಿ ಚೆಲುವಿಗೆ
ಅಲ್ಲಪ್ಪ, ಆಹಾ, ಸತ್ಯ, ನಾ ಹೆಣ್ಣಲ್ಲ, ನಾನು ನೀರಾಗಿರುವಂತಹ ಶಕ್ತಿಮತಿ ನದಿ. ಈ ಕಾಲದಲ್ಲಿ ನೀರೆಯಾಗಿ ಬರುವರೆ ಕಾರಣ ಏನು? ಸ್ವಲ್ಪ ವನವಿಹಾರವನ್ನು ಮಾಡಬೇಕು, ಆ ದಾರಿಯಲ್ಲಿ ಸ್ವಚ್ಛಂದವಾಗಿ ಹೋಗಬೇಕು ಎನ್ನುವ ಹಾಗೆ ಆಸೆ. ಆ ಕೊಳದ ಈ ಒಳಗೆ ಇಳಿದು ಸ್ವಲ್ಪ ಜಲಕ್ಕೆ ಎಳೆಯ ನಾಡಬೇಕು ಎನ್ನುವ ಹಾಗೆ ಆಸೆ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿಯೇ ತಡ ಮಾಡುವುದು ಯಾಕೆ? ಮುಂದೆ ಹೋಗೋಣ. ಆಗಮನವು ಬಯಸಿ ಪಸರುಡಿಗೆ ಉಟ್ಟು ಪೊಂದೊಡವೆಗಳ ತೊಟ್ಟು ನವಕಸುಮಗಳ ಮಹತ್ಯಂ ಪಿಡಿದು ನಸುಗೆಂಪಿನ ಫಣಿಗೆ ಬೊಟ್ಟಿಟ್ಟು ಬಿಳಿ ದರಳ ಪರಿಮಳಂಗಳ ಪೋಸಿ ಕಾಣಿಕೆ ಕೊಡಲೆಂದು ಪಣ್ಗಳ ಗೊಂಚಲಂ ಕೈಯಲ್ಲಿ ಪಿಡಿದಿರ್ಪಳು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಪಕ್ಷಿಗಳನ್ನ ಕಂಡಾಯಿತು, ಸುಮವನ್ನ ಕಂಡು ಅದನ್ನು ಕೊಯ್ದು ಮಾಲೆಯನ್ನು ಮಾಡಿ ಮುಡಿಗೆ ಮುಡ್ದಾಯಿತು. ಇನ್ನು ಕೆಲವು ಪ್ರಾಣಿಗಳನ್ನು ನೋಡಬೇಕು. ಮುಂದೆ ಹೋಗುತ್ತೇನೆ. ಆ ಸಾಲಿಯಲ್ಲಿ ತುಂಬಾ ಪ್ರಾಣಿಗಳುಂಟು, ಹೋಗೋಣ.
ಬಾಲೆ ನಿನ್ನ ಹೆಸರು ಕೇಳಿದೆ ಸುಖ ಕೋನೆ ಕೋಮನೆ ನಾನು ಕಾನನದಲ್ಲಿ ವನವಿಹಾರವನ್ನು ಮಾಡಿ ಆಯ್ತು. ಇನ್ನು ಕೆಲವು ಪ್ರಾಣಿಗಳು ಸಿಗುತ್ತದಾ ಎನ್ನುವ ಹಾಗೆ ನೋಡುತ್ತಾ ಮುಂದೆ ಬಂದದ್ದು. ಇದಕ್ಕಿಂತ ದೊಡ್ಡ ಪ್ರಾಣಿ ಬೇರೆ ಬೇರೆ? ಪ್ರಾಣ ಇರುವವುಗಳೆಲ್ಲವೂ ಕೂಡ ಪ್ರಾಣಿಗಳೇ ಅಲ್ವಾ? ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಳ ಬಾಚೆಯ ತೋರ ಕುಚಗಳ ತೊಳಗೆ ಬೆಳಗುವ ಮುಸುಳ ಕಾಂತಿಯ ವಿಷಯ ಗಂಧಿ ನೀನು ಎಸೆದ ಎಳ ಮಿಂಚಿನಂತೆ ರಂಜಿಸುತ್ತಿರುವ ರತ್ನ ಸಲಾಕೆಯಂತೆ ನಿನ್ನನ್ನು ಕಂಡಾಗ ಯಾಕೋ ಏನೋ ಏನು ನಾನು ಎಲ್ಲಿದ್ದೇನೆ ಅಂತ ನಂಗೆ ಅರ್ಥ ಮರ್ತು ಹೋಯ್ತಾ? ತುಂಬಾ ದಿವಸ ಆಯ್ತಲ್ಲ. ಏನು ಸೌಂದರ್ಯದ ಗಡಿ ನೀನು. ನಿನ್ನಂತ ಚೆಲ್ವಿಕೆಯನ್ನು ಇದುವರೆಗೆ ನೋಡಿದವನು ನಾನಲ್ಲ. ಬಾ ಹತ್ತಿರ ಬಾ. ಯಾಕೆ ಸುಮ್ಮನೆ ಸುಮ್ಮನೆ ಎಲ್ಲ ಹತ್ತಿರ ಕರೀತಾರೆ ಯಾರಾದ್ರೂ? ಒಂದು ಸಮಾಲೋಚನೆ ಮಾಡ್ಲಿಕ್ಕೆ. ಸಮಾಲೋಚನೆ ಅದು ನಿನ್ನಲ್ಲಿ ಅಲ್ಲ. ನನ್ನನ್ನು ಕಂಡಾಗ ಅದು ನಿನ್ನಲ್ಲಿ ಅಂತದ್ದು ಅಲ್ಲ. ನೀ ಯಾರು ಎನ್ನುವ ಹಾಗೆ ನನಗೆ ಅರ್ಥ ಆಗುತ್ತಾ ಇಲ್ಲ. ನೋಡಲಿ. ಏನು ನೋಡುವುದು? ಎಸೆವು ಅಂದ್ರೆ ಬಿಸಾಡಿದ್ದು ಅಂತ ಹೇಳಿಯಾ? ಹೌದು. ಇದು ಬೇಡದಿದ್ದ ವಸ್ತು ಮತ್ತೆ ಕಂಗೊಳಿಸುತ್ತಿರುವಂತ ಶೋಭಿಸುವ ಪರ್ವತಗಳ ಮಧ್ಯೆ ಪ್ರಜ್ವಲಿಸುತ್ತಿರುವಂತ ಓರ್ವನನ್ನು ನೋಡಿದ್ಯಾ? ಪ್ರಜ್ವಲಿಸುತ್ತಿರುವಂತ ಓರ್ವ ಅವನೇ ನಾನು. ಅಂದ್ರೆ ಕೋಲಾಹಲ. ಕೋಲಾಹಲ ಅಂದ್ರೆ ನೀನ? ಮತ್ತೆ ಹೇಗೆ ಕೇಳಬೇಕು? ನೀನು ಅದು ಬಾವಿಗೆ ಬಿದ್ದಾಗ ಹಾಗೆ ಹೇಳೋದು ಹಾಗಲ್ಲ, ಉತ್ಪ್ರೇಕ್ಷೆ ಹಾಗೆ ಆಶ್ಚರ್ಯದಿಂದ ಇರ್ಲಿ ಅಪ್ಪ. ಹಾಗಾಗಿ ಆದ್ರೆ ನೀನು ಇಲ್ಲಿ ಬಂದು ಹೀಗೆ ಚಡಪಡಿಸ್ತಾ ಇರುವ ನನಗೆ ಅರ್ಥವೇ ಆಗತ್ತಾ ಇಲ್ಲ. ಏನು ನಿನ್ನನ್ನು ನೋಡಿದಾಗ ಬೇಕು ಎನ್ನುವಂತ ಬಯಕೆ ಅಧಿಕವಾಗುತ್ತಾಯಿ. ಏನು ಕಳ್ಕೊಂಡಿದ್ಯಾ? ಮತ್ತೆ ಹೊಸತ್ತು ಹೊಸತ್ತು ನೀನು. ಆದ್ದರಿಂದ ಹೇಳುತ್ತೇನೆ, ಹೇಗೆ ನೀನು ನನ್ನ ಜೊತೆಯಲ್ಲಿ ಬಂದು ನನ್ನನ್ನು ಕೂಡಿ ನನ್ನನ್ನು ಮದುವೆಯಾದೆ ಅಂತಾದ್ರೆ ಸುಖ ಸಂತೋಷದಿಂದ ಮೆರೆಯುವುದು. ಬಾ ಬಾ ಬಾ. ಮನ್ನಿಸಬೇಕಯ್ಯ.
ಪೊರೆಯಬೇಕೆನುತ ಮಾನ್ಯ ನೀ ಮರೆತೆನ್ನ ಪೊರೆಯಬೇಕೆನ್ನುತ್ತ ಕಲ್ಯಬೇಡಿದಳೊಂದು ಪದದೊಡೆರಗಿ ಆಕರ್ಷಣೆಯ ನನಗೆ ಯಾರ ಹತ್ತಿರ ನಿಂತು ಮಾತಾಡಿ ಅಭ್ಯಾಸವೇ ಇಲ್ಲ. ನನಗೆ ದೂರ ನಿಂತರೆ ಮಾತಾಡುವುದಕ್ಕಾಗುವುದಿಲ್ಲ. ನನಗೆ ಹತ್ತಿರ ನಿಂತರೆ ಶಬ್ದಗಳೇ ಬರುವುದಿಲ್ಲ. ನನಗೆ ದೂರ ನಿಂತರೆ ಎಲ್ಲ ಮರ್ತೋಗು. ನಾನು ಹೇಳಿದ್ದನ್ನು ನೀನು ಅಭ್ಯಾಸ ಮಾಡಿಕೊಂಡಿದ್ರೆ ನಿನಗೂ ಅಭ್ಯಾಸ ಮಾಡಬಹುದಲ್ಲ. ನನ್ನ ಈಗಾಗ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಆಗುತ್ತಾ ಇಲ್ಲ. ನನಗಂತೂ ಮರೆತೋಗ್ತಾಳೆ. ನೋಡುವಾಗ್ಲೇ ಗೊತ್ತಾಯ್ತು ನನಗೆ. ಹೌದಾ? ಆದ್ರೆ ಒಂದು ವಿಚಾರ, ಏನು? ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯ. ಹೌದಲ್ಲ? ನೀ ಗೊತ್ತಿದ್ದು ಕೇಳ್ತಾ ಇದ್ದೀಯ, ಗೊತ್ತಿಲ್ಲದ ಕೇಳ್ತಾ ಇದ್ದೀಯ, ಅರ್ಥ ಆಗ್ತಾ ಇಲ್ಲ. ಇಲ್ವಲ್ಲ? ಇಲ್ವಾ? ಸರಿ ನೋಡಂತೆ ನನ್ನನ್ನ. ಏನು ಎಲ್ಲಿ ನೋಡಿದ ನೆನಪಿಲ್ಲ. ಗೊತ್ತಾಗ್ಲಿಲ್ವಾ? ಹಾ, ಅದು ನಿನಗೆ ಹೇಗೆ ಗೊತ್ತಾಗ್ಲಿಲ್ಲ ಗೊತ್ತಾ? ಹೇಗೆ? ನಾನು ಈ ರೂಪದಲ್ಲಿ ಇರುವವಳಲ್ಲಪ್ಪ. ಬೇರೆ ರೂಪ ಉಂಟು. ನಾ ಸ್ವಲ್ಪ ಹೊತ್ತಾದ ಮೇಲೆ ನನ್ನ ರೂಪವೇ ಬೇರೆ ಉಂಟು. ಹೌದು? ವಿಕಾರವ, ಶಾಂತವ, ಬೀಭತ್ಸವ, ಭಯಾನಕವೋ, ರೌದ್ರವೋ? ಹಾಗಲ್ಲ, ಮತ್ತೆ ಸೌಮ್ಯ ಸ್ವಭಾವದ ಹೆಣ್ಣು ನಾನು. ಹೌದಾ? ನನಗೂ ಹಾಗೆ. ಏನು ಈ ಸೌಮ್ಯ ಸಾತ್ವಿಕ ಅಂತ ಹೇಳಿ ನಾನು ಕೂಡ ಪರಮ ಸಾತ್ವಿಕ. ಅದು ನೀನೇ ಹೇಳಿಕೊಳ್ಬೇಕಷ್ಟೇ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿನ್ನ ಅವಸ್ಥೆ ಒಮ್ಮೊಮ್ಮೆ. ಹಾಗಲ್ಲ, ಅದು ವಿಷಯ ಬಿಡೋಣ. ಇದು ನಾನು ಅದು ಒಮ್ಮೊಮ್ಮೆ ನೀವು ಹಾಗೆ ಮಾಡುದು. ಹಾಗೆಲ್ಲ ಹೇಳಿದ್ದು ನಾನು ನಡೆಯುವವಳಲ್ಲ, ಮತ್ತೆ ಹರಿಯುವವಳು. ಅಬ್ಬಾ, ಇದು ಆಗ್ಲಿಕ್ಕಿಲ್ಲ. ಇದು ಮಹಾಪಾಯ. ಇಂಥದನ್ನೆಲ್ಲ ನೋಡಿ ಎಷ್ಟು ಜನ ಎಲ್ಲ ಬಿದ್ದಿದ್ದಾರೆ ಗೊತ್ತು. ಪ್ರಪಾತಕ್ಕೆ ಬಣ್ಣ ಮಾತ್ರ ಬಿಳಿಯುದು, ಹತ್ತಿರ ಹೋದ್ರೆ ಕುಸುಗುಟ್ರೆ ಸರ್ವನಾಶ. ನಮ್ಗೆ ಬೇಡ. ಏನಾಯ್ತು ಈಗ ನಿನಗೆ? ಅದನ್ನ ಮತ್ತೆ ನೋಡ್ಬೇಕು ನಾನು ಅಂತೇಳಿ. ಹಾಗೆಲ್ಲ ಹೇಳಿದ್ದು ನಾನು. ಸರ್ಪ ಸಂತತಿಯವಳು ನೀನು. ನಿನಗೆ ನನ್ನನ್ನು ನೋಡಿದ್ರೆ ಹಾವಿನ ಹಾಗೆ ಕಾಣ್ತಾ ಇದ್ದೇನೆ ನಾನು. ಮತ್ತೆ ಹೇಳಿದೆ ಅಲ್ಲ, ಏನು ಸೊಂಟ ಗಟ್ಟಿ ಉಂಟು. ಹಾಗಲ್ಲ ಹೇಳಿದ್ದು ನಾನು. ಹರಿಯುವವಳು ಅಂತ ಹೇಳಿದ್ರೆ ಹಾವು ಮಾತ್ರ ಅಲ್ಲ, ಮತ್ತೆ ನಾನು ನೀರು. ನೀನು ನೀರ? ಹೌದು. ಯಾವ ಬಾವಿಯಲ್ಲಿರುವುದು ನೀನು? ನಿನಗೆ ಬಾವಿ ನೀರಿದ್ದೊಂದು ಮಾತ್ರ ಗೊತ್ತಿರುವುದ, ಬೇರೆ ನೀರಿಗೆ ಪರಿಚಯ ಇಲ್ವ ನಿನಗೆ? ನೀರಿರುವುದು ಬಾವಿಯಲ್ಲಿ ಅಲ್ವೇನೆ? ನಾ ಹರಿಯುವವಳು. ನಿನ್ನ ಕಾಲ ಬಡದಲ್ಲೇ ಇದ್ದದ್ದು. ಏನು ಕಸವ ನೀನು ಹಾಗೆ ಹುಡುಕ್ತಾ ಇದ್ದಿ? ಅಲ್ಲಿ ಹರಿಯುವಂತಹ ಶುಕ್ತಿಮತಿ ನದಿ. ನದಿ ಮಣ್ಣು ತಿಂದು ಹೋಗ್ಲಿಕ್ಕೆ. ಮಣ್ಣು ತಿಂದು ಹೋಗ್ಬೇಕಾ? ಏಕೆ? ನನ್ನ ನೆನಪಿನ ಶಕ್ತಿಗೆ ಹೇಳಿದ್ದು. ಹೌದಾ? ಅದು ಗೊತ್ತಾಗುತ್ತದೆ. ನನ್ನ ಕಾಲ್ಬುಡದಲ್ಲಿ ಹರಿಯುವವಳು ನೀನು. ಇದುವರೆಗೆ ಗೊತ್ತಾಗದೆ ಹೋಯ್ತಲ್ಲ, ಸಂತೋಷ ಆಯಿತು. ಬಾ, ನನಗೂ ನಿನಗೊಂದು ಸಂಬಂಧ ಇದೆ. ಬಾ. ಅಯ್ಯೋ ಹಾಗಲ್ಲ. ಇವರೇ ಈ ವಾಮ ಭಾಗ ಯಾವುದು? ಮತ್ತೆ ಹುಡುಕುವ ನಾವು. ಇಲ್ಲಿ ಗೊತ್ತು. ಎಲ್ಲಿ? ಕುಳಿತು ಮಾತಾಡು. ಅಯ್ಯೋ ಹಾಗಲ್ಲ ಹೇಳಿದ್ದು ನಾನು. ಆದ್ರೆ ನಿನ್ನನ್ನು ಸರಿಯಾಗಿ ನೋಡಿದ್ರೆ ಉಂಟಲ್ಲ, ದಷ್ಟಪುಷ್ಟವಾದ ಕಾಯ, ಪೊದೆಗಟ್ಟಿ. ಈ ನನ್ನ ಕಾಯವನ್ನು ಇದನ್ನೆಲ್ಲ ಬಿಚ್ಚಿಟ್ಟ ಮೇಲೆ ಬಂದು ನೋಡು ನೀನು. ಕಾಣ್ತದೆ. ಆದ್ರೆ ನನಗೆ ಚಂದ ಕಾಣ್ತಾ ಇದೀಯ. ಅದರಲ್ಲೂ ಈ ಪೊದೆಗಟ್ಟಿದ ಮೀಸೆ. ಎಂತದ್ದು ಕಟ್ಟಿಕೊಂಡು ಬಂದ? ಕಟ್ಟಿದ ಬಂದದ್ದೇ ಅದು. ಪೌರುಷದ ಪತಾಕಿ ಅಂತಿದೆ. ಆದರೆ
ಈ ರೀತಿಯಾಗಿರುವಂತಹ ನೀನು ಓರ್ವ ಒಬ್ಬಂಟಿ ಹೆಣ್ಣಲ್ಲಿ ಬಂದು ಮದುವೆ ಆಗುವುದರ ಬಗ್ಗೆ ಕೇಳ್ತಾ ಇದ್ದೀಯ. ಅದು ಸರಿಯಾಗುವುದಿಲ್ಲ. ಅದರಲ್ಲಿಯೂ ಕೂಡ ನಾನು ನಿನ್ನ ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಾ? ನದಿಗಳ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಕೇಳಿದ್ರೆ ಪರ್ವತಗಳ ಎಡೆಯಿಂದ ನದಿಯಾದವಳು ಹುಟ್ಟಿ ಬರುವುದು. ಹಾಗಿದ್ರೆ ಒಂದು ಲೆಕ್ಕದಲ್ಲಿ ನದಿಗಳ ತಂದೆ ಪರ್ವತ ಅಲ್ವಾ? ಅಪ್ಪ ಅಪ್ಪ ನಾನೀಗ ಅಷ್ಟು ಪ್ರಾಯ ಆಯ್ತು, ಅಪ್ಪನ ಪ್ರಾಯ ಆಯ್ತು. ನಾನು ಅವರನ್ನು ಮಾವ ಅಂತ ಕರಿ. ಯಾರನ್ನ? ನೀನು ಅವರನ್ನು ಅಪ್ಪ ಅಂತ ಕರಿ. ಅದಕ್ಕೆ ಅವರು ಅದಕ್ಕಿಂತ ಸ್ವಲ್ಪ ಸಣ್ಣ ಪರ್ವತ. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಸಂಪಾದನೆ ಮಾಡ್ತಾರ. ಹಾಗೆಲ್ಲ ಹೇಳಿದ್ದು ನಾನು. ನಿನ್ನನ್ನ ಕಂಡಾಗ ತಂದೆ ಇರುವಂತಹ ಗೌರವ ನನಗೆ ಹೆಚ್ಚಾಗುತ್ತಾ ಉಂಟು. ಮದುವೆ ಆಗುದಕ್ಕೆ ಆಗುದಿಲ್ಲ. ಹೋಗ್ತಾ ಇಲ್ವ ನಿನಗ? ಆಗುವುದಿಲ್ಲ. ಏನು? ನಿನ್ನನ್ನು ನಾನು ಮದುವೆ ಆಗುತ್ತೇನೆ. ಒಂದು ವೇಳೆ ನೀನು ಒಪ್ಪದ ಇದ್ದರೆ ಏನೋ ಮಾಡುತ್ತೇನೆ ಬಲ್ಲಯೋ. ಮಾತುಗಳೇಗೆ ಗೆಲುವೆ ನಿನಗೆ ಮಕ್ಕಳೊಳಗೆ ಭಾಗ್ಯ ಬಿಟ್ಟು ಬೀರುವುದರಿಂದ ಕಕ್ಕನೆಯೊಳ ಎಲೆಗೆ ತಕ್ಕು ಮಾತಾಡಬೇಡ. ಸೊಕ್ಕಿನಿಂದ ಹೋಗುತ್ತೇನೆ ಅಂತ ಹೊರಡಬೇಡ. ನನಗೆ ಬೇಕಾದ್ದನ್ನು ನಾನು ಪಡೆಯದೇ ಶುದ್ಧ. ನೋಡೋನು ಬೇಡ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಹೋಗಿ ಬನ್ನಿ. ದೇವಸಭೆಯ ಕಾರ್ಯಕಲಾಪವನ್ನು ಮುಗಿಸಿ ನನ್ನತ್ತಾದ ಚೇದಿ ದೇಶವನ್ನು ಬಂದು ಸೇರಿದೆ. ಕಾಣುತ್ತಿರುವುದೇನು? ಜುಳು ಜುಳು ನಾದವನ್ನು ಮಾಡುತ್ತಾ ಹರಿಯುತ್ತಿದ್ದ ಶುಕ್ತಿಮತಿ ನದಿ ತಟಸ್ಥಳಾಗಿದ್ದಾಳೆ. ಕಾರಣ ಏನು ಎನ್ನುವ ಹಾಗೆ ಕೂಲಂಕಷವಾಗಿ ಪರಿಶೀಲಿಸಿದ್ರೆ ಓಹೋ, ಕೋಲಾಹಲ ಪರ್ವತವೇ ಈ ನದಿಯ ಹರಿಯುವಿಕೆಗೆ ತಡೆಯಾಗಿದ್ದಾನೆ. ಹಠ ಮಾಡುವುದಿಲ್ಲ, ವೈನ ದಂಡದಿಂದ ಕೋಲಾಹಲ ಪರ್ವತವನ್ನು ಘಾತಿಸುತ್ತಾನೆ. ನಿನ್ನನ್ನು ಕಾಣುವಾಗ ಯಾವುದೋ ಒಂದು ಊರಿನ ಅರಸನಾಗಿ ಕಾಣುತ್ತಾ ಇದ್ದಿ. ಅಪ್ಪನಿನ ಅಹಂಕಾರವೇ ನಾವಿರುವಂತಹ ಪ್ರದೇಶಕ್ಕೆ ಬಂದು ನಮ್ಮನ್ನೇ ಪ್ರಶ್ನಿಸುವುದಕ್ಕೆ ಮುಂದಾಗುತ್ತದೆ. ಕ್ರಮವೇ ಹಾಗೆ. ಹೌದಾ? ನಿನ್ನ ಕ್ರಮ ಹೇಗೆ?
ಆಗಿ ಪರಿಣಮಿಸಿದ್ರೆ ನೀನು ಇನ್ನು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ತಲೆ ಹುಡಿ ಮಾಡುವಾಗ ಯಾರು ಪ್ರಶ್ನೆ ಮಾಡ್ತಾರೆ ಎನ್ನುವ ಹಾಗೆ ನಾನು ನೀನು ನೋಡುವ. ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪವನ್ನು ಮಾಡುತ್ತಾ ಇದೆಯೋ ಬದುಕಬೇಕೆಂಬ ಆಶೆ ಉಂಟು. ನಡೆ ಇಲ್ಲಿಂದ, ಇಲ್ಲದಿದ್ದರೆ ನಿನ್ನ ತಲೆ ಹಾರಿಸ್ತೇನೆ. ತಲೆ ನನ್ನದು ನಿನ್ನದು ನಮ್ಮವರನ್ನೆಲ್ಲ ಕೆಡ ಹಾಕುತ್ತಾ ಮುಂದುವರಿಯುತ್ತಾ ಇದೆಯಲ್ಲ, ಯಾರು ನೀನು? ಚಕ್ರವರ್ತಿ ನಿನ್ನ ತಲೆಯನ್ನು ಮಾಡಿದ್ದಾನೆ. ಆಕಾಶದ ಎತ್ತರಕ್ಕೆ ಬೆಳೆದು ನಿಲ್ಲುತ್ತೇವೆ. ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಮೇಲೇರಿ ಇವನ ತಲೆಯನ್ನ ತುಳಿತಾನೆ. ಜೀವನವನು ಶ್ರುತಿಗೊಳಿಸಿ ನಿಯತಿಯ ಕಾಯ್ದೆ ನೀನು. ಜಯ ಜಯತು ಭೂಪ, ಜಯ ಜಯ. ಜಯ 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 ಜಯ. ಕೋಲಾಹಲವನ್ನು ಮಡುಗುವ ಕಾಲಕ್ಕೆ ನನ್ನ ಕಣ್ಣ ಮುಂಭಾಗದಲ್ಲಿ ಒಬ್ಬಳಾಕೆ ನೀರೇ. ಯಾರೇ ನೀನು? ನದಿಯಾಗಿ ಹರಿಯುತ್ತಿರುವಂತಹ ಶುಕ್ತಿಮತಿ ನದಿಯೇ ನಾನು. ನದಿ? ಹೌದು. ನೀರಾದ ನೀನು ನೀರೆಯಾಗಿ ಹೊರಟದ್ದೇನು? ವನವಿಹಾರವನ್ನು ಮಾಡಬೇಕೆನ್ನುವಂತಹ ಆಸೆ ಹೆಚ್ಚಾದ ಕಾರಣ ತದ್ರೀತಿಯಾದಂತಹ ರೂಪವನ್ನ ಅಂತೂ ಬಂದವಳು. ನೀರಿಗೂ ವನವಿಹಾರ ಮಾಡುವ ಆಸೆ ಆಯ್ತು. ಸಣ್ಣ ಆಸೆ.
ಪರಿಣಾಮ ದೊಡ್ಡದಾಯ್ತಲ್ಲ. ಹೌದು, ಹಾ. ಕೋಲಾಹಲ ಪರ್ವತವೇ ಎದುರಾಯಿತು. ಬಲತ್ಕರಿಸಿದವರಿದ್ದಾನೆ. ಮತ್ತೆ ಇಷ್ಟೆಲ್ಲ ಹಾಕಿಕೊಂಡು ಮೆತ್ತುವಲ್ಲಿ ಮೆತ್ತಿಕೊಂಡು ಬಂದ್ರೆ ಯಾರಾದ್ರೂ ಬಿಟ್ಟಾರೆ? ಇವತ್ತು ಸ್ವಲ್ಪ ಕಡಿಮೆ ಗೊತ್ತಾ, ಇನ್ನೂ ಹೆಚ್ಚುಂಟ ನಿನ್ನದು? ಒಮ್ಮೊಮ್ಮೆ ಹಾಗೆ. ಆದರೂ ಕೂಡ 2 ಮಕ್ಕಳಿಗೆ ಜನ್ಮವನ್ನಿತ್ತವಳು ನಾನು. ಒಂದು ಗಂಡು ಮಗದೊಂದು ಹೆಣ್ಣು. ವಸುಪದ ಎನ್ನುವಂತಹ ಗಂಡು ಮಗನನ್ನ, ಗಿರಿಕೆ ಎನ್ನುವಂತಹ ಹೆಣ್ಣು ಮಗಳನ್ನ ನಿನ್ನ ಪಾದಕ್ಕೊಪ್ಪಿಸುತ್ತಾ ಇದ್ದೇನೆ. ಅವರನ್ನ ನೀನೇ ಸಾಕಬೇಕು. ಹೆರ್ಲಿಕ್ಕೆ ನೀನು, ಸಾಕ್ಲಿಕ್ಕೆ ನಾನು? ಹಾಗಲ್ಲ, ಇನ್ನು ಮುಂದಕ್ಕೆ ನಾನು ನದಿಯಾಗಿ ಹರಿಯುತ್ತೇನೆ. ನದಿಯಾಗಿದ್ದಾಗ ನಾನು ಮಕ್ಕಳನ್ನ ಸಾಕುವುದಕ್ಕೆ ಸಾಧ್ಯ ಉಂಟೆ? ನೀನು ಹೋದಲ್ಲೆಲ್ಲ ಮಕ್ಕಳು ಮಾಡಿಕೊಂಡು ಬಂದ್ರೆ ನಾನು ಸಾಕಬೇಕು? ಇಲ್ಲಪ್ಪ, ನಾನು ಇವಾಗಲೇ ಬಿಚ್ಚಿ ಬಿಸಾಡ್ತೇನೆ. ಇನ್ನು ಈ ರೂಪ ಬೇಡ. ಹಾಗಿದ್ರೆ ನೀನು ಇನ್ನು ಈ ರೂಪವನ್ನು ಧರಿಸುವುದಿಲ್ಲ? ಬೇಡ ಬೇಡ, ನೀರಾಗಿ ಹರಿಯಿತು. ಪ್ರಜೆಗಳನ್ನ ಮಕ್ಕಳೆನ್ನುವ ಮಮಕಾರದಿಂದ ಸಾಕಿಕೊಂಡು ಬರುವವನಲ್ಲಿ ಆಗ್ಲಿ. ಆ ಧರ್ಮದಲ್ಲಿ ಹೇಳುತ್ತೇನೆ, ನಿನ್ನ ಮಗನಾದಂತಹ ವಸುಪದನಿಗೆ ನನ್ನ ಸೇನಾಧಿಪತ್ಯ ಪಟ್ಟವನ್ನು ಕೊಡುತ್ತೇನೆ. ನಿನ್ನ ಮಗಳಾದಂತಹ ಗಿರಿಕೆಯನ್ನು ನಾನೇ ವಿವಾಹ ಆಗುತ್ತೇನೆ. ಅವಳು ನನ್ನ ಹಾಗೆ ಸೌಂದರ್ಯವತಿ. ಅದಕ್ಕಾಗಿ ಅಲ್ವ ನಾನೇ ವಿವಾಹ ಆಗ್ತೇನೆ ಅಂತ ಹೇಳಿದ್ದು. ಸಂತೋಷವಾಯ್ತು ನನಗೆ. ಆಯ್ತು, ಹೋಗು, ನೀರಾಗಿ ಹರಿ. ಹಾಗೆಯೇ ಆಗಲಿ. ರೂಪದೊಳಗೆ ಪೀಠವನಿತ್ತು ಧರಣೀಂದ್ರನು ಬೆಸಗಬೇಕೆಂದ ಮನದಿರವರು. ರುದ್ರ ಆದಿತ್ಯರು ಕಥಿಸಿದಂತಹ ನನ್ನ ಪಿತೃಗಳು ಶಶರೀರರಾಗಿ ದರಿಗಿಳಿಯುವುದನ್ನು ಕಂಡೆ. ಹತ್ತಿರ ಬಂದೆ, ಕರೆ ತಂದೆ, ಎತ್ತರವಾದ ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ. ಏನಾಗಬೇಕು ನನ್ನಿಂದ? ಕಡಿದು ಭೋಜನವನ್ನು ಉತ್ತಮ ರಂಗನ ಮೋಸದಿಂದ ಚಿತ್ತ ಮಾಡಿದ ಮೋಸದಿಂದ ಅನವರತವು ಶಶರೀರವಾಗಿ ನಿನ್ನ ಬಳಿಗೆ ನಾವು ಬರುವವರೇ. ಮಾತ್ರವಲ್ಲ, ನಿನ್ನ ಉಪಚಾರದಿಂದ ಸಂತೋಷಗೊಂಡಿದ್ದೇವೆ. ಈಗ ಬರುವುದಕ್ಕೆ ಕಾರಣ ಇದೆ. ಏನು? ಮಹಾರಾಜನಾದಂತಹ ನೀನು ಜಿಂಕೆಯ ಮಾಂಸವನ್ನು ಬಡಿಸಿ ನಮ್ಮನ್ನು ತೃಪ್ತಿಪಡಿಸಬೇಕಯ್ಯ. 3 ಹೊತ್ತು ಶುದ್ಧ ಸಸ್ಯಾಹಾರವನ್ನು ಸೇವಿಸುವ ನಾನು ನಿಮಗೆ ಜಿಂಕೆಯ ಮಾಂಸವನ್ನು ಬಡಿಸಬೇಕು? ನನಗೆ ಸಾಕಾಗಿದೆ ತಿಂದು. ಇದು ನನಗೆ ಆಗ್ಲಿಕ್ಕಿಲ್ಲ. ಇದು ಈ ವಿಷಯ, ಮಾಂಸಾಹಾರದ ವಿಷಯದಲ್ಲಿ ನಾನಿಲ್ಲ. ಹೌದಾ? ಒಂದು ವೇಳೆ ಈ ರೀತಿಯಾಗಿ ಆಡಿದೆ ಎಂದಾದ್ರೆ ಖಂಡಿತವಾಗಿ ಶಾಪಕ್ಕೆ ಒಳಗಾಗಬೇಕಾಗ್ತದೆ. ಒಂದೋ ಶಾಪಕ್ಕೆ ಒಳಗಾಗಬೇಕು, ಅಥವಾ ಜಿಂಕೆಯ ಮಾಂಸವನ್ನು ಬಡಿಸಿ ನಮ್ಮನ್ನು ತೃಪ್ತಿಪಡಿಸಬೇಕು. ಶುದ್ಧಸಾರಂಗದ ಮಾಂಸದ ಭೋಜನವನ್ನು ಬಡಿಸದಿರೆ ನಾನು ಶಾಪಕ್ಕೆ ಭಾಜನನಾಗುತ್ತೇನೆ. ಹೌದು, ಪಿತೃಗಳ ಶಾಪ ಎನ್ನುವುದು ಅದು ಜನ್ಮ ಜನ್ಮಾಂತರಕ್ಕೆ ತಟ್ಟುವಂಥದ್ದು. ಹಾಗಿದ್ರೆ ಆ ಶಾಪಕ್ಕೆ ಭಾಜನನಾಗುವುದಕ್ಕೆ ನಾನು ಸಿದ್ಧನಿಲ್ಲ. ಮಾತ್ರವಲ್ಲ, ಒಂದು ವೇಳೆ ಬಡಿಸಿದೆ ಎಂದಾದ್ರೆ ಸತ್ಸಂತಾನವಾಗ್ತದೆ ನಿನಗೆ. ನಿಮ್ಮ ಮನಸ್ಸನ್ನು ತೃಪ್ತಿಪಡಿಸಿದ ಸತ್ಸಂತಾನ ಅದು ಆ ಮುಖ್ಯವಾಗಿ ನನಗೆ ಪ್ರಾಪ್ತಿಯಾಗುತ್ತದೆ ಅಂತ ಆದ್ರೆ ಹಿಂದೆ ಮುಂದೆ ನೋಡಲಾರೆ. ನನ್ನ ಕೈಂಕರ್ಯದಲ್ಲಿ ನಾನು ತೊಡಗಿಕೊಳ್ತೇನೆ. ಆಗಲಿ. ಸೇರಿದ್ದೇನೆ. ಹರಿಣವನ್ನು ನರಸುತ್ತಾ ಮುಂದೆ ಮಿಥುನಕ್ಕೆ ನಲಿವ ಮಿಥುನಕ್ಕೆ ನಲಿವ
ಪ್ರೀತಿಯ ನೆನೆದು ಭಾವ ಮನದಿ ಗಂಡು ಹೆಣ್ಣು ಜಿಂಕೆಗಳ ಮೈಥುನ ಸ್ಥಿತಿಯನ್ನು ಕಾಣುತ್ತಾ ಇದ್ದೇನೆ. ಈ ಸ್ಥಿತಿಯನ್ನು ಕಾಣುವಾಗ ನನ್ನವಳು ಸತಿ ಗಿರಿಕೆ ನೆನಪಾಗುತ್ತಾ ಇದ್ದಾಳೆ. ಪದೇ ಪದೇ ನನ್ನವಳು ಗಿರಿಕೆ ನೆನಪಾಗುತ್ತಾ ಇದ್ದಾಳೆ. ಬಂದಾಗ ಗಂಡು ಹೆಣ್ಣು ಜಿಂಕೆಗಳ ಮೈಥುನ ಸ್ಥಿತಿಯನ್ನು ಕಂಡಾಗ ನನ್ನವಳು ಗಿರಿಕೆ ಪದೇ ಪದೇ ನೆನಪಾಗುತ್ತಾ ಇದ್ದಾಳೆ. ಎತ್ತಲೋ ಕಡೆಯಿಂದ ಆ ಮನ್ಮಥವನ ಪಂಚಪುಷ್ಪ ಶರಗಳನ್ನು ಪ್ರಯೋಗಿಸ್ತಾ ಇದ್ದಾನೆ. ಏನು ಮಾಡಬೇಕು ಅಂತಲೇ ನನಗೆ ಅರ್ಥವಾಗುತ್ತಾ ನನ್ನವಳನ್ನು ನೆನೆಯುತ್ತಾ ಕಾಡದಾರಿಯಲ್ಲಿ ಸಂಚರಿಸುತ್ತಿರುವಾಗ ನನಗರಿವಿಲ್ಲದೆ ನನ್ನ ರೇತಸ್ಸು ಸ್ಖಲನವಾಯಿತು. ಅದು ವ್ಯರ್ಥವಾಗಬಾರದು ಎನ್ನುವ ಕಾರಣಕ್ಕಾಗಿ ನನ್ನವಳಿದನ್ನು ಧರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಲೇ ಪರ್ಣಪಾತ್ರೆಯನ್ನಾಗಿ ನಾನು ಎಲೆಯನ್ನು ರಚಿಸಿ ಅದರಲ್ಲಿ ನನ್ನದಾದಂತಹ ಶಕ್ತಿಪಾತವನ್ನು ಅಭಿಮಂತ್ರಿಸಿದೆ. ಅತಿ ಶೀಘ್ರವಾಗಿ ಗಿರಿಕೆಗೆ ಮುಟ್ಟಿಸಬೇಕು. ಯಾರನ್ನು ಕಳುಹಿಸುವುದು? ಇದ್ದಾನಲ್ಲ, ಹಾರಾಡ್ತಾ ಇದ್ದಾನೆ ಶೇಣಪಕ್ಷಿ, ಅವನೇ ನನ್ನ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತ. ಶೇಣಪಕ್ಷಿ ಈ ಎಡೆಗೆ ಗಗನ ಮಾರ್ಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ವೀಕ್ಷಿಸುತ್ತಾ ಹಾರಾಡ್ತಾ ಇದ್ದವನಾದ ಇದ್ದಕ್ಕಿದ್ದ ಹಾಗೆ ನಿಮ್ಮ ಕರೆಗಾಲಿಸಿ ಓಡಾಡಿಕೊಂಡು ಬಂದಿದ್ದೇನೆ. ಮುಖವನ್ನು ವೀಕ್ಷಿಸ್ತಾ ಇದ್ದೇನೆ. ಮುಖದಲ್ಲಿ ಸುಖವಿಲ್ಲ, ಯಾಕೋ ಏನೋ ಕುತೂಹಲ ಸಂದೇಹ ಎದ್ದು ಕಾಡುತ್ತಾ ಇದೆ. ಯಾಕೆ ಏನಾಯ್ತು ಹೇಳಿ. ಇದು ಅಭಿಮಂತ್ರಿತವಾದ ಪರ್ಣಪಾತ್ರೆ. ಈ ಪರ್ಣಪಾತ್ರೆಯನ್ನು ಅತಿ ಶೀಘ್ರವಾಗಿ ನನ್ನವಳು ಗಿರಿಕೆಗೆ ಮುಟ್ಟಿಸಬೇಕು. ಓಹೋ
ಮಾಡಿ ಗಲತರವಾಗಿರುವಂತಹ ಕಾರ್ಯ. ಇಂತಹ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಆದ್ರೆ ನಾನೇ ಸಿದ್ಧ, ನಾನೇ ಬದ್ಧ. ಹಾಗಾಗಿ ಕೊಡಿಯಪ್ಪಳೆ ನನ್ನ ಜೀವನದ ಪ್ರಶ್ನೆ. ಜಾಗ್ರತೆ. ಆದೀತು, ಹೋಗಿ ಆಶೀರ್ವಾದ. ಗಗನ ಮಾರ್ಗದಲ್ಲಿ ಹಾಯಾಗಿ ಸಂಚರಿಸುತ್ತಾ ಇದ್ದೆ. ಆದರೆ ಏನು ಮಾಡುವುದು ಸ್ವಾಮಿ, ಉದರ ಬಾಧೆ, ಹಸಿವಾಗ್ತಾ ಉಂಟು. ಹಸಿವಾಗಿದೆ ಎಂದಾದರೆ ಆಹಾರವನ್ನು ಅರಸಲೇಬೇಕು. ಕಾಣುವುದಕ್ಕೆ ಕಪ್ಪಾಗಿರುವುದರಿಂದ ಕಪ್ಪು ಗಿಡುಗ ಎಂಬ ಹಾಗೆ ನನ್ನನ್ನು ಕರೆಯುತ್ತಾರೆ. ದೂರದಲ್ಲಿ ನೋಡಿದರೆ ಸೇನ ಪಕ್ಷಿ ಬರ್ತಾ ಇದ್ದಾನೆ. ಯಾವುದೋ ಆಹಾರವನ್ನಲ್ಲಿರಬೇಕು, ತಡೆಯುತ್ತೇನಂತೆ. ಗಗನ ಮಾರ್ಗದಲ್ಲಿದ್ದೇವೆ, ಸ್ವಲ್ಪ ತಡೆ. ನಿಲ್ಲಿಸುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ಇಬ್ಬರು ಪಕ್ಷಿ ಜಾತಿಗೆ ಸೇರಿದವರು. ಆದರೆ ಉದರ ಬಾಧೆ ಎನ್ನುವುದು ನನ್ನನ್ನು ಬಾಧಿಸುತ್ತಾ ಉಂಟು. ಈಗ ನಿನ್ನ ಕೊಕ್ಕಿನಲ್ಲಿ ಏನೋ ಉಂಟು, ಕೊಡು ನನಗೆ.
ಕೊಳೆತ ಮಾಂಸವನ್ನು ತಿಂದು ಜೀರ್ಣಿಸುವವ ನೀನು ಕೇಳುತ್ತಾ ಇರುವಂತಹ ವಸ್ತು ಬೇಕು ಎಂಬುದಾಗಿ ಕೇಳ್ತಾ ಇದ್ದಿ. ಅಯ್ಯ, ಕೇಳಿದ ತಕ್ಷಣ ಕೊಡುವ ಹಾಗೆಲ್ಲ ರಾಜ್ಯ ಕಾರಣಕ್ಕಾಗಿ ಹೋಗುತ್ತಾ ಇದ್ದೇನೆ. ಮುಂದೆ ಬಂದ್ರೆ ರೆಕ್ಕೆಯಲ್ಲಿ ರಾಜಕಾರ್ಯ ಅದು ಕೂಡ ಪಕ್ಷಿ ಜಾತಿಗಳಾದಂತಹ ನಮಗೆ ಏನು ರಾಜಕಾರ್ಯ ಮತ್ತೆ ಮಾಡು. ನನಗೆ ಹಸಿವಾಗಿದೆ, ಕೊಡದಿದ್ದರೆ ರೆಕ್ಕೆಯಲ್ಲೇ ಬಾರಿಸ್ತೇನೆ. ಯಮುನಾ ನದಿ ಹರಿಯುತ್ತಾ ಇದ್ದಾಳೆ. ಇದರ ಮಧ್ಯೆ ಗಗನ, ಇದರಲ್ಲಿ ಕಾದಾಟಕ್ಕಾಗಿ ಮುಂದಾಗಬೇಡ. ಮುಂದೆ ಬಂದ್ರೆ ನಿನ್ನ ಸರ್ವನಾಶ ನಾವು ಕಾಣುವುದಿಲ್ಲ. ಶರಪಕ್ಷಿ ವಸ್ತು ಕೆಳಜಾರಿ ಹೋಯಿತು. ಕೊಕ್ಕಲ್ಲಿದ್ದಂತಹ ವಸ್ತು ಜಾರಿ ಶರದಿಯನ್ನ ಸೇರಿದೆ. ಅಯ್ಯೋ, ಏನು ಒಂದು ರೀತಿಯ ನೆಮ್ಮದಿ ಉಂಟು ನನ್ನ ಮನಸ್ಸಿಗೆ. ಇಕ್ಕ ಏನು ನಿನಗೂ ಇಲ್ಲ, ನನಗೂ ಇಲ್ಲ. ಹುಡುಕ್ತಾ ಇದೆಯಲ್ಲ, ಹುಡುಕಿ ಸಾಯಿ. ಪಾಪಿ ಹೋಗು. ಮರುಗಿ ಅಯ್ಯೋ, ಏನು ಮಾಡೋಣ ಹೇಳಿ. ಕಾದಾಟವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೊಕ್ಕಲ್ಲಿದ್ದಂತಹ ವಸ್ತು ಕೆಳಜಾರಿ ಹೋಯಿತು. ಕೆಳ ಪ್ರದೇಶ ನೋಡ್ತಾ ಇದ್ದೇನೆ, ನೀರಿಲ್ಲದೆ ಬೇರೆ ಏನು ಕಾಣ್ತಾ ಇಲ್ಲ. ಹೋದಂತಹ ವಸ್ತು ಸಿಗುವ ಹಾಗಿಲ್ಲ. ಏನು ಮಾಡೋಣ ಹೇಳಿ. ಅವಡೆಯಲ್ಲಿ ಆಜ್ಞೆಯನ್ನಿತ್ತು ಬಂದಿದ್ದೇನೆ, ಒಪ್ಪಿಸುತ್ತೇನೆ ಎಂಬುದಾಗಿ. ಪುನರಪ್ಪಿ ಮುಖವನ್ನು ತೋರಿಸುವ ಹಾಗಿಲ್ಲ. ಇಲ್ಲೇ ಇರುವುದಲ್ಲ, ದೇವರ ಧ್ಯಾನವನ್ನು ಮಾಡುತ್ತಾ ಮುಂದುವರಿತೇನೆ. ಶರಣು 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 ತಾಯ ಕಳಿಸಿ, ಶರಣು 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 ತಾಯಿ ಕಳಿಸಿ,
ಸೂರಿಯೇ ಕಾಣರೆಲ್ಲ ಸೇರಿ ಎಲ್ಲ ಸೇರಿ ಒಟ್ಟು ಸೇರಿ ಎಲ್ಲ ಶರಣು ತಾಯಿ ಶರಣು ಸೂರಿ ಕೊರುವ ಕಾಣರೆಲ್ಲ ಸೇರಿ ಹಿರಿದು ಗಿರಿದು ಬಲೆಯ ಬೀದಿಯೇ ಬಲೆಯ ಬಲೆಯ ಬೀದಿಯೇ ಹರುಷದಿಂದ ಹಾಡಿ ಪಾಡಿ ಹರುಷದಿಂದ ಹಾಡಿ ಪಾಡಿ ಕಿರಿದು ಕಿರಿದು ಬಲೆಯ ಬೀದಿಯಲ್ಲಿ ತಾಯಿ ಕರೆದಿ ಶರಣು ದೋಣಿಯ ದೂಡಿರೆ ಮುಂದೆ ಮುಂದೆ ಸಾಗಲಿ ದೋಣಿಯು ಹಾಯ್ ಮುಂದೆ ಮುಂದೆ ಹೋಗಲಿ ದೋಣಿಯು ಹಾಯ್ ಮುಂದೆ ಮುಂದೆ ಸಾಗಲಿ ದೋಣಿಯು ಅಕೋ ಇಕೋ ನೋಡಿರಿ ಮೀನಿನ ಜೋಡಿಯು ದೊಡ್ಡ ದೊಡ್ಡ ಸಾಲು ಸಾಲು ಕಟ್ಟಿರಿ ಅಕೋ ಇಕೋ ನೋಡಿರಿ ಮೀನಿನ ಜೋಡಿಯು ದೊಡ್ಡ ದೊಡ್ಡ ಸಾಲು ಸಾಲು ಕಟ್ಟಿರಿ ಬೇಗ ಹಿಡಿಯೋಣ ಬಲೆಯನ್ನು ಬೀಸಿರಿ ಬೇಗ ಹಿಡಿಯೋಣ ಬಲೆಯನ್ನು ಬೀಸಿರಿ ಗೆಳೆಯರೇ ಕೂಡಿರೆ ದೋಣಿಯ ದೂಡಿರೆ ಮುಂದೆ ಮುಂದೆ ಸಾಗಲಿ ದೋಣಿಯು ಹಾಯ್ ಮುಂದೆ ಮುಂದೆ ಹೋಗಲಿ ದೋಣಿಯು ಹಾಯ್ ಮುಂದೆ ಮುಂದೆ ಸಾಗಲಿ ದೋಣಿಯು ಸಣ್ಣ ಸಣ್ಣ ಮಿಂಗಳ ಹೊಂಗಿವೆ ಎಲ್ಲವೂ ದೊಡ್ಡದಾಗಿ ಬೆಳೆದಿವೆ ನೋಡಯ್ಯ ಸಣ್ಣ ಸಣ್ಣ ಮಿಂಗಳ ನುಂಗಿದೆ ಎಲ್ಲವೂ ದೊಡ್ಡದಾಗಿ ಬೆಳೆದಿವೆ ನೋಡಯ್ಯ ಬೇಗ ಹಿಡಿಯೋಣ ಬಲೆಯನ್ನು ಬೀಸಿರಿ ಬೇಗ ಹಿಡಿಯೋಣ ಬಲೆಯನ್ನು ಬೀಸಿರಿ ಗೆಳೆಯರೇ ಕೂಡಿದೆ ದೋಣಿಯ ದೂಡಿದೆ ಮುಂದೆ ಮುಂದೆ ಸಾಗಲಿ ದೋಣಿಯು ಹಾಯ್ ಮುಂದೆ ಮುಂದೆ ಹೋಗಲಿ ದೋಣಿಯು ಹಾಯ್ ಮುಂದೆ 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 ನಮ್ಮ ರಾಯರು ಇಲ್ಲಿರ್ಬೇಕಾದವರಲ್ಲ ಎಲ್ಲಿಯೋ ಇರ್ಬೇಕಾದ ಯಾಕೆ ಆ ರೀತಿ ಗಾಯನವನ್ನು ಹಾಡಿದ್ರೆ ನಮ್ಮ ಕೆಲಸ ಗೊತ್ತೇ ಆಗುದಿಲ್ಲ ಸಾಗಿತ್ತು ಅಂತ ಬಾಯಿಯಲ್ಲಿ ಮಾತ್ರ ಮುಂದೆ ಹೋಗುದು ದೋಣಿ ಹಿಂದೆ ಎಳೆಯುತ್ತಾ ಉಂಟು ಯಾಕಂದ್ರೆ ಮನಸ್ಸಿಗೆ ಸಮಾಧಾನ ಆಗುವಾಗ ಒಂದು ಉಲ್ಲಾಸ ಏ ಕೆಂಚ ಏ ಮಾದ ಏ ಮೈಂದ ಕೋಟಿ ಇಲ್ವಾ ಕೋಟಿ ಇಲ್ಲ ಹಲ್ಲು ನೋವು ಹೌದಾ ಹಲ್ಲು ನೋವು ಅವನಿಗೆ ಹಲ್ಲು ಉಂಟು ಗೊತ್ತಾಗುತ್ತೆ ಇವತ್ತು ನನಗೆ ಇನ್ನೇ ಕಿವಿ ನೋವು ಹೌದಾ ನಾಳೆ ಕೈ ಕಾಲು ನೋವು ಅಂತೂ ಸಮಯಕ್ಕೆ ಆಗುವಾಗ ಇಲ್ಲ ಆಗಲಿ ನಾವೆಲ್ಲ ಯಾರು ಜಾತಿಯಲ್ಲಿ ಬೆಸ್ತರು ಈ ನದಿ ತೀರ ಎಲ್ಲಿ ನೋಡಿದ್ರು 10 ಹಲವು ಮನೆಗಳು ಕಾಣುತ್ತಾ ಉಂಟು ಇದರಲ್ಲಿ ಬೇರೆ ಯಾರ ಮನೆಯೇ ಇಲ್ಲ ಇದಕ್ಕೆ ಹೇಳುದು ಬೆಸ್ತರ ಕೇರಿ ಈ ಕೇರಿಯಲ್ಲಿ ಹಿರಿಯ ತಲೆ ಇರೋದು ನನ್ನದು ಒಂದೇ ಆದ್ದರಿಂದಲೇ ಗುರಿಕಾರ ಅಂತ ನಿಮ್ಮನ್ನೇ ಆಯ್ಕೆ ಮಾಡಿದ್ದು ಹೌದು ನಮ್ಮ ಸಮುದಾಯದಲ್ಲಿ ಒಳ್ಳೆ ಕಾರ್ಯ ಆಗಲಿ ಕೆಟ್ಟ ಕಾರ್ಯ ಆಗಲಿ ಅದು ಮಾಡಬೇಕು ಅಂತ ಆದ್ರೆ ವೀಳ್ಯ ತಂದು ನನ್ನ ಮುಂದೆ ಇಟ್ಟು ನನ್ನಲ್ಲಿ ಅಪ್ಪಣೆ ಪಡೆಯದೆ
ತಿಳಿಯದೆ ನೀವು ಯಾರು ಹೋಗುವಾಗಿಲ್ಲ. ನಮ್ಮಲ್ಲಿ ಒಗ್ಗಟ್ಟು ಬೆಸ್ತರು ಯಾವತ್ತು ಕೂಡ ಒಗ್ಗಟ್ಟು ಬಲವಿದೆ ಅಂತ ತೋರಿಸಿಕೊಟ್ಟವರು. ಆದ್ರೆ ಏನು ಮಾಡೋಣ, ನಮ್ಮ ಅನ್ನ ಇರುವುದಲ್ಲಿ ನೀರಿನಲ್ಲಿ. ಬೆಳಿಗ್ಗೆದ್ದು ಬಲೆ ಬೀಸಿ ಸಿಕ್ಕಿದ ಮೀನನ್ನು ಎಲ್ಲಾದ್ರೂ ಮಾರಾಟ ಮಾಡಿ ಅದರಲ್ಲಿ ಆದ ಸಂಪಾದನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳ ಸಂಸಾರ ನಾವು ಸಾಕುತ್ತಾ ಇದ್ದೇವೆ. ಆದ್ರೆ ಏನು ಮಾಡೋಣ, ಒಂದು ವಾರ ಕಳೆಯಿತು, ನದಿಗೆ ದೋಣಿ ಇಳಿಯುವ ಹಾಗೆ ಇಲ್ಲ, ಬಲೆ ಬೀಸುವ ಹಾಗಿಲ್ಲ, ಮೇಲಿಂದ ಅಪ್ಪಣೆ ಆಗಿದೆ, ಇಷ್ಟು ವೇಗದಲ್ಲಿ ಗಾಳಿ ಬರುತ್ತಾ ಉಂಟು, ಬೆಸ್ತರು ಜಾಗೃತೆ ಮಾಡಿ ಅಂತ. ಮೀನುಗಾರರಿಗೆ ಸೂಚನೆ ಜಾಗೃತೆ ಮಾಡಿ. ನದಿಯಲ್ಲಿ ವಿಜಯವಾದಂತಹ ಗಾಳಿ ಇರುವುದರಿಂದ ಯಾರು ನದಿಗೆ ಇಳಿಬಾರದು ಒಂದುವಾಗ ಸೂಚಿಸಿದೆ. ಮುಳುಗಿದ್ರೆ ಹೋಯಿತು ಅಂತ. ಅಲ್ಲ, ದಿನಾಲ ಆವಿಯಾಗಿ ಹೆಚ್ಚುತ್ತಾ ಉಂಟು, ನಮ್ಮ ಹೊಟ್ಟೆಗೆ ನಾವು ಕೊಡ್ತಾರ, ನಾವೇ ದುಡಿಬೇಕಲ್ಲ. ಇವತ್ತಿನ ವಾತಾವರಣ ಕಾಣುವಾಗ ಒಂದು 2 ಹನಿ ಮಳೆ ಬಿತ್ತಲ್ವ? ಹೌದಲ್ಲ, ಅದು ಒಳ್ಳೆ ಸೂಚನೆ. ಏನು ಗಾಳಿ ಬೀಸುವಾಗ ಕಾಣುವುದಿಲ್ಲ, ಮೋಡ ಇಲ್ಲ, ಗಾಳಿ ಕಡಿಮೆ ಆಗಿದೆ, ಮಳೆಯೂ ಕಡಿಮೆ ಆಗಿದೆ. ಆದ ಕಾರಣ ಎಲ್ಲರೂ ಒಟ್ಟಾಗಿ ಹೊಳೆಗೆ ಹೋಗಿ ಬಲೆ ಬೀಸಿ ಸಿಕ್ಕಿದ ಮೀನನ್ನು ಮಾರಾಟ ಮಾಡುವ. ಅವನ ತಲೆಗೆ ಕೊಡಿ. ಇವ ಎಲ್ಲಿದ್ದಾನಪ್ಪ? ಇವ ಇಲ್ಲಿ ಹೆಗಲಲ್ಲಿ ಇಟ್ಕೊಂಡು ಇದು ಮೊದಲೊಬ್ಬ ಇದು ಮಾಡಿದ್ದಾನಂತೆ, ಯಾರಿಗೂ ಗೊತ್ತು. ಬಲೆ ಹೆಗಲು ಇಟ್ಟುಕೊಂಡು ಹುಡುಕುತ್ತಾ ಇದ್ದಾನೆ. ಇದು ಬಲೆ 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 ಬಂದಾಗಿದೆ, ಬಲೆ ಬಂದಾಗಿದೆ. ಹಾಡ್ಲಿಕ್ಕಲ್ಲ, ಬೀಸುವುದಕ್ಕೆ. ಹೈಲೇಸ 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 ಹೈಲೇಸ. ಒಂದು ಮೀನಿಲ್ಲ. ಯಾಕೆ ಇಲ್ಲ? ಮೀನುಗಳೆಲ್ಲ ಮದುವೆಗೆ ಹೋಗಿದಂತ. ಒಂದು ಮೀನಿಲ್ಲ. ಪುಣ್ಯ ಎಂತದಿದು ಕಾರಣ ಈಗಿರ್ಬೋದು. ಬಲೆ ನಮ್ಮ ಭಕ್ತಿ ಏನಾದ್ರೂ ಕಡಿಮೆ, ಭಕ್ತಿ ಕಡಿಮೆ ಅಲ್ಲ, ಬಲೆ ಬೀಸದವ ಸ್ನಾನ ಮಾಡ್ಲಿಲ್ಲ, ನೀರಿನಲ್ಲಿ ಇರುದು. ನೀನು ಬೇಡ, ಇವ ನಿನ್ನ ಕೈ ಕೆಳಗೆ ಹೂ ಅಲ್ಲಿ ಹಾಕೋದು. ಸಾಧಾರಣ ಬಲೆ ಬೀಸಿದ. ಹೌದು. ಮೀನು ಬಿದ್ದಿದೆ ಮಾರ್ರೆ, ಎಲ್ಲ ಬಲೆ ತುಂಡು ಮಾಡಿ ಓಡಿದಂತ. ಅದಾಗಿಲ್ಲ. ಇವತ್ತು ಎದ್ದ ಗಳಿಗೆ ಒಳ್ಳೇದಿಲ್ಲ. ದೇವರಿಗೊಂದು ಓ ಮಹಾಗಣಪತಿಯೇ, ಓ ಜಗನ್ಮಾತೆ, ಬೆಸ್ತರ ಕೈ ಬಿಡಬೇಡಿ ತಾಯೇ, ನಮ್ಮ ಹೊಟ್ಟೆ ಬರಿದಾಗಿದೆ, ಹೊಟ್ಟೆ ಚುರುಗುಟ್ಟೈತೆ, ರಾಗಿ ರೊಟ್ಟಿ ಬೇಕು ಅಂತ ನಮ್ಮ ದೇವರು ಕಣ್ಣು ಬಿಟ್ರು. ಭಾರಿ ಮೀನುಗಳ ರಾಶಿಯ ಬಿದ್ದಿರಬಹುದಲ್ಲ, ಮೇಲೆ ಬಲೆಯನ್ನು ಎಳೆಯುವುದಕ್ಕೆ ಇಷ್ಟು ಆಯಾಸ ಪಡಬೇಕಾಯ್ತು. ಬನ್ನಿ 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 ಬನ್ನಿ. ಅಯ್ಯೋ, ಅವಸ್ಥೆಯೇ. ನಾವೆನಿಸಿದ್ದು ಮೀನುಗಳ ರಾಶಿಯ ಸಿಕ್ಕಿರಬಹುದು, ಅವನಿಗೊಂದಿಷ್ಟು ಪಾಲು, ಇವನಿಗೊಂದಿಷ್ಟು ಪಾಲು, ನನಗೊಂದಿಷ್ಟು ಪಾಲು ಎನ್ನುವ ಹಾಗೆ ಯೋಚಿಸಿ ಆಸೆಯಿಂದಿದ್ರೆ ನಿರಾಸೆ ಆಯ್ತಲ್ಲ. ಆದ್ರೆ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ದೇವರು ಕೊಟ್ಟಿದ್ದಾರೆ. ಒಂದೇ ಬಾರಿ ಗಾತ್ರದ ಮೀನು. ಅದೆಲ್ಲ ಪುಣ್ಯಾತ್ಮ. ನಾನು ಆಲೋಚನೆ ಮಾಡುದು, ಈ ನದಿಗೆ ಇಷ್ಟು ವರ್ಷ ಆಯ್ತು ನಾನು ಬಲೆ ಬೀಸುವುದು, ಹಲವು ಜಾತಿಯ ಮೀನು ಹಿಡಿದ್ದೇನೆ, ಬಂಗುಡೆ, ಭೂತಾಯಿ, ತಾಟೆ, ಬೈಗೆ, ಮಾಂಜಿ, ಸಿಗಡಿ ಎಲ್ಲ ಮೀನುಗಳ ಪರಿಚಯ ನನಗುಂಟು. ಆದ್ರೆ ಈ ಮೀನು ಮಾತ್ರ, ಇದು ಯಾವುದಾ? ಯಾವುದು ಯಾವುದು? ಇದು ಜಾತಿ ಕೆಟ್ಟ ಮೀನು, ಜಾತಿ ಬಿಟ್ಟ ಮೀನು ಅಲ್ಲ ಮಾರ್ರೆ, ಬಿಳಿ ಬಿಳಿ ಮೀನು. ಎಷ್ಟು ಉದ್ದ ಬುದ್ಧಿ, ಅದ್ರ ಹೊಟ್ಟೆ ನೋಡ. ಈಗ ಇದು ಯಾರಿಗೆ ಸಮಸ್ಯೆ ಆಯ್ತು. ನಾವು ಇರ್ಲಿಕ್ಕೆ 100 ಮಂದಿ ಇದ್ದೇವೆ, ಸಿಕ್ಕಿದ್ದು ಒಂದು ಮೀನು, ಯಾರು ಕೊಂಡೋಗುದೇನು? ಅದೇ ಸಮಸ್ಯೆ ಅಂತ ಸಮಾನವಾದಂತಹ ದುಡಿಮೆ ಮಾಡ್ಲಿಲ್ವಾ?
ಎಲ್ಲರಿಗೂ ಬೇಕಲ್ಲ, ಉಪಾಯ ಮಾಡುವ. ಮೆಣಸು ನಿನ್ನದ್ದು, ಹುಳಿ ನಿನ್ನದ್ದು, ತೆಂಗಿನಕಾಯಿ ನಿನ್ನದು, ಅರಿಯುವುದು ನೀನು, ತಿನ್ನುವುದು ನಾನು. ಮೆಣಸು ಅವನು, ತೆಂಗಿನಕಾಯಿ ಯಾರ್ದು? ತೆಂಗಿನಕಾಯಿ ಯಾರಿಗೆ ಇಲ್ಲ ಅವರದ್ದೇ ತೆಂಗಿನಕಾಯಿ. ಬೇಡ, ಕೆಲಸ ಮಾಡುವ, ಪಾಲು ಮಾಡುವ. ಸಿಕ್ಕಿದ್ದನ್ನು ಪಾಲು ಮಾಡಿ ಹಂಚಿ ತಿನ್ನಲಿಂದ ಸುಖ ಬೇರೆ ಯಾವುದು? ಏನು ತಮೀನನು ಕೈಯ ರಾಕ್ಷಣ ಚಲಿಸಿದ ನನ್ನ ಶಿಶುಗಳು ಕನಸು ನನಸೋ ತಿಳಿಯಲೆಲ್ಲರಿಗೆ ನಾನು ಜನರು. ಮೀನಿನ ಮೊಟ್ಟೆ 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 ಅನ್ನಾಯ ಮನೆಯು ಕೊಟ್ಟಡಿ ನಿಮ್ಮ ಮಕ್ಕಳಾಗಿ ಬೆಳೆಯಲಿ. ಸುಮ್ಮನಿರು ನೀನನು ನಾನು ನಿಮ್ಮನೆದ್ದ ಮೀನನ್ನು ಕೊಯ್ಯುವಾಗ ಮೀನಿನ ಹೊಟ್ಟೆಯಲ್ಲಿ ಮೊಟ್ಟೆ ಕರುಳುಗಳು ಇರುವುದರ ಬದಲಾಗಿ ಮೀನಿನ ಹೊಟ್ಟೆಯಲ್ಲಿ ಅವಳಿ ಶಿಶು, ಒಂದು ಹೆಣ್ಣು ಒಂದು ಗಂಡು. ಮೀನು ಹೆರುವುದಕ್ಕೆ ಪ್ರಾರಂಭ ಮಾಡಿತ್ತು ಅಂತ ಆದ್ರೆ ಇನ್ನು ಮನುಷ್ಯರು ಮೊಟ್ಟೆ ಇಡಬೇಕು ಅಂತ. ಅದು ಆಶ್ಚರ್ಯ, ವಿಶೇಷ ಏನಿದು? ಹೀಗೂ ಉಂಟಲ್ಲ, ನಡೆದು ಹೋಯ್ತಲ್ಲ. ತಂದೆ ಯಾರು? ಯಾರಿಗೊತ್ತು? ನೀನಲ್ಲ ಅಲ್ಲ? ಹೋಗಿದ್ಯಾ ಹೇಳದೆ ನಮ್ಮ ಹತ್ರ? ಮೀನಿನ ಹತ್ರವ? ತಾಯಿ ಯಾರು, ಕುಲ ಯಾವುದು, ಗೋತ್ರ ಯಾವುದು, ಯಾವುದೂ ಗೊತ್ತಿಲ್ಲ. ಅಂತೂ ಯಾವಳಿ ಮಕ್ಕಳು ನಮ್ಮ ಕೈ ಸೇರಿದ ಪುಣ್ಯಾತ್ಮ. ಇದನ್ನು ಎಂತ ಮಾಡು, ನನಗೆ ಇದ್ದದ್ದೇ ಹೆಚ್ಚು. ನಾವು ಸಾಕ್ಲಿಕ್ಕೆ ಆಗುತ್ತದೆ, ನಾವೇ ಬದುಕುದು ನಾವು ಕಷ್ಟ. ಬದುಕುದು ಕಷ್ಟ ಅಲ್ಲ. ಒಬ್ಬೊಬ್ಬರು ಒಂದೊಂದು ತುತ್ತು ಹಾಕಿ ಆ ಮಕ್ಕಳನ್ನು ಬೆಳೆಸಬಹುದು, ಅದು ವಿಷಯ ಅಲ್ಲ. ಹಾಗಂತ ಈ ಮಕ್ಕಳು ಬೆಳೆದು ನಮ್ಮ ಹಾಗೆ ಮೀನುಗಾರರಾಗಬೇಕಾ ಹೇಳು? ನೋಡಪ್ಪ, ಆ ಮಕ್ಕಳ ಮುಖ ನೋಡು. ಅದೇ ಏನೋ ಒಂದು ಕೇವಲ ಕೆಳ ಜಾತಿಯಲ್ಲಿ ಹುಟ್ಟಿದಂತ ಮಕ್ಕಳಿಗೂ ಅಲ್ಲ, ದೊಡ್ಡ ಕುಲ ಹುಟ್ಟಿದ ಮಕ್ಕಳೇ ಆಗಿರ್ಬೇಕು. ಹಾಗಾದ್ರೆ ಏನು ಮಾಡೋಣ, ಯಾರು ಕೊಂಡೋಗಿ ಸಾಕುವುದು ಅಂತ ನಮ್ಮೊಳಗೆ ಚರ್ಚೆ ಮಾಡುದು ಬೇಡ. ನಮ್ಮ ಪರಂಪರೆ ನಾವು ಮೀರುದು ಬೇಡ. ಹಿರಿದಲೆ ತಲೆಯಿಂದಲೇ ಬಂದದ್ದು ಹೇಗೆ? ವಿಶೇಷವಾದಂತ ವಸ್ತು ಏನಾದ್ರು ನೀರಲ್ಲಿ ಸಿಕ್ಕಿದ್ರೆ ಕೊಂಡೋಗಿ ಮಹಾರಾಜರಿಗೆ ಕೊಡುವ ಕ್ರಮ. ಕೊಟ್ಟದ್ದು ಹೌದು ಅಂತಾದ್ರೆ ಬರಿಗೈಯಲ್ಲಿ ಮಹಾರಾಜರಿಗೆ ಕಳಿಸಿಕೊಡುವ ಕ್ರಮವೇ ಇಲ್ಲ. ಏನಾದ್ರು ಕೊಟ್ಟೇ ಕೊಡ್ತಾರೆ. ಹಾಗೆ ಅಂತ ನಮ್ಮ ಕೈ ಬರಿದಾಗ್ಲಿಕ್ಕಿಲ್ಲ. ಆದ ಕಾರಣ ಈ ಮಕ್ಕಳನ್ನು ನಾವು ಸಾಕುವುದು ಬೇಡ, ಮಹಾರಾಜರ ಕೈಗೆ ಕೊಡೋಣ. ಅವರು ಯಾವ ತೀರ್ಮಾನಕ್ಕೆ ಬರ್ತಾರೆ ಹಾಗೆ ಮಾಡ. ಹೋಗೋಣ ಸುರಾಯ ಕುಡಿದಿರೆ ಪಾದ ಕೆರಗುದ ದಾಸನೆಲ್ಲನು ಬಾದರದಲ್ಲಿ ಎರಗಿ. ದಾಸರಾಜ, ಏನೋ ಇದು ಬಹಳ ದಿವಸ ಆಯ್ತು ಈ ಕಡೆಗೆ ಬಾರದೆ. ಬರ್ಲಿಕ್ಕೆ ಸಮಯ ಅಂತ ಇರ್ಲಿಲ್ಲ, ಕೆಲಸದ ಒತ್ತಡ. ಹಾಗೆ ಅದು ಕೆಲಸ ಏನು ಅಂತ ಹೇಳಿದ್ರೆ ಕೇಳಿ ಏನಿಲ್ಲ. ನನಗಿಂತಲೂ ಹೆಚ್ಚು ಕೆಲಸ ನಿನಗಾಗಿದೆ. ಹಾಗೆಲ್ಲ ಬರುವ ಸ್ಥಿತಿ ಇರ್ಲಿಲ್ಲ, ಇವತ್ತು ಬರಬೇಕಾಗಿ ಬಂತು. ಅನಿವಾರ್ಯತೆ ಬಂತು. ಅನಿವಾರ್ಯತೆ. ಏನಯ್ಯ ಬಂದು ವಿಚಾರ ಹೇಳು. ಹೇಳುವುದಕ್ಕೂ ಸಂತೋಷವೂ ಆಗುತ್ತಾ ಉಂಟು, ಭಯವೂ ಆಗುತ್ತಾ ಉಂಟು. ಯಾಕೆ, ಏನಾಯ್ತು? ಎಂದಿನ ಹಾಗೆ ನಮ್ಮ ಜಾತಿಯರು ಎಲ್ಲ ಒಟ್ಟು ಸೇರಿ ಹೊಳೆಗೆ ಹೋಗಿ ಬಲೆ ಬೀಸಿದೆವು. ಕುಲಕಸುಬು. ಹೌದು, ಬಲೆ ಬೀಸಿದಾಗ ಯಾವಾಗಲೂ ಹಲವಾರು ಮೀನುಗಳು ಬೀಳುತ್ತಾ ಇತ್ತು ರಾಯರೇ. ಆದ್ರೆ ಇಂದು ಬಿದ್ದದ್ದು ಕೇವಲ ಒಂದೇ ಒಂದು ಮೀನು. ಪಾಪ. ಆದ್ರೆ ಅದು ಸಾಮಾನ್ಯವಾದ ಮೀನಲ್ಲ. ಇದುವರೆಗೂ ಅಂತ ದೊಡ್ಡ ಗಾತ್ರದ ಮೀನನ್ನು ನಾನು ನೋಡಿದವನೇ ಅಲ್ಲ. ಹೌದಾ? ಭಾರಿ ದೊಡ್ಡ ಮೀನು. ಸರಿ, ಯಾವ ಮೀನು ನನಗೆ ಗೊತ್ತಿಲ್ಲ. ಸರಿ, ಹಾಗೆ ಆ ಮೀನು ನಾವು ಸೀಳು ಕೊಯ್ಯುವಂತ ವೇಳೆಯಲ್ಲಿ ಏನಾಯ್ತು? ಆ ಮೀನಿನ ಹೊಟ್ಟೆಯಲ್ಲಿ ಅವಳಿ ಮಕ್ಕಳು. ಮೀನಿನ ಹೊಟ್ಟೆಯಲ್ಲಿ ಅವಳಿ ಮಕ್ಕಳು. ಕೊಡು ನೋಡೋಣ. ಎಂದು ಬಾಬಾಗಿದ್ದ ಶಿಶುಗಳು ತಾನೆತ್ತಿ ಚಂದದೋಳ್ ಬಾಲಕನ ಮುತ್ತಿತಿ ಮಧ್ಯರಾಜನೆಂದೆನ್ನುವ ಪೆಸರಿರಿದಿ ರಾಣಿಯಾಲಯಕ್ಕೆ ಕಳುಹುತ್ತಲ ವಸುಪತಿಯು ಕುಲ್ದಿರನ ನಿಷ್ಠೆಯೂ ತೋರ್ದ ದಾಸನ ಕರದಿ ಚಂದದಿಯು ಪೆಂಚಿಸುವ ತಾಲಿತ್ತು ನೀಯೊಳ ನಂದನೆಯ ತೆರದಿಯು ಸಲಹು ಮತ್ಯಗಂಧಿನಿ ಎಂಬ ನಾಮದಲ್ಲಿ
ಎಂದು ಪದದೊಳಗಿಟ್ಟ ಶಿಶುಗಳು ಮುತ್ತಿದಿ ಮತ್ಸದ ಹೊಟ್ಟೆಯಲ್ಲಿ ಅವಳಿ ಶಿಶುಗಳು ಸತ್ಯವೇನೋ ಇದು ವಿಶೇಷವಾದರೂ ವಿಸ್ಮಯವಾದರೂ ಇದು ಸತ್ಯ ತಾನೆ. ಯಾರೂ ನಂಬಲಿಕ್ಕಿಲ್ಲ ಅವರ ಇಂತಹ ಒಂದು ಅಘಟಿತವಾದಂತಹ ಘಟನೆ ಇಂದು ಘಟಿಸಿದೆ ಅಂತಾದ್ರೆ ಇದು ವಿಧಿ ಸಂಕಲ್ಪ ಅಲ್ಲದೆ ಮತ್ತೇನು? ಸಿಕ್ಕಿದರೆ ಕೈ ಕಾಲು ಗಡಗಡ ನಡುವುದಕ್ಕೆ ಪ್ರಾರಂಭವಾಯಿತು. ಹಾಗೆ ನಿಮ್ಮ ಕೈಗೆತ್ತಿದ್ದೇವೆ. ನೋಡಿದೆಯಾ ಮಕ್ಕಳ ಮುಖವನ್ನು? ಮುದ್ದಾದ ಆ ಗಂಡು ಮಗುವಿನ ಮುಖದಲ್ಲಿ ಓಜಸ್ಸು ತೇಜಸ್ಸುಗಳು ಸೂರ್ಯ ಚಂದ್ರರು ಆ ಪ್ರಭೆಗಳು ಲಾಸ್ಯ ಮಾಡುತ್ತಾ ಬಿಡುತ್ತೆ. ಮತ್ಸ್ಯದ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಈ ಗಂಡು ಮಗುವಿಗೆ ಮತ್ಸ್ಯರಾಜ ಅಂತ ಹೆಸರನ್ನಿರಿಸಿದ್ದೇನೆ. ಈಗ ಹೆಸರನ್ನಿಸಿ ಆಯ್ತಾ? ಮತ್ಸ್ಯರಾಜ. ಈ ಹುಡುಗನನ್ನು ನಾನೇ ಸಾಕುತ್ತೇನೆ. ಸಂತೋಷ ರಾಯ. ನನ್ನವಳ ಆಲೆ ಅಮ್ಮನಿಗೆ ಎಷ್ಟು ಸಂತೋಷ ಆಗ್ಬೋದು. ಗಂಡು ಮಗು ನಿಮಗಾಯ್ತು. ಸತ್ಯಕ್ಕೆ ಮತ್ತೊಂದು ಹೆಸರು ಯಾರು ಅಂತ ಕೇಳಿದ್ರೆ ಅದು ನೀನು. ಹೌದು. ಹಾಗಾಗಿ ನಿನ್ನ ಸತ್ಯ ನಿಷ್ಠೆಯನ್ನು ಮೆಚ್ಚಿ ಈ ಹೆಣ್ಣು ಮಗುವನ್ನು ನಿನ್ನ ಕೈಗೆ ಕೊಡ್ತಾ ಇದ್ದೇನೆ. ಇವಳನ್ನು ನೀನು ನಂದನೆಯ ತೆರೆದಿ ನೀನು ಸಾಕಬೇಕು. ನಿನ್ನ ಮಗಳ ಹಾಗೆ ಸಾಕಬೇಕು. ನನ್ನ ವಿಚಾರ ತಮಗೆ ಗೊತ್ತುಂಟು. ಏನಾದ್ರೂ ಹೊಳೆಯಲ್ಲಿ ಬಲೆ ಬೀರಿ ಸಿಕ್ಕಿದ್ರೆ ಮಾತ್ರ ನಮ್ಮ ಜೀವನ ಹೋಗುತ್ತದೆ. ಈ ಮಗು ಹೊತ್ತಿಗೆ ಸರಿಗೆ ಹಾಲು ಇತ್ಯಾದಿಗಳನ್ನು ಕೊಟ್ಟು ಸಾಕು. ನಮ್ಮಲ್ಲಿ ಎಲ್ಲಿದೆ? ನಾನಿರುವಾಗ ನೀನು ಯಾಕೋ ಚಿಂತೆ ಮಾಡ್ತಿ? ಇವಳ ಭವಿಷ್ಯದ ಭದ್ರತೆಗೆಲ್ಲ ನಾನೇ ವ್ಯವಸ್ಥೆ ಮಾಡ್ತೇನೆ. ನೋಡು, ಇವಳ ತನುವಿನಿಂದ ಗಂಧ ಹೊರಡ್ತಾ ಉಂಟು. ಪರಿಮಳ. ಯಾವ ಗಂಧ? ಮತ್ಸ್ಯಗಂಧ. ಮೀನಿನ. ಹೌದು. ನಮಗೆ ಪರಿಮಳ, ಉಳಿದವರಿಗೆ ವಾಸನೆ. ಹೌದು, ನಮಗೆ ಪರಿಮಳ ಅಲ್ಲ, ಅದು ನಿನಗೆ ಪರಿಮಳ, ನಮಗೆ ಅಭ್ಯಾಸ. ಆಗ್ಲಿ. ಮತ್ಸ್ಯದ ಗಂಧ ಇವಳ ತನುವಿನಿಂದ ಹೊರಡುವ ಕಾರಣ ಇವಳಿಗೆ ಮತ್ಸ್ಯಗಂಧಿನಿ ಅಂತ ಹೆಸರನ್ನಿರಿಸಿದ್ದೇನೆ. ಹಾಗಾದ್ರೆ ಏನು ಕುಂದು ಕೊರತೆ ಬಾರದ ಹಾಗೆ ನೀನು ನೋಡಿಕೊಳ್ಳಬೇಕು. ಇನ್ನು ಮುಂದೆ ಈ ಮಗುವಿನ ಅಪ್ಪ ಅಮ್ಮ ಎಲ್ಲ ನೀನೆ. ಏನಾದ್ರೂ ಕಡಿಮೆ ಆದ್ರೆ ಬಂದು ತಲೆ ತೋರಿಸ್ತೇನೆ. ನಾನಿದ್ದೇನೆ, ನೀವಿದ್ದೀರಲ್ಲ. ಅಂತೂ ಗಂಡು ಮಗು ಮತ್ಸ್ಯರಾಜನನ್ನು ನನ್ನಲ್ಲಿಯೇ ಇರಿಸಿಕೊಂಡಿದ್ದೇನೆ. ಅವನಿಗೆ ಬೇಕಾದಂತಹ ವಿದ್ಯೆಗಳನ್ನು ಕೊಟ್ಟು ಮುಂದಕ್ಕೆ ಅವನಿಗೆ ಮತ್ಸ್ಯರಾಜ್ಯವನ್ನು ಬಳುವಳಿಯಾಗಿ ಕೊಡುವವನಿದ್ದೇನೆ. ಅವನು ನನ್ನ ಹಾಗೆ ಪ್ರಜಾರಂಜಕನಾಗಿ, ಪ್ರಜಾ ಚಿಂತಕನಾಗಿ, ಪ್ರಜಾ ಪರಿಪಾಲಕನಾಗಿ ಬದುಕಬೇಕು, ಬಾಳಬೇಕು ಎನ್ನುವುದೇ ನನ್ನ ಆಶಯ. ಲೋಕ ಸಮಸ್ತ ಸುಖಿನೋ ಭವಂತು. ಸತ್ಯದ ನಿಷ್ಠೆಗೆ ಸೌದಿಗ ಫಲವಿದು ಸತ್ಯವತಿಯು ಶಿಶುಯಾದವು. ಮಗ ನೋಡಿದನು ಬೆದರಿಸಿದನು ಸತ್ಯವತಿ. ಇದಕ್ಕೆ ಸ್ವಾಮಿ ನಿಮ್ಮಂತಹ ತಿಳಿದ ಪ್ರಾಜ್ಞರು ಒಂದು ಮಾತು ಹೇಳಿದ್ದಾರೆ. ದೇವರು ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ ಅಂತ. ಇದುವರೆಗೂ ಮಕ್ಕಳಿಲ್ಲ ಎಂಬಾಗಿ ನಾನು ಮತ್ತು ನನ್ನ ಹೆಂಡತಿ ಎಷ್ಟೋ ಕಣ್ಣೀರು ಹಾಕಿದ್ದೇವೆ. ಆ ಕಣ್ಣೀರು ಎಲ್ಲ ಒಂದಾಗಿ ಮಗುವಿನ ರೂಪದಲ್ಲಿ ನನ್ನ ಪಾಲಿಗೆ ದೇವರೇ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅರಸರಿಯ ಕೊಟ್ಟಾಗ ಹೆಣ್ಣು ಮಗುವನ್ನು ಮರಳಿ ನನಗೇ ಕೊಟ್ಟಿದ್ದಾರೆ. ನೀನೇ ಕೊಂಡೋಗಿ ಸಾಕು, ನಿನ್ನ ಮಗಳ ಹಾಗೆ ಅಂತ ಒಂದು ಹೆಸರನ್ನು ಅವರು ಇರಿಸಿದ್ದಾರೆ. ಆದರೆ ನನಗೆ ಯಾಕೆ ಆ ಹೆಸರು ಅಷ್ಟು ಒಳ್ಳೆದ ಕಾಣುವುದಿಲ್ಲ? ಮತ್ಸ್ಯಗಂಧಿ ಅಂತ. ಮತ್ಸ್ಯಗಂಧ ಯಾವುದು? ಅದೇ ನನ್ನದೇ. ಮತ್ಸ್ಯಗಂಧ ನನ್ನದೇ, ಮತ್ತೆ ಯಾರ್ದಲ್ಲ. ಆದರೆ ಆ ಹೆಸರು ಬೇಡ. ನನ್ನ ಸತ್ಯ ನಿಷ್ಠೆಗೆ ಮೆಚ್ಚಿದಂಥ ದೇವರ ಪ್ರಸಾದ ರೂಪವಾಗಿ ಬಂದಂಥ ಈ ಮಗುವಿಗೆ ನಾನೊಂದು ಒಳ್ಳೆ ಹೆಸರಿಡ್ತೇನೆ. ತಪ್ಪು ಕಲ್ಪನೆ ಮಾಡಬೇಡಿ. ಜಾತಕ ಗೊತ್ತಿಲ್ಲ, ಹುಟ್ಟಿದ ಗಳಿಗೆ ಗೊತ್ತಿಲ್ಲ, ನಕ್ಷತ್ರ ಹಗಲೋ ರಾತ್ರಿ ಯಾವ ಹುಟ್ಟಿದ ಯಾರಿಗೆ ಗೊತ್ತು. ಹೆಸರು ಬೇರೆ ಏನಲ್ಲ, ಸತ್ಯವತಿ. ಹೇಗೆ? ಯಾರಿಗೆ? ನಿಮಗಾದಿತ್ತ, ಮಗುವಿಗಾದಿತ್ತು. ವಿನೋದಕ್ಕೆ ಬೇಕಾಗಿ ಹೇಳಿದ್ದು. ಹಾಗಾದ್ರೆ ಇನ್ನು ಮುಂದೆ ಮತ್ಸ್ಯಗಂಧಿ ಅಲ್ಲ, ಸತ್ಯವತಿ ಎಂಬ ಹೆಸರಲ್ಲಿ ನನ್ನ ಮಗಳನ್ನು ಚೆನ್ನಾಗಿ ಸಾಕುತ್ತಾ ಬರ್ತಾ. ಮಗು ಅಳುತ್ತಾ ಉಂಟು, ಜೋ ಜೋ ಮಗು ಬಂದನಾಗ ನಾವಿಯ ತಂದನಾಗ
ನಿಡುವು ಚಂದದಲ್ಲಿ ತನುವಿಂದ ಮರ್ಯದ ಗಂಧ ಬೀರುತ್ತ ಸತ್ಯವತಿಯಳು ನೀರ ಮಧ್ಯದಿ ನಾವೆಯೇರುತ್ತ ನೀರ ಹುಟ್ಟನು ಬೀಸುತ್ತಾಗ ನೀರ ಹುಟ್ಟನು ಬೀಸುತ್ತಾಗ ಮಾರನಗಿನಿ ಕೀರ ಭಾಷಿಣಿ ಚಾರು ಹಾಸವ ಬೀರುತ್ತ ಬನ್ನಿ 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 ಬನ್ನಿ, ಯಾರೆಲ್ಲ ಈ ದಡದಿಂದ ಆ ದಡಕ್ಕೆ ಹೋಗುವವರಿದ್ದಾರೆ ನೀವೆಲ್ಲರೂ ಬನ್ನಿ. ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ. ಹಾ, ಬರುದಿಲ್ವಾ? ಏನು? ಓಹ್, ನನ್ನ ಪರಿಚಯ ಆಯ್ತಾ ನಿಮಗೆ? ಅದೇ ನೀವು ಬರುದಿಲ್ಲ ಅಂತ. ನನ್ನ ಹೆಸರು ಗೊತ್ತಿಲ್ವಾ? ನನ್ನ ಹೆಸರು ಮತ್ಸ್ಯಗಂಧಿ ಎನ್ನುವ ಹಾಗೆ. ಮತ್ಸ್ಯಗಂಧಿ. ನನ್ನ ಅಪ್ಪನ ಸತ್ಯಕ್ಕೆ ನಿಷ್ಠೆಗೆ ನಾನು ಸಿಕ್ಕಿದ ಕಾರಣ ನನಗೆ ಸತ್ಯವತಿ ಎನ್ನುವ ಹಾಗೆ ಕರೀತಾರೆ. ನಮ್ಮದು ಕುಲಕಸುಬು ಇದೆ, ಮೀನು ಹಿಡಿಯುವುದು. ನಾನು ಒಬ್ಬಳೇ ಹೋಗುದಲ್ಲ, ನಮ್ಮಂತೂ ಅಲ್ಲಲ್ಲಿ ಘಟಕ ಉಂಟು. ಹೌದು, ಓ ಅಲ್ಲಿ ಕಾಣ್ತಾ ಉಂಟಲ್ಲ ಮಹಿಳೆಯರದ್ದೇ, ಅವರೆಲ್ಲ ಸೇರಿಕೊಂಡು ನಾವು ಮೀನು ಹಿಡಿಲಿಕ್ಕೆ ಹೋಗುದು. ಹೌದು, ಇವತ್ತು ಮೀನು ಹಿಡಿದಾದ ಮೇಲೆ ನಮ್ಮದು ನಾವೇ ನಡೆಸುವಂತಹ ಕೆಲಸ ಇದೆ. ಎಂತ ಓಹೋ, ಎಂತ ಎರಡರಲ್ಲಿ ಸಂಪಾದನೆ ಇರುವುದು ಒಂದರಲ್ಲಿ, ಮೀನು ಹಿಡಿಯುವುದರಲ್ಲಿ ಮಾತ್ರ. ಆಮೇಲೆ ನಾವೇ ನಡೆಸುವುದು ನಮ್ಮದು ಸಮಾಜ ಸೇವೆ, ಧರ್ಮಾರ್ಥವಾಗಿ ಸೇವೆ. ಯಾರೆಲ್ಲ ಬರುವವರಿದ್ದಾರೆ ಈ ಯಮುನೆ ನದಿಯ ತಟದಲ್ಲಿ, ಈ ದಡದಿಂದ ಆ ದಡಕ್ಕೆ ಯಾರೆಲ್ಲ ಹೋಗುವವರಿದ್ದಾರೆ ಅವರನ್ನೆಲ್ಲ ಕರೆದುಕೊಂಡು ಹೋಗುವುದು. ಹಾಗಾಗಿ ನೀವು ಬರ್ತೀರಾ? ನೀವು ಬನ್ನಿ, ನೀವು ಬನ್ನಿ, ನೀವು ಬನ್ನಿ. ಹೊರಪರಾಶರನು ಮೋದು ತ್ವರೆಯುಳಿರುತನಾವೆಯ ಚಲಿಸಿ ನಡು ತೊರೆಯಲಿ ಕೇಳ್ದ ವಿವರ ಅಂಬುಜ ಮುಖಿ ಕೇಳ ಮನಸಿದ ಅಂಬೆದಲ ತಾಳೆ ಕೇಳೆ ಹಂಬಲಿಸಿದೆ ಸುಖ ನಂಬುತ ಹಂಬಲಿಸಿದೆ ಸುಖ ನಂಬುತ ಅಂಬಿತದು ದೈವಕುವರ ವಿಶೇಷನು ಅಂಬುಜ ಮುಖಿ ಕೇಳೆ ಮನಸಿಜ ಅಂಬಿದನ ತಾಳೆ ತಾಳೆ ನದಿಯನ್ನು ಉತ್ತರಿಸುವುದಕ್ಕೆ ನಾವೇ ಎಂದು ಏರಿದ್ದೇನೆ, ಮುಂದುವರಿಯುತ್ತಾ ಇದ್ದೇವೆ. ಮಧ್ಯಪಥದಲ್ಲಿ ಕಂಡಾಗ ನಿನ್ನನ್ನು ನೋಡಿದೆ. ನದಿ ದಾಟುವವರನ್ನೆಲ್ಲ ನೋಡಬೇಕು ಅಂತಿಲ್ಲ, ದಾಟಿಸುವವರು ನೋಡಬೇಕೆಂಬುದಿಲ್ಲ. ಆದರೆ ನಿನ್ನನ್ನು ಈ ಮಧ್ಯ ದಾರಿಯಲ್ಲಿ ಬಂದಾಗ ನೋಡುವಂತೆ ನನ್ನ ಮನಃ ಪರಿವರ್ತನೆಯಾಗಿದೆ. ಯಾಕೋ ಏನು ಅರ್ಥವಾಗುವುದಿಲ್ಲ. ಯಾವುದೇ ವಿಚಾರಕ್ಕೂ ಕೂಡ ಪ್ರೇರಕ ಎನ್ನುವುದು ಪ್ರಕೃತಿ ಎನ್ನುವುದೇ ಸಿದ್ಧಾಂತ. ಪ್ರಕೃತಿಯೇ ಮನುಷ್ಯನ ಜೀವನವನ್ನು ಬದಲಿಸುತ್ತದೆ. ಪ್ರಕೃತಿಯೇ ಮನುಷ್ಯನ
ಬದುಕಿಗೆ ಚೇತನವನ್ನು ಒದಗಿಸುತ್ತದೆ, ಪೂರಕವಾಗಿ ವ್ಯವಹರಿಸುತ್ತಾ ಇರುವಂತಹ ವಿಶ್ವಾಸವುಳ್ಳವರು ನಾನು ಪರಾಶರ ಮುನಿ. ಹೌದೇ? ಹೌದು. ಈ ನದಿ ಮಧ್ಯದಲ್ಲಿ ಬಂದಾಗಲೇ ನೋಡಿದ್ರೆ ಸಾಕಾಗುವುದಿಲ್ಲ, ಮಾತನಾಡಬೇಕೆನ್ನುವಂತ ಆಸೆ ಉಂಟಾಯಿತು. ಮಾತನಾಡುವುದು ಯಾಕೆ? ನಿನ್ನನ್ನು ಸೇರಬೇಕೆನ್ನುವಂತಹ ಬೇಕೆ ಆಗಿದೆ. ವಿಶ್ವಾಸದಿಂದ ನಂಬಿಕೆಯಿಂದ ನನ್ನನ್ನು ಸೇರಿದ್ರೆ ಲೋಕ ಪ್ರಖ್ಯಾತರಾದ, ಲೋಕಕ್ಕೆ ಪೂರಕವಾದ, ಲೋಕಕ್ಕೆ ಶಾಂತಿ ಅನುಭವಿಸುವಂತಹ ಪುತ್ರರತ್ನವನ್ನು ಒದಗಿಸುತ್ತೇನೆ. ಹೆದರಿಕೆ ಆಗುತ್ತಾ ಇದೆ ನನಗೆ. ನಿನಗೆ ಬೇಡಳು ಸುಧತಿಯುತ ಮರುಗಿ ಮದುವೆಯದಿಲ್ಲದೆ ಸುತನನ್ನು ಪಡೆಯುವಾಗ, ಮದುವೆಯದಿಲ್ಲದೆ ಸುತನನ್ನು ಪಡೆಯುವ ಹರವಾರಿನಲ್ಲಿ ಲೋಕವು ತೆರೆಯುವುದು. ಬೆದರುತ ಪದ ಕೆರಗಿ ಬೇಡಲು ಸುಧತಿಯುತ ಮರುಗಿ. ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೆದರಿಕೆ ಆಗುತ್ತಾ ಇದೆ ನನಗೆ. ಭಯಪಡಬೇಡ. ಈ ನಾವಿ ನಡೆಸುವಂತಹ ಕೆಲಸವನ್ನು ಮಾಡುವವಳು ನಾನು. ಯಮುನೆ ನದಿಯ ತಟದಲ್ಲಿ ಯಾರೆಲ್ಲ ಈ ದಡದಿಂದ ಆ ದಡಕ್ಕೆ ಸಾಗುವವರಿದ್ದಾರೋ ಅವರನ್ನೆಲ್ಲರನ್ನು ಸಾಗಿಸುವವಳು ನಾನು. ಬದುಕೆಂಬ ನದಿಯನ್ನೂ ದಾಟಬೇಕು. ನಾವೇ ನಡೆಸುವಂತಹ ಲಕ್ಷ್ಯವೊಂದು ಬಿಟ್ಟರೆ ಬೇರೆ ಯಾವ ಲಕ್ಷ್ಯವೂ ನನಗೆ ಇಲ್ಲ. ಜೀವನದ ಬಗ್ಗೆ ನಾನು ಚಿಂತನೆ ಮಾಡಿದವಳೇ ಅಲ್ಲ. ಸಂತೋಷವೇ. ಆದರೆ ನೀವು ಮಾತ್ರ ಅರ್ಧ ಪಥದಲ್ಲಿ ನಿಲ್ಲಿಸಿ ನಿಮ್ಮದಾದಂತಹ ಮನಸ್ಸಿನ ಬೇಡಿಕೆ ಏನುಂಟೋ ಅದನ್ನೆಲ್ಲವನ್ನು ಹೇಳಿದ್ದೀರಿ. ನನ್ನನ್ನು ಒಡಗೂಡಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ನಿಜ ಮುನಿಪೋತ್ತಮ, ತಾಪಸಿಗಳು ನೀವು, ನಾನೋರ್ವಳು ಮತ್ಸ್ಯಕನ್ಯೆ ಇದ್ದೇನೆ. ಸರಿ, ತಾಪಸಿಗಳಾದಂತಹ ನಿಮ್ಮನ್ನು ನಾನು ಒಡಗೂಡುವುದೆಂದ್ರೆ ಅದರ ಅರ್ಥವೇನು? ಅದಕ್ಕಿಂತಲೂ ಮಿಗಿಲಾಗಿ ಮದುವೆಯಾಗದ ಕನ್ಯೆ ಇದ್ದೇನೆ ನಾನು. ಮದುವೆಯಾಗದ ಹೆಣ್ಣೋರ್ವಳು ದೋಣಿ ಇಳಿದು ಕೈಯಲ್ಲಿ ಒಂದು ಮಗುವನ್ನು ಹಿಡಿದುಕೊಂಡು ಹೋದರೆ ನಾಳೆ ಪ್ರಾಪಂಚಿಕರು ಏನು ಹೇಳುತ್ತಾರೆ, ನನ್ನ ಕನ್ಯತ್ವಕ್ಕೆ ಏನು ಉತ್ತರವನ್ನು ಕೊಡುವುದು? ಹಾಗಾಗಿ ಜನಾಪವಾದ ಕನ್ಯೆಯಾದಂತಹ ನನ್ನನ್ನು ಒಡಗೂಡಬೇಕು ಎನ್ನುವ ಹಾಗೆ ನೀವು ಮನ ಮಾಡಬಾರದು ಮುನಿಗಳೇ. ಕನ್ಯೆಗೆ ಬಿಡುತ್ತಂತೆ ಕುಡಿಯುವುದು ಪಂಡಿತವರಿಗರ ದೀಪವ ತುಜಿಸುತ್ತ ಉನ್ನತ ಪುತ್ರನ ಈವೆ ಸಂತೋಷದಿ ನೀನು ಕನ್ಯೆ. ಹೌದು. ಈ ಮಣ್ಣಿನ ಗುಣ ಅಂತದ್ದು. ಭರತನಾಡಿದಂತಹ ದೇಶ ಭಾರತ. ಸಂಸ್ಕಾರ ಸಂಸ್ಕೃತಿ ಸಾಮಾನ್ಯವಾದ್ದಲ್ಲ. ವಿವಾಹವಾಗದೆ ಮಕ್ಕಳನ್ನು ಪಡೆಯುವಂತಹ ಕ್ರಮ, ಆ ಸಂಸ್ಕಾರ ನಮ್ಮಲ್ಲಿಲ್ಲ. ಅದನ್ನು ಎತ್ತಿ ಹಿಡಿದಳು ನಿನ್ನಂತಹ ನಾರಿ ಮಣಿಯರು ಇನ್ನೂ ಇನ್ನೂ ಮತ್ತು ಮತ್ತು ಈ ಮಣ್ಣಿನಲ್ಲಿ ಜನಿಸಬೇಕು. ಅವರಿಂದ ಈ ಆರ್ಯಾವರ್ತದ ಉದ್ದಗಲಕ್ಕೂ ಕೂಡ ಸಂಸ್ಕಾರ ಸಂಸ್ಕೃತಿ ಮೇಳೈಸಬೇಕು. ಸರಿ, ಅದರ ಪರಿಣಾಮವಾಗಿ ಆ ಲೋಕ ಬೆಳಗಬೇಕು. ಅದನ್ನು ಎತ್ತಿ ಹಿಡಿದೆಯಲ್ಲ ನೀನು. ಯೋಚಿಸಬೇಡ, ಏನು ಭೀತಿ ಬೇಡ. ಒಡಗೂಡಬೇಕು ಅಂತ ಹೇಳಿದೆ. ಒಡಗೂಡುವಲ್ಲಿ ಎರಡು ವಿಧಗಳಿದೆ. ಹೇಗೆ? ಭೂಮಿಯಲ್ಲಿ ಸಂಸ್ಕಾರ ಹೇಗೆ? ಗುರು ಹಿರಿಯರ ಸಮಕ್ಷದಲ್ಲಿ ವಿವಾಹ ಎನ್ನು ನಿಶ್ಚಯಿಸಲ್ಪಟ್ಟು ಗುರು ಹಿರಿಯರ ಸಮಕ್ಷದಲ್ಲಿಯೇ ವಿವಾಹ ಎನ್ನುವಂತಹ ಸಂಸ್ಕಾರಕ್ಕೆ ಒಳಪಡುವುದು. ಹೌದು. ಆಮೇಲೆ ಮಗುವನ್ನು ಪಡೆಯುವುದು.
ಧರ್ಮ ಪ್ರಜಾ ಸಂಪತ್ಸಿದ್ಧ್ಯರ್ಥಂ ಎನ್ನುವಂತಹ ಮನೋಭೂಮಿಕೆ ಅಡಿಯಲ್ಲಿ ಅದನ್ನೇ ಬಯಸಿದ್ದೆ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಪರಾಶರ ಮುನಿ ಸ್ಪರ್ಶ ಮಾಡುತ್ತಾನೆ ವಿನಃ ಸಂಭೋಗವಲ್ಲ. ಬಹಳ ಅಧ್ಯಯನ ಮಾಡಬೇಕು. ನಾನು ಉನ್ನತವಾದಂತಹ ಸಂಸ್ಕಾರಯುತನಾದಂತಹ ಮಗುವೊಂದನ್ನು ಅನುಗ್ರಹಿಸುತ್ತೇನೆ, ಲೋಕಕ್ಕೆ ಪೂರಕವಾಗಿ ವ್ಯವಹರಿಸುತ್ತಾನೆ, ಎಲ್ಲಿ ಅಪವಾದಗಳುಂಟು ಅದನ್ನು ಹೋಗಲಾಡಿಸ್ತಾನೆ, ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗುವಲ್ಲಿ ಸಮರ್ಥನಾಗ್ತಾನೆ. ಅಂತಹ ಮಗುವನ್ನು ಕೊಡಬೇಕಿದ್ರೆ ಯಾರ ಮೂಲಕ ಎನ್ನುವುದು ಮುಖ್ಯವಾಗ್ತದೆ. ನೀನೇ ಸಮರ್ಥನಿದ್ದೀಯ, ಯಾವುದೇ ಕಾರಣಕ್ಕೂ ನಾನು ಸ್ಪರ್ಶ ಮಾಡಿದೆ ಎನ್ನುವ ಮಾತ್ರಕ್ಕೆ ನಿನ್ನ ಕಣ್ಣೆತ್ತ ದಾರಿ ಹೋಗಲಾರದು. ಸರಿ. ಇನ್ನೊಂದು ಭೀತಿ ಜನಾಪವಾದ. ಹೌದು. ನೋಡುವವರು ಏನು ಹೇಳ್ತಾರೆ, ನೋಡುವವರಿಗಾಗಿಯೂ ನಮ್ಮ ಬದುಕಿರಬೇಕು, ನನ್ನನ್ನು ಯಾರು ನೋಡುವುದಿಲ್ಲವೆನ್ನುವಂತಹ ಯೋಚನೆ ಬಿಡಬೇಕು. ಅದಕ್ಕಿಂತಲೂ ಮಿಗಿಲಾಗಿ ನನ್ನದಾದಂತಹ ಈ ಮೈಯಿಂದ ಬರುವಂತಹ ದುರ್ಗಂಧ ಯಾರು ಹತ್ತಿರ ಬರುವುದಿಲ್ಲ. ನಾನು ಬಂದಿನಲ್ಲ, ದುರ್ಗಂಧ ಬಿಡು, ಸುಗಂಧವಾಗ್ತದೆ. ನಾನು ನೋಡಿದ ಕ್ಷಣ ನಿನ್ನ ದೇಹಕ್ಕೆ ಅಂಟಿಕೊಂಡಿರುವಂತಹ ಆ ದುರ್ವಾಸನೆ ಹೋಗಿ ಯೋಜನ ಪರ್ಯಂತ ಉತ್ತಮವಂತಹ ಗಂಧ ಪಸರಿಸುವಂತೆ ಮಾಡ್ತೇನೆ. ಈಗ ಪರಿಮಳ ಬರ್ತೇನೆ ನಾನು. ಹೌದು, ಈಗ ನೀನು ಯೋಜನ ಗಂಧಿ, ಸತ್ಯವತಿಯಾದಂತಹ ನೀನು ಯೋಜನ ಗಂಧಿಯಾಗಿದ್ದಿ, ಮತ್ಸ್ಯಗಂಧಿ ಅಲ್ಲ. ಆದರೆ ಇನ್ನು ಮುಂದೆ ಜನಾಭವಾದ ಅಂತ ಹೇಳ್ತೀಯಲ್ಲ, ನಾವು ಮಧ್ಯಕ್ಕೆ ಬಂದಿದ್ದೇವೆ, ದ್ವೀಪಕ್ಕೆ ಒಳಪಡ್ತದೆ. ಈ ದ್ವೀಪದಲ್ಲಿ ಯಾರು ಕಾಣಂತೆ ಕತ್ತಲ ಮನೆಯನ್ನು ಸೃಷ್ಟಿ ಮಾಡಿ ಒಳಗೊಡ್ತೇನೆ. ಬಾ, ಹೇಗೆ ಪರಿಣಾಮವಾಗಿ ಒಬ್ಬ ಮಗ ಹುಟ್ಟಿದ್ದಾನೆ. ಹುಟ್ಟಿದ ಮಗ ಹೇಗೆ? ಸದ್ಯೋಜಾತ. ಹಾಗಿದ್ರೆ ಯೋನಿ ಸಂಜಾತನಲ್ಲ, ಪರಾಶರ ಮುನಿಯಾದಂತಹ ನನ್ನ ಸ್ಪರ್ಶ ಮಾತೆಯಿಂದ ಸದ್ಯೋಜಾತವಾದಂತಹ ಮಗು ಜನಿಸಿದೆ. ಎದ್ದಾಕ್ಷಣ ಬೆಳೆದಿದ್ದಾನೆ ನೋಡವ. ಹೌದು. ಏನ್ ಹೇಳ್ತಾ ಇದ್ದಾನೆ? ಕಾಲಿಗೆ ಬಂದು ಪಡಬಿಟ್ಟಿದ್ದಾನೆ. ಅಮ್ಮ ಕಷ್ಟ ಕಾಲ ಬಂದಾಗ ನೆನವರಿಕೆ ಮಾಡಿಕೊ ಅಂತ ಹೇಳ್ತಾ ಇದ್ದಾನೆ. ಕರೆಯುವುದಕ್ಕೊಂದು ಹೆಸರಾಗಬೇಕಲ್ಲ. ಹೌದು. ಏನು? ಇನ್ನು ಮುಂದಕ್ಕೆ ಲೋಕವನ್ನು ವ್ಯಾಸ ಎಂದು ಕರೆಯಲಿ, ದ್ವೀಪದಲ್ಲಿ ಹುಟ್ಟಿದ ಕಾರಣ ದ್ವೀಪಾಯನ ಎಂದು ಹೇಳಲಿ, ಕಾಯ ಕಪ್ಪಾದ ಕಾರಣ ಕೃಷ್ಣ ದ್ವೈಪಾಯನ ಎಂದು ಕರೆಯಲಿ. ಇವನೇ ಮುಂದಕ್ಕೆ ಲೋಕಕ್ಕೆ ಪೂರಕವಾದಂತಹ ವ್ಯವಹಾರ ಮಾಡ್ತಾನೆ. ನಿನ್ನ ಆಪತ್ಕಾಲದಲ್ಲಿ ಕಷ್ಟಕಾಲ ನೆರವರಿಕೆ ಮಾಡಿದಾಗ ಒದಗಿ ಬರ್ತಾನೆ. ಶುಭವಾಗಲಿ. ಹಸ್ತಿನಾವತಿಗೆ ಯಾರೆಂಬುದಾಗಿ ತಿಳಿದುಕೊಂಡು ಹಾಗೆಂದುಕೊಳ್ಳಬಹುದು. ವಿಶೇಷವಿದೆ, ವಿಶೇಷವಿದೆ. ಶಾಂತವಾಗುವಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡ ಕಾರಣದಿಂದಲಾಗಿ ಶಂತನು ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದರು. ಯಾರನ್ನು ನಾನು ಸ್ಪರ್ಶಿಸುತ್ತೇನೆಯೋ
ಅವರಿಗೆ ಯೌವನ ಪ್ರಾಪ್ತವಾಗುವಂತಹ ವಿಶೇಷವಾದ ಯೋಗ್ಯತೆ. ಅದೇ ರೀತಿಯಾಗಿ ಧರ್ಮ ಮಾರ್ಗದಿಂದ ಮಾತ್ರ ಅರ್ಥವನ್ನು ಕಾಮವನ್ನು ಗಳಿಸಬಹುದು ಎನ್ನುವಂತಹ ಶಾಸನದೊಂದಿಗೆ ಆಳ್ವಿಕೆಯನ್ನು ನಡೆಸುವ ಕಾರಣದಿಂದಲಾಗಿ ಹಸ್ತಿನೆಯ ಚಕ್ರವರ್ತಿ ಶಂತನು ಮಹಾರಾಜ ಧರ್ಮಾತ್ಮರಿದ್ದಾನೆ, ಸತ್ಯಾತ್ಮರಿದ್ದಾನೆ ಎನ್ನುವ ಹಾಗೆ ಇಡೀ ಪ್ರಪಂಚವೇ ಕೊಂಡಾಡುತ್ತಾ ಇದೆ. ರಾಜಕೀಯ ವಿಚಾರವಾಗಿ ಯೋಚಿಸೋದಿದ್ರೆ ಯಾವುದೇ ಸಮಸ್ಯೆಗಳಿಲ್ಲ. ನನ್ನ ಸಂಸಾರದ ವಿಷಯವಾಗಿ ಯೋಚಿಸುವುದಿದ್ರೆ ಬಹಳ ವಿಶೇಷವಾದ ಘಟನೆಗಳೇ ನನ್ನ ಜೀವನದಲ್ಲಿ ನಡೆದು ಹೋಯಿತು. ಕಾಡಿಗೆ ಬೇಟೆಗಾಗಿ ಹೋದೆ, ಸುಂದರಿಯಾದಂತಹ ಹೆಣ್ಣೋರ್ವಳನ್ನು ಕಂಡೆ. ಅನುರಾಗ ಪರವಶನಾದಂತಹ ನಾನು ಅವಳಲ್ಲಿ ಮದುವೆಯ ಪ್ರಸ್ತಾಪವನ್ನು ಮಾಡಿದೆ. ಆಗ ಅವಳು ಹೇಳಿದಂತಹ ಮಾತು, ನನ್ನನ್ನು ಯಾರು ಎನ್ನುವ ಹಾಗೆ ಕೇಳಬಾರದು, ಅದೇ ರೀತಿಯಾಗಿ ನನ್ನ ಯಾವತ್ತೂ ವ್ಯವಹಾರವನ್ನು ಪ್ರಶ್ನಿಸಬಾರದು ಎನ್ನುವಂತಹ ನಿಬಂಧನೆಗಳೊಂದಿಗೆ ಅವಳನ್ನು ನಾನು ಮದುವೆಯಾದೆ. ಆದರೆ ಏನು ಮಾಡೋಣ, ದಾಂಪತ್ಯ ಜೀವನದ ಪ್ರತೀಕವಾಗಿ ಹುಟ್ಟಿದಂತಹ ಪ್ರತಿಯೊಂದು ಮಗುವನ್ನು ಕೂಡ ಅವಳು ಜಲಕ್ಕೆ ಎಸೆಯುವುದಕ್ಕೆ ಪ್ರಾರಂಭಿಸಿದಳು. 7 ಗಂಡು ಮಕ್ಕಳನ್ನು ಎಸೆಯುವ ಸಂದರ್ಭದಲ್ಲಿಯೂ ನಾನು ಪ್ರಶ್ನಿಸಲಿಲ್ಲ. ಕಾರಣ ಮತ್ತೆ ಏನವಲ್ಲ, ಅವಳ ಮೇಲೆ ಇರುವಂಥ ಅತಿಯಾದ ವ್ಯಾಮೋಹ. 8ನೆಯ ಮಗುವನ್ನು ಎಸೆಯುವ ಸಂದರ್ಭದಲ್ಲಿ ತಡೆದು ಅವಳನ್ನು ಪ್ರಶ್ನಿಸಿದೆ, ಯಾಕೆ ಹೀಗೆ ವ್ಯವಹರಿಸುತ್ತಾ ಇದ್ದಿ ಎನ್ನುವ ಹಾಗೆ ಹೇಳಿದಾಕ್ಷಣ ಅವಳು ಹೇಳಿದಂತಹ ಮಾತು, ನಮ್ಮದಾದಂತಹ ನಿಬಂಧನೆಗಳನ್ನು ನೀನು ಮುರಿದೆ, ನನ್ನನ್ನು ಪ್ರಶ್ನಿಸಿದೆ, ಇನ್ನು ನಿನ್ನೊಂದಿಗೆ ನಾನು ಜೀವಿಸುವುದಕ್ಕೆ ಸಿದ್ಧಳಿಲ್ಲ. ಈ ಮಗುವಿಗೆ ಬೇಕಾದಷ್ಟು ವಿದ್ಯಾಭ್ಯಾಸವನ್ನು ಕೊಡಿಸಿ ನಿನಗೆ ನಾನು ನೀಡುವವಳಿದ್ದೇನೆ ಎನ್ನುವ ಹಾಗೆ ಹೇಳಿ ಅದೃಶ್ಯಳಾದಳು. ಅವಳು ಮತ್ಯಾರೂ ಅಲ್ಲ, ಲೋಕ ಪಾವನೆಯಾದಂತಹ ಗಂಗಾ ಭವಾನಿ ಎನ್ನುವ ಹಾಗೆ ನನಗರ್ಥವಾಯಿತು. ಮಗನಾದಂತಹ ದೇವವ್ರತನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದ್ದೇನೆ. ಹಸ್ತಿನೆಯ ಧರ್ಮ ಸಿಂಹಾಸನದಲ್ಲಿ ಅವನನ್ನು ಕುಳ್ಳಿರಿಸಿದಲ್ಲಿಗೆ ಶಂತನು ಮಹಾರಾಜನಾದಂತಹ ನನ್ನ ಜವಾಬ್ದಾರಿ ಮುಗಿಯುವುದಕ್ಕೆ ಸಾಧ್ಯತೆ ಇದೆ. ಆ ಸಂದರ್ಭವನ್ನು ಕಾಯುತ್ತಾ ಇದ್ದೇನೆ. ಈ ಮಧ್ಯೆ ಕಾಡಿನವರ ಸಮಸ್ಯೆಯನ್ನು ಪರಿಹರಿಸಬೇಕಲ್ಲ, ಬರ್ತೇನೆ ಅಂತ ಹೇಳಿದ್ದೇನೆ. ಇವ ಎಲ್ಲಿದ್ದಾನೆ? ಎದ್ದೇಳು. ಈಗ ಬಂದು ಹೋದದ್ದು ಯಾರು ಅಂತ ಗೊತ್ತಾಯ್ತಾ ನಿನಗೆ? ಇವರೆಲ್ಲ ಇವತ್ತೇನು ಬಂದದ್ದು? ಯಾರು? ವೇಷದವರು. ಯಾವ ವೇಷದವರು? ಅವರು ವೇಷದವರಲ್ಲ, ಅವರ ವೇಷವೇ ಹಾಗೆ. ಅವರು ಕಾಡಿನಲ್ಲಿ ಜೀವಿಸುವವರು. ಹೌದು, ಕಾಡಿನವರು ಪ್ರಾಯಶಃ ಬೆಳಿಗ್ಗೆ ಬಂದದ್ದ ಕಾಣಬೇಕು, ಗಟ್ಟೆ ಹಿಡಿದಲ್ಲ. ಅವರ ಮೈ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಸೊಪ್ಪು ಎಲ್ಲ ಕಟ್ಟಿಕೊಂಡು. ನಮ್ಮಲ್ಲಿ ಆಡುಗಳು ಸ್ವಲ್ಪ ಕಡಿಮೆ ಉಂಟು, ಇಲ್ಲದಿದ್ರೆ ಅವರ ಮಾನ ಮರ್ಯಾದೆ ಎಲ್ಲ ಹೋಗ್ತಿತ್ತು. ಸೊಪ್ಪನ್ನು ತಿಂದಾಕ್ಷಣ ಅವರು ಮತ್ತೆ ಅಲ್ಲಿ ಕಾಣಿಸುವುದಕ್ಕೆ. ಹೌದೇನು? ಅವರ ಕ್ರಮವೇ ಹಾಗೆ. ಬಂದದ್ದು ಒಂದೇ ಉದ್ದೇಶ, ವರ್ಷಂಪ್ರತಿ ನಾನು ಕಾಡಿಗೆ ಹೋಗಿ ಆ ಕಾಡ ಜನರೊಂದಿಗೆ ಒಂದು ದಿನ ಇದ್ದು ಬರುವವ. ಕಾಡಿನಲ್ಲಿ ಒಂದು ದಿವಸ ಅಲ್ವಾ? ಈಗ ಕೆಲವು ವರ್ಷಗಳಿಂದ ರಾಜಕೀಯ ಕಾರಣಗಳಿಂದಾಗಿ ನಮಗೆ ಹೋಗುವುದಕ್ಕಾಗಲಿಲ್ಲ. ಈ ಸಲವೂ ಬರಬೇಕು ಅಂತ ಹೇಳಿದ್ದವರು. ಬರ್ತೇನೆ ಎನ್ನುವ ಹಾಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಹೋಗಬೇಕಲ್ಲ? ನೀನು ನನ್ನೊಂದಿಗೆ ಬರಬೇಕು ಅಂತ. ನೀನು ನನ್ನೊಂದಿಗೆ ಬರಬೇಕು ಅಂತ. ಯಾಕೆ? ಏನು ಉದಾಸೀನ? ನನ್ನೊಂದಿಗೆ ಬರುವುದಕ್ಕೆ ಸಮಾಧಾನ ಇಲ್ವಾ? ಅಯ್ಯೋ, ನಿಮ್ಮೊಂದಿಗೆ ಬರಬೇಕಾದ್ರೆ ಯೋಗ ಬೇಕು, ಭಾಗ್ಯ ಬೇಕು. ಮತ್ತ್ಯಾಕೆ ಉದಾಸೀನ? ಅದಲ್ಲ ದೇವರೇ. ಏನು? ನಾನಂದ್ರೆ ಹೊಸ ಮದುಮಗ ಅಲ್ಲ, ನವ ದಂಪತಿಗಳಾಗಿ ಇರುವಾಗ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 8 ವರ್ಷ. 8 ವರ್ಷ ಕಳೆದ ಮೇಲೂ ನೀನು ನವ ವಿವಾಹಿತ ಅಲ್ವಾ? ನೀವಲ್ವಾ ಮದುವೆ ದಿವಸ ಆಶೀರ್ವಾದ ಮಾಡಿದ್ದು? ಹೇಗೆ? ದಿನಗಳನ್ನು ಹೊಸತರಾಗಿ ನವ ದಂಪತಿಗಳಾಗಿಯೇ ಕಳೆಬೇಕು ಎನ್ನುವ ಹಾಗೆ. ಅದು 10-15 ವರ್ಷ ಆದ್ರೂ ಕೂಡ ನವ ದಂಪತಿಗಳೇ. ಅದೇ ಭಾವನೆ ನಿನಗಿರಲಿ, ಆಕ್ಷೇಪ ಇಲ್ಲ. ಆದ್ರೆ ಒಂದೇ ದಿನದಲ್ಲಿ ಹಿಂದೆ ಬರುವುದಕ್ಕೆ ಅಲ್ಲಿ ಉಳಿದುಕೊಳ್ಳುವುದಕ್ಕಿಲ್ಲ. ಇಲ್ವೇ ಇಲ್ಲ. ಪ್ರಾತಃ ಕಾಲ ಹೋಗುವುದು, ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದು, ಸಂಜೆಗೆ ಮುಂಚಿತವಾಗಿ ಅರಮನೆಗೆ ಬರುವುದು. ಸಿದ್ಧರಿದ್ದೀತಾನೆ? ಹಾಗಾದ್ರೆ ನಾನು ಸಿದ್ಧರಿದ್ದೇನೆ. ಅಲ್ಲಿ ಕಾರ್ಯಕ್ರಮವನ್ನು ಕಂಡ ಮೇಲೆ ನಮ್ಮ ಮನಸ್ಸಿಗೆ ಮುದವಾಯಿತು ಎಂದಾದ್ರೆ ಪಾರಿತೋಷಕಗಳನ್ನು ನೀಡಬೇಕಲ್ಲ, ಸಿದ್ಧಗೊಳಿಸಬೇಕು. ವ್ಯವಸ್ಥೆ ನಾನು ಮಾಡ್ತೇನೆ. ಹಾಗಿದ್ರೆ ತಡ ಯಾಕೆ? ಮುಂದುವರೆಯುವ.
ಕಾಡಿನಲ್ಲಿ ಬೇಟೆಯಾಡುವುದಾದರೂ ಯಾಕೆ ಬೇಕಾಗಿ? ಯಾಕೆ ದೇವ್ರೆ? ಜಿಂಕೆಯ ಕೋಡಿಗಾಗಿಯೋ ಅಲ್ಲ ವ್ಯಾಘ್ರಗಳ ನಖಕ್ಕಾಗಿಯೋ ಆನೆಗಳ ದಂತಕ್ಕಾಗಿಯೋ ನಾವು ಬೇಟೆಯಾಡುವುದಲ್ಲ. ಕಾಡಿನಲ್ಲಿರುವ ಮೃಗಗಳನ್ನು ನಿಯಂತ್ರಿಸುವುದಕ್ಕೆ. ಇಂತಿಷ್ಟು ವಿಸ್ತೀರ್ಣದ ಕಾಡಿನಲ್ಲಿ ಇಂತಿಷ್ಟೇ ಪ್ರಾಣಿಗಳಿರಬೇಕು. ಅವುಗಳಿಂದ ಹೆಚ್ಚಾಯಿತು ಎಂದಾದ್ರೆ ಅವುಗಳು ನಾಡಿಗೆ ಇಳಿಯುವುದಕ್ಕೆ ಪ್ರಾರಂಭ ಮಾಡ್ತದೆ, ನಾಡಿನಲ್ಲಿ ಉಪದ್ರ ಕೊಡುವುದಕ್ಕೆ ಪ್ರಾರಂಭಿಸ್ತದೆ. ಆದ ಕಾರಣವೇ ಮೃಗಗಳ ನಿಯಂತ್ರಣಕ್ಕಾಗಿ ನಾವು ಬೇಟೆಯಾಡಿದ್ದಾಯ್ತು. ಇಲ್ಲೇ ಇರುವುದಲ್ಲ, ನಮ್ಮ ಹಾದಿಯನ್ನು ನಿರೀಕ್ಷೆಯಲ್ಲಿರಬಹುದು. ಮುಂದುವರಿಯೋಣ. ಕೊಂಬು ಕಹನಗಳ ಮೇಳದಲ್ಲಿ ನಡೆದಿದ ನಾಟ್ಯವನು ಹಾಡಿ ಹಾಡಿ ಕುಣಿದು ಹಾಡಿ ಕಾಡು ನಮ್ಮದು
ಕಾರ್ಯಕ್ರಮವನ್ನು ಕಂಡ ಕ್ಷಣ ನನಗೆ ಬಹಳಷ್ಟು ಆನಂದವಾಗಿದೆ. ನನಗೆ ಆನಂದ ಆಗಿದೆ. ನನಗಿಂತ ನೀನು ಶ್ರೇಷ್ಠ ಅಂತ ಹೇಳೋಲ್ಲ. ನನಗೂ ಆನಂದವಾಗಿದೆ. ಇದು ಯಾವ ನಾಟ್ಯ ಅಂತ ಗೊತ್ತಾಯ್ತೇನೋ ನಿನಗೆ? ಇಲ್ಲ. ಇದಕ್ಕೆ ವಿಶೇಷವಾದ ಹೆಸರೇನೂ ಇಲ್ಲ. ಹೆಸರಿಲ್ಲದ ನಾಟ್ಯ, ಗುರು ಇಲ್ಲದಂತಹ ನಾಟ್ಯ. ಗುರು ಇಲ್ಲದೆ ಇವರು ಇಷ್ಟು ಮಾಡಿದ? ಇವರು ಇದನ್ನು ಎಲ್ಲಿಂದ ಕಲಿತದ್ದು ಗೊತ್ತುಂಟ? ಅಮ್ಮ ಎಲ್ಲಿ? ಕೇಂದ್ರದಲ್ಲಿಯಾ? ಆನುವಂಶಿಕವಾಗಿ ಕಲಿತದ್ದು. ಆನುವಂಶಿಕವಾಗಿ ಜನಪದರಿಂದ ಹುಟ್ಟಿಕೊಂಡಂತಹ ಕಲೆ. ಜಾನಪದ ನೃತ್ಯ. ಆದ ಕಾರಣವೇ ಈ ನೃತ್ಯದಲ್ಲಿ ಮಣ್ಣಿನ ಸೊಗಸಿದೆ, ಮಣ್ಣಿನ ಪರಿಮಳವಿದೆ. ಬಹುಮಾನ ಕೊಡಬೇಕಲ್ಲ? ಕೊಡು ಕೊಡು. ಎಲ್ಲ ವ್ಯವಸ್ಥೆ ಮಾಡಿ ತಂದಿದೆ. ಇವರಿಗೆ ಬೇಕಾಗಿ ಹೊಸ ಹೊಸದ್ದು ನಾವು ಖರೀದಿ ಮಾಡಿ ತಂದದ್ದು. ಬಿಲ್ಲು ಬೇಕಾ? ಏನು ಇನ್ನು ಬೇಟೆಯಾಡುವುದಕ್ಕಿಲ್ಲ. ಆದ ಕಾರಣ ಬಿಲ್ಲು ನಿನ್ನಲ್ಲೇ ಇರಲಿ. ಬೇರೆ ಯಾರಿಂದ? ಯಾರಿಂದಲೂ ಆದೀತು. ಇದು ನಿಮ್ಮದೊಂದು. ಕೊಟ್ಟು ಬಿಡು, ಕೊಟ್ಟು ಬಿಡು. ಈಗ ನಮ್ಮನ್ನೆಲ್ಲ ರಂಜಿಸಿದಂತ ಪುಟಾಣಿಗಳಿಗೆ ಯಾರು ಇಲ್ಲಿ ಪುಟಾಣಿಗಳು? ಯಾರು? ಎಲ್ಲ ಯುವಕ ಯುವತಿಯರು. ನೋಡುವುದಕ್ಕೆ ಕಾಣುವುದಕ್ಕೆ ಮಾತ್ರ. ಇವರಿಗೆ ಒಂದು ಬಹುಮಾನ, ಬನ್ನಿ ನೆನಪಿನ ಕಾಣಿಕೆ. ಒಳ್ಳೆ ನಾಟ್ಯವನ್ನು ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ನೃತ್ಯ. ಹೌದು, ಸಂತೋಷ ಆಯ್ತು. ನೋಡುವಾಗ ಹೆಣ್ಣಿನಾಗೆ ಇದ್ದಾರೆ. ಹೆಣ್ಣಿನ ಹಾಗಲ್ವ? ಅವಳು ಹೆಣ್ಣೆ ಅಲ್ಲ. ಯಾಕೆ? ಎಣ್ಣೆ ಅಲ್ಲ. ಎಣ್ಣೆ ಅಲ್ವನ? ಹೆಣ್ಣು ಹೆಣ್ಣು ಹೆಣ್ಣಲ್ಲ ಮತ್ತೇನು? ಅಪ್ಸರೆ. ಓ ಹಾಗೆ. ಅಪ್ಸರೆ ವಿಶೇಷವಾದ ಸೌಂದರ್ಯ, ವಿಶೇಷವಾದಂತಹ ಸೌಂದರ್ಯ. ಮೇಲೆ ದೇವಲೋಕದಲ್ಲಿ ಹೋಗುತ್ತಿರುವಂತಹ ಅಪ್ಸರೆ, ಅದರಲ್ಲಿ ಒಂದು ಗಿಡ್ಡ ಜಾತಿಯ ಅಪ್ಸರೆ ಹೋಗುವಾಗ ಮೇಲಿಂದ ಬಿದ್ದದ್ದ. ಗಿಡ್ಡ ಜಾತಿ ಅಂತ ಯಾಕೆ ಹೇಳಿದ್ದೇನೆ? ಎತ್ತರ ಅಷ್ಟೇ ಅಲ್ಲ. ಯಾರು ಹೇಳಿದ್ದು? ಅವಳು ಸರಿ ಇದ್ದಾಳೆ, ನೀನು ಸ್ವಲ್ಪ ಉದ್ದ ಇದ್ದಿ. ಹಾಗೆ ಅವಳು ಆ ರೀತಿ ಕಾಣಿಸುವುದು. ಪರಿಹಾಸ್ಯ ಮಾಡಬಾರ್ದು. ಎಲ್ಲ ಹೇಳಿದ್ದು. ಉದ್ದ ಆಗ್ತಿದ್ರೆ ಉಂಟಲ್ಲ, ಇವರ ಪ್ರತಿಭೆಯನ್ನು ಮೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯ. ಈಗೇನು ಕಡಿಮೆ ಉಂಟಾ? ಅದ್ರಲ್ಲಿಯೂ ಕೂಡ ತೋರಿಸ್ತಿದ್ದಾರಂತ ಅಲ್ವಾ? ಮತ್ತೆ ತೊಂದ್ರೆ ಅಲ್ಲ. ಸರಿ ದೇವ್ರೆ, ಇಂತಹ ನಾಟ್ಯವನ್ನು ಮನೋರಂಜನೆಯನ್ನು ನೀಡಿದಂತ ಇವರಿಗೆ ಒಂದು ಬಹುಮಾನ, ಒಂದು ಹೆಣದ ಸೀರೆಯನ್ನು ನೀಡುವುದು. ಅಪಶಕುನದ ಶಬ್ದ ಬರಬಾರದ ದೇವ್ರೆ. ಹೆಣದ ಸೀರೆ ಅಲ್ಲ, ಹೆಣೆದ ಸೀರೆ. ಹೆಣೆದ ಸೀರೆ, ಮಗ್ಗದ ಸೀರೆ, ಅಗ್ಗದ ಸೀರೆ, ನೇಯ್ಗೆ ಸೀರೆ. ನೇಯ್ಗೆ ಸೀರೆ. ನೇಯ್ಗೆ ಸೀರೆಯನ್ನು ನೀಡುವುದರ ಮೂಲಕ ಇವರನ್ನು ಗೌರವಿಸಲಾಗುವುದು. ಚಪ್ಪಾಳೆ. ಇನ್ನಷ್ಟು ನಿಮ್ಮ ಪ್ರತಿಭೆಗಳು ಹೊರಗೆ ಬರಬೇಕು, ಇನ್ನಷ್ಟು ನೀವು ಬೆಳಗಬೇಕು ಎನ್ನುವುದಾಗಿ ನಮ್ಮೆಲ್ಲರ ಆಶಯ. ಬನ್ನಿ, ಇದು ಮತ್ತೊಬ್ಬರಿಗೆ. ಬಲಬಾ ಬಲಬಾ. ಏನು ಹೇಳ್ತಾ ಇದೀಯ? ಫಲ, ಭಾವ. ಓ ಫಲ, ಭಂಗಿ, ಭಾವ ಸ್ಫುರಿಸುತ್ತಾ ಇತ್ತು. ಮತ್ತೆ ಏನು ನಾಟ್ಯ, ಏನು ಭಾವನೆ, ಅದ್ಭುತವಾದಂತಹ ಪ್ರತಿಭೆ. ಸರಿ, ಇವರಿಗೆ ಹುಳದ ಸೀರೆಯನ್ನು ನೀಡಿ. ಏನು ಹೇಳ್ತಾ ಇದ್ದೀಯ? ಹುಳದ ಸೀರೆ ಉಂಟೆ? ರೇಷ್ಮೆ ಹುಳದ ಸೀರೆ. ರೇಷ್ಮೆ ಹಾಗೆ ಹೇಳುವ ಕ್ರಮ ಇಲ್ಲ. ರೇಷ್ಮೆ ಸೀರೆ ಅಷ್ಟು ಹೇಳಿದ್ರೆ ಸಾಕು. ರೇಷ್ಮೆ ಸೀರೆಯನ್ನು ನೀಡಿ ಗೌರವಿಸಲಾಗುವುದು. ಚಪ್ಪಾಳೆ. 2 ಬಣ್ಣದಲ್ಲಿ ಲಭ್ಯ. 2 ಬಣ್ಣ? ಹೌದು. ಒಂದೇ ಕಾಣ್ತಾ ಉಂಟು. ಕೆಂಪುಂಟಲ್ಲ, ನಿಮ್ಮ ಗುಡಿಸಲಿಗೆ ಹೋಗಿ ಒಮ್ಮೆ ನೀರಿಗೆ ಹಾಕಿ ಬಿಳಿ ಆಗ್ತದೆ. ಏನೋ ಗುಣಮಟ್ಟ ಇಲ್ಲ ಅಂತ ಹೇಳುವುದ ನೀನು? ಗುಣಮಟ್ಟ ಇಲ್ಲ ಅಂತ ಅಲ್ಲದೇವರೇ, ಮತ್ತೆ ಬಿಳಿ ಆಗ್ತದೆ. ಮತ್ತೆ ಒಣಗಿಸುವುದಕ್ಕೆ ಹಾಕಿ ಒಣಗಿದ ಮೇಲೆ ಯಥಾ ಬಣ್ಣಕ್ಕೆ ಬರುತ್ತದೆ. ಅಂತಹ ವಿಶೇಷ ಗುಣವುಳ್ಳ ವಿಶೇಷ ಗುಣವುಳ್ಳಂತಹ ಸೀರೆ ಸಾಮಾನ್ಯವಾಗಿ ಸಿಗುವುದಿಲ್ಲ. ಅದರಲ್ಲಿ ಎಲ್ಲ ಉಂಟು, ಕುಪ್ಪಸ ಅದೆಲ್ಲ ಉಂಟು. ಆಯ್ತಾ? ಇನ್ನು ಹೆಣ್ಣು ಮಕ್ಕಳಿಗೆ ಆಯ್ತು. ಗಂಡು ಮಕ್ಕಳಿಗೆ ಸೀರೆ ಅವಶ್ಯಕತೆ. ಸೀರೆ ರವಕ್ಕೆ ಕೊಟ್ರೆ ಅವರು ಹಾಗಿದ್ರೆ ಏನು ಕೊಡುವುದು? ಗಂಡು ಮಕ್ಕಳ ಮುಖದಲ್ಲಿ ನಗು ಬರ್ಬೇಕಾ? ಮಾಲೆ ಆಗ್ಬೇಕು. ಏನು ಹೇಳ್ತಾ ಇದ್ದಿ? ಮಾಲೆ. ಮಾಲೆಯನ್ನು ಕೊಡಬೇಕು ಅಂತ ಹೇಳು. ಮುತ್ತಿನ ಮಾಲೆ ಅಂತ ಹೇಳಿದ್ರೆ ಹೊಣ್ಣಿನ ಅರ್ಥ ಆಗ್ಲಿಕ್ಕಿಲ್ಲ. ಮಾಲೆ, ಹಾರ, ಮುತ್ತಿನ ಹಾರ. ಸರಿ, ಬರಬೇಕು. ಸಣ್ಣ ನಮ್ಮದ್ರಲ್ಲಿ ಒಂದು ಅರಳುವ ಪ್ರತಿಭೆ ಆಗಲಿ. ಏನು ಇರುವುದರಲ್ಲಿ ಒಂದು ಸಣ್ಣ ಕುಡಿಯುವರು.
ಏನು ಸಣ್ಣ ಕುಡಿ. ಸಣ್ಣ ಕುಡಿ. ಹೌದು. ಬೆಳೆದು 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 ದೊಡ್ಡ ರಣ್ಣ ದೊಡ್ಡ ಒಂದು ಕಲಾವಿದ ಆಗುತ್ತಾರೆ ಎನ್ನುವಂತ ಭರವಸೆ ಉಂಟು. ಯಾಕಂದ್ರೆ ಅಷ್ಟೊಂದು ಕುಣಿತಾರೆ, ಅಷ್ಟೊಂದು ಹಾಡ್ತಾರೆ, ಅಷ್ಟೊಂದು ಪಾಪ ಅವನ ಚಲನವಲನದಲ್ಲಿಯೇ ನಾನು ಅರ್ಥ ಮಾಡಿಕೊಂಡಿದ್ದೆ. ಹೌದು, ಒಳ್ಳೆ ಭವಿಷ್ಯ ಉಂಟು. ಮೊನ್ನೆಂದ ಎಷ್ಟು ಆಡಿದ್ದಾರೆ ಗೊತ್ತುಂಟ, ಎಲ್ಲೆಲ್ಲ ಆಡ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ. ಇವರ ಮತ್ತೆ ಇವರದ್ದು ಸಾಮಾನ್ಯ ಅಲ್ಲ, ಇವರ ಕೇವಲ ಇದು ನೃತ್ಯ ಅಲ್ಲ, ಮತ್ತೆ ಜಿಂಕೆ ನೃತ್ಯ, ಕುದುರೆ ಇವರ ವಿಶೇಷ ಅಲ್ಲ. ಮತ್ತೆ ಮತ್ತೆಂತದ್ದು ಒಂದೊಂದು ಬಗೆದ ವೇಷ, ಆ ಬಗ್ಗೆ ಬಾರಿ ಅಧ್ಯಯನ ಸಂಶೋಧನೆ ಮಾಡ್ತಾರೆ. ಬೆಳಿಗ್ಗೆ ಎದ್ರು ಕುದುರೆಗಳು ಎಲ್ಲಿ ಓಡ್ತದಂತ ನೋಡಿ ಅದರ ಹಿಂದೆ ಹೋಗಿ ಅದು ಚಲನವಲನೆಲ್ಲ ಬೇಕಲ್ಲ. ಇನ್ನು ಜಿಂಕೆಗಳು ಎಲ್ಲೆಲ್ಲ ಉಂಟು ಅಂತ ಈಗ ಕತ್ತುದ್ದ ಮಾಡಿ ಅವುಗಳ ಹೇಗೆ ಅದನ್ನೆಲ್ಲ ಅನುಸರಣೆ ಮಾಡಿ ಭಾರಿ ಒಂದು ಅದ್ಭುತ ಪ್ರತಿಭೆ ನಮ್ಮಲ್ಲಿ ಈ ಕೂಟದಲ್ಲಿ ಇದ್ದಾರೆ ಎನ್ನುವ ಹಾಗೆ ನಮಗೆ ಹೆಮ್ಮೆ ಆಗ್ತಾ ಉಂಟು. ಇನ್ನಷ್ಟು ಬೆಳಗಬೇಕು ಇವರು, ಇನ್ನಷ್ಟು ಉನ್ನತಿಯ ಸ್ಥಾನವನ್ನು ಏರಬೇಕು ಎನ್ನುವ ಆಶಯದೊಂದಿಗೆ ಇವರಿಗೆ ಒಂದು ಮುತ್ತಿನ ಹಾರವನ್ನು ನೀಡಿ ಗೌರವಿಸಲಾಗುವುದು. ಚಪ್ಪಾಳೆ. ಇನ್ಯಾರಿಗೆ? ಇದು ಇವರು ಪಾಪ ನೋಡುದಕ್ಕೆ ಹೀಗಿದ್ರು ಕೂಡ ಇವರು ಒಂದೊಂದು ಮಾಡ್ತಾರೆ. ಏನು ಮಾಡ್ತಾರೆ? ಅಲ್ಲ, ಅಷ್ಟು ಕಲೆ ಉಂಟು. ಬಿತ್ತಲ್ಲ ಅದು ಬೇರೆ, ಅಷ್ಟು ಕಲೆ ಅವರ ಪ್ರತಿಭೆ ಉಂಟು, ಭಯಂಕರ ವೇಷ. ಯಾವುದು ವೇಷಕ್ಕೂ ಕೂಡ ಅನೇಕ ವೇಷ ಮಾಡಿದ್ದಾರೆ. ಈಗ ಮಾತ್ರ ಇದು ಪುರುಷ ವೇಷದ್ದು ಬಿಟ್ಟು ಸ್ವಲ್ಪ ಸ್ತ್ರೀ ವೇಷದ ಕಲೆ ವಾಳ್ತಾ ಇದ್ದಾರೆ. ಇವತ್ತು ನೋಡಿ ಇಷ್ಟುದ್ದದು ಚೌರಿ ಇಟ್ಕೊಂಡು ಬಂದಿದ್ದಾರೆ, ಇಷ್ಟುದ್ದ ವೇಷ ಮಾಡುವುದಕ್ಕಂತ. ಇವರ ವೇಷಕ್ಕೆ ಅನೇಕರು ನೋಡಿ ಮನಸೋತು ಬಿದ್ದಿದ್ದಾರೆ. ವೇಷ ಆಗಿ ಇವರು ಎಷ್ಟು ಸರಿ ಬಿದ್ದಿದ್ದಾರೆ. ಆದ್ರೂ ಕೂಡ ಕಲೆಯ ಬಗ್ಗೆ ಒಂದು ಅಭಿರುಚಿ ಉಂಟು, ಕಲೆಯನ್ನು ಒಂದು ತೊಡಗಿಸಿಕೊಳ್ಳಬೇಕೆನ್ನುವಂತ ಉತ್ಸಾಹ ಉಂಟು. ಅಂತ ಪ್ರತಿಭೆಗಳು ಬರಬೇಕು, ಇನ್ನಷ್ಟು ಬೆಳಗಬೇಕು. ಇವರಿಗೆ ದೇವರ ಆಶೀರ್ವಾದ ಇನ್ನಷ್ಟು ಇರಲಿ ಎನ್ನುವುದರೊಂದಿಗೆ ಗುರಿಯನ್ನು ತಲುಪುವಾಗ ಕೆಲವು ಸಲ ಬೀಳಬೇಕಾಗಿ ಬರ್ತದೆ, ಕೆಲವು ಸಲ ಏಳಬೇಕಾಗಿ ಬರ್ತದೆ. ಅಂತೂ ಗುರಿಯನ್ನು ತಲುಪಿದ್ರೆ ನಾವು ಬಿದ್ದು ಎಷ್ಟು, ನಾವು 2-3 ದಿವಸ ಅಲ್ಲೇ ಇದ್ದೇವೆ. ಮತ್ತೆ ಆ ಚಪ್ಪಾಳೆ. ಇನ್ನು ಬೇಕಾದದ್ದು ದವಸ ಧಾನ್ಯಗಳು, ಫಲವಸ್ತುಗಳು ಕಾಡಿನಲ್ಲಿ ನಿಮಗೆ ಬೇಕಷ್ಟು ಉಂಟು. ನಿಮ್ಗೆಲ್ಲ ವ್ಯವಸ್ಥೆ ಮಾಡಿ ಆಗಲಿ, ನಮಗೆ ಸಮಾಧಾನವಾಗಿದೆ. ಕಾಡಿನಲ್ಲಿ ನಿಮಗೇನಾದರೂ ಸಮಸ್ಯೆಗಳು ಕಾಣಿಸಿಕೊಂಡ್ರೆ ನಮಗೆ ತಿಳಿಸತಕ್ಕದ್ದು ಪರಿಹಾರ ಮಾಡ್ತೇವೆ. ಕಂದ ಮೂಲವ್ಯಾಧಿಗಳು ಉಂಟು. ಏನು ಕಂದ ಮೂಲಾದಿಗಳು ಸರಿ ಎಲ್ಲ ಉಂಟು. ಅಲ್ಲಿ ಬೇಕಾದಷ್ಟು ಪಾಪ ನೋಡುವಾಗ ಒಮ್ಮೊಮ್ಮೆ ಬೇಸರ ಆಗ್ತದೆ. ಕಾಡಿನ ಅವಕಾಶ ಇಲ್ಲ, ಹೇಳಿದೆ ಅಲ್ಲ, ಆಗಾಗ ಬರಬಹುದು ಎನ್ನುವ. ಹಾಗಿದ್ರೆ ಕಾಡಿಗೆ ಬಂದಂತಹ ಉದ್ದೇಶ ಸಫಲವಾಗಿದೆ. ಕಾಡಿನಲ್ಲಿ ಅಂದ್ರೆ ಕೆಲವೊಮ್ಮೆ ಎಂತ ಕುಡಿಲಿಕ್ಕೆ ಎಂತ ಸಿಗುದಿಲ್ಲ. ಆದಷ್ಟು ಬೇಗನೆ ಪುರವನ್ನು ಸೇರಿಕೊಳ್ಳಬೇಕಾಗಿದೆ. ಏನದು ಕೇಳಿಸುತ್ತಾ ಇರುವುದು? ಶಿಶುವಿ ಮುಮ್ಮಳಿಗೆ ದಾರಿಯರ ಸುತ ಭೂಪ ಮುಂದುವರಿಯೋಣ. ಕಳೆ ದೃಷ್ಟಿಯಲ್ಲಿ ಯುದ್ಧ ದ್ವಿಜ ಸಿಂಧು ಮನಸಿ ಚಿಂತಿಸುತ್ತಾಗ ಅರಸನ ತನ ಎಂಗೆ ಕೃಪಗಳು ಬೆದರಿಟ್ಟು ದಯೆಯು ವನಿತೆಗಿತ್ತನು ನಾಮ. ಹೌದೇನು? ಮಕ್ಕಳಾಡುವಂತಹ ಶಬ್ದ ಕೇಳಿ ಅರಸುತ್ತಾ ಈ ಕಡೆಗೆ ಬಂದ್ರೆ ಆ ಪೊದರಿನ ಎಡೆಯಲ್ಲಿ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಜವಳಿ ಅವಳಿ ಜವಳಿ ಸರಿಯಾಗಿ ನೋಡಿದ್ರೆ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದಂತಹ ಮಕ್ಕಳ ಹಾಗೆ ಕಾಣಿಸುತ್ತಾ ಇದೆ. ನನ್ನಷ್ಟಕ್ಕೆ ನಾನು ಯೋಚಿಸುವುದು, ಯಾವ ತಾಯಿ ಯಾವ ಉದ್ದೇಶದಲ್ಲಿ ಈ ಕಾಡಿನಲ್ಲಿ ಈ ಮಕ್ಕಳನ್ನು ತ್ಯಜಿಸಿದಳೋ ನನಗೆ ಅರ್ಥವಾಗುತ್ತಾ ಇಲ್ಲ. ಬೇಸರ ಆಗುತ್ತದೆ ದೇವರೇ. ಯಾಕೋ? ಎಂತ ನಿಷ್ಕರುಣಿಯಪ್ಪ ಆ ಮಾತೆ. ಅವಳ ಹೊಟ್ಟೆಯಲ್ಲಿ ಇರುವುದು ಕರುಳು ಅಲ್ಲ ಕಬ್ಬಿಣದ ಸರಳು ಅಂತ ಗೊತ್ತಾಗುದಿಲ್ಲ. ಯಾಕೆ ಹೇಳ್ತಾ ಇದ್ದಿ? ಅಲ್ಲದೆ ಹೋದರೆ
18 ತಿಂಗಳು ಹೊತ್ತು ಹೆತ್ತಂತ ಈ ಮಗು ಏನು ಹೇಳ್ತಾ ಇದ್ದೀಯಾ? 9 ತಿಂಗಳಲ್ವೇನೋ? 18 ತಿಂಗಳು ತಾಯಿಯಾದವಳು ಮಗುವನ್ನು ಹೊಟ್ಟೆಯಲ್ಲಿ ಹೊರ್ತಾಳ? ಇಲ್ಲ. ಮತ್ತೆ 18 ತಿಂಗಳು ಏನಂತ? 9 ಅಂತ ಗೊತ್ತುಂಟು ದೇವರೇ. ಮತ್ತೆ ಯಾಕೆ 18? ಮಕ್ಕಳು 2 ಇಲ್ವಾ? 9 ನಾನು ಕೂಡಿಸಿ ಹೇಳಿದ್ದು. 2 ಮಗುವನ್ನು ಪ್ರತ್ಯೇಕವಾಗಿ ಹೊಟ್ಟೆಯಲ್ಲಿ ಆರೈಕೆ ಮಾಡುವುದಲ್ಲ. ಅವಳಿ ಮಕ್ಕಳು ಎಂದಾದ ಮೇಲೆ ಒಂದಾಗಿಯೇ ಹೊಟ್ಟೆಯಲ್ಲಿರುವುದು. 9 ತಿಂಗಳೇನು? ಆದರೆ ಯಾವ ತಾಯಿಯನ್ನು ನಾವು ಏನೂ ಅರಿಯದೆ ದೂಷಿಸಬಾರದು. ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಮಕ್ಕಳನ್ನು ತ್ಯಜಿಸಿದ್ದಾಳೋ ಏನೋ ನಮಗೆ ಅರ್ಥವಾಗುತ್ತಾ ಇಲ್ಲ. ಹಾಗೆಂದು ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗುವುದಕ್ಕೆ ಅರ್ಥ ಉಂಟು? ನೇರವಾಗಿ ಪುರಕ್ಕೆ ಕೊಂಡು ಹೋಗುವುದು. ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚಿಸಬೇಕು. ಆದ್ರೆ ಈ ಮಕ್ಕಳಿಗೆ ಮೊದಲಾಗಿ ಒಂದು ಹೆಸರಿಡಬೇಕಲ್ಲ. ಅರಮನೆಯಲ್ಲಿ ಅದ್ದೂರಿಯಾಗಿ ಎಲ್ಲರನ್ನು ಕರೆಯುವ. ಅರಮನೆಯಲ್ಲಿ ಅದ್ದೂರಿಯಾಗಿ ಹೆಸರನ್ನು ಇಡೋಣ. ಆದ್ರೆ ಇಲ್ಲೇ ಒಂದು ಹೆಸರನ್ನು ಸೂಚಿಸಬೇಕು. ಹೌದು. ಏನು ಇಡುವುದು ಈ ಮಕ್ಕಳಿಗೆ? ಏನೇ ಇರಲಿ ದೇವರೇ, ಈ ಮಕ್ಕಳು ಪಾಪ ದಾರಿ ಬದಿಯಲ್ಲಿ ಬಿದ್ದು ಈ ಕಾಡು ಪ್ರಾಣಿಗಳ ಬಾಯಿಗೆ ಆಹಾರವಾಗಿ ತುತ್ತಾಗುವ ಮೊದಲು ನಿಮ್ಮ ಕಣ್ಣಿಗೆ ಕಾಣ ಸಿಕ್ಕಿತಲ್ಲ. ಸಿಕ್ಕಿದ ಮೇಲೆ ಈ ಮಕ್ಕಳಿಗೆ ಒಂದು ಉಜ್ವಲವಾದಂತಹ ಭವಿಷ್ಯ ಉಂಟು. ಹೇಗೆ? ನಿಮ್ಮ ಕೃಪಾ ಕಟಾಕ್ಷದಿಂದಲಾಗಿ ಈ ಮಕ್ಕಳು ಮುಂದಕ್ಕೆ ಒಳ್ಳೆಯ ಸ್ಥಾನಮಾನವನ್ನು ಅಲಂಕರಿಸ್ತಾರೆ ಎನ್ನುವ ಹಾಗೆ ನನಗೆ ವಿಶ್ವಾಸ ಉಂಟು. ಹಾಗಂತ ಮಕ್ಕಳಿಗೆ ಹೆಸರೇ ನೀಡುವ ಅಂತ ಆಲೋಚಿಸುವಾಗ ಈ ತಲೆಗೆ ಎಂತದ್ದು ಹೊಡೆಯುವುದಿಲ್ಲ. ಹೀಗೆ ಹೆಸರನ್ನು ನೀಡೋಣ. ಆ ಗಂಡು ಶಿಶುವಿಗೆ ಕೃಪಾ ಎನ್ನುವ ಹಾಗೆ ನಾಮಕರಣ ಮಾಡೋಣ. ನಿಮ್ಮ ಕೃಪಾ ಕಟಾಕ್ಷದಿಂದಲಾಗಿ ಕೃಪಾ. ಹೌದು, ಒಳ್ಳೆ ಹೆಸರು. ಸರಿ. ಏನಮ್ಮ ಯಾರಲ್ಲಿ ಮಾತಾಡ್ತಾ ಇದೆಯಾ? ಹೆಣ್ಣು ಮಗು. ನಿನಗೆ ಬಾಲ ಭಾಷೆ ಬರ್ತದೆ? ಏನು ಕೇಳ್ತಾ ಇದೆ? ಅದು ಹೇಳುದು ಅಣ್ಣನಿಗೆ ಹೆಸರಾಯ್ತು, ನನಗೆ ಹೆಸರಿಡ್ಲಿಲ್ಲ ಅಂತ. ಹಾಗಿದ್ದರೆ ಹೆಣ್ಣು ಶಿಶುವಿಗೆ ಕೃಪಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿ. ಕೃಪಾ ಕೃಪಿ, ಒಳ್ಳೆ ಹೆಸರು ಮಾತು. ಅರಮನೆಗೆ ಕೊಂಡು ಹೋಗಿ ಪೋಷಿಸೋಣ. ನೀನು ಈಗ ಈ ಮಕ್ಕಳನ್ನು ಅರಮನೆಗೆ ಕೊಂಡು ಹೋಗಬೇಕು. ನಾನು ಈ ಕ್ಷಣದಲ್ಲಿ ಬರುವುದಿಲ್ಲ, ಆಮೇಲೆ ಬರ್ತೇನೆ. ಯಮುನೆಯ ದಡದಲ್ಲಿ ಸ್ವಲ್ಪ ಸಂಚಾರ ಮಾಡಬೇಕು ಎನ್ನುವಂತ ಆಕಾಂಕ್ಷೆ ನನಗೆ. ಹಾಗಿದ್ರೆ ನೀನು ಮುಂದುವರಿತೇನೆ. ಯಮುನೆಯ ಭೂಭುಜನು ಮುದದಿ ಸ್ಮರಣಂದಿ ಗುರಿ ಭೂಭುಜನು ಮುದದಿ ಯಾರು ನೀನೆಲೆ ಯಾರು ಜೋದಿಕೆ ಆ
ಮನಸೂರೆಯಾದುದು ಮಾರನ ರಗಿನಿ ಮಾರನ ರಗಿನಿ ಮಾರನ ರಗಿನಿ ಮಾರನ ರಗಿನಿ ಮಾರಿ ಸತ್ತುಣಿಗೆ ಜಗತಿ ಗಜಗತಿ ಗೋರಿ ನಡೆಯುವ ಪ್ರೇರವಾಕಿನಿ ಗಜಗತಿ ತೋರಿ ನಡೆಯುವ ಪ್ರೇರವಾಕಿನಿಯೇ ಗಂಧವ ಬೀರಿ ಮಗ ಸಿಂಗಾರ ಕಲ್ನಿ ಚಾರ ಬಾಲಿಕೆಯೇ ಯಾರು ನೀನೆಯ ಯಾರು ರಜಾಂಬಕಿಯೇ ಸೂರ್ಯನುದು ಮಾರನಾಗಿ ನಾರಿದ ದುನಿಯೇ ನಾವಿಕರ ಮಧ್ಯೆ ಕಂಗಳಿಸುವಂತಹ ಓ ಸುಂದರಿ, ಏನು ನಿನ್ನನ್ನು ಕಂಡಾಕ್ಷಣ ನಾನಾ ರೀತಿಯ ಹೆಸರುಗಳಿಂದ ನಿನ್ನನ್ನು ಸಂಬೋಧಿಸಬೇಕು ಎನ್ನುವ ಹಾಗೆ ನನಗೆ ಮನವಾಗುತ್ತಾ ಇದೆ. ಹೌದೇ? ಚಂದ್ರಿಕೆಯ ಹಾಗೆ, ಅದೇ ರೀತಿಯಾಗಿ ಸ್ವೇರಮುಖಿ, ಗಜಗಾಮಿನಿ, ಈ ರೀತಿಯಾಗಿ ಎಲ್ಲ ನಿನ್ನನ್ನು ಸಂಬೋಧಿಸಬಹುದು. ಅಂದ್ರೆ ವಿಶೇಷವಾದ ಸೌಂದರ್ಯ ನಿನ್ನದು. ಕೇವಲ ಶರೀರದ ಸೌಂದರ್ಯದಿಂದ ನಾನು ಆಕರ್ಷಿತನಾದವನಲ್ಲ. ಮತ್ತೆ ನಾನು ಈ ಕಡೆಗೆ ಬರುವುದಕ್ಕೆ ವಿಶೇಷವಾದ ಬೇರೆ ಒಂದು ಕಾರಣ ಇದೆ. ಏನದು? ನಿನ್ನ ಶರೀರದಿಂದ ಹೊರಸೂಸುವಂತಹ ಸುಗಂಧ, ದಿವ್ಯಗಂಧ, ಭವ್ಯಗಂಧ, ದೇವ ಸುಗಂಧ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆ ಕಾರಣದಿಂದಲೇ ಇಲ್ಲಿಯವರೆಗೆ ನಾನು ಬರಬೇಕಾಗಿ ಬಂತು. ಸುಗಂಧವನ್ನು ಬೀರುವಂತಹ ಓ ನಾರೀಮಣಿ, ನೀನು ಯಾರು? ಇಲ್ಲೇನು ಮಾಡುತ್ತಾ ಇರುವೆ? ನಿನ್ನ ಮನೆಯಲ್ಲಿ ಹೆಸರೇನು? ಸಕಲ ವೃತ್ತಾಂತಗಳನ್ನು ಹೇಳಬಹುದೇ? ಓ ಶಶಿಕುಲ ಮೌಳಿ, ಶಶಿಕುಲ ಮೌಳಿ ನಮನಗಳು, ಶಶಿಕುಲ ಮೌಳಿ ನಮನಗಳು, ನಮನಗಳು ವಿಷಯ ಬೇಡುವೆ ನಿನ್ನ ಕೇಳು ಕೃಪಾಡು, ಎನ್ನ ವಿಷಯ ಬೇಡುವೆ ನಿನ್ನ ಕೇಳು ಕೃಪಾಡು. ಮತ್ತೆ ಬೆಸರಿನ ಯೋಜನ ಗಾಂಧಿಯಂತಿಹುದು, ಎಲ್ಲ ಬೆಸರ ಯೋಜನ ಗಾಂಧಿಯಂತಿಹುದು.
ದೇವದ ಶರಕಲಿಯಹುದು ಮತ್ತೆ ಹೆಸರನ್ನ ಯೋಜನದಲ್ಲಿ ಎಂದಿಗೂ ನನ್ನ ಪರಿಚಯ ನಿನಗಾಗಿದೆ. ಹಸ್ತಿನಾವತಿಯ ಚಕ್ರವರ್ತಿಗಳು ನೀವು. ಓಹೋ, ತಿಳಿದು ಬಿಡಿದ್ದೇನೆ. ಹಾಗಿದ್ರೆ ಚಕ್ರವರ್ತಿಗಳನ್ನು ನೀನು ಅರ್ಥ ಮಾಡಿಕೊಂಡೆ. ಹೌದು, ಸಂತೋಷ. ನನ್ನ ಪರಿಚಯ ನಿಮಗಾಗ್ಲಿಲ್ಲ ಅಂತ ಕಾಣುತ್ತದೆ. ನಿಜ. ಇದು ಅಲ್ಲಿ ಒಂದು ಕೇರಿ ಕಾಣುತ್ತಾ ಉಂಟು. ಯಾವ ಕೇರಿ ಅದು? ಬೆಸ್ತರ ಕೇರಿ. ಅಲ್ಲಿರುವುದಾ ನೀನು? ಹೌದು. ನಿನ್ನ ಮನೆ ಯಾವುದು? ಬೆಸ್ತರ ಕೇರಿಯಲ್ಲಿ ಒಂದು ದೊಡ್ಡ ಮನೆ ಉಂಟಲ್ಲ, ಅದು ನನ್ನ ಮನೆ. ಅಂದ್ರೆ ಅಲ್ಲಿ ಯಾರಿದ್ದಾರೆ? ದಾಶರಾಜ. ಅವರು ನಿನಗೇನಾಗಬೇಕು? ನನ್ನಪ್ಪ. ಹಾಗಿದ್ರೆ ದಾಶರಾಜನ ಮಗಳು. ದಾಶರಾಜನ ಮಗಳು ನಾನು. ನಿನಗೊಂದು ಹೆಸರಿರ್ಬೇಕಲ್ಲ? ನನ್ನ ಹೆಸರು ಯೋಜನಾಗಂಧಿ ಎನ್ನುವ ಹಾಗೆ. ಅನ್ವರ್ಥ ನಾಮವೇ ಸರಿ. ಸತ್ಯಕ್ಕೆ ನಿಷ್ಠೆಗೆ ಸಿಕ್ಕಿದ ಕಾರಣ ಸತ್ಯವತಿ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಇಲ್ಲೇನು ಮಾಡುತ್ತಾ ಇರುವೆ? ನಾವೇ ನಡೆಸುವಂತಹ ಕೆಲಸ. ನಿಮ್ಮ ಉದ್ಯೋಗವೇ ಅದ? ಅಲ್ಲ, ನಮ್ಮ ಉದ್ಯೋಗ ಬೆಸ್ತರು ಎಂದಾದ ಮೇಲೆ ಮೀನು ಹಿಡಿಬೇಕು. ಮೀನು ಹಿಡಿಯುವಂತಹ ಉದ್ಯೋಗ. ಆ ಕಾರ್ಯವನ್ನು ಮಾಡದೆ ನೀನು ಇಲ್ಲಿ ದೋಣಿ ನಡೆಸುತ್ತಾ ಇದ್ದಿ. ಹೌದು. ಆ ಕಾರ್ಯ ಮಾಡುವುದೇ ಇಲ್ಲ. ಇಲ್ಲ ಇಲ್ಲ. ಮತ್ತೆ ಮೊದಲಾಗಿ ನಾವು ಮೀನು ಹಿಡಿಯುವುದು. ಸರಿ. ಮೀನು ಹಿಡಿದಾದ್ಮೇಲೆ ಕೆಲಸದಲ್ಲಿ ಸಮಯ ಇರ್ತದಲ್ವಾ? ಹೌದು. ಆ ಸಮಯದಲ್ಲಿ ನಾವೇನು ನಡೆಸುವಂತಹ ಹುದ್ದೆ ನಮ್ಮದು. ಆಗಲಿ. ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗುವುದಿಲ್ಲ. 2 ಬಗೆಯ ಸಂಪಾದನೆ ಇರ್ಲಿ. ಸಂಪಾದನೆ ಒಂದೇ. ಮತ್ತೆ ಇದು ಧರ್ಮಾರ್ಥವಾಗಿ ಸಮಾಜ ಸೇವೆ, ಸ್ವಯಂ ಸೇವೆ. ಸೇವೆ. ಬಹಳ ಸಂತೋಷ. ಹೆಸರು ಯೋಜನಾ ಗಾಂಧಿ. ಸರಿ, ವಿಷಯ ಅರ್ಥ ಆಯ್ತು. ಅರ್ಥ ಆಯ್ತು. ಚಕ್ರವರ್ತಿಯಾದಂತಹ ನನಗೆ ಒಂದು ಆಶೆ ಹುಟ್ಟಿಕೊಂಡಿದೆ. ಏನದು? ಪ್ರಪಂಚದಲ್ಲಿರುವಂತಹ ಎಲ್ಲಾ ಸುಗಂಧ ದ್ರವ್ಯಗಳನ್ನು ಆಗ್ರಾಣಿಸಿದವ ನಾನು. ಹೌದಾ? ಆದರೆ ಇಂತಹ ಸುಗಂಧ ಇದುವರೆಗೆ ನನಗೆ ಅನುಭವ ಆಗಲಿಲ್ಲ. ಆದ ಕಾರಣ ನನ್ನ ಆಶೆ ಏನು ಬಲ್ಲಯ್ಯ? ಏನು? ಈ ಸುಗಂಧದ ವಲಯದ ಒಳಗೆ ಇರಬೇಕು ಅಂತ ನನಗೆ ಆಸೆ. ನೀವು ಇಲ್ಲೇ ಇದ್ದು ಬಿಡಿ, ಏನು ತೊಂದರೆ ಇಲ್ಲ. ಅದರ ಬದಲಾಗಿ ನೀನು ಅರಮನೆಗೆ ಬಂದ್ರೆ ಆಗುದಿಲ್ಲ. ಹಾಗಾದ್ರೆ ಹೋಗೋಣವಂತೆ. ಹಾಗೆಲ್ಲ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗ್ತದ? ಮತ್ತೆ ಏನು ಮಾಡುದು? ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನು? ನಿನ್ನನ್ನು ಮದುವೆಯಾಗಿ ಹಸ್ತಿನಿಗೆ ಕರೆದುಕೊಂಡು ಹೋದ್ರೆ ಹೇಗೆ ಎನ್ನುವ ಹಾಗೆ. ಏನು ನಿನ್ನ ಅಭಿಪ್ರಾಯ? ನನ್ನನ್ನು ನೀವು ಕರೆದುಕೊಂಡು ಹೋಗುತ್ತೀರಿ? ಖಂಡಿತ. ಮದುವೆ ಆಗುತ್ತೀರಿ? ಮದುವೆ ಆಗುತ್ತೇನೆ. ಅಯ್ಯ, ಸೂರ್ಯದಾಯ್ತು
ಮದುವೆಯ ಪ್ರಸ್ತಾಪವನ್ನು ಮಾಡಿದ ಕ್ಷಣ ಏನೇ ಅಷ್ಟು ಉತ್ಸಾಹ, ಮನವು ಸೂರೆಯಾಗಿದೆ ನಿಮ್ಮನ್ನು ನೋಡಿ. ಓಹೋ, ನಿಮ್ಮ ಮನೆಯನ್ನು ಬೆಳಗುವಳು ನಾನಿದ್ದೇನೆ. ಸರಿ. ಕನಸ ನೈದಿಲೆಗಾಗಿ ಚಂದ್ರ, ನಿಜ. ನೈದಿಲೆ ಒಂದು ಅರಳಬೇಕಿದ್ರೆ ಚಂದ್ರೋದಯವಾಗಬೇಕು. ಸರಿ. ನಿಮ್ಮ ಚಂದ್ರವಂಶ ಬೆಳಗಬೇಕಿದ್ರೆ ಚಂದ್ರವಂಶದ ರಘುವರಾದಂತಹ ನೀವು ಬೆಳಗಬೇಕು. ಸರಿ. ನೈದಿಲೆ ಸದೃಶರಾದವಳು ನಾನು, ಚಂದ್ರನ ಸದೃಶರಾದವರು ನೀವು. ಆವಾಗ ಚಂದ್ರವಂಶ ಬೆಳಗುತ್ತದೆ ಎನ್ನುವುದು ಯಾವುದೇ ಅನುಮಾನವಿಲ್ಲ. ನಿಮ್ಮನ್ನು ಮದುವೆಯಾವುದಕ್ಕೆ ನಾನು ಸಿದ್ಧಳಿದ್ದೇನೆ. ಹಾಗಿದ್ರೆ ಮುಂದುವರಿಯೋಣ. ಬನ್ನಿ ಬನ್ನಿ. ಆಕ್ಷೇಪ ಏನಿಲ್ಲಲ್ಲ. ನನ್ನ ಅಪ್ಪನ ಹತ್ರ ಕೇಳಬೇಕು. ಈಗ ಅಪ್ಪನಲ್ಲಿ ಕೇಳುವುದಕ್ಕೆ ನಾನು ಹೊರಟದಲ್ಲ, ಮತ್ತೆ ನೇರವಾಗಿ ಹಸ್ತಿನಾಗೆ ಕೊಂಡು ಹೋಗು. ಇಲ್ಲ ಇಲ್ಲ ಇಲ್ಲ, ಅಪ್ಪನಲ್ಲಿ ಕೇಳದೆ ಒಂದು ಮಾತು ಹೇಳುವ ಹಾಗಿಲ್ಲ. ಈಗ ನಿನ್ನನ್ನು ನೇರವಾಗಿ ಹಸ್ತಿನಾಗೆ ನಾನು ಕರೆದುಕೊಂಡು ಹೋಗಿ ಮದುವೆ ಆದ್ರೆ ಈ ಶಂತನು ಚಕ್ರವರ್ತಿಯನ್ನು ಪ್ರಪಂಚದಲ್ಲಿ ಪ್ರಶ್ನಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೆ ಮಾಡುವವ ನಾನಲ್ಲ. ಯಾಕೆ ಬಲ್ಲಯ್ಯ? ಯಾಕೆ? ನಾವು ಏರಿರುವುದು ಧರ್ಮ ಸಿಂಹಾಸನವನ್ನು. ಹೌದು. ನೈತಿಕತೆಯೇ ನಮ್ಮ ಬಲ ಬಲ. ಹಾಗಿದ್ರೆ ನಿನ್ನ ತಂದೆಯಲ್ಲಿ ಕೇಳಬೇಕು ಅಂತ ಅಲ್ವಾ? ಹೌದು. ಒಮ್ಮೆ ನಿನ್ನ ತಂದೆಯಲ್ಲಿ ಕೇಳುವುದಕ್ಕೆ ಏನಂತೆ? ಬನ್ನಿ ಬನ್ನಿ ಹೋಗೋಣ.
ಬಡಿದು ದಿನ ರಾತ್ರಿ ಬೇಯುತ್ತಿಗನದ ನಾನು ತಿಳಿದು ಇನಿತಾದ ಮೇಲೋದು ದಿನ ಹಸ್ತಿನಾವತಿಯ ರಾಜಸಭೆ ಮೌನವಾಗಿದೆ. ಯಾರ ಮುಖದಲ್ಲಿಯೂ ಗೆಲುವಿಲ್ಲ. ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ನಮ್ಮಯ್ಯನಾದಂತಹ ಶಂತನು ಚಕ್ರವರ್ತಿಗಳು ರಾಜ್ಯಸಭೆಗೆ ಬರ್ತಾ ಇಲ್ಲ, ರಾಜಕೀಯ ಕಲಾಪಗಳಲ್ಲಿ ಪಾಲ್ಗೊಳ್ಳುತ್ತಾ ಇಲ್ಲ, ಏಕಾಂತದಲ್ಲಿದ್ದು ದುಃಖಿಸುತ್ತಾ ಇದ್ದಾರೆ. ಈ ಸೊಲ್ಲು ಗುಲ್ಲಾಗುವ ಮುನ್ನವೇ ನಾ ಎಚ್ಚೆತ್ತುಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ತೀರ್ಥರೂಪರಲ್ಲಿ ಪ್ರಶ್ನಿಸಿದೆ. ಸಮರ್ಪಕವಾದಂತಹ ಉತ್ತರ ಸಿಗಲಿಲ್ಲ. ಹಾಗಾಗಿ ಸಚಿವರನ್ನು ಕೇಳಿದೆ. ಆಗ ವಿವರವಾಗಿ ಹೇಳಿದ್ರಲ್ಲ, ತರುಣಿಯಳ ನೆವದಿಂದ ಪಿತ ಈ ರೀತಿಯಾಗಿ ಕುಗ್ಗಿ ಬಸವಳಿಯಿದ್ದಾನೆ. ಯಮುನಾ ತೀರದಲ್ಲಿ ವಿಹರಿಸುವ ಸಂದರ್ಭ ಒಬ್ಬಾಕೆ ಸುಂದರಿಯಾದಂತಹ ಯುವತಿಯನ್ನು ನೋಡಿದರಂತೆ, ಅವಳಲ್ಲಿ ಅನುರಕ್ತರಾದರಂತೆ. ಹಾಗೆಂದು ಆಕೆಯನ್ನು ಹೊಂದುವಲ್ಲಿ ಹಿಂದುಳಿದು ಈ ರೀತಿ ದುಃಖಿಸುತ್ತಾ ಇದ್ದಾರೆ. ಈಗ ನಾನೇನು ಮಾಡಬೇಕು? ಹೌದು, ಪೂರ್ವದಲ್ಲಿ ಪ್ರಭು ಶ್ರೀರಾಮಚಂದ್ರಮ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸವನ್ನು ಅಂಗೀಕರಿಸಿದನಂತೆ. ಆ ಮಹಾನುಭಾವನ ಚರ್ಯೆಯನ್ನೇ ಆತನ ಗುಣಗಳನ್ನೇ ಅನುಸರಿಸಬೇಕು ಎನ್ನುವ ಇಚ್ಛೆ ಉಳ್ಳವನು ನಾನು. ಹಾಗಾಗಿ ತೀರ್ಥರೂಪರಿಗೆ ಬೇಕಾಗಿ ಯಾವ ತ್ಯಾಗಕ್ಕೂ ನಾ ಸಿದ್ಧನಾಗಲೇಬೇಕು. ತೀರ್ಮಾನಿಸಿದ್ದೇನೆ, ಕಾರ್ಯರೂಪಕ್ಕೆ ಇಳಿಸಬೇಕು. ಯಮುನಾ ತೀರದಲ್ಲಿ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ ಪ್ರಭು. ಪ್ರತಿವಂದನೆಗಳು. ಇಲ್ಲಿ ದಾಶರಾಜ ನಾನೇ? ನೀನೇ? ಹೌದು. ಅಯ್ಯ, ಮತ್ತೊಮ್ಮೆ ನಮಸ್ಕರಿಸಿದ್ದೇನೆ. ಏನು ಮುಖ ನೋಡ್ತಾ ಇದ್ದಿ? ಹಾಗಲ್ಲ, ಮತ್ತೆ ಒಂದು ಗೊಂದಲಕ್ಕೆ ಸಿಕ್ಕಿಬಿಟ್ಟಿದ್ದೇನೆ ನಾನು. ಗೊಂದಲವೇ? ಹೌದು. ಏನಯ್ಯ? ಕೆಲವು ಸಮಯಕ್ಕೆ ಮೊದಲು ಇದೇ ಸ್ಥಳದಲ್ಲಿ ಇದೇ ಮುಖವನ್ನು ನೋಡಿದಂತ ನೆನಪು ನನಗೆ. ಈ ಮುಖವನ್ನು? ಪ್ರಾಯದಲ್ಲಿ ವ್ಯತ್ಯಾಸ ಉಂಟು, ಮುಖದ ಅದೇ ಛಾಯೆ. ಆ ಮುಖಕ್ಕೂ ಈ ಮುಖಕ್ಕೂ ಏನು ಋಣಾನುಬಂಧವು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಮುಖ ಎನ್ನುವುದಾಗಿ ಹೇಳಿದ್ರೆ ಅಂದ್ರೆ ಹಸ್ತಿನಾವತಿಯ ಚಕ್ರವರ್ತಿಗಳು ಶಂತನು ಮಹಾರಾಜರು ಬಂದಿದ್ದು. ಚಕ್ರವರ್ತಿಗಳ ವಿಚಾರ ಹೇಳುವುದು? ಹೌದು. ಅವರಿಗೂ ನನಗೂ ಹತ್ತಿರದ ಸಂಬಂಧ ಇದೆ. ಏನು ಅಂತ ಕೇಳಬಹುದು. ಚಕ್ರವರ್ತಿಗಳ ಕುರಿತು ತಾನೇ ನೀ ಹೇಳಿದ್ದು? ಹೌದೊಡೆ. ಅವರಿಗೂ ನನಗೂ ಹತ್ತಿರದ ಸಂಬಂಧ ಇದೆ. ಯಾವುದು ಅಂತ ಕೇಳಬಹುದೇ? ಗುರುಕುಲವಾರಿಧಿ ಚಂದ್ರಮ ಎನ್ನುವ ನೆಗಳತೆಯನ್ನು ಪಡೆದಂತಹ ಶಂತನು ಭೂಪಾಲರ ಏಕಮಾತ್ರ ಪುತ್ರ ದೇವವ್ರತ. ನೀವು ಏನಾಯ್ತು? ಏನಾಯ್ತು? ನಿಮ್ಮಂತ ದೊಡ್ಡ ವ್ಯಕ್ತಿಗಳು ನಮ್ಮಂತ ಬಡಬಾಯಿಗಳ ಮನೆಗೆ ಬರುವಾಗ ಒಂದು ಮಾತು ಹೇಳಬೇಕು ಬುದ್ಧಿ. ನಮ್ಮಲ್ಲಿ ಎಲ್ಲಿ ನೋಡಿದ್ರು ಮೀನುಗಳ ರಾಶಿ, ವಾಸನೆ ಕಾಂಬ, ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಕುಳಿತುಕೊಳ್ಳುವುದಕ್ಕೊಂದು ಎತ್ತರದ ಪೀಠ ಕೊಡುವ ಅಂದ್ರೆ ಏನು ಇಲ್ಲ. ಅಗತ್ಯ ಇಲ್ಲವಪ್ಪ. ಇದು ಯಾರಪ್ಪ?
ಅಲ್ಲಿ ಒಂದು 4 ಎಳನೀರು ತೆಗಿ, ಯಜಮಾನರು ಬಂದಿದ್ದಾರೆ, ಬೇಗ ಬೇಗ ಕುಡಿಯೋ. ಅವಸರ ಮಾಡಬೇಡ. ಮನೆಯ ಬಾಗಿಲಿಗೆ ಬಂದವರನ್ನು ಉಪಚರಿಸಬೇಕು ಎನ್ನುವ ವಿಶಾಲವಾದಂತಹ ಹೃದಯ ನಿನ್ನಲ್ಲಿ ಉಂಟಲ್ಲ. ಒಂದು ಮಾತು ಹೇಳುತ್ತೆ, ನಾನೇ ಅಲ್ಲಿವರೆಗೆ ಬರುತ್ತಿದ್ದೆ ಒಡೆಯ. ಉಪಚಾರದ ಅಗತ್ಯ ಇಲ್ಲ, ನನಗೆ ಅಷ್ಟು ಸಾಕು. ಅಯ್ಯ, ಹಾಗೆಂದು ಇಲ್ಲಿಗೆ ನಾ ಬರುವುದಕ್ಕೆ ಬಲವಾದಂತಹ ಕಾರಣ ಇದೆ. ಯಾವುದು ಒಡೆಯ? ಕೆಲ ದಿನಗಳ ಹಿಂದೆ ನಮ್ಮಯ್ಯ ಶಂತನು ಭೋಪಾಲರು ಇಲ್ಲಿಗೆ ಬಂದಿದ್ರಂತೆ. ಬಂದಿದ್ರು. ನಾನು ಕೂಡ ಅದೇ ಉದ್ದೇಶದಿಂದ ಬಂದಿದ್ದೇನೆ. ನಮ್ಮ ಅಯ್ಯನಿಗಾಗಿ ನಿನ್ನ ಮಗಳನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಡುವೆಯ? ಪ್ರಭು, ನಿಮ್ಮ ತಂದೆ ಬಂದದ್ದು ಹೌದು, ನನ್ನ ಮಗಳನ್ನು ಕೇಳಿದ್ದು ಹೌದು. ಆದರೆ ಅವರಲ್ಲಿ ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ದು. ಪ್ರಶ್ನೆ? ಅದಕ್ಕೆ ಸಮರ್ಪಕವಾದಂತ ಉತ್ತರವನ್ನು ಕೊಡುವುದಕ್ಕೆ ಅಸಾಧ್ಯವಾದಂತ ಅವರು ತಗ್ಗಿಸಿದ ತಲೆಯನ್ನು ಮೇಲೆ ಎತ್ತಲಿಲ್ಲ, ನೇರವಾಗಿ ಹೊರಟು ಹೋಗಿದ್ದಾರೆ. ಇದು ಇಲ್ಲಿ ನಡೆದಂತ. ಹೌದೇ? ಹಾಗೆಂದು ಆ ರೀತಿಯಲ್ಲಿ ಚಕ್ರವರ್ತಿಗಳು ಹೋಗಬೇಕಿದ್ರೆ ಬಲವಾದ ಕಾರಣವೇ ಬೇಕಲ್ಲ? ಹೌದು. ಏನು? ನಾನು ಕೇಳಿಕೊಂಡದ್ದು ಬೇರೆ ಏನು ಅಲ್ಲ. ಏನಪ್ಪ? ನನ್ನ ಮಗಳನ್ನು ಅವರು ಕೇಳಿದಾಗ ಒಂದು ವಿಚಾರವನ್ನು ಅವರಲ್ಲಿ ನಾನು ಹೇಳಿದೆ. ಏನು? ನನ್ನ ಮಗಳನ್ನು ಧಾರಾಪೂರ್ವಕವಾಗಿ ನಾನು ಕೈ ಎತ್ತಿ ಸಂತೋಷವಾಗಿ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಆದರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳಿಗೆ ಹಸ್ತಿನಾವತಿ ಅಧಿಕಾರ ಕೊಡುವುದು ಹೌದು ಅಂತಾದ್ರೆ ಮಗಳನ್ನು ಕೊಡುವುದಕ್ಕೆ ನಾನು ಸಿದ್ಧ ಅಂತ ಹೇಳಿದ್ದೇನೆ. ಇದಕ್ಕೆ ಯಾವ ಉತ್ತರವೂ ಬರಲಿಲ್ಲ ಪ್ರಭು. ಅಯ್ಯ, ಇಷ್ಟೇ ತಾನೇ ನಿನ್ನ ಕೋರಿಕೆ? ಹೌದು. ಚಕ್ರವರ್ತಿಗಳ ಕರವನ್ನು ನಿನ್ನ ಮಗಳು ಹಿಡಿದಳು ಅಂತಾದರೆ ಮುಂದಕ್ಕೆ ಸಾಮ್ರಾಜ್ಞಿ ಎನಿಸಿಕೊಳ್ಳುತ್ತಾಳೆ. ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಅಲ್ವಾ ಇಲ್ಲಿ ಅಧಿಕಾರ ದೊರೆಯಬೇಕಾದ್ದು? ಹೌದು. ಮತ್ತೆ ಹಾಗಾಗುದಿಲ್ಲ ಸ್ವಾಮಿ. ಯಾಕೆ ಆಗುವುದಿಲ್ಲ? ತಲೆ ಇರುವಾಗ ಕಾಲಿಗೆ ಪಟ್ಟ ಬರ್ತದ ಹೇಳಿ? ತಲೆ? ಹೌದು. ಅರ್ಥ ಆಗಲಿಲ್ಲ ನನಗೆ. ಹಿರಿಯ ಮಗ ನೀವಿರುವಾಗ ನನ್ನ ಮೊಮ್ಮಕ್ಕಳಿಗೆ ಅಧಿಕಾರ ಬರುವುದು ಹೇಗೆ ಸ್ವಾಮಿ? ಈ ವಿಚಾರದ ಬಗ್ಗೆ ನನಗೆ ಚಿಂತೆ. ಹಿರಿಯ ಮಗನಾದಂತಹ ನಾನಿರುವಾಗ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ನಿನ್ನ ಮೊಮ್ಮಕ್ಕಳಿಗೆ ಇಲ್ಲಿ ಅಧಿಕಾರ ಸಿಗುವುದಿಲ್ಲ. ಸ್ವಾರ್ಥ ಅಲ್ಲ ಸ್ವಾಮಿ, ಇಂಥ ವಿಚಾರವನ್ನು ಬೇಕಾದ್ದೇ ಅದು. ಹಾಗೆಂದು ಖಂಡಿತವಾಗಿಯೂ ನಾನು ಅದಕ್ಕೆ ತಡೆಗೋಡೆ ಆಗಿ ನಿಲ್ಲುವುದಿಲ್ಲ. ಅಂದ್ರೆ ಯುವರಾಜನಾದಂತಹ ನಾನೇ ಹೇಳ್ತಾ ಇದ್ದೇನೆ, ಭವಿಷ್ಯದಲ್ಲಿ ಹಸ್ತಿನೆಯ ಪೀಠವನ್ನು ನಾ ಏರುವುದಿಲ್ಲ. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ನಿನ್ನ ಮೊಮ್ಮಕ್ಕಳೇ ಇಲ್ಲಿಯ ಸಿಂಹಾಸನವನ್ನು ಏರಿ ರಾಜ್ಯ ಭಾರವನ್ನು ನಡೆಸ್ತಾರೆ. ಇದು ಕೇವಲ ನಾಲಗೆಯ ತುದಿಯ ಮಾತಲ್ಲ, ನಾನಾಡಿದಂತಹ ನುಡಿಗೆ ಆ ಶೂಲಿಯ ಸಾಕ್ಷಿ. ಇಲ್ಲ ಸ್ವಾಮಿ. ಯಾಕಪ್ಪ? ಇದು ಸಮಸ್ಯೆ ಮೇಲೆ ಮತ್ತು ಸಮಸ್ಯೆ ಉತ್ಪತ್ತ. ಸಮಸ್ಯೆ ಮತ್ತು ಹೆಚ್ಚಾಯಿತು. ಹೌದು. ಏನದು? ನೀವು ಪೀಠ ಏರುವುದಿಲ್ಲ ಎಂಬಾಗೆ ಪ್ರತಿಜ್ಞೆ ಮಾಡಿದ್ದೀರಿ. ಹೌದು. ಅಲ್ಲಿಗೆ ಮುಗಿಯುವುದಿಲ್ಲ. ಯಾಕೆ? ನಾಳೆ ನಿಮಗೆ ಮದುವೆ ಆಗುವುದಿಲ್ವ? ನಿಮಗೆ ಮಕ್ಕಳು ಹುಟ್ಟುವುದಿಲ್ವೋ? ಹೌದು. ನಿಮ್ಮ ಮಕ್ಕಳು ಮತ್ತು ನನ್ನ ಮೊಮ್ಮಕ್ಕಳು ಅಧಿಕಾರ ಪೀಠಕ್ಕೆ ಬೇಕಾಗಿ ಹೊಯ್ಕೈ ಮಾಡಿದೆ ಹೌದು ಅಂತ ಆದ್ರೆ ನನ್ನ ಮೊಮ್ಮಕ್ಕಳು ಪೆಟ್ಟು ಮಾಡುವುದಕ್ಕೆ ಆಗುವ ಜನ ಅಲ್ಲ. ಇದು ಆಗದ ಊರಿಗೆ ಹೋಗದ ಓಲೆ ಅಂತ ಹೇಳಿದ ಮಾತಿನಂತೆ ಇದೆಲ್ಲ ಆಗುವ ವಿಚಾರ ಅಲ್ಲ ಸ್ವಾಮಿ. ನಿಮ್ಮ ಮಕ್ಕಳು ಬಿಡ್ತಾರೆ ಹೇಳಿ. ಮೂರು
ಮೇರು ಸಾಗರದಾಣೆ, ಸೂರ್ಯ ಚಂದ್ರಮರಾಣೆ, ಗೋ ಬ್ರಾಹ್ಮಣರಾಣೆ, ಹೆಚ್ಚೇನು ನನ್ನ ತಾಯಿಯಾದಂತಹ, ನನ್ನ ಹೆತ್ತವೆಯಾದಂತಹ ಗಂಗಾ ಭವಾನಿಯ ಆಳೆಯಾಗಿ ಹೇಳ್ತಾ ಇದ್ದೇನೆ. ಇಂದಿನಿಂದ ನಾ ಮದುವೆಯಾಗುವುದಿಲ್ಲ, ಯಾವ ಹೆಣ್ಣಿನ ಮುಖವನ್ನು ನೋಡುವುದಿಲ್ಲ. ಪ್ರಪಂಚದ ನಾರಿಯರೆಲ್ಲರೂ ಕೂಡ ನನ್ನ ಹೆತ್ತವೆಯಾದಂತಹ ಗಂಗಾ ಭವಾನಿಗೆ ಸಮಾನರು ಎನ್ನುವುದಾಗಿ ಭಾವಿಸಿದ್ದೇನೆ. ಇದು ದೇವರ ವೃತ್ತ ಮಾಡುವಂತಹ ಭಾಷೆ ಆಲಿಸುತ್ತ ಕೇಳಿದಾಜನು ವಿಭುಧ ಭೀಷ್ಮನಿಗೆರಗಿರು ಮನ ವಿಭವದಿಲ್ಲದಿಯೇ ಹಿರಿಯವನು ನನಗೆ ಕೈ ಮುಗಿಬಾರದು. ಮಾತೆಂಬ ಹಗ್ಗದಲ್ಲಿ ನನ್ನನ್ನು ಕಟ್ಟಿ ಹಾಕಿದೆಯಲ್ಲ ಸ್ವಾಮಿ. ನಿಮ್ಮಂತಹ ವೀರ ಸುಪುತ್ರನು ಪಡೆದಂತಹ ನಿಮ್ಮ ತಂದೆಯ ಜನ್ಮ ಸಾರ್ಥಕವಾಯಿತು ಎಂಬಾಗ ಅಭಿಮಾನಪೂರ್ವಕವಾಗಿ ನಾನು ಹೇಳುತ್ತಾ ಇದ್ದೇನೆ. ತಂದೆಗೋಸ್ಕರವಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಲ್ಲ ಸ್ವಾಮಿ. ಆಗಲಿ, ಇನ್ನು ನಾನು ಹಿಂದೆ ಮುಂದೆ ಆಲೋಚನೆ ಮಾಡಬೇಕನ್ನಂತ ಅಗತ್ಯವಿಲ್ಲ. ನನ್ನ ಮಗಳನ್ನು ಅಲ್ಲ, ನನ್ನ ಕರುಳನ್ನೇ ಕಿತ್ತು ನಿಮ್ಮ ಕೈಗೆ ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ, ಬದ್ಧನಾಗಿದ್ದೇನೆ. ಇನ್ನು ಮುಂದೆ ನಿನ್ನ ಮಗಳಲ್ಲ, ನನ್ನ ತಾಯಿ ಎನ್ನುವುದಾಗಿ ಭಾವಿಸ್ತೇನೆ ಸ್ವಾಮಿ. ಆದರೆ ಈ ಬಡಪಾಯಿಯ ಒಂದು ಕೇಳಿಕೆ ಮತ್ತೆ ಏನು ಅಲ್ಲ. ಏನಪ್ಪ? ಮಕ್ಕಳ ಅಭ್ಯುದಯಕ್ಕೆ ಬೇಕಾಗಿ ನಾನು ಸ್ವಾರ್ಥಿ ಆಗಿದ್ದೇನೆ, ಯಾವತ್ತೂ ನೀವು ಎಣಿಸಬಾರದು. ಖಂಡಿತ ಇಲ್ಲ. ಒಂದು ಗಾದೆ ಮಾತುಂಟು, ಏನದು? ಅಲ್ಪರಿಗೆ ಅಧಿಕಾರ ಬಂದ್ರೆ ಮಧ್ಯರಾತ್ರಿ ಕೊಡೆ ಹಿಡಿತಾರೆ ಎಂಬಂತ ಮಾತು. ಹಾಗಾಗಬಾರದು. ನನ್ನ ಮಗಳು ಅಷ್ಟದಾವತಿ ಅರಮನೆ ಏರಿದಾಗ ಮಹಾರಾಣಿಯ ಪೀಠ ಅವಳಿಗೆ ಸಿಗುತ್ತದೆ. ಆ ಸಮಯದಲ್ಲಿ ಯಾವತ್ತಾದ್ರೂ ಒಮ್ಮೆ ಮಗಳನ್ನು ಕಾಣಬೇಕೆಂಬಂತ ಆಸೆಯಿಂದ ಅರಮನೆಗೆ ತಾನು ಬಂದಾಗ ಯಾರೋ ಒಬ್ಬ ಬಡಪಾಯಿ ಬರ್ತಾ ಇದ್ದಾನೆ, ಕೊನೆಗೆ ಕೈ ಹಾಕಿ ಹೊರಗೆ ದೂಡೇರಿ ಹಬ್ಬಗೆ ನನ್ನನ್ನು ದೂಡಬೇಡಿ ಸ್ವಾಮಿ. ಕೊನೆಯ ಕಾಲಕ್ಕೆ ನನ್ನ ಬಾಯಿಗೆ ಒಂದಿಷ್ಟು ನೀರು ಬಿಡುವುದಕ್ಕೆ ಬೇರೆ ಯಾರು ಇಲ್ಲ. ಯೋಚಿಸಬೇಕಾದ ಅಗತ್ಯ ಇಲ್ವಪ್ಪ. ನೀ ಬರುವಾಗ ನಿನ್ನ ಸ್ವಾಗತಕ್ಕಾಗಿ ಹಸ್ತಿನೆಯ ಹೆಬ್ಬಾಗಿಲು ಸದಾ ತೆರೆದಿರ್ತದೆ. ಆಲೋಚನೆ ಮಾಡುವುದಿಲ್ಲ, ನನ್ನ ಮಗಳನ್ನು ಕಳಿಸಿಕೊಡ್ತೇನೆ. ಸರಿ. ಚಿತ್ತಗ್ಲಾನಿಯನ್ನುಳಿದು ಪೀಠದಿ ಸ್ವಪ್ನಾಗು ನಿಮ್ಮ ಮನೋರಥವನ್ನು ಈಡೇರಿಸುವುದಕ್ಕಾಗಿ ಕನ್ಯಾರತ್ನವನ್ನು ಕರೆ ತಂದಿದ್ದೇನೆ. ಇವರನ್ನು ವರಿಸಿ ನಮ್ಮ ಕುಲವನ್ನು ಉದ್ಧರಿಸಬೇಕು ನೀವು. ರಮಿಸುತ್ತ ಪೆರ್ಮೆಯದಲ್ಲಿ ಇಂದು ಕುಲದೊಳಗದು ಮರೆಗೆದ ಕಾದ ನೀನು ರಾಮಗಿಣಿ ಇಚ್ಛೆ ಪಡೆದಿದ್ದ ರಾಮಗಿಣಿ ನೀಚ್ಛೆ ಪಡೆದಿರಲ ಮರಣ ಬಡಿ ಬರದು ಸೋಮಕುಲವರಗಿತ್ತ ಬರವನು ಕ್ಷೇಮಗಿರ
ಚಕ್ರವರ್ತಿಯಾದಂತಹ ಈ ಶಂತನು ತುಂಬಾ ಸಣ್ಣವನಾಗಿ ಹೋದ. ಯಾಕಪ್ಪ? ತನ್ನ ಮಗಳ ಮೇಲೆ ಆತನಿಗಿದ್ದಷ್ಟು ಆಸಕ್ತಿ ಶ್ರದ್ಧೆ ಚಕ್ರವರ್ತಿಯಾದಂತಹ ನನಗೆ ನಿನ್ನ ಮೇಲೆ ಇಲ್ಲದೆ ಹೋಯಿತು ಮಗನೇ. ಮಗನೇ, ವಿಶೇಷವಾದ ತ್ಯಾಗವನ್ನು ನೀನು ಮಾಡಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರಮ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದ. ಸರಿ, ವೃದ್ಧನಾದಂತಹ ಈ ತಂದೆಯ ಒಂದು ಆಶೆಗಾಗಿ ನೀನು ನಿನ್ನ ಜೀವನದ ಸಂಪೂರ್ಣ ಸುಖವನ್ನು ತ್ಯಾಗ ಮಾಡಿದೆ. ನಿನ್ನದಾದಂತಹ ತ್ಯಾಗಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದಲೇ ವಿಶೇಷವಾದ ಅನುಗ್ರಹವನ್ನು ನಾನು ಮಾಡುತ್ತಿದ್ದೇನೆ. ಮಗನೇ, ಇಚ್ಛಿಸದೆ ನಿನಗೆ ಮರಣ ಬರಲಾರದು, ಬರಬಾರದು. ಇಚ್ಛಾಮರಣಿಯಾಗು ಮಗನೇ, ಇಚ್ಛಾಮರಣಿಯಾಗು. ಅಷ್ಟು ಮಾತ್ರವಲ್ಲ, ನೋಡಿ ಧರ್ಮ ಸುಹಾಸನವನು ಈಶ್ವರಿ ಧರ್ಮದಳು ಪಾಲನೆಯನು ಧರ್ಮಾತ್ಮನೆಯನು ಮಾಡಿರುವುದು ಧರ್ಮದೊಳಗರೆದ ಜನಕ ಧರ್ಮ ಸಿಂಹಾಸನವನು. ಮಗನೇ, ಭವಿಷ್ಯದಲ್ಲಿ ಈ ಧರ್ಮ ಸಿಂಹಾಸನವನ್ನು ಓರ್ವ ಧರ್ಮಾತ್ಮ ಏರುವಲ್ಲಿಯವರೆಗೆ ಅದರ ರಕ್ಷಣೆಯ ಜವಾಬ್ದಾರಿ ನಿನಗೆ ಮಗನೇ, ನಿನಗೆ. ಧನ್ಯನಾದೆ. ಹಾಗಿದ್ರೆ ಮದುವೆ ಬಗ್ಗೆ ನಾವು ಯೋಚಿಸೋಣ. ದೇಹ ಹಾಗೂ ನೆರಳಿದ್ದ ಹಾಗೆ ಇದ್ದೇವೆ. ಒಂದೇ ನಾಣ್ಯದ ಎರಡು ಮುಖಗಳಾಗಿ.
ಹೌದು, ಅದರಲ್ಲಿಯೂ ಪೃಥ್ವಿಯನ್ನು ಬೆಳಗುವಂತಹ ಸೂರ್ಯಚಂದ್ರರ ಹಾಗೆ ಪ್ರಭಾವಶಾಲಿಗಳಾಗಿ ಈ ಹಸ್ತಿನಾಪುರದಲ್ಲಿ ಬೆಳಗುತ್ತಾ ಇದ್ದೇವೆ. ನಿಜ. ಹುಟ್ಟಿದ ವಿಷಯವನ್ನು ನಾವು ಕೇಳಿದೆವು ಅಂತಾದ್ರೆ ಶಂತನು ಭೂಪತಿಗಳ ಸುಕುಮಾರರು ಸತ್ಯವತಿ ದೇವಿಯ ಗರ್ಭಸಂಭೂತರಾಗಿ ಲೋಕದ ಬೆಳಕನ್ನು ನಾವು ಕಂಡವರು. ನಿಜ. ತಮ್ಮ, ಈ ಕಾಲದಲ್ಲಿ ಪ್ರವರ್ಧಮಾನ ಸ್ಥಿತಿಯಲ್ಲಿ ನಾವಿರುವಂತಹ ಈ ವೇಳೆಯಲ್ಲಿ ಸಕಲರು ಕೊಂಡಾಡುತ್ತಾ ಇದ್ದಾರೆ. ಯಾವ ರೀತಿಯಲ್ಲಿ? ಹಸ್ತಿನಾವತಿಯ ಭಾವಿ ಚಕ್ರವರ್ತಿ ಎನ್ನುವ ಹಾಗೆ. ಇದನ್ನು ಕೇಳುವಾಗ ಮನಸ್ಸಿಗೆ ಸಂತೋಷ ಆಗುತ್ತದೆ. ಆಗದಿರ್ತದ? ತನ್ನಿಂದ ತಾನಾಗಿ ಮದವು ಅಂಕುರಿಸಿ ಬರುತ್ತಾ ಉಂಟು. ಬರಲೇಬೇಕಲ್ವಾ? ಇದು ಸಹಜ ಸ್ವಭಾವ. ಅದನ್ನು ಬೇರೆ ಅಂತ ಹೇಳಲಿಕ್ಕಿಲ್ಲ. ಲೋಕದಲ್ಲಿ ಒಂದು ಮಾತುಂಟು. ಹೇಗೆ? ತ್ರಿವೇದಿಯ ಮಗ ತ್ರಿವೇದಿಯೇ ಆಗುತ್ತಾನೆ ಅಲ್ವಾ? ಅರಸನ ಮಗ ಅರಸನೇ ಆಗುತ್ತಾನೆ, ಚಕ್ರವರ್ತಿಯ ಮಗ ಚಕ್ರವರ್ತಿಯೇ ಆಗುತ್ತಾನೆ. ಯಾಕೆ ಅಂತ ಕೇಳಲಿಕ್ಕಿಲ್ಲ. ಪೂರ್ವಯೋಜಿತವಾದಂತ ಕರ್ಮದ ಮೂಲಕವಾಗಿ ಅದನ್ನು ನಾವು ಆರ್ಜಿಸಿಕೊಂಡು ಬಂದಿದ್ದೇವೆ. ಪ್ರಶ್ನೆಯೂ ಉಂಟು, ಉತ್ತರವೂ ಉಂಟು. ಹೌದು, ಆ ಕಾರಣದಿಂದ ನಾವು ಆಡುವುದು. ಶ್ರೀಮಂತರವರು ಯಾಕೆ ಅದು ಅಂತ ಕೇಳಲಿಕ್ಕಿಲ್ಲ, ಅವ್ರು ಮಾಡಿದ್ದು ಅಷ್ಟುಂಟು. ಯಾಕೆ ಬಡವರಾದು ಅಂತ ಕೇಳಲಿಕ್ಕಿಲ್ಲ, ಅವ್ರು ಹೋದ ಜನ್ಮದಲ್ಲಿ ಮಾಡಿದ್ದುಂಟು, ಮಾಡ್ಲಿ, ಅನುಭವಿಸಲಿ ಅಷ್ಟೇ. ಹಾಗೆಂದು ಈ ಕಾಲದಲ್ಲಿ ಮದೋನ್ಮತ್ತರಾಗಿರುವಂತ ಈ ವೇಳೆಯಲ್ಲಿ ತಮ್ಮ, ನಿನ್ನಲ್ಲಿ ಸ್ವಲ್ಪ ನನ್ನ ವಿಚಾರವಾಗಿ ಮಾತಾಡಬೇಕು ಅಂತ ಉಂಟು. ಬರ್ಲಿ, ಸಾಮಾನ್ಯ ವಿಷಯ. ಭೋಗಕ್ಕೆ ಯಾರು? ಇಂದ್ರ, ಪ್ರಖರತೆಗೆ ಅಗ್ನಿ. ಅಷ್ಟು ಮಾತ್ರವಲ್ಲ, ಪ್ರಮದೇ ಕೂಟದಲ್ಲಿ ಮನ್ಮಥ ಅವರನ್ನೆಲ್ಲ ಬದಿಗೆ ಗಟ್ಟಿಯಾಗಿ ಅವರನ್ನೆಲ್ಲ ಮೇರಿಸಿದ ರೀತಿಯಲ್ಲಿ ಬೆಳಗುತ್ತಾ ಇದ್ದೇನೆ. ಆ ಕಾರಣದಿಂದಲೇ ಹೇಳುತ್ತಾ ಇದ್ದಾರೆ, ಹಿಮಕರ ಅನ್ವಯ ರಥ ಇಳುದಿಸಿದ ವಿಮಲ ಕಾಂಚನ ಕುಸುಮ ಎನ್ನುವ ಹಾಗೆ ನನ್ನಂಬಾಗದಲ್ಲಿ ಯಾರು ಅಣ್ಣ. ಒಂದು ಹೊಸ ವಿಷಯ ಉಂಟು. ಏನು? ಪ್ರವಚನಕಾರರೇ ಬರಬೇಕು. ಅಷ್ಟೊಂದು ಪ್ರಚಾರದಲ್ಲಿ ಇದ್ದೇವೆ, ಈಗ ನಮಗೆ ಸಮಯ ಇಲ್ಲ. ಎಲ್ಲಿಯವರೆಗೆ ಪ್ರಚಾರ ಕೇಳಿದ್ರೆ ಭೂಲೋಕದಲ್ಲಿ ಬಿಡುವ ವಿಷಯ, ಪಾತಾಳ ಲೋಕ ಅದು ಕೂಡ ಲಕ್ಷವೇ ಅಲ್ಲ. ಎಲ್ಲವೂ ದೊಡ್ಡ ವಿಷಯ ಇರುವುದು ಎಲ್ಲಿ ಗೊತ್ತಾ? ಮೇಲು ಲೋಕ ಶ್ರೇಷ್ಠವಾದದ್ದು ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಇಂದ್ರ ಕಾಣೆ ಆದ್ನು. ಈ ಇಂದ್ರ ಕಾಣೆ ಆದ್ನಲ್ಲ, ಅವನಿಗೆ ಶಾಪ ಬರ್ತದೆ. ಈಗ ಪ್ರಸಂಗ ಅಲ್ಲಿಂದಲೇ ಪ್ರಾರಂಭ ಆಗಿದೆ. ಅಲ್ಲಿಂದ ಪ್ರಾರಂಭ. ನಮ್ಮ ವಿಕ್ರಮವನ್ನು ತಿಳಿದಂತಹ ಗಂಧರ್ವ ಚಿತ್ರಾಂಗದ ಎನ್ನುವ ದುರಕ್ಕಾಗಿ ಬರುತ್ತಾನಂತೆ. ಏನು ಮಾಡುದು ಈಗ ಸಮಸ್ಯೆ. ಮಣ್ಣು ತಿಂದು ಸಾಯಲಿಕ್ಕೆ ಪೀಠ ಬರಿದಾಗಿದೆ, ಏರಿಕೊಳ್ಳೋಣ. ಬಲ್ಲಿರೆ ಪರಾಕ್ರಮ ಗಂಡಿರೋ. ಇಲ್ಲಿಗ ಮೊದಲೇ ತಡ ಆಗಿದೆ, ನೀನು ಮತ್ತೆ ಸಮಯ ವ್ಯರ್ಥ ಮಾಡಬೇಡ. ಏನಾಯ್ತು? ಅವ ಸತ್ತದ್ದು. ಬಂದ್ರೆ ಅಲ್ವಾ ಸಾಯುದು? ಯುದ್ಧ ಮಾಡಿದ್ದು ಈಗ ಬರ್ಲಿಲ್ವೋ? ಬರ್ತಾನಂತೆ. ಪ್ರಶ್ನೆ ಹಗಲು ಕನಸು ನನಸಾಗುತ್ತದೆ, ಚಿಂತೆ ಮಾಡಬೇಡ. ಅವನ ಕೂಡ ಸಮರ ದಿಗ್ವಿಜಯವನ್ನು ಸಾಧಿಸುವ ಮೂಲಕವಾಗಿ ನಾನು ಬರ್ತೇನೆ. ಮೆರವಣಿಗೆ, ಕಲಶ ಕನ್ನಡಿ ಎಲ್ಲ ಸಿದ್ಧ ಮಾಡಿ ನಾನು ಹೋಗಿ ಬರ್ತೇನೆ. ದುರಕ್ಕೆ ಹೋಗುದೆ. ಆದ್ರೆ ಇಂತಹ ಶುಭ ವೇಳೆಯಲ್ಲಿ ಹಿರಿಯರ ಆಶೀರ್ವಾದ ಎನ್ನುವುದು ಮುಖ್ಯವಾಗಿ ಬೇಕು. ನಮ್ಮಗಿಂತ ಹಿರಿಯರು ಯಾರು? ನಮ್ಮ ಅಮ್ಮನಲ್ಲಿ ಒಂದು ಮಾತನ್ನು ಹೇಳಿ ಹೋದ್ರೆ ಅದುವೇ ನಮಗೆ ಶ್ರೀರಕ್ಷೆ. ಜನನಿಗರು ಹೋದರೆ ಮರುಗುವಳು ಜನನಿ.
ಸುಮ್ಮನೆ ಕೂತ್ಕೋ. ಅವಳದೊಂದಿದ್ದದ್ದು ಮಕ್ಕಳು ಎಲ್ಲಿಗಾದ್ರು ಹೋದ್ರೆ ಮಕ್ಕಳೇ ತಿಂಡಿ ತಿನ್ನಿ, ಆಟ ಆಡ್ಲಿಕ್ಕೆ ಹೋಗಬೇಡಿ ಬೀಳ್ತೀರಿ ಇದ್ದದ್ದೇ ತಮ್ಮ. ಹಾಗಾಗಿ ಅಮ್ಮನಲ್ಲಿ ಹೇಳುದು ಬೇಡ, ಬಿಡುವ ವಿಷಯ. ನಮಗಿಂತ ಮೊದಲು ಹುಟ್ಟಿದವ ಅಣ್ಣ ಭೀಷ್ಮ, ಅವನಲ್ಲಿ ಒಂದು ಮಾತು, ಹಣೆ ಬರ ಸರಿ ಇಲ್ಲದವ. ಭೀಷ್ಮ ಹಣೆ ಬರ ಸರಿ ಇಲ್ಲದವ. ಅವ ಹಣೆ ಬರ ಸರಿ ಉಂಟು ಅಂತಾದ್ರೆ ಚಕ್ರವರ್ತಿ ಆಗುದಿಲ್ಲ ಅಲ್ವಾ, ನನ್ನ ಪಾಲಿಗೆ ಬರ್ತದ. ಹಾಗಾಗಿ ಅವರತ್ತೆಲ್ಲ ಹೇಳಿಕ್ಕಿಲ್ಲ. ಹೋಗೋದು ಹೋಗೋದು, ತಡ ಮಾಡಿದ್ ಯಾಕೆ, ಹೋಗುವ. ಬಾಲರುಳು ಅನುಜ ಸೇರಿಸು ದುಡ್ಡುಕ್ಕದಿರು ಅನುಜ ನೋಟೆ ಜಲ ಕುದಿ ಶಶಿಕುಲ ಘನತರದ ಮಂತ್ರೋತ್ರದ ಸುಗೆಯ ಘನತರದ ಮಂತ್ರೋತ್ರದ ಸುಗೆಯ ನೋಟೆ ಜಲ ಕುದಿ ಶಶಿಕುಲ ಜನಪದ ಕುಲ ಮಡಿಯನ್ನು ನೆರೆಸುವ ಜನದ ಕರಡಿಗೆ ನಡೆಸದಿರು ಕುಲಮಣಿಯನ್ನು ಸಿಂಗರಿಸುವ ಜನಗಳಿಗೆ ನದಗಿಡಿಸದಿರು ಅನುಜ ತೀರಿತು ದುಡುಕದಿರು ಧರ್ಮರಾಯನ ರಣಗಿನೋಲಿಗೆ ಅರಿದು ಸುಮ್ಮಗಿರು ದುಡುಕದಿರು ಸುಮ್ಮಗಿರು ಅನುಜ ಚಿತ್ರವೀರ್ಯ ಅಣ್ಣ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳು. ವಿಚಿತ್ರ ವೀರ್ಯ ಅಣ್ಣ ಶಿರವಾಗಿದ್ದೇನೆ. ಎದ್ದೇಳಿ ಮಕ್ಕಳೇ, ಬಹಳ ಉತ್ಸಾಹದಲ್ಲಿದ್ದೀರಿ. ಯಾವುದೋ ಗಣತರದ ಕಜ್ಜ ನಿಮಿತ್ತವಾಗಿ ಹೊರಡುವ ಸ್ಥಿತಿಯಲ್ಲಿದ್ದೀರಿ. ಇವತ್ತು ಉತ್ಸಾಹ ಬರದೆ ಮತ್ತೆ ಯಾವಾಗ ಉತ್ಸಾಹ ಬರುದು? ನೀವು ಹೊರಟದ್ದು ದೂರ. ಪಾಪಿ ಗಂಧರ್ವ ಸತ್ತಲ್ಲಿ ಸಾಯಲಿಕ್ಕೆ ನನ್ನ ಕೈಯಿಂದ ಬಿಟ್ಟು ತಿಂದು. ನಮ್ಮಲ್ಲಿ ಮಂತ್ರಿ ಮಂಡಲ ಇದೆ ಅಲ್ವೋ? ಅದು ವಿಸರ್ಜನೆ ಆಗ್ಲಿಲ್ವಾ ಅಣ್ಣ? ಪುರೋಹಿತರಿದ್ದಾರೆ. ನೀನೇ ಅಧಿಪತಿ, ನಿನಗೆ ಗೊತ್ತಿಲ್ವಾ ಮಗ? ಅಲ್ಲ, ನನ್ನ ಬಿಟ್ಟು ನೀನೇ ಅಲ್ವಾ ಅಧಿಕಾರ ಮಾಡುವುದು? ಪ್ರಾತಿನಿಧ್ಯವನ್ನು ವಹಿಸಿದವ ನಾನಿದ್ದೇನೆ. ನಿಮ್ಮ ತಾಯಿ ಇದ್ದಾರೆ. ಯಾರಲ್ಲೂ ಒಂದು ವಿಷಯವನ್ನು ವಿಮರ್ಶಿಸದೆ ನೇರವಾಗಿ ನೀವು ಗಂಧರ್ವನ ಕೂಡ ಯುದ್ಧಕ್ಕೆ ಹೊರಟು ನಿಂತಿದ್ದೀರಿ. ನಾನು ಹೇಳು ಅಂತ ಹೇಳಿದೆ, ತಮ್ಮ ಬೇಡ ಅಂತ ಹೇಳಿದೆ. ಹೌದೇನು? ಯಾವ ಪ್ರಸಂಗ ಮಾತಾಡಿದವ? ಇದೇ ಪ್ರಸಂಗ. ಗೊತ್ತಿಲ್ಲ ನನಗೆ. ಅದು ಯಾವಾಗ ಒಮ್ಮೆ ಆದ್ರೆ ಅವನಿಗೆ ಮರವೇ ಆಗುತ್ತದೆ.
ನಾನು ಹೇಳುವ ಅಣ್ಣ ಇದ್ದಾನೆ, ಅಮ್ಮ ಇದ್ದಾಳೆ, ನಿಮ್ಮ ಮಲಗುತ್ತಾಳೆ, ಅಣ್ಣನಿಗೆ ಕೋಪ ಬರ್ತದೆ ಅಂತ ಹೇಳಿದೆ. ನೀವು ಜಾರಿಸುವ ಪ್ರಸಂಗ ತರಬೇಡಿ ಮಕ್ಕಳೇ. ನಿಮ್ಮನ್ನು ಈ ಸಲ ಏರಿಸುವ ಪ್ರಸಂಗಕ್ಕೆ ಕೊಂಡೊಯ್ಯಬೇಕು ಅಂತ ನನ್ನ ಗಂಧರ್ವನ ಇಳಿಸ್ತೇನೆ ಅಣ್ಣ, ನನಗೊಂದು ಅಪ್ಪಣೆ ಕೊಡು. ಯೋಚನೆ ಮಾಡಬೇಕು ನೀವು. ರಿಪ್ಪುಗಳನ್ನು ನಾವು ಗೆಲ್ಲಬೇಕು ಅಂತಿದ್ರೆ ಪ್ರತಿಯೊಬ್ಬರ ಬಗ್ಗೆಯೂ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅವ ಗಂಧರ್ವ ದೃಷ್ಟಿಪೂತಂ ಯಸೇತ್ಪಾದಂ. ಅವ ಹಾಡು ಹಾಡುವ ಕಣ್ಣಿಟ್ಟು ಕಾಲಿಡಬೇಕೇ ವಿನಃ ಕಾಲಿಟ್ಟ ಮೇಲೆ ಕಣ್ಣಿಡುವುದಲ್ಲ. ನಿಮ್ಮಲ್ಲಿ ಯುದ್ಧಕ್ಕೆ ಬಂದ ಗಂಧರ್ವ ಸಾಮಾನ್ಯನೇನು? ಒಂದು ಗಂಧರ್ವ ಗಂಧರ್ವದ ಮಂತ್ರಾಸ್ತ್ರ ವಿದ್ಯೆಗಳನ್ನು ತಿಳಿದವರಿದ್ದಾರೆ. ಅವನಿಗೆ ಅದೆಲ್ಲ ಗೊತ್ತುಂಟು. ಗಾಂಧರ್ವ ವೇದ ಎನ್ನುವುದು ಧನುರ್ವೇದದ ಉಪವೇದ ಮಕ್ಕಳೇ. ಆದ್ದರಿಂದ ಅದರ ಬಗ್ಗೆ ನೀವು ಚೆನ್ನಾಗಿ ತಿಳಿಯಬೇಕು. ಅಂತ ಗಂಧರ್ವರು ಕೂಡ ಕಾಳಗದ ಕಣದಲ್ಲಿ ಹೋರಾಡಿ ಗೆಲ್ಲುತ್ತೇವೆ ಎನ್ನುವಂತ ನಿಮ್ಮ ಕಲ್ಪನೆ ಏನುಂಟೋ ಅದು ಸಾಧುವಲ್ಲ. ಚಾಕ್ಷುಷ ಸಂಮೋಹನಾದಿ ವಿಶೇಷವಾದ ವಿದ್ಯಾ ವಿಶಾರದರವರು ಅಂತಹವರನ್ನು ಗೆಲ್ಲುತ್ತೇವೆ ಅಂತ ನೀವು ಹೊರಟದ್ದು ಯಾವತ್ತೂ ಸೂಕ್ತವಲ್ಲ. ಅದರಲ್ಲಿಯೂ ಭೀಷ್ಮನಿರುತ್ತ ನಿಮಗೆ ಒಕ್ಕಣೆ ಕೊಟ್ಟಿದ್ದಾನೆ ಅನ್ನುವುದರ ಅರ್ಥ ಏನು? ಇಲ್ಲಿ ಯಾವುದೋ ಒಂದು ಹುನ್ನಾರ ಉಂಟು ಎನ್ನುವುದು ಸ್ಪಷ್ಟ. ಶಶಿಕುಲದ ಕುಡಿಗಳು ನೀವು. ನಿಮ್ಮ ಬಗೆಗಾಗಿ ಬಹಳ ಕನಸು ಕಂಡಿದ್ದೇನೆ. ಇಷ್ಟರ ತನಕ ನಾವು ಸಣ್ಣ ಕುಡಿ ಅಂತ ಭಾವಿಸಿದ್ದಿ, ಈಗ ನಾವು ಬೆಳೆದು ರಣಕುಡಿ ಆಗಿದ್ದೇವೆ. ನೀವು ಗೊತ್ತಾಗ್ಲಿಲ್ಲ. ನೀವು ರಣಕುಡಿಗಳು ಅಂತ ನನಗೆ ಗೊತ್ತುಂಟು, ಆದರೆ ಪಕ್ವಗೊಳ್ಳಬೇಕಾದ ಕಾಲಘಟ್ಟ ಇನ್ನೂ ಉಂಟು. ಇದು ಸಂದರ್ಭವಲ್ಲ. ಯುದ್ಧಕ್ಕೆ ನೀವು ಹೋಗುವುದು ಬೇಡ. ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಹಿಂದೆ ಇಷ್ಟು ಸಮಯ ಇತ್ತು, ಇನ್ನು ಮುಂದಕ್ಕೆ ಕಾರಣಾಂತರಗಳಿಂದ ರದ್ದುಪಡಿಸಿದ್ದೇನೆ. ಕಾರಣ ಇಲ್ಲದಿದ್ರೆ ಈಗ ಒಂದು ಹೊಸತೊಂದು ನೀತಿ ಸಂಹಿತೆ ಜಾರಿಗೆ ಆಗಿದೆ. ಬರ್ಲಿ ನಮ್ಮದು ನೀತಿ ಸಂಹಿತೆ. ಹೌದು, ನೀವೇ ತಂದದ್ದು. ನಾವೇ ತಂದದ್ದು. ಪ್ರಶ್ನಿಸಲಿಕ್ಕಿಲ್ಲ. ಇಲ್ಲದಿದ್ರೆ ತಮ್ಮಂದಿರಾದಂತಹ ನಾವೀರ್ವರು ಧುರಕ್ಕೆ ಹೋಗುತ್ತೇವೆ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ನೀನು ಪ್ರೋತ್ಸಾಹ ಕೊಡಬೇಕಿತ್ತು. ಅದನ್ನು ಮಾಡಿದೆ ಹೋಗುವಂತಹ ನಮ್ಮನ್ನು ತಡೆಯುತ್ತಾ ಇದ್ದೀಯ. ಬಹಳಷ್ಟು ಮಾತಾಡಿದ್ಯಲ್ವಾ? ನೀನು ಬದುಕಿದ್ದೇ ಇದರಿಂದ. ಯಾವುದರಿಂದ? ನಿನ್ನ ನಾಲಗಿ ಒಳ್ಳೆ ಹರಿತ ಉಂಟು. ಮಕ್ಕಳೇ, ಅಧಿಕಾರಕ್ಕೆ ಕೂತುಕೊಳ್ಳುವವರು ಯಾವುದಿಲ್ಲದಿದ್ರು ಸ್ವಲ್ಪ ಮಾತಾಡ್ಲಿಕ್ಕಾದ್ರೂ ಕಲಿಬೇಕು. ಆದ್ರೆ ಏನು ಮಾಡೋಣ ಹೇಳು? ನಾವು ಮಾತಾಡ್ಲಿಕ್ಕೆ ಹೋದ್ರೆ ಮಾತಾಡುವುದಕ್ಕೆ ಅವಕಾಶ ಕೊಡು. ಕೇವಲ ಮಾತಲ್ಲೇ ಮುಗಿಯುವುದಲ್ಲ, ಮಾತು ಕೃತಿಯಾಗಬೇಕು, ಕೃತಿ ಮಾತಾಗಬೇಕು. ಆವಾಗ ಮಾತ್ರ ಅವರ ಅಧಿಕಾರ ಎನ್ನುವುದು ಒಂದು ಆಕೃತಿಯಾಗುತ್ತದೆ, ಅದು ಜನಮಾನಸಕ್ಕೆ ಸ್ವೀಕೃತಿಯಾಗುತ್ತದೆ. ಮಕ್ಕಳೇ, ಒಪ್ಪಿಕೊಳ್ಳುತ್ತೇನೆ. ಕೆಲವರೆಲ್ಲ ಅಧಿಕಾರದಲ್ಲಿರುವುದು ಕೇವಲ ಮಾತಾಡುದು ಮಾತ್ರ, ಮತ್ತೆಂತದಿಲ್ಲ. ಮಾತಾಡ್ಲಿಕ್ಕೆ ನಾವು ಮಾಡಿ ತೋರಿಸಿ. ಒಪ್ಪಿಕೊಳ್ಳುತ್ತೇನೆ, ಮಾತಾಡಬೇಕು. ಎಷ್ಟು ಮಾತಾಡಬೇಕು? 22 ಮಾತಾಡಬೇಕು. 222 ಮಾತಾಡ್ಲಿಕ್ಕೆ ಹೋದ್ರೆ ಕಷ್ಟ ಆಗ್ತದೆ. ಸಮಸ್ಯೆ ನಿಮ್ಮದ್ದೇ. ನೀವು 22ರಲ್ಲೇ ಇದ್ದೀರಿ. ನಿಮಗೆ ಮುಂದೆ 42 ಆಗುವುದಕ್ಕುಂಟು, 62 ಆಗುವುದಕ್ಕುಂಟು ಎನ್ನುವ ಕಲ್ಪನೆ ಇರುತ್ತಾ ಇದ್ರೆ ನೀವು ಈ ರೀತಿಯಾಗಿ ವ್ಯವಹರಿಸ್ತಾ ಇರಲಿಲ್ಲ ಮಕ್ಕಳೇ. ನಿಮ್ಮದ್ದು 22ರಲ್ಲಿ ಮುಗಿಯಬಾರದು, ಒಂದು 82ರವರೆಗಾದ್ರೂ ಉಳಿಯಬೇಕು ಅಂತ ನಾವು ತಡೆಯುವುದು. ನಮ್ಮ ಗುರಿ ಏನಿದ್ರು ಈ ಬಾರಿ 400 ಅದು ಕೂಡ ನಮ್ಮನ್ನು ಉಳಿಸುವುದು. ನೀನು ಬೇಡ, ನಿಮ್ಮ ಮುಂದೆ ನಿಂತವ 800ರ ಲಕ್ಷ ಉಳ್ಳವ ಮಕ್ಕಳು. ಆಗಲಿ, 800 ಅಲ್ಲ, ನಾವು 1000 ಮಾಡುವುದಕ್ಕೂ ಸಿದ್ಧ. ಆದರೆ ಇನ್ನೊಬ್ಬರ ಅಗತ್ಯ ನಮಗಿಲ್ಲ. ಸ್ವ ಇಚ್ಛೆಯಿಂದ ನಾವು ಹೊರಟಿದ್ದೇವೆ. ನಮ್ಮಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವ ಉದ್ದೇಶದಿಂದ ಹೊರಟು ನಿಂತಿದ್ದೇವೆ. ಈಗ ಇಲ್ಲಿ ನೀನಿದ್ದಂತ ವಿಷಯ ಅವನಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಅಲ್ಲಿ ನಮಗೆ ಕಳುಹಿಸಿದ್ದು ಯಾಕೆ? ಅಷ್ಟು ಹೆದರಿಕೆ ಉಂಟು ನಮ್ಮ. ಖಂಡಿತ ಅಲ್ಲ. ಭೀಷ್ಮ ಹಾಗೂ ಅಣ್ಣ ತಮ್ಮಂದಿರನ್ನು ಈ ಸಂದರ್ಭದಲ್ಲಿ ಸಿಕ್ಕಿಸಿ ಹಾಕಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ನಿಮ್ಮ ಬಗೆಗಾಗಿ ತಿಳಿದು ಹೀಗೆ ವ್ಯವಹರಿಸ್ತಾ ಇದ್ದಾನೆ. ನಮ್ಮ ಒಳಗಿದ್ದು ಏನಿದ್ದರೂ ಬದಿಗಿರ್ಲಿ ಮಕ್ಕಳೇ. ಹೊರಗಿನವರಿಗೆ ಕಾಣುವ ಕುಟುಂಬ ವ್ಯವಸ್ಥೆ ನಮ್ಮದಾಗ ಕೂಡದು. ಹೊರಗೆ ಏನಿದ್ದರೂ ನಾವು ಒಂದಾಗಿರಬೇಕು.
ಒಳಗೆ ಏನಿದ್ದರೂ ಒಳಗೆ ಬಗೆಹರಿಸಿಕೊಳ್ಳಬೇಕು. ಆದ್ದರಿಂದ ಹೊರಗಿನವರಿಗೆ ಅವಕಾಶ ಬಿಟ್ಟು ಕೊಡಬೇಡಿ. ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈ ಸಲ ನಾನೇ ಮುಂದೆ ಹೋಗುತ್ತೇನೆ, ನೀವು ಹಿಂದೆ ಸರಿಯಿರಿ. ಇದೇ ವಿಷಯಕ್ಕೆ ಬೇಕಾಗಿ ನಾವು ವಿಷಯವನ್ನು ಹೇಳಲಿಲ್ಲ ನಿನ್ನಲ್ಲಿ ಒಂದು ವೇಳೆ ಹೇಳುತ್ತಾ ಇರುತ್ತಿದ್ರೆ ನೀನು ಹೀಗೆ ಮಾಡ್ತಿದ್ದು ಖಂಡಿತವಾಗಿ ಗೊತ್ತಿತ್ತು. ಈಗ ಸುಮ್ಮನೆ ವಾದ ಎಲ್ಲ ಬೇಡ, ನಾವು ಪ್ರಸಂಗ ದೊಡ್ಡದು ಮಾಡುದು ಬೇಡ, ಆದಷ್ಟು ಬೇಗ ಮುಗಿಸುವ ಯೋಚನೆಯಲ್ಲಿ ಇದ್ದೇವೆ. ಹಾಗಾಗಿ ನಮಗೊಂದು ಅವಕಾಶ ಕೊಡು. ನಿನ್ನ ತಮ್ಮಂದಿರು ಎಷ್ಟು ಎಂಬುದನ್ನು ಇದೊಂದು ಅವಕಾಶ, ಇಷ್ಟರವರೆಗೆ ಅವಕಾಶ ಸಿಗ್ಲಿಲ್ಲ, ಏನು ಮಾಡುದು ನಮ್ಮ ಬಗ್ಗೆ ಗೊತ್ತಿಲ್ಲ. ಗೊತ್ತಿದ್ದು ಕೆಲವರಿಗೆ ಹೆದರಿಕೆ. ಮಕ್ಕಳೇ, ನೀವು ನನ್ನ ಅಪ್ಪನ ಕಂದಮ್ಮಗಳು, ಚಿಕ್ಕಮ್ಮನ ಮಕ್ಕಳು. ಚಿಕ್ಕವರಾಗಿಯೇ ಉಳಿಯುವುದಲ್ಲ, ಭವಿತವ್ಯದಲ್ಲಿ ದೊಡ್ಡವರಾಗಬೇಕು ಎನ್ನುವ ಕಲ್ಪನೆಯಿಂದ ತಡೆದಿದ್ದೇನೆ. ಈ ಸಂದರ್ಭದಲ್ಲಿ ಹಠವಾದಿಗಳಾಗಬೇಡಿ. ಯುದ್ಧಕ್ಕೆ ನೀವು ಹೋಗುವುದು ಬೇಡ, ನಾನೇ ಹೋಗು. ಈಗ ದೊಡ್ಡವರು ಮಾಡುವುದಕ್ಕೆ ಹೊರಟದ್ದು, ದೊಡ್ಡವನೇ ಮಾಡಬೇಕಾದ ಕೆಲಸ. ಮನೆಯ ಒಳಗೆ ಕುಳಿತರೆ ದೊಡ್ಡವರಾಗುದೇ ಹೇಗೋ? ದೊಡ್ಡವರಾಗಬೇಕು ಅಂತಾದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಕಲಿತರೆ ಆಗುದಿಲ್ಲ, ವಿಶ್ವ ಎನ್ನುವಂತಹ ವಿದ್ಯಾನಿಲಯದಲ್ಲಿ ಕಲಿಬೇಕು. ಅನುಭವ ಬೇರೆ, ಕಲಿಕೆ ಬೇರೆ. ನೀವು ಬಾಲ್ಯಾವಸ್ಥೆಯಲ್ಲಿದ್ದೇ ಪ್ರೌಢಾವಸ್ಥೆಯ ಲಕ್ಷ್ಯ ವಹಿಸುವುದಲ್ಲ. ಬಾಲತನದಲ್ಲಿ ಸಾಧಿಸಬೇಕಾದದ್ದು ತುಂಬಾ ಉಂಟು. ಪ್ರೌಢಾವಸ್ಥೆಗೆ ಬರುವಾಗ ನಿಮ್ಮನ್ನು ನಾನೇ ಕಳುಹಿಸ್ತೇನೆ. ಈಗ ನಿಮಗೆ ಪ್ರಾಯ ಬರಲಿಲ್ಲ, ಹೋಗುವುದು ಬೇಡ. ಒಳ್ಳೆ ವಿಷಯಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಎಲ್ಲರಂತೆ ನಾವು ಅಲ್ಲ, ಚಿತ್ರ ವಿಚಿತ್ರ, ನಾವೀರ್ವರು ವಿಚಿತ್ರ. ಹಾಗಾಗಿ ಎಲ್ಲರೂ ಈಗ ಮೊದಲು ಈಜುವುದು ಎಲ್ಲಿ? ಕೆರೆಯಲ್ಲಿ. ಕೊನೆಗೆ ಸರೋವರದಲ್ಲಿ. ನಮ್ಮದು ಹಾಗಲ್ಲ, ಮೊದಲು ಸರೋವರ, ಆಮೇಲೆ ಇದು ತೊರೆ. ಮಕ್ಕಳೇ, ನಾಳೆ ನೀರುಪಾಲಾದ್ರೂ ಆಗುವುದು ಬೇಡ. ತಡೆಯುವುದಕ್ಕೆ ನಾನಿದ್ದೇನೆ. ಯುದ್ಧಕ್ಕೆ ಹೋಗುವುದಕ್ಕೆ ಅವಕಾಶ. ಈಜು ಹೊರಬರುತ್ತೇವೆ ಎನ್ನುವಂತಹ ದೃಢ ವಿಶ್ವಾಸ ನಮ್ಮಲ್ಲಿದೆ. ನಿಮ್ಮನ್ನು ಇಳಿಸಲಾರೆ ಎನ್ನುವ ಹಠ ನನಗುಂಟು. ಆದ್ದರಿಂದ ಯಾವ ಕಾರಣಕ್ಕೂ ಗಂಧರ್ವನಲ್ಲಿ ಯುದ್ಧ ಮಾಡುವುದು ನಾನೇ ಬಿಡುವುದಿಲ್ಲ. ನೀನು ಯುದ್ಧ ನಿಜ. ಗಡ್ಡ ಬಿಟ್ಟವ ನೀನೇನ ಯುದ್ಧ ಮಾಡುದು? ತಮ್ಮ ಸಂತೆ ಉಂಟು. ಮಕ್ಕಳೇ, ಒಬ್ಬ ಗಡ್ಡ ಬಿಟ್ಟವ ಇದ್ದದ್ದರಿಂದಲೇ ಈ ದೇಶದಲ್ಲಿ ನೋಡ್ತಾಯ್ತಲ್ಲ, ಒಬ್ಬ ಗಡ್ಡ ಬಿಟ್ಟವ ಇದ್ದದ್ದರಿಂದ ಇಲ್ಲಿ ಆಗುವುದು ಅಲ್ಲಿ ಆಗುತ್ತದೆ, ಅವ ಇಲ್ಲದೆ ಇದ್ರೆ ಅಲ್ಲಿ ಆಗುವುದು ಇಲ್ಲಿ ಆಗುತ್ತಾ ಇತ್ತು. ಮಕ್ಕಳೇ, ಇದು ಶುಭ ಸೂಚನೆಯ ಅಶುಭ ಸೂಚನೆಯ? ಇದುವೇ ನಮಗೆ ಲಕ್ಷ್ಯ ಅಲ್ಲ. ಭವಿತವ್ಯದಲ್ಲಿ ಒಬ್ಬ ಗಡ್ಡ ಬಿಟ್ಟವನನ್ನು ಹೀಗಳೆದ್ರೆ ಅಲ್ಲಿದ್ದದ್ದು ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಾರದಂತೆ ನೀವೆಲ್ಲ ಉಳಿಯಬೇಕು ಅಂತಿದ್ರೆ ಇಲ್ಲಿದ್ದವನನ್ನು ಒಪ್ಪಿಕೊಂಡು ವ್ಯವಹರಿಸಿ, ನಿಮಗೆ ಒಳ್ಳೇದಾಗುತ್ತದೆ. ಮಕ್ಕಳೇ, ಏನಿದ್ರು ಅದು ಆದದ್ದು ಅಶುಭ ಆಗುವುದು ಬೇಡ, ಶುಭ ಆದ್ರೂ ಆಗ್ಲಿ. ನೀನು ಏನೇ ಮಾತಾಡಿದ್ರು ಕೂಡ ನಾವು ನಿಲ್ಲುವವರಲ್ಲ. ಹುಡುಗರು ಬೆಳಲಿಗ ಕಡುಗಲಿಸನವಿದ ಬಿಡು ಭೀಷ್ಮ ನೀ ನುಡಿದ ಸದಿಯಗಡೆ ಭೀಷ್ಮ. ವಂದಿಸಿಕೊಂಡಿದ್ದೇವೆ ಮಕ್ಕಳೇ. ವಿಷಯ ಸಣ್ಣದು, ಎಂತದ್ದು ಇಷ್ಟು ದೊಡ್ಡದು ಮಾಡಿದ ಅವನು ಒಂದು ಎಷ್ಟು ಮಾತಾಡ್ತಾನಮ್ಮ. ಅಲ್ಲ, ಅವ ಮಾತಾಡೋದಕ್ಕಾಗಿಯೇ ಇರುವುದಿಲ್ಲ. ಅದು ಹೆಚ್ಚಾಯ್ತು ಮಾತಾಡಿ. ಅವ ಮಾತಾಡಿದ್ರೆ ಮತ್ತೆ ಯಾರಿಲ್ಲಿ ಮಾತಾಡುದು? ನೀ ಸ್ವಲ್ಪ ಮುಂದೆ ಬಾ. ಇವತ್ತು ಇಲ್ಲಿದ್ದಾರೆ ಹಸ್ತಿನಾವತಿಯ ಮಂದಿ. ಹೆಚ್ಚು ಮಾತಾಡಿದ್ದು ನಾನು ಅವನ, ನೀವು ಹೇಳ್ಬೇಕು. ಯಾರು? ಅಮ್ಮ, ಒಂದು ಸತ್ಯ ವಿಷಯ ಹೇಳ ಅಮ್ಮ. ಕೆಲವು ಸಲ ಸಮಸ್ಯೆ ಏನು ಗೊತ್ತಾ? ಮಾತಾಡುವವರು ಮಾತಾಡಿದಷ್ಟು ಪಂಚಕಜ್ಜಾಯದ ಹಾಗಿರ್ತದೆ. ಈ ಕೆಲವರೆಲ್ಲ ನಾವು ಹೆಚ್ಚು ಮಾತಾಡ್ತೇವೆ ಅಂತ ಹೋಗುತ್ತಾರಲ್ಲ, ಅವರದ್ದು ಎಲ್ಲ ಬೇರೆ ಬೇರೆ ಮಾಡಿಟ್ಟ ಹಾಗೆ ಇರು. ಅಮ್ಮ, ಅವನಿಗೇನು ವಾಸ್ತು ದೋಷ ಇರ್ಬೇಕು, ಅದಕ್ಕೆ ವಿಷಯದಲ್ಲಿ ಅವನಿಗೇನು ವಾಸ್ತು ದೋಷ ಇರ್ಬೇಕು, ಹಾಗೆ ಕಡಿಮೆ. ಈಗ ನನ್ನ ಮಕ್ಕಳು ಯುದ್ಧ ಮಾಡುವುದಕ್ಕೆ ಹೊರಟಿದ್ದಾರೆ. ನಿಜ. ಗಂಧರ್ವನೊಡನೆ ಯುದ್ಧ. ಅವನಾಗಿಯೇ ಓಲೆಯನ್ನು ಕಳುಹಿಸಿದ್ದಾನೆ. ಅವನಾಗಿಯೇ ಓಲೆಯನ್ನು ಕಳುಹಿಸಿದ ಮೇಲೆ ನನ್ನ ಮಕ್ಕಳು ಹೋಗದೇ ಇದ್ರೆ ನಾಳೆ ಏನು ಹೇಳ್ತಾರೆ? ಏನು ಹೇಳ್ತೀವಿ? ಮತ್ತೆ ಮಕ್ಕಳಂತೆ, ಅವರಿಗೇನು ಪರಾಕ್ರಮ ಇಲ್ಲ ಅಂತೆ. ನೀನು ಹೋಗಿ ಹೋರಾಡಬಹುದು, ಹೆಸರು ಹಾಳಾಗುದು ನನ್ನ ಮಕ್ಕಳ. ನಿನ್ನ ಮಾತನ್ನೇ ನಾವು ಉಲ್ಲೇಖಿಸ್ತೇನೆ. ಅದೇ ನಿನ್ನ ಮಕ್ಕಳಿಗೆ ಆಗಬಾರದು. ಏನಾದರೂ ಸಮಸ್ಯೆ ಆದ್ರೆ ನಾಳೆ ಏನು ಹೇಳ್ತಾರೆ? ಏನು? ಸತ್ಯವತಿಯನ್ನು ದೂರುವುದಿಲ್ವಮ್ಮ. ಮತ್ತೆ ಹಸ್ತಿನಾವತಿಯಲ್ಲಿ ರಾಜಪ್ರತಿನಿಧಿಯಾದ ಭೀಷ್ಮನಿರುತ್ತಾ ಮಕ್ಕಳು ಹೋಗುತ್ತಾರೆ ಅಂದ್ರೆ
ಭೀಷ್ಮನಿಗೆ ಮತಿ ಇಲ್ವಾ ಅಂತ ಕೇಳ್ತಾರಮ್ಮ. ಇಲ್ಲ ಭೀಷ್ಮ, ನನ್ನ ಮಕ್ಕಳ ಮೇಲೆ ನನಗೆ ಭರವಸೆ ಉಂಟು. ಗಂಧರ್ವನ ಕೂಡ ಯುದ್ಧವನ್ನು ಮಾಡಿ ಜಯವನ್ನು ಸಾಧಿಸ್ತಾರೆ ಎನ್ನುವಂತಹ ಅಚಲವಾದಂತಹ ವಿಶ್ವಾಸ ನನಗುಂಟು. ಯಾಕೆ ಹೇಳು? ಯಾಕೆ? ನಾನು ಸಿರಿಮುಡಿ ಹೊತ್ತವಳು. ನೋಡಿ ಈ ಬಾರಿ ಸಿರಿಮುಡಿದ್ದೆ. ಅಮ್ಮ, ಎಂತದ್ದು? ಸಿರಿಮುಡಿ ಹೊತ್ತ ನಿಮ್ಮತ್ತೇ ಇವತ್ತು. ಹೌದು. ಆದ್ದರಿಂದ ಇವತ್ತು ನಿಮ್ಮಲ್ಲಿ ನಮ್ಮ ಮಾತಿಲ್ಲ. ಯಾಕಂದ್ರೆ ನೀವು ಬೀಳ್ಕೊಡ್ತೀರಿ ಅಂತಾದ್ರೆ ನಾಳೆ ನಿಮ್ಮ ಮಕ್ಕಳ ಹೊಣೆ ನಿಮಗೆ. ಹೌದಲ್ಲ? ಭೀಷ್ಮನನ್ನು ದೂರಬೇಡಿ. ಖಂಡಿತ ದೂರುದಿಲ್ಲ. ಕಳ್ವಿ. ನೀನೊಬ್ಬ ಊರಿನ ಅರಸ ಎನ್ನುವುದ ಕಾರಣಕ್ಕಾಗಿ ನಿನಗೆ ನಾನು ಆಹ್ವಾನ ಕೊಟ್ಟದಲ್ಲ, ನನ್ನ ಹೆಸರಿಗೆ ಧಕ್ಕೆಯನ್ನು ಉಂಟು ಮಾಡುತ್ತೀರಿ ಎನ್ನುವ ಕಾರಣಕ್ಕೆ ಇಲ್ಲಿಯವರೆಗೆ ಕರೆಸಿಕೊಂಡವ ನನ್ನ ಹೆಸರಿಗೆ ಧಕ್ಕೆಯನ್ನು ತಂದು ಒಟ್ಟಿದ್ರೆ ಯಮಡಾಲಕ್ಕೆ ಅಟ್ಟು ಗಂಧರ್ವ ಇನ್ನಿಲ್ಲ. ಗಂಧರ್ವರಾಯನ ಕೂಡೆ ಯುದ್ಧ ಎಂಬ ಹಾಗೆ ತಡೆ ಹೇಳಿದರೆ ತಾಯಿಯ ಮಾತನ್ನು ಕೇಳಿದ, ಅಣ್ಣನ ಮಾತನ್ನು ಮೀರಿದ, ಯುದ್ಧಕ್ಕಾಗಿ ಹೋದ ಗಂಧರ್ವಪತಿಯಲ್ಲಿ ವೀರ ಚಿತ್ರಾಂಗ ಮಡಿದ ವರ್ತಮಾನ. ಹಾಗೆಂದು ನಮ್ಮವರಿಗಾದ ಅನ್ಯಾಯಕ್ಕೆ ಬೇಕಾಗಿ ನಾ ಸುಮ್ಮನೆ ಇರುವುದಕ್ಕುಂಟೆ ಗಂಧರ್ವನಿಗೆ ಉತ್ತರ ಕೊಡಲೇಬೇಕು. ಅದಕ್ಕೆ ಬೇಕಾಗಿ ಧನುರ್ದಂಡವನ್ನು ಛೇಬಡಿದ್ದೇನೆ. ಗಂಧರ್ವ ಲೋಕವನ್ನೇ ಸಗಿದೆ ನೀನು. ಹಸ್ತಿನಾವತಿಯ ಅರಸ ಮಕ್ಕಳ ಮೇಲೆ ಕಣ್ಣು ಕೆಂಗಣ್ಣಿಟ್ಟೆಯ ಭೀಷ್ಮನಿರುತ್ತ ಯಾಕೆ ಚಿತ್ರವೀರ್ಯನಿಗೆ ಒಲೆ ಕೊಟ್ಟೆ? ಆಚಾರ್ಯರೇ,
ಸಣ್ಣ ವಿಷಯವನ್ನು ದೊಡ್ಡದು ಮಾಡುವುದು ಬೇಡ ಎನ್ನುವಂತ ಕಾರಣಕ್ಕಾಗಿ ನೇರವಾಗಿ ನಾನು ಚಿತ್ರವೀರನಿಗೆ ವೀರ್ಯವನ್ನು ಕೊಟ್ಟದ್ದು. ಹೌದಾ? ಯುದ್ಧಕ್ಕಾಗಿ ಬಂದ, ಏನು ಮಾಡೋಣ ಹೇಳಿ, ನೀತಿಯ ಮಾತುಗಳನ್ನು ಆಡಿದೆ, ಅವನಿಗೆ ಪಥ್ಯವಾಗಲಿಲ್ಲ. ಹಾಗಾಗಿ ಈ ಘಟನೆಯೊಂದು ನಡೆದು ಹೋಯಿತು. ಈ ಸಂದರ್ಭದಲ್ಲಿ ನೀ ಮಾಡಿದ ತಪ್ಪಿಗೆ ನೀ ಶಿಕ್ಷೆ ಅನುಭವಿಸಲೇಬೇಕು. ನಿನ್ನ ಒಬ್ಬನ ನಿಮಿತ್ತವಾಗಿ ಕಂದ ಗಂಧರ್ವಪುರಿಯನ್ನೇ ಮನ್ನಿಸು ಸುರಸ್ತೋಮ ಬಂಧು ನೀ ನಗುದಾಲಿಸು, ಸುರಸ್ತೋಮ ಬಂಧು ನೀ ನಗುದಾಲಿಸು. ಹಿಂದೂ ಕುಲ ಜನ ಬಿಡದಾಳೆಯ ಗುರಿಸೆ ಬಿಡದಾಳೆ ಹಿಂದಿನ ತಲಶು ಸುರಿಸೆ ವಿಚಿತ್ರ ಕುಲ ಜನ ಮರಣಿಸು. ಆಚಾರ್ಯರೇ, ಏನು ಸೈರಿಸಬೇಕು? ರೋಷಾವೇಶದಿಂದ ಬಂದಂತ ಗಂಧರ್ವ ಒಂದೊಮ್ಮೆಗೆ ನಿಮ್ಮನ್ನು ಕಂಡೋಡನೆ ಚರಣಗಳಿಗೆ ಎರಗಿದ್ದಾನೆ. ನಿಜ. ಯಾಕೆ? ನೀವು ಎಷ್ಟು ಎನ್ನುವ ಹಾಗೆ ಈ ಗಂಧರ್ವ ಕೂಡ ಅರಿತಿದ್ದೇನೆ. ಹಾಗಾಗಿ ನಿಮ್ಮ ಜೊತೆ ದುರವನ್ನು ಕೊಡುವುದಕ್ಕೋಸ್ಕರವಾಗಿ ಈ ಗಂಧರ್ವ ಕೆಳಗೆ ಇಳಿದವನಲ್ಲ. ಮತ್ತೆ ಬದಲಾಗಿ ನನ್ನ ಹೆಸರಿಗೆ ಆಗುತ್ತಿರುವಂತ ಧಕ್ಕೆಯನ್ನು ತಡೆಯುವುದಕ್ಕಾಗಿ ನಿಮ್ಮ ತಮ್ಮನಾದ ಚಿತ್ರವೀರನಿಗೆ ಯುದ್ಧಕ್ಕೆ ಆಹ್ವಾನ ಕೊಟ್ಟವನ ನಾನೇ. ಒಳ್ಳೆಯ ಕಾರ್ಯ ನಾವಾಗಿ ಮುಗಿಸಿಕೊಳ್ಳುವ ಎನ್ನುವಂತ ಯೋಚನೆಯಲ್ಲಿ ಇದ್ದೆ. ಆದರೆ ಏನು ಮಾಡೋಣ ಹೇಳಿ, ದುರವನ್ನ ಬಯಸಿದ ನನ್ನ ಮಾತುಗಳನ್ನು ಅವನಿಗೆ ಪಥ್ಯವಾಗಲಿಲ್ಲ. ಹಾಗಾಗಿ ಹತನಾಗಿ ಹೋಗಿದ್ದಾನೆ. ಆದರೆ ಒಂದು ಮಾತನ್ನು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಏನು? ಆಚಾರ್ಯರೇ, ಎಲ್ಲಿಯವರೆಗೆ ನೀವಿರುತ್ತೀರೋ ಅಲ್ಲಿಯವರೆಗೆ ಸೂರ್ಯ ವಂಶದವರನ್ನು ಈ ಗಂಧರ್ವ ಕೆಣಕುವುದಿಲ್ಲ. ಇದು ನಾಡು ಕೊಡುತ್ತಿರುವಂತ ಮಾತು. ಗಂಧರ್ವಪತೆ ಆಚಾರ್ಯರೇ, ಸಮಸ್ಯೆ ಇದುವೇ ಆದದ್ದು. ನಮ್ಮನ್ನು ಒಳಗಿನವರು ತಿಳಿಯುವುದಕ್ಕಿಂತ ಹೆಚ್ಚು ಹೊರಗಿನವರು ತಿಳಿದಿದ್ದಾರೆ. ಆದ್ದರಿಂದಲೇ ಈ ಆರ್ಯಾವರ್ತಕ್ಕೆ ಭೀಷ್ಮ ರಕ್ಷಾ ಕವಚವಾಗಿ ನಿಂತಿದ್ದಾನೆ. ನಮ್ಮವರದ್ದು ತಪ್ಪುಂಟು ಎನ್ನುವುದನ್ನು ಚೆನ್ನಾಗಿ ನಾ ಬಲ್ಲೆ. ಆದರೂ ನನ್ನ ಮಾತನ್ನು ಕೇಳದೆ ನಿನ್ನಲ್ಲಿ ಬವರ ಎಸಗಿಸುವುದರ ಪರಿಣಾಮವಾಗಿ ಆಯುಸ್ಸು ಮುಗಿದು ಸತ್ತ ಅಂತ ನಾ ಭಾವಿಸ್ತೇನೆ. ಆದರೆ ಒಂದಂತೂ ನೀ ಚೆನ್ನಾಗಿ ತಿಳಿಯಬೇಕು, ಇನ್ನು ಮುಂದಕ್ಕೆ ಭೀಷ್ಮ ಇರುವಲ್ಲಿವರೆಗೆ ಭಾರತ ಭೂಮಿಯ ತಂಟೆಗೆ ಹೊರಗಿನವ ಬಂದ ಅಂತಾದ್ರೆ ಅವನ ಬದುಕೆನ್ನುವುದು ಮಣ್ಣ ಹೆಂಟೆಯಾದೀತು. ಖಂಡಿತ ನೆನಪಿರಲಿ. ಹಿಂದೆ ಸರಿ. ಏನಿದ್ದರೂ ಅಮ್ಮನಿಗೆ ಸ್ವಲ್ಪ ವಿಷಯ ಗೊತ್ತಾಗಬೇಕು. ಅತ್ತ ಕಳವಳಿಸುತ್ತ ನಲುಗಿದಳು ಜಲ ಮಧ್ಯದೊಳಗೆ ಸುಳಿಜಾತೆ ಕಡು ಮಮತೆ ಸಿಲುಕಿ ಬದುಕಿದರೋಟೆ ಜಗದಿಯೇ ಕೊಳುಗುಳಗೆ ಕೆಳುಗುತ್ತ ಬಾಲಕನ ಕೊಲೆಗೈದೆ ಕೊಳುಗುಳಗೆ ಕಳುಗುತ್ತ ಬಾಲಕನ ಕೊಲೆಗೈದೆ ಉಳಿದೇನು ಫಲವಿಲ್ಲನು ಜಗದಿ ನಾನುಳಿದೇನು ಫಲವಿಲ್ಲನು ಜಗದಿ ಅಜಟ ಅಜಟ ನನ್ನ ಮಗ ಗಂಧರ್ವನೊಡನೆ ಯುದ್ಧವನ್ನು ಮಾಡುವುದಕ್ಕೆ ಹೋದಂತಹ ನನ್ನ ಮಗ ಮಾಡಿದ ಹೋದನಂತೆ. ಭೀಷ್ಮ ಸಾರಿ ಸಾರಿ ಹೇಳಿದ, ಅಮ್ಮ ಕಳುಹಿಸಿ ಕೊಡಬೇಡಿ ಮಕ್ಕಳನ್ನು, ಇನ್ನೂ ಮಕ್ಕಳು ಬೆಳೆದಿಲ್ಲ ಎನ್ನುವ ಹಾಗೆ.
ಜಲ ಮಧ್ಯದಲ್ಲಿರುವಂತಹ ಸುಳಿ ನಮ್ಮನ್ನು ಆಳವಾದಂತಹ ಪ್ರಪಾತಕ್ಕೆ ಕೊಂಡು ಹೋಗಿ ನಮ್ಮ ಗರಿವಿಲ್ಲದಂತೆ ನಮ್ಮ ಪ್ರಾಣವನ್ನು ತೆಗೆಯುತ್ತದೆ. ಅಂತೆಯೇ ಮಕ್ಕಳ ಮೇಲಿರುವಂತಹ ಕಡು ಮಮತೆಯೇ ನನ್ನ ಮಗನ ಮರಣಕ್ಕೆ ಕಾರಣವಾಗಿ ಹೋಯಿತಲ್ಲ ಶಿವನೇ. ನನ್ನ ದುಃಖವನ್ನು ಯಾರಲ್ಲಿ ಹೇಳಲಿ, ನಾನು ಏನು ಮಾಡಲಿ ಶಿವನೇ. ಕೊರಗಿ ನಿಟ್ಟುಸಿರಿಟ್ಟು ತೊಳಲುವ ಮಾತೆಯ ಕರ ಬಿಡಿದುತ್ತಿ ಕಾಂತೆಯ ಬರಿದು ದುಃಖಿಬುವುದೇಗೆ ಸತ್ತು ಜೀವಿಪರುಡಿ ಕರಳನುಳಿದಿಗ ನೋರುವನೆನೋತ ಅಮ್ಮ ಕಾರ್ಯಕ್ಕೆ ಚಿಂತಿಸಿ ಫಲ ಏನು ತಾಯೇ? ಬೇಡ. ಗಂಧರ್ವರ ಕೂಡ ಯುದ್ಧ ಎನ್ನುವುದಷ್ಟು ಸುಲಭವಲ್ಲ ಅಂತ ಎಷ್ಟೋ ಸಲ ಹೇಳಿದೆ. ಹೌದು, ಭೀಷ್ಮನ ಮಾತು ನಿಮಗೆ ಪಥ್ಯವಾಗಲಿಲ್ವಮ್ಮ? ಹೌದು ಮಗನೇ. ಭೀಷ್ಮ ಕೈಕೊಳ್ಳುವ ಆರಂಭಿಕ ನಿರ್ಣಯಗಳೆಲ್ಲ ನಿಮಗೆಲ್ಲ ಕಠಿಣ ಅಂತ ಅನ್ನಿಸಬಹುದು ತಾಯೇ. ಅದರ ಸತ್ಪರಿಣಾಮ ಭವಿಷ್ಯದಲ್ಲೇ ಗೊತ್ತಾಗುವುದಮ್ಮ. ನಾ ಬೇಡ ಅಂತ ಹೇಳಿದಾಗ ನಿನ್ನ ಮಕ್ಕಳ ಉತ್ಕರ್ಷೆಯ ಬಗ್ಗೆ ನೀನು ಆಡಿದೆ. ಹೋದ ಮಗನನ್ನು ಕಳಕೊಳ್ಳುವ ದುರಂತವನ್ನು ನೀನೇ ಕಂಡುಕೊಂಡೆ. ಈ ಪ್ರಪಂಚದಲ್ಲಿ ಮಕ್ಕಳ ಭವಿಷ್ಯತ್ತು ಇರುವುದು ತಂದೆಯ ಕೈಯಲ್ಲಿ ಅಲ್ಲ ತಾಯೇ, ಮತ್ತೆ ತಾಯಿಯ ಕೈಯಲ್ಲಿ. ತಪ್ಪಾಗಿ ಹೋಯಿ. ಜನನಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಜನನಿಯಿಂದ ವಿದ್ಯೆ ಕಲಿತ ಜನರು ತಾವು ಧನ್ಯರು. ಆದ್ದರಿಂದ ನೀನೇ ಕಲಿಸಿದ ಮಕ್ಕಳು ಹಿರಿಯರ ಮಾತನ್ನು ಕೇಳದೆ ಇವತ್ತು ಏನೇನೋ ಆಗುತ್ತಾ ಇದ್ದಾರೆ. ಆದ್ದರಿಂದ ಅದಕ್ಕೊಂದು ಅವಕಾಶ ಮಾಡಿಕೊಡಬೇಡ ತಾಯೇ. ಒಬ್ಬ ಮಗನನ್ನು ಹೇಗೂ ಕಳಕೊಂಡೆ, ಅವನಿಗೆ ಅಂತ್ಯಕ್ರಿಯೆ ಉತ್ತರ ಕ್ರಿಯಾದಿ ಕರ್ಮಗಳನ್ನು ವಿರಚಿಸೋಣ. ವಿಧಿಚಿತ್ತವನ್ನು ಈ ಜಗದಲ್ಲಿ ಯಾರಮ್ಮ ಬಲ್ಲವರು. ಆದರೆ ಇನ್ನೊಬ್ಬ ಮಗ ಇದ್ದಾನಲ್ಲ, ಆದ್ರೆ ಅವನಿಗೆ ಮದುವೆ ಆಗ್ಲಿಲ್ಲ ಇನ್ನೂ ಸಹ. ಯೋಚನೆ ಮಾಡಬೇಡ. ಸತ್ಯಕ್ಕೆ ಅವನನ್ನು ಪಟ್ಟವೇರಿಸುವ ನೀತಿ ಸಂಹಿತೆ ಎನ್ನುವುದು ಚಂದ್ರೋನ್ಮಯದ ಕೊಡುಗೆಯಮ್ಮ. ನೀತಿ ಸಂಹಿತೆ ಎನ್ನುವುದು ಕೇವಲ ಹಾಗೆ ಮಾತಾಡಬಾರ್ದು ಹೀಗೆ ಮಾತಾಡಬಾರ್ದು ಅಂತ ಅನ್ನುವುದಕ್ಕಿರುವುದಲ್ಲ. ನೀತಿ ಸಂಹಿತೆ ಎನ್ನುವುದು ಒಬ್ಬನನ್ನು ಸದಾ ಎಚ್ಚರಿಸುವುದಕ್ಕಿರುವುದು, ಒಬ್ಬನನ್ನು ಜಾಗೃತನನ್ನಾಗಿಸುವುದಕ್ಕಿರುವುದು, ಒಬ್ಬ ಶ್ರೇಷ್ಠತಮನಾದವನನ್ನು ಆಯ್ಕೆ ಮಾಡುವುದಕ್ಕೆ ಹಿನ್ನೆಲೆಯಾಗಿ ಹಿಮ್ಮೇಳವಾಗಿರುವುದಮ್ಮ. ಆದ್ದರಿಂದ ಒಬ್ಬ ಮಗ ಅದನ್ನು ಮತ್ತೊಬ್ಬರಿಗೆ ಹೇಳುವುದಲ್ಲೇ ಹೋದ, ಇನ್ನೊಬ್ಬನಾದರೂ ಆಚರಿಸುತ್ತಾ ಭವಿಷ್ಯದಲ್ಲಿ ಈ ಚಂದ್ರವಂಶದ ಪೀಠವನ್ನು ರಕ್ಷಿಸುವ ಹಾಗೆ ನೋಡಿಕೋ. ಅವನಿಗೊಂದು ಮದುವೆಯನ್ನು ಮಾಡಿಸುವಂತ ಹೊಣೆಗಾರಿಕೆ ನಿನಗಿದೆ ಮಗ. ಖಂಡಿತ ಬಗ್ಗೆ ನಾ ಚಿಂತಿಸ್ತೇನೆ. ಹೀಗೆ ಬರಮ್ಮ. ಅತ್ತರುದ ಕಾಶಿಗಳು ಪೃಥ್ವಿ ಪರಸುದೆಯರಿಗೆ ಪರಿಣಯವನೆ ತಗುವರೆ ಪಡವಿರ್ಪುದರಿಯುತ ತಮ್ಮನಾದಂತಹ ವಿಚಿತ್ರ ವೀರ್ಯನನ್ನು ಪಟ್ಟವೇರಿಸಿದೆ. ರಾಜಧರ್ಮವನ್ನು ಚೆನ್ನಾಗಿ ಬೋಧಿಸಿದೆ. ಚಂದ್ರನಿಂದ ಮೊದಲುಕೊಂಡು ಬ್ರಹ್ಮಮಾನಸ ಸಂಭೂತನಿಂದ ಆರಂಭಗೊಂಡು ಇಂದಿನವರೆಗೆ ಬೆಳೆದು ಬಂದಂತಹ ರೀತಿ ನೀತಿಗಳನ್ನೆಲ್ಲ ಚೆನ್ನಾಗಿ ವಿವರಿಸಿದೆ. ಅಂತೂ ಈಗ ಪಟ್ಟಬೇರಿದವನಿದ್ದಾನೆ. ಹಾಗೆಂದು ತಾಯಿಯ ಮಾತನ್ನು ನಡೆಸಬೇಕಲ್ಲ. ಕೆಲವು ಕಾಲ ಸಂದ ತದನಂತರದಲ್ಲಿ ಮದುವೆ ಮಾಡಿಸಬೇಕು ಎನ್ನುವ ಯೋಚನೆಯಲ್ಲಿದ್ದಾಗೆ ವರ್ತಮಾನವೊಂದು ಕೇಳಿ ಬಂತು. ಕಾಶಿಯಲ್ಲಿ ಪ್ರತಾಪಸೇನನ ನಂದನೆಯರು ಮೂವರು, ಅಂಬಿಕೆ ಅಂಬಾಲಿಕೆಯರು ಮೂವರಿಗೂ ಸ್ವಯಂವರವಂತೆ ದುರದಿ ವಿಕ್ರಮಿಗಳನ್ನು ಜಯಿಸಿದಾತನನ್ನು ವರಿಸುವುದು ಎನ್ನುವುದಾಗಿ ಉಲ್ಲೇಖ. ಆದರೆ ಹಸ್ತಿನಾವತಿಗೆ ಲೇಖನ ಇಲ್ಲ. ಯಾಕೆನ್ನುವುದು ಗೊತ್ತಾಗದೆ ಇದರಲ್ಲಿ ಏನೋ ಕುತಂತ್ರ ಉಂಟು ಅಂತ ನಿರ್ಣಯಿಸಿದೆ. ಈ ತಂತ್ರವನ್ನು ಭೇದಿಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನೇರವಾಗಿ ಕಾಶಿಯ ಸ್ವಯಂವರ ವೇದಿಕೆಯನ್ನು ಪ್ರವೇಶ ಮಾಡಿದೆ. ಪರಸ್ಪರ ನಮ್ಮ ಮಾಂಡಲಿಕರೇ ನಡೆಸುತ್ತಾ ಇದ್ದ ಸಂಗ್ರಾಮಕ್ಕೆ ತಡೆ ನಿಲ್ಲಿಸಿದೆ. ಈ ವೇಳೆಯಲ್ಲಿ ನಾ ಬಂದಿದ್ದೇನೆ. ಶಶಿಕುಲಾಧಿಪರುಗಳ ಶೌರ್ಯ ವೃಕ್ಷಗಳೊಳಗೆಸೆವ ಫಲರೂಪನಾದ ಅರಿಗಜಕ್ಕೆ ಪಂಚಾಸ್ಯ ನೆನಿಪ ವೀರ ಶಂತನು ಜಾತ ಬಂದೀಗ ತರುಣಿಯರ ಪುರಕೊಯ್ವೆ ಫಲವುಳ್ಳವರು ಕಾದುವುದು ಅಂತ ಎಚ್ಚರಿಸಿದೆ. ಒಬ್ಬನೇ ಒಬ್ಬ ತಲೆ ಎತ್ತಲಿಲ್ಲ. ಧನುರ್ದಂಡವನ್ನು ಕೆಳಗಿಟ್ಟು ಶರಣು ಬಂದರು. ಒಬ್ಬ ಅರೆಬರೆ ಕ್ಷತ್ರಿಯ ಆ ಸಾಲ್ವ ಎದ್ದ, ಯುದ್ಧಕ್ಕೆ ಬಂದ, ಒದ್ದಾಗ ಬಿದ್ದ,
ಮುಖ ತಿರುಗಿಸಿ ಹೋದ. ಮೂವರನ್ನು ಕರಕೊಂಡು ಬಂದೆ, ಪರಿಣಯದ ಕಾಲದಿ ಕರೆಸ್ತೇನೆ ಅಂತ ಹೇಳಿದೆ. ಇನ್ನು 15 ಕಳೆದ ತದನಂತರ ತಮ್ಮನಾದ ವಿಚಿತ್ರ ವೀರ್ಯನನ್ನು ವರಿಸಿ ಅಂತ ಹೇಳಿದ್ರೆ ಇಬ್ಬರು ಒಪ್ಪಿದರು. ಒಬ್ಬಳಾಕೆ ಅಂಬೆ ಮಾತ್ರ ಒಪ್ಪಲಿಲ್ಲ. ಏನಮ್ಮ ಅಂತ ಕೇಳಿದರೆ ಹೇಳ್ತಾಳೆ, ನಮಗೆ ನಾನು ಸಾಲ್ವನ ಮೇಲೆ ಮನವಿರಿಸಿದ್ದೇನೆ, ಆದ್ದರಿಂದ ನನ್ನನ್ನು ಅವನಲ್ಲಿಗೆ ಕಳುಹಿಸಿ ಮದುವೆ ಮಾಡಬೇಕು ಎಂಬ ಹಾಗೆ. ನೋವಾಯಿತು. ಕಾಶಿಯ ವಿಶ್ವವಿದ್ಯಾನಿಲಯದಲ್ಲಿ ಕಲಿತ ಹೆಣ್ಣು ಮಗಳು ಈ ರೀತಿ ದಾರಿ ತಪ್ಪಬಹುದೇ? ತಪ್ಪಿದ್ದಾಳೆ ಅಂತಾದರೆ ಅದರ ಬಗ್ಗೆ ಚೆನ್ನಾಗಿ ಜಾಗೃತರಾಗಬೇಕು. ಪ್ರಾಜ್ಞರಾದ ವಿಪ್ರವರೇಣ್ಯರ ಜೊತೆಯಲ್ಲಿ ಕಳುಹಿಸಿಕೊಟ್ಟೆ. ಮುಂದೆ ಏನಾಯಿತು ಎನ್ನುವುದು ಮುಖ್ಯವಲ್ಲ. ಅವಳಂತೂ ಅವನೂ ಬಿಟ್ಟು ನನ್ನಲ್ಲಿ ಪಂಥ ಹಾಕಿ ಹೋಗಿದ್ದಾಳೆ. ಇವನನ್ನಂತೂ ನೆಮ್ಮದಿಯಿಂದ ಕಾಪಿಟ್ಟುಕೊಳ್ಳಬೇಕಾದ ಹೊಣೆ ಉಂಟು. ನೋಡೋಣ ಏನಾಗುತ್ತದೆ. ಹೇಗೆಂಬುದನ್ನು ಈ ಪ್ರಪಂಚದಲ್ಲಿ ತಿಳಿದವರು ಯಾರೂ ಇಲ್ಲ. ಹಸ್ತಿನಾವತಿ ಅಧಿಕಾರವನ್ನೇರಬೇಕಾದಂತ ಅಣ್ಣ ಅಳಿದು ಹೋದ. ಏನು ಮಾಡೋಣ ಹೇಳಿ? ಕಳೆದಂತಹ ವಿಚಾರಕ್ಕೆ ಚಿಂತಿಸಿ ಫಲವಿಲ್ಲ. ಆಮೇಲೆ ಅಣ್ಣನಾದಂತಹ ಭೀಷ್ಮನ ಮಾತಿನಂತೆ ಕಾಶೀಪುರಾಧಿಪನ ಮಕ್ಕಳಾದಂತಹ ಅಂಬಿಕೆ ಅಂಬಾಲಿಕೆ ಈರುವರನ್ನು ಮದುವೆಯಾಗಿ ಕೆಲವೇ ದಿನಗಳು ಕಳೆದು ಹೋಯಿತು. ಸ್ವಲ್ಪ ತಿರುಗಾಟ ಮಾಡಬೇಕೆನ್ನುವ ಹಾಗೆ ಮನಸ್ಸಾಗಿದೆ. ಎಲ್ಲಿದ್ದೇನೆ? ಬಾರಿ ಬಾರಿ ತೋರ್ಗಾಮಿನಿ ಬಾರಿ 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 ತೋರ್ಗಾಮಿನಿ ಬಾರಿ 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 ತೋರ್ಗಾಮಿನಿ ಭಾಮಿನಿ ಭಾಮಿನಿ ಮದಿರಾಕಿ ಮನವ ಸೂರೆ ಗುಂಡಿ ಮಧುರ ಭಾಷಿಣಿ ಮದಿರಾಕಿ ಮನವ ಸೂರೆ ಗುಂಡಿ ಮಧುರ ಭಾಷಿಣಿ ಲೋಕಗಾಮಿನಿ ಮಧುರ ಭಾಷಿಣಿ ಲೋಕಗಾಮಿನಿ ಮಧುರ ಭಾಷಿಣಿ ಭಾವಿನಿ ಭಾಷಿಣಿ
ಗಾಮಿನಿ ಜೋಡಿ ಜಿಗರೆಯಾಗಿ ಜೋಡಿ ಜಿಗರೆ ಜೋಡಿ ಜಿಗರೆ ಜೋಡಿ ಜಿಗರೆ ಜೋಡಿ ಜಿಗರೆಯಾಗಿ ಕುಡಿಯುವಾಯ ನಾವಿರುವುದು ನಭದಿ ಜೋಡಿ ನಾವಿರುವುದು ಮಿರುಗುವ ನಾವಿರುವುದು ನಭದಿ ನಾವಿರುವುದು ನಭದಿ ನಾವಿರುವುದು ನಭದಿ ಜೋಡಿದಾರೆಯೊಂದೆ ಬಿರುಗುವ ಕುಡಿಯುವ ನಲಿಯುವ ಬಿರುಗುವ ಗಾಟಗಾರ್ಗೆ ನೇರದೊಳಗೆ ಮೋಡಿ ಮಾಡಲು ಬಾರೆ 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 ಲೋಕಗಾಮಿನಿ ಮದಿರಾಕಿ ಮನವ ಸೂರೆ ಮಧುರ ಭಾಷಿಣಿ
ಮದಿರಾಕಿ ಮನವ ಸೂರೆಗೊಂಡೆ ಮಧುರ ಭಾಷಿಣಿ ಮದಿರಾಕಿ ಮನವ ಸೂರೆಗೊಂಡೆ ಮಧುರ ಭಾಷಿಣಿ ಸಾರದಾಕಿ ಮಧುರ ಹೃದಯ ತಾವೆಯೊಳಗೆ ಹಂತವಾಗಿ ಭಾರವಿಲ್ಲದ ಭಾರ ಹೃದಯ ಬೇರೆ ನೀಡಿಸುತ್ತಿದ್ದಲೆನು ಬಾರೆ ಬಾರೆ ತೋತೆ ಹೋಗಿದೆ ಆಲೆ ಬಾರಿ ಬಾರಿ ಮಧುರಾಕಿ ಬರವ ಸೂರಿಗುರುಡೆ ಮಧುರ ಭಾಗಿನಿ ಮಗನಾದ ವಿಚಿತ್ರ ವೀರ್ಯನನ್ನು ಪಟ್ಟವೇರಿಸಿ ಕೆಲವು ಸಮಯ ತಂದಿತ್ತಷ್ಟೇ ಮದುವೆಯೂ ಆಗಿದೆ. ಸತ್ಕುಲ ಪ್ರಸೂತೆಯರಾದಂತಹ ಕನ್ಯೆಯರು ಇರುವರನ್ನು ಕೈ ಹಿಡಿದಿದ್ದಾನೆ. ಮುಂದೆಯಾದರೂ ನೆಮ್ಮದಿಯ ಆಳ್ವಿಕೆ ನಡೆಸ್ತಾನೆ ಎನ್ನುವ ವಿಶ್ವಾಸ ನಮಗಿತ್ತು. ಆದರೆ ಯಾಕೋ ಏನೋ ಈಗೀಗ ಅವ ರಾಜಕೀಯದಲ್ಲಿ ತನ್ನನ್ನು ತಾನು ತೊಡಗಿಸುವುದು ಕಡಿಮೆ ಮಾಡಿದ್ದಾನೆ. ಸ್ತ್ರೀ ಸಂಘದಲ್ಲೇ ಹೆಚ್ಚಾಗಿ ಇದ್ದಾನೆ. ವರ್ತಮಾನ ನಮಗೂ ಕೇಳುತ್ತಾ ಉಂಟು. ಈಗ ತಾನೇ ಬಂದವರಿದ್ದಾರೆ ಋಷಿವರೇಣ್ಯರು, ಬ್ರಾಹ್ಮಣೋತ್ತಮರು. ಅಂತಹವರು ಬರುವಾಗ ಅವರ ಮುಂದೆ ಬಂದು ಅವರನ್ನು ಸ್ವಾಗತಿಸಿ ಪಾದಪೂಜೆ ಮಾಡಿ ಅವರ ಹಿತ ವಚನಾಭಿಷೇಕವನ್ನು ಹೊಂದಬೇಕಾದದ್ದು ಅರಸನಾದವನಿಗೆ ಆದ್ಯ ಕರ್ತವ್ಯ. ನಾ ಹೇಳಿ ಕಳುಹಿಸಿದೆಮ್ಮ, ಏನು ಅಂತ ಬರಲಿ, ಆ ಪಾರಮಾರ್ಥ ಸಿದ್ಧಾಂತವನ್ನರಿತವರ ಪಾದ ಸೇವೆ ಮಾಡಲಿ ಎಂಬ ಹಾಗೆ. ಅವ ಹೇಳ್ತಾನಂತೆ, ನಾ ಯಾಕೆ ಬರಬೇಕು, ಇದ್ದಾನಲ್ಲ ಭೀಷ್ಮ, ಅವರನ್ನು ಕಳುಹಿಸಲಿ, ನಾನು ಪ್ರತಿನಿಧಿ ಮಾತ್ರ. ಅರಸೊತ್ತಿಗೆ ಏರಿ ಆಶೀರ್ವಾದ ಹೊಂದಬೇಕಾದವ ಅವ. ಆದ್ರೆ ಅವ ಕೇಳ್ತಾ ಇಲ್ಲ. ಅಮ್ಮ, ಏನು ಈ ಸಂದರ್ಭದಲ್ಲಿ ನಿನ್ನ ಮಗನನ್ನು ಕಿತ್ತುವ ಹೊಣೆಗಾರಿಕೆ ನಿನಗುಂಟು. ಹಾಗಾಗಿ ಹೋಗು, ನಿನ್ನ ಮಗನನ್ನು ಕರೆ. ಸ್ತ್ರೀ ಸಂಘ ಒಲ್ಲೆ ಅಂತ ನಾ ಹೇಳುವುದಿಲ್ಲ, ಅದೊಂದು ಮಿತವಾಗಿರ್ಲಿ. ಬಂದಿರುವ ಋಷಿವರೇಣ್ಯರ ಪಾದ ಸೇವೆ ಮಾಡಿ ಪುಣ್ಯ ಸಂಪಾದನೆ ಮಾಡಲಿ. ಏನಿದು ಭೀಷ್ಮ? ಏನಿದು ಭೀಷ್ಮ? ಏನಿದು ಎನ್ನುತ್ತಲೇ ಮಾನಗಳನ್ನು ಭಗವಣಿಕೆಯ ನೀಡರು. ಏನಿದು ಭೀಷ್ಮ? ಏನಿದು ಭೀಷ್ಮ? ಅಮ್ಮ, ಏನೋ ಒಂದು ಮುಖ್ಯವಾದಂತಹ ವಿಚಾರವನ್ನು ಮಾತನಾಡುವುದಕ್ಕೆ ನನ್ನನ್ನು ನೀನು ಕರೆದೆ ಎನ್ನುವ ಹಾಗೆ ನಾನು ಭಾವಿಸಿದ್ರೆ, ಋಷಿವರೇಣ್ಯರು ಬಂದಿದ್ದಾರೆ, ನಿಜ, ಯೋಗಿಗಳು ಬಂದಿದ್ದಾರೆ, ಸತ್ಯ, ಅವರನ್ನು ಸತ್ಕರಿಸಬೇಕು.
ನನ್ನ ಮಗ ಹೋಗಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ನಿಜ. ಸ್ವಲ್ಪ ಅರ್ಥ ಮಾಡಿಕೊ. ಏನು? ಈಗ ತಾನೇ ಮದುವೆಯಾದಂತಹ ಹೊಸತ್ತರಲ್ಲಿದ್ದಾನವ. ಸರಿ. ಶೃಂಗಾರ ರಸವನ್ನು ಅನುಭವಿಸುತ್ತಾ ಇದ್ದಾನೆ. ಈಗಲೇ ಹೋಗಿ ಅವರನ್ನು ಸತ್ಕರಿಸಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ ಹೇಳಿದ್ರೆ ಅದನ್ನೆಲ್ಲ ಅನುಭವಿಸುವುದು ಯಾವಾಗ? ಕಳೆದು ಹೋದಂತಹ ಸಮಯ ಮತ್ತೆ ಬರುತ್ತದೆ ಹೇಳು. ನಿನಗೆ ಎಲ್ಲಿಂದ ಅನುಭವ ಆಗಬೇಕು ಹೇಳು? ನಿನಗೆ ಶೃಂಗಾರ ರಸದ ಅನುಭವವೇ ಇಲ್ಲ ನಿನಗೆ. ಖಂಡಿತ ಇಲ್ಲಮ್ಮ. ನನಗೆ ಅಪ್ಪನಿಗೆ ಮದುವೆ ಮಾಡಿಸಿ ಅಭ್ಯಾಸ ಇದೆ, ತಮ್ಮನಿಗೆ ಮದುವೆ ಮಾಡಿಸಿ ಅಭ್ಯಾಸ ಇದೆ. ಮತ್ತೆ ಒಂದಿಷ್ಟು ನೀನು ಮಾತಾಡ್ತಿ ಬಿಟ್ರೆ ಮತ್ತೆ ಶೃಂಗಾರ ರಸಕ್ಕೆಲ್ಲ ಆಗ್ಲಿಕ್ಕಿಲ್ಲ. ಅದಷ್ಟೇ ಅಮ್ಮ. ಕೆಲವು ಸಲ ಅನ್ನಕ್ಕಿಂತ ಹೆಚ್ಚು ಪದಾರ್ಥ ಆಗಬಾರ್ದು ತಾಯಿ. ಮಾತೆನ್ನುವುದು ಅನ್ನ ಇದ್ದ ಹಾಗೆ, ಶೃಂಗಾರ ಎನ್ನುವುದು ಪದಾರ್ಥ ಇದ್ದ ಹಾಗೆ. ಈಗ ಅನ್ನಿಸ್ತದೆ ನನಗೆ ಪದಾರ್ಥವೇ ಹೆಚ್ಚಾಗುತ್ತದೆ ಅಂತ. ಆದ್ದರಿಂದ ನೀವು ಸ್ವಲ್ಪ ಜಾಗೃತರಾಗಬೇಕು. ಅವರನ್ನು ನೀವು ಎಚ್ಚರಿಕೆ ವಹಿಸಿ ನೀವು ಸಲಹಿತೀರಿ ಅಂತಾದ್ರೆ ಅದು ಒಳ್ಳಿತಮ್ಮ. ಮತ್ತೆ ನಿನ್ನ ಮಕ್ಕಳು ಈಗ ಏನು ಮಾಡಬೇಕು ಎನ್ನುವ ಪ್ರಜ್ಞೆ ಬೇಕು. ಮದುವೆ ಎನ್ನುವುದು ಕಾಯದ ಕಸುವನ್ನು ಕಳೆಯುವುದಕ್ಕಿರುವಂತಹ ಒಂದು ಮಾಧ್ಯಮ ಅಲ್ಲ ತಾಯೇ. ಕಾಮ ಎನ್ನುವುದು ಯಜ್ಞವಾಗಬೇಕು, ಇಷ್ಟಿಯಾಗಬೇಕು, ಪುರುಷಾರ್ಥ ಚತುಷ್ಟಯಗಳಲ್ಲಿ ಒಂದಾಗಬೇಕು. ಅದು ಬಿಟ್ಟು ಅರಿಷಡ್ವರ್ಗಗಳಲ್ಲಿ ಒಂದಾಯಿತು ಅಂತಾದ್ರೆ ಅದುವೇ ವೈರಿಯಾಗುತ್ತದಮ್ಮ. ಕಾಮ ಅತಿಯಾದರೆ ಕ್ಷಾಮ, ಕಾಮ ಮಿತವಾದರೆ ಕ್ಷೇಮ, ಕಾಮ ಮತ್ತೇರಿದರೆ ಕ್ಷಯ. ಆದ್ದರಿಂದ ಅಕ್ಷಯ ಕುಮಾರನಾಗಬೇಕು ನಿನ್ನ ಮಗ ಅಂತ ನಿನಗೆ ಮನಸ್ಸಿದ್ರೆ ನೀನು ಅವನನ್ನು ತಿದ್ದು ಕ್ಷಯ ಆಗಬೇಕು ಅಂತಿದ್ರೆ ನಿನಗೆ ಬಿಟ್ಟದ್ದಮ್ಮ. ನೋಡೋಣವಂತೆ ನೋಡು. ಪದವೂರಲು ತಡಕಾಡಿ ಬಿದ್ದರು, ಪದವೂರಲು ತಡಕಾಡಿ ಬಿದ್ದರು. ಸೋರುವ ಉರುಳಗಳ ಬಿಕ್ಕುತ್ತ ಕರುಳಿಗ ಬಂದನು ನೋಯುತ್ತ ಕಾರು ಸರಕುತವ ಬಿದ್ದಿಗ ಮಗನನ್ನು ನೋಡುತ್ತಾ ಬಿಡದೆದ್ದಳು ಮಾತೆಯು ನೋಯುತ್ತ ಬುದ್ಧಿಸಿ ಕೆಲವರು ನೀಡುತ್ತ ಭಾವಶುದ್ಧದಿ ಪರಿಸೇವೆಯುತ್ತ ಮಗನು ನೋಡುತ್ತ ಮಾತನಾಡುವುದಕ್ಕೆ ತಡವರಿಸುತ್ತಾ ಇದ್ದೀಯಾ? ಒಮ್ಮಿಂದೊಮ್ಮೆಲೆ ಹೀಗಾಗುವುದಕ್ಕೆ ಕಾರಣವೇನು ಮಗನೇ? ಹೇಳು ಕಂದ, ನಿನಗೆ ಏನಾಯಿತು? ಏನಾಯಿತು ಮಗನೇ? ಅಮ್ಮನಲ್ಲಿ ಹೇಳು. ನೀತಿಗಳ ಧಿಕ್ಕರಿಸಿ ಕಾಮಗಳು ಮನವಿರಿಸಿ ನೀತಿಗಳ ಧಿಕ್ಕರಿಸಿ ಕಾಮಗಳು ಮನವಿರಿಸಿ ಮತಿಮಾಂದ್ಯನಾದೆ ನಮ್ಮ ನಾನಾದೆ ನಮ್ಮ ಮಡಿಜಲು ನಾರು ಕಾಡುತ್ತಿದೆ ಮಡಿಜಲು ನಾನು ಪ್ರೀತಿಯುಳು ಎನ್ನುಳಿಗುವುದಮ್ಮ ನೀ ಪ್ರೀತಿಯೊಳಗೆನ್ನುಳಿಗುವುದಮ್ಮ ಅಮ್ಮ.
ಮಗನೇ ಹೇಳು. ನಡೆದಂತಹ ವಿಷಯವನ್ನು ಯಾವ ರೀತಿ ಹೇಳಲಮ್ಮ? ಹೇಳು ಮಗನೇ. ನಾಲಗೆಯು ತೊದಲುತ್ತಾ ಇದೆ ಅಮ್ಮ, ಗಂಟಲ ಪಸೆ ಆರಿ ಹೋಗುತ್ತಾ ಇದೆ. ಕುಡಿ, ಸ್ವಲ್ಪ ನೀರು ಕುಡಿ ಮಗನೇ, ನೀರು ಕುಡಿ. ಹೇಳು ಹೇಳು ಮಗನೇ. ಅಮ್ಮ, ಅಣ್ಣ ಭೀಷ್ಮನು ಅದೆಷ್ಟೋ ನೀತಿಯ ಮಾತುಗಳನ್ನಾಡಿದ ತಾಯಿ, ಆದರೆ ಅಹಂಕಾರದಿಂದ ಅವನ ಮಾತುಗಳನ್ನು ಧಿಕ್ಕರಿಸಿ ಹೋದೆ. ಹಾಗಾಗಿಯೇ ಏನೋ ಇದು ನಿನ್ನ ಮಗ ಇವತ್ತು ದೊಡ್ಡ ರೋಗಕ್ಕೆ ತುತ್ತಾಗಿ ಹೋಗಿದ್ದಾನೆ. ಅಮ್ಮ, ಈ ರೋಗದಿಂದಲಾಗಿ ಎದೆಯು ನೋಯುತ್ತಾ ಇದೆ, ಕೈ ಕಾಲುಗಳೆಲ್ಲವೂ ನಡುಗುತ್ತಾ ಇವೆ, ಇದು ನೆತ್ತರು ಒಸರುತ್ತಾ ಇದೆ. ಇದನ್ನೆಲ್ಲ ನೋಡುವಾಗ ಅಮ್ಮ, ಏನು ಮಗನೇ, ನಿನ್ನ ಮಗ ಹೆಚ್ಚು ಸಮಯ ಭೂಮಿಯ ಮೇಲೆ ಬದುಕುವುದಿಲ್ಲ ಅಂತ. ಇಲ್ಲ ಮಗನೇ, ಅಂತಹ ಮಾತನಾಡದಿರು, ಅಂತಹ ಮಾತನಾಡ. ಅಮ್ಮ, ಏನು ಮಗನೇ, ನನಗೊಂದು ಉಪಕಾರ ಮಾಡುವೆ? ಹೇಳು ಮಗನೇ, ಹೇಳು. ಇದು ಎರಡು ಕರಗಳನ್ನು ಮುಗಿದು ಬೇಡುತ್ತಾ ಇದ್ದೇನೆ ತಾಯೇ. ನಿನ್ನ ಮಗನಿಗೆ ಇಷ್ಟು ಬೇಗ ಸಾವು ಬೇಡ. ಇಲ್ಲ ಮಗನೇ, ನೀನು ಸಾಯಲಾರೆ. ಇನ್ನಷ್ಟು ದಿನ ನನಗೆ ಬದುಕಬೇಕು. ಅಮ್ಮ, ಏನು ಮಗನೇ, ಅಮ್ಮಯ್ಯ, ನನ್ನನ್ನು ಸಾಯುವುದಕ್ಕೆ ಬಿಡಬೇಡಮ್ಮ. ನಿನ್ನನ್ನು ನಾನು ಬದುಕಿಸುತ್ತೇನೆ. ಮಡಿಲೊಳಗೆ ಮಲಗಿಸುತ್ತ ಮಡಿಲೊಳಗೆ ಮಲಗಿಸುತ್ತ ಉರಿವಿದೆಯ ತೀಡುತ್ತ ಕುಡಿಸಿದಳು ಜಲವನ್ನು ಜನನಿಯೇ, ಕುಡಿಸಿದಳು ಜಲವನ್ನು ಜನನಿ, ಸುಡುವುಡಲೆ ಜೀಗುತ್ತ ಮೇಲು ಸೀರೆ ಎಳೆಯುತ್ತ, ಸುಡುವುಡಲೆ ಜೀಗುತ್ತ ಮೇಲು ಸೀರೆ ಎಳೆಯುತ್ತ ಜನಪತಿಯು ಬಡಲಿ ಮಗನೇ, 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 ಅಮ್ಮ ನನ್ನನ್ನು ಉಳಿಸು ಉಳಿಸು ಎನ್ನುವ ಹಾಗೆ ಹೇಳುತ್ತಿದ್ದಂತಹ ಈ ನನ್ನ ಮಗನನ್ನು ಉಳಿಸುವುದಕ್ಕೆ ಈ ನಿನ್ನ ತಾಯಿಯಿಂದ ಸಾಧ್ಯವಾಗಿ ಹೋಯಿತಲ್ಲ ಮಗನೇ. ಈ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿ ನೀನು ಆಗುತ್ತಿ ಎನ್ನುವ ಹಾಗೆ ನಾನು ಕನಸನ್ನು ಕಟ್ಟಿಕೊಂಡರೆ ನನ್ನ ಕನಸೆಲ್ಲವೂ ನುಚ್ಚು ನೂರಾಯಿತು ಕಂದ, ನುಚ್ಚು ನೂರಾಯಿತು. ಒಬ್ಬ ಮಗನನ್ನು ನಾನು ಕಳೆದುಕೊಂಡೆ, ಆದರೆ ನಿನ್ನ ಮುಖವನ್ನು ಕಂಡಾಗ ಆ ನೋವೆಲ್ಲವೂ ಕೂಡ ಮಾಯವಾಗುತ್ತಿತ್ತು. ಈಗ ಇನ್ನು ಕರೆಯುವುದಕ್ಕೆ ನನಗೆ ಮಗನೇ ಅಂತ ಹೇಳುವುದಕ್ಕೆ ಯಾರಿದ್ದಾರೆ ಕಂದ, ಯಾರಿದ್ದಾರೆ? ಅಯ್ಯೋ ಶಿವನೇ, ತಾಯಿಯಾದವಳ ಹೆಣ ಮಕ್ಕಳ ಹೆಗಲೇರಿ ಸ್ಮಶಾನಕ್ಕೆ ಹೋಗಬೇಕು ಅಂತ ಹೇಳುತ್ತಾರೆ. ಆದರೆ ನನ್ನ ದೌರ್ಭಾಗ್ಯ ನೋಡು, ಈ ತಾಯಿಯ ಮಡಿಲಿನಲ್ಲಿಯೇ ಮಗನ ಹೆಣವನ್ನು ಕಾಣುವಂತಹ ದೌರ್ಭಾಗ್ಯ. ಶಿವನೇ, ಈ ದುಃಖವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಪುತ್ರ ಶೋಕ ಎನ್ನುವುದು ಇನ್ನು ನಿರಂತರವಾಗಿ ಕಾಡುತ್ತಲೇ ಇರುತ್ತದೆ. ಶಶಿವಂಶದ ವೃಕ್ಷಕ್ಕೆ ಬರಸಿಡಿಲೇ ಅಪ್ಪಳಿಸಿ ಹೋಯಿತಲ್ಲ. ಮಗನೇ, ಮಗನೇ, ಇನ್ನು ಯಾರಿದ್ದಾರೆ? ಚೋಪಿಸುತ್ತ ಭೀಷ್ಮನು ಶಶಿಕುಲಾನೋಯ ವೃಕ್ಷ ಬರಸಿಡಲ ಪಾಲಾಯ್ತೆನುತ ಭೀಷಾ ಎಂತಹ ಕನಸನ್ನು ಕಂಡಿದ್ದೆ ಈ ಚಂದ್ರವಂಶದ ಬಗ್ಗೆ.
ರಾಕ ಶಶಾಂಕನ ಸುದೆಯ ಸೋನೆಯಂತೆ ಅಧಿಕಾರ ಸುದೆಯನ್ನು ಪ್ರಜಾಭಾರಕ್ಕೆ ಉಣ್ಣಿಸ್ತಾನೆ ಎನ್ನುವ ಪ್ರತೀಕ್ಷೆಯಲ್ಲಿ ನಾನಿದ್ರೆ ಶಶಿವಂಶದ ಈ ವೃಕ್ಷಕ್ಕೆ ಬರಸಿಡಿಲು ಬಡಿದ ಅನುಭವ. ಸೂರ್ಯ ಚಂದ್ರರಂತೆ ಬೆಳಗುತ್ತಾ ಇದ್ದ ಇರುವರು ಕಂದಮ್ಮಗಳನ್ನು ಕಳಕೊಂಡರಲ್ಲ ತಾಯಿ ಸತ್ಯವತಿ. ಇದನ್ನು ಬೆಳೆಸುವ ಬಗೆಯಂತೂ ಒಂದೂ ಅರ್ಥವಾಗುತ್ತಾ ಇಲ್ಲ. ಯಾಕೆ ಕರುಣದಿ ಸಲಗೋ ನೀ ಭೀಷ್ಮ ಎನ್ನ ತರಳ ತನವನಿಲ್ಲ ಮರೆತು ಮಹಾ ಲೋಭದಲ್ಲಿ ಬಿಂದನ ರಾಶಿಯಾದಿರು ನಿರ್ಮಲ ಪರಮಾತ್ಯಾಗದಲ್ಲಿ ಮುರಿದುದು ಕನಸು ವಿಧಿಯಿಂದ ಕ್ಷಮೆ ಇರಿಸಿ ಬಾಲೆಯ ನೊಪ್ಪಿ ಮರಿದು ನಿಕ್ಕೌದ ಭೀಷ್ಮ ಕರುಣದಿ ಸಲಗೋ ನಿ ಭೀಷ್ಮ ಎನ್ನ ಕರಗಾತನವನಿಲ್ಲ ಮರೆತು ಮದಾತ್ಮ ಭೀಷ್ಮ ಮರೆತು ಮದಾತ್ಮಯ ನನ್ನನ್ನು ಕ್ಷಮಿಸಿ ಬಿಡು ಮಗನೇ. ನೀ ಹಾಗನ್ನ ಬೇಡ ತಾಯಿ. ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಲ್ಲುವಂತಹ ನೈತಿಕತೆಯನ್ನು ನಾನು ಕಳೆದುಕೊಂಡಿದ್ದೇನೆ. ಇಲ್ಲವಮ್ಮ, ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡವಳು ನಾನು. ಈ ಸಿಂಹಾಸನಕ್ಕೆ ನನ್ನ ಮಕ್ಕಳು ಪಟ್ಟವೇರುತ್ತಾರೆ ಎನ್ನುವ ಹಾಗೆ ನಾನು ಭಾವಿಸಿದರೆ ಎಲ್ಲವೂ ವ್ಯತಿರಿಕ್ತವಾಗಿ ಹೋಯಿತು. ನಿನ್ನ ಮೀತಿಯ ಮಾತುಗಳನ್ನು ಕೇಳುತ್ತಿದ್ದರೆ ಖಂಡಿತವಾಗಿ ಆ ಎರಡು ಮಕ್ಕಳನ್ನು ನಾನು ಉಳಿಸಿಕೊಳ್ಳುತ್ತಿದ್ದೇನೆ. ಏನು ಭೀಷ್ಮ, ಅಮ್ಮ, ನನ್ನ ಆಸೆಗಳೆಲ್ಲವೂ ಕೂಡ ನುಚ್ಚುನೂರಾಗಿ ಹೋಯಿತು. ಹಾಗಾಗಿ ನಿನ್ನಲ್ಲಿ ಹೇಳುತ್ತಿರುವುದು ಒಂದೇ ಮಗನೇ. ಏನಮ್ಮ? ಈ ಚಂದ್ರವಂಶ ಎನ್ನುವುದು ಯಾವ ಕಾರಣಕ್ಕೂ ಪತನ ಹೊಂದಬಾರದು, ಇನ್ನೂ ಬೆಳಗಬೇಕು. ಅದು ಯಾರಿಂದ ಅಂತ ಕೇಳಿದ್ರೆ ನಿನ್ನಿಂದ ಮಗನೇ. ನೀನು ಒಬ್ಬಳಾಕಿಯನ್ನು ವರಿಸಬೇಕು. ಈ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿ ನೀನಾಗಬೇಕು. ಆ ಮುಖೇನವಾಗಿ ಈ ಚಂದ್ರವಂಶವನ್ನು ಬೆಳಗಬೇಕು. ಇದೇ ಈ ತಾಯಿಯ ಕೋರಿಕೆ. ನನ್ನ ಆಸೆಯನ್ನು ಈಡೇರಿಸುವೆಯ ಮಗನೇ? ಸತ್ಯವೇ ಸತ್ಯವೇ ತಂದೆಯೋ ಸತ್ಯವದಿನ ಗತಿ ಬಂಧು ಜನ ಸತ್ಯವದಿನ ಗತಿ ಬಂಧು ಜನ ಸತ್ಯವ ಮೀರೆನು ಸತ್ಯದಿ ಬಾಳ್ವೆನು ಅಮ್ಮ ಸತ್ಯದಿ ಮೀರೆನು ಸತ್ಯದಿ ಬಾಳ್ವೆನು ಸತ್ಯದುಳಾಗಲಿ ಅವಸಾನ ಸತ್ಯದುಳಾಗಲಿ ಅವಸಾನ ಸತ್ಯವೇ ತೋರಿಯು ಸತ್ಯವೇ ತೋರಿಯು ಸತ್ಯವದ ನಗತಿ ಬಂಧು ಜನ ಸತ್ಯವದ ನಗತಿ ಬಂಧು ಜನ ಅಮ್ಮ ನೀವಾಡುತ್ತಾ ಇರುವ ಈ ಮಾತು ಸತ್ಯವೇ? ಹೌದು ಮಗನೇ. ಇದು ನನಗೆ ಸ್ತುತ್ಯವೇ? ಆಗಬಾರದೆ. ಅಲ್ಲ, ಎಲ್ಲರಿಗೂ ಇದು ಪಥ್ಯವೇ? ಒಂದು ವೇಳೆ ಇದನ್ನು ನಡೆಸಿದೆ ಅಂತಾದ್ರೆ ನಾನ್ ಮಿಥ್ಯ ಭೀಷ್ಮನಾಗತ್ತೇನಮ್ಮ. ಯಾವತ್ತೂ ಸತ್ಯಕ್ಕಾಗಿ ಬದುಕಿದವನಿಗೆ ಭೀಷ್ಮ ಅಂತ ಹೆಸರು ತಾಯಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಜಗದೀಶನು. ಅಂತ ಪವಿತ್ರವಾದ ಭೂಮಿಯನ್ನು ಸತ್ಯದ ಪ್ರತಿ ಸ್ವರೂಪ ಅಂತ ಒಪ್ಪಿ ಆ ನೆಲದ ಮೇಲೆ ನಿಂತಿದ್ದೇನಮ್ಮ. ಯಾವತ್ತಿದ್ದರೂ ತಂದೆಗೋಸುಗ ನಾನು ಅಜನ್ಮ ಬ್ರಹ್ಮಚರ್ಯ ಇದನ್ನು ಅಂಗೀಕರಿಸಿದವನಿದ್ದೇನೆ. ದೇವವ್ರತನಾಗಿದ್ದ ನನಗೆ ಭೀಷ್ಮ ಎನ್ನುವ ಅಭಿಧಾನವನ್ನು ಇದ್ದವರು ಸತ್ಯ ಪ್ರತೀಕರಾದ ಆದಿತೇಯರಮ್ಮ. ಆದ್ದರಿಂದಲೇ ಅದಕ್ಕೆ ಚ್ಯುತಿ ಬರುವ ಸ್ಥಿತಿಯಲ್ಲಿ ಯಾವ ಕಾಲಕ್ಕೂ ವ್ಯವಹರಿಸುವ ದೇವವ್ರತ ನಾಮಕ ಭೀಷ್ಮನಲ್ಲ ತಾಯಿ.
ಆದ್ದರಿಂದ ನೀ ಚೆನ್ನಾಗಿ ಯೋಚನೆ ಮಾಡು. ಏನು ಈ ಸಿಂಹಾಸನ ಮಿಥ್ಯರು ಏರುವ ಸಿಂಹಾಸನವಲ್ಲವಮ್ಮ. ಇದು ಸತ್ಯ ಸ್ವರೂಪರು ಏರಿ ಆಳಿ ಬಾಳಿ ಬೆಳಗಿಸಿದ ಧರ್ಮ ಸಿಂಹಾಸನ ತಾಯೇ. ಒಂದು ಕಾಲದಲ್ಲಿ ಸತ್ಯ ಧರ್ಮದ ಬೆಳೆಯನ್ನು ತೆಗೆಯುವುದಕ್ಕೆ ಬೇಕಾಗಿ ಕುರು ಭೂಮಿಪಾಲನ್ನು ತನ್ನ ಶರೀರವನ್ನು ನಾರಾಯಣನ ಸುದರ್ಶನಕ್ಕೆ ಆಹುತಿಗೊಟ್ಟು ಈ ನೆಲಕ್ಕೆ ಕುರುಕ್ಷೇತ್ರ ಎನ್ನುವ ಹೆಸರನ್ನು ಬರಿಸಿದ ಅಂತಹ ತ್ಯಾಗಮಯಿ ಏರಿದ ತ್ಯಾಗ ಸಿಂಹಾಸನ ತಾಯೇ ಇದು. ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದ ಕಟ್ಟ ಕಡೆವರೆಗೆ ಅಖಂಡ ತುಂಡು ತುಂಡು ಭೂಮಿಗಳನ್ನು ಒಂದುಗೂಡಿಸಿ ಇದಕ್ಕೆ ಭಾರತ ಎನ್ನುವ ಅಭಿಧಾನವನ್ನು ತಂದಿತ್ತ ಭರತ ಚಕ್ರವರ್ತಿ ಏರಿ ಆಳಿದ ಕೀರ್ತಿ ಸಿಂಹಾಸನ ತಾಯೇ. ಅಷ್ಟೇನು ಪೃಥ್ವಿ ಮೂರಕ್ಕೆ ನಳ ಚಕ್ರವರ್ತಿ ಎನ್ನಿಸಿಕೊಂಡು ಲೋಕದಲ್ಲಿ ಆದರ್ಶ ಪರಂಪರೆ ಹುಟ್ಟು ಹಾಕಿದ ಧರ್ಮಾತ್ಮನಾದ ನಳ ಚಕ್ರವರ್ತಿ ಏರಿದ ಧರ್ಮ ಸಿಂಹಾಸನ ತಾಯೇ. ಇದನ್ನೊಬ್ಬ ವಚನ ಭ್ರಷ್ಟನಾಗಿ ಭೀಷ್ಮ ಯಾವ ಕಾಲಕ್ಕೂ ಏರಲಾರ. ಆದ್ದರಿಂದ ಹೇಳ್ತಾ ಇದ್ದೇನೆ, ಸತ್ಯಕ್ಕಾಗಿ ಬದುಕಿದ್ದೇನೆ, ಸತ್ಯದಿಂದಲೇ ಬಾಳುತ್ತೇನೆ. ಸಾಯುವುದಿದ್ದರೂ ನಾಳೆ ಸತ್ಯಕ್ಕಾಗಿ ಸಾಯುತ್ತೇನಮ್ಮ. ಹಾಗಾದ ಕಾರಣ ಮದುವೆ ಆಗಲಾರೆ, ಪೀಠ ಏರಲಾರೆ, ಇದು ಸತ್ಯ. ಮಗನೇ, ನೀನು ಮದುವೆಯಾಗುವುದಿಲ್ಲ, ಈ ಪೀಠವನ್ನು ಏರುವುದಿಲ್ಲ. ಹಾಗಾದರೆ ಈ ಚಂದ್ರವಂಶ ಪತನವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಮಗನೇ. ಯೋಚನೆ ಮಾಡಬೇಡವಮ್ಮ. ಹಿಂದೆಯೂ ಇಂತಹದ್ದಾಗಿದೆ. ಹಿಂದಕ್ಕಾದರೂ ಅಖಂಡ ಭೂಖಂಡವನ್ನು 21 ಆವರ್ತಿ ಭಾರ್ಗವರಾಮರು ಸುತ್ತಿ ಸೊಕ್ಕಿದ ಭೂಪುಜರ ಶಿರಚ್ಛೇದನ ಮಾಡಿದರು, ಶಮಂತ ಪಂಚಕ ನಿರ್ಮಾಣ ಮಾಡಿದರು. ಆ ಕಾಲದಲ್ಲಿ ಕ್ಷಾತ್ರ ವಂಶದ ವೃತ್ತಿಯಂತೂ ಅಂತ ಚಿಂತಿಸುವ ಹೊತ್ತಿನಲ್ಲಿ ಋಷಿ ನಿಯೋಗದಿಂದ ಕ್ಷಾತ್ರ ಸ್ತ್ರೀಯರ ಗರ್ಭದಲ್ಲಿ ನಿಯೋಗ ಪದ್ಧತಿಯಂತೆ ಸಂತಾನ ವೃದ್ಧಿಸಲಾಯಿತು. ಅವರಿಂದಲೇ ಕ್ಷಾತ್ರ ಪರಂಪರೆ ವೃದ್ಧಿಯಾಯಿತು. ಇಲ್ಲಿಯೂ ಅಂತಹದ್ದೊಂದು ಅವಕಾಶ ಇದೆಯಮ್ಮ. ಹೇಗೆ? ಇದ್ದಾರಲ್ಲ ನಿನ್ನ ಸೊಸೆಯಂದಿರು. ಸೊಸೆಯಂದಿರಿದ್ದು ಏನು ಪ್ರಯೋಜನ? ಋಷಿಗಳನ್ನು ಪ್ರಾರ್ಥಿಸಿ ಕರೆತಂದು ಒಂದು ಸಂತಾನಕ್ಕಾಗಿ ಅವರನ್ನ ನಿಯೋಗ ಪದ್ಧತಿಯಂತೆ ಸಂತಾನವನ್ನು ಪಡೆದರೆ ಮುಂದಕ್ಕೆ ಆ ಮಗುವನ್ನೇ ಈ ಧರ್ಮ ಸಿಂಹಾಸನಕ್ಕೆ ಏರಿಸಬಹುದಮ್ಮ. ಋಷಿ ನಿಯೋಗ ಪದ್ಧತಿಯಿಂದ ಸಂತಾನವನ್ನು ಪಡೆಯಬಹುದೇ? ನಿಜ. ಹಾಗಾದ್ರೆ ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳಬೇಕು. ಮುನಿಪರಾಶರ ತನಯ ವ್ಯಾಸ ಜನಿಸಿದ ಗುಣಗಣಾನ್ವಿತ ಋಷಿ ಕುಮಾರನ ಧನ ನಿಯೋಜನೆ ಸಂಪದ ಸತ್ಯವತಿ ಎಳ ಕುಲ ಸುಜಾತರು ದ್ವೀಪಾಲಕರಾಜನು ಸತ್ತಮದ ನಿಜ ಮಾರ್ಗ ಅಪ್ಪಲು ದಿತ್ತದುಳು ನೀನೊಪ್ಪಲು ಮಜನೇ ಭೀಷ್ಮ ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸಿದ್ರೆ ಸತ್ಸಂತಾನವನ್ನು ಪಡೆಯಬಹುದೇ? ನಿಜ. ಹಾಗಾದ್ರೆ ನಿನ್ನಲ್ಲಿ ಹೇಳದೆ ಉಳಿಯದಂತಹ ಒಂದು ಕತೆ ಇದೆ ಮಗನೇ. ಯಾವುದಮ್ಮ? ಈ ಹಿಂದೆ ಅದ್ರಿಕೆ ಎನ್ನುವಂತಹ ಅಪ್ಸರೆ ಬ್ರಹ್ಮನ ಶಾಪಕ್ಕೆ ಒಳಗಾಗಿ ಮೀನಾಗಿ ಹುಟ್ಟಿದ್ದಳು. ಸರಿ. ಒಂದೊಮ್ಮೆಗೆ ವಸು ಚಕ್ರವರ್ತಿ ಬೇಟೆಯಾಡುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹರಿಣದ ಮಿಥುನಗಳನ್ನು ಕಂಡು ತನ್ನ ರೇತಸ್ಸು ಸ್ಖಲನವಾಯಿತು. ಸರಿ. ಆ ರೇತಸ್ಸು ನಾಶವಾಗಬಾರದು ಎನ್ನುವಂತಹ ಉದ್ದೇಶದಿಂದ ಪರ್ಣಪಾತ್ರೆಯಲ್ಲಿ ಇರಿಸಿ ಗಿಡುಗನ ಕೊಕ್ಕಿನಲ್ಲಿ ಕಳುಹಿಸಿಕೊಟ್ಟ ತನ್ನ ಹೆಂಡತಿಗಾಗಿ. ಸಂದರ್ಭದಲ್ಲಿ ಆ ಗಿಡುಗನ ಕೊಕ್ಕಿನಿಂದ ಆ ರೇತಸ್ಸು ಕಡಲಿಗೆ ಬಿತ್ತು. ಮುಂದೆ ಅದ್ರಿಕೆ ಎನ್ನುವಂತಹ ಅಪ್ಸರೆ ಮೀನಾಗಿ ಹುಟ್ಟಿದವಳು ಆ ರೇತಸ್ಸನ್ನು ನುಂಗಿ ಬಿಟ್ಟಳು. ಪರಿಣಾಮವಾಗಿ ಅವಳ ಉದರದಲ್ಲಿ 2 ಶಿಶುಗಳು ಜನಿಸಿತು. ಯಾರವರು? ಒಬ್ಬ ವಸು ಚಕ್ರವರ್ತಿ, ಇನ್ನೊಬ್ಬಳು ನಾನೇ ಸತ್ಯವತಿ. ವಸು ಚಕ್ರವರ್ತಿಗೆ ಕೊಡಲ್ಪಟ್ಟಂತಹ ಮತ್ಸ್ಯ ದೇಶದ ರಸ. ಹೌದು. ಹೌದಲ್ಲ? ಒಬ್ಬ ಮತ್ಸ್ಯರಾಜ, ಮತ್ತೊಬ್ಬಳು ನಾನು. ನೀನು ಕ್ಷಾತ್ರ ಕನ್ಯೆ. ದಾಶರಾಜ ಒಂದೊಮ್ಮೆಗೆ ಬಲೆಯನ್ನು ಬೀಸಿದಂತಹ ಸಂದರ್ಭದಲ್ಲಿ ಅದೇ ಮೀನು ಅವನಿಗೆ ಸಿಕ್ಕಿಬಿಟ್ಟಿತ್ತು. ಮನೆಗೆ ಕೊಂಡು ಹೋಗಿ ಬಗಿದು ನೋಡಿದಾಗ ಆ ಮೀನಿನ ಒಳಗೆ 2 ಶಿಶು. ಅದರಲ್ಲಿ ಒಬ್ಬಳು ನೀನು, ಇನ್ನೊಬ್ಬ ಮತ್ಸ್ಯರಾಜ. ಅಮ್ಮ ಅಲ್ಲ, ತೊಂದರೆ ಇಲ್ಲ. ಹಾಗಿದ್ರೆ ನೀನು ನಮ್ಮ ವಂಶದ ಕನ್ನಿಕೆ. ಹೌದು. ಸರಿ. ಹಾಗಿದ್ರೆ ಕ್ಷಾತ್ರ ಕನ್ಯೆ ನೆಮ್ಮದಿಯಾಯಿತು. ಕಥೆ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದೆ ನಾನು ಬೆಳೆದು ದೊಡ್ಡವಳಾಗಿ ನಾವೇನು ನಡೆಸುವಂತಹ ಸಂದರ್ಭದಲ್ಲಿ ಪರಾಶರ ಮುನಿಗಳು ನನ್ನನ್ನು ಕಂಡು ಮೋಹ ಪರವಶರಾಗಿ ನನ್ನನ್ನು ಒಡಗೂಡಿದರ ಪರಿಣಾಮವಾಗಿ ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟೆ ನಾನು. ಯಾರವರು? ಬೇರೆ ಯಾರೂ ಅಲ್ಲ, ಅವನೇ ವೇದವ್ಯಾಸ.
ವೇದವ್ಯಾಸ ನಿಮ್ಮ ಗರ್ಭ ಸಂಭವ, ನನ್ನ ಮಗ ಕಾನೀನ ಸಂಭವ. ಹೌದು. ಧನ್ಯೋಸ್. ಈಗ ಮುಖ್ಯವಾದಂತಹ ವಿಷಯಕ್ಕೆ ಬರೋಣ. ನೋಡೋಣ. ಋಷಿನಿಯೋಗ ಪದ್ಧತಿಯಿಂದ ಸತ್ಸಂತಾನವನ್ನು ಪಡೆದು ಆ ಮೂಲಕವಾಗಿ ಈ ಸಿಂಹಾಸನವನ್ನು ಏರಬಹುದು ಎನ್ನುವ ಹಾಗೆ ನೀನು ಹೇಳಿದೆ. ನಿಜ. ಈಗ ಋಷಿನಿಯೋಗ ಪದ್ಧತಿ ಅನುಸರಿಸುವುದಾದ್ರೆ ನನ್ನ ಸೊಸೆಯಂದಿರಿಗೆ ಬೇರೆ ಯಾವ ಋಷಿಗಳು ಬೇಡ. ಯಾರಾದೀತು? ನನ್ನ ಮಗನಾದಂತಹ ವ್ಯಾಸನನ್ನೇ ಕರೆಯಿಸಿ ಅವನ ಮೂಲಕವಾಗಿ ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಿ ಆ ಮೂಲಕವಾಗಿ ಈ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿಯನ್ನು ಕೊಡಬೇಕು. ಆ ಮೂಲಕವಾಗಿ ನನ್ನ ವಂಶವೊಂದು ಬೆಳಗಬೇಕು. ಸಾತ್ಯವತೆಯ ವಂಶವೇ ಬೆಳಗಬೇಕು. ಹೌದು. ನಿಮಗೂ ಮನಸ್ಸಿರುವುದು ನಿಮ್ಮ ಕುಟುಂಬದವರೇ ಆಗಬೇಕು ಅಂತ ಅವಕಾಶ ಉಂಟಲ್ಲ? ಅದೇ. ಹೌದು. ಎಲ್ಲರೂ ಹಾಗೆ ಅವರವರ ಕುಟುಂಬ ನೋಡುವುದು ಬಿಟ್ಟರೆ ಮಿಕ್ಕವರು ಇದ್ದಾರೆ ಎನ್ನುವ ಕಲ್ಪನೆಯೇ ಇಲ್ಲ. ಈಗ ನಿನ್ನದು ಹೇಗೆ? ನಿನ್ನದು ಹೇಗೆ? ಅಲ್ಲ, ನಮಗೂ ಹಾಗೆ. ನೀನು ಮದುವೆ ಆಗಲಿಲ್ಲ, ನಿನ್ನ ಕುಟುಂಬದವರು ಯಾರು ಬರುದು ಬೇಡ ಅಂತ. ನಾವು ಅಧಿಕಾರವನ್ನು ಅಪೇಕ್ಷೆ ಪಡುವವರೇ ಅಲ್ಲ. ನಮಗೊಂದು ಆಶೆ ಉಂಟು. ಎಂತದ್ದು? ಒಂದು ಯೋಗ್ಯತಾವಂತರು ಅಧಿಕಾರಕ್ಕೆ ಬರಲಿ ಅಂತ ಅಷ್ಟೇ. ಅಷ್ಟೇ. ಆದ್ದರಿಂದ ಬರ್ತಾರೆ ಅಂತ ಆದ್ರೆ ನಮ್ಮ ಆಕ್ಷೇಪ ಇಲ್ಲ. ಈಗ ವ್ಯವಸ್ಥೆ ನೀವು ಮಾಡಿಸಬಹುದು. ಹೌದು. ಪಡೆದ ಸುತ್ತನನ್ನು ಭವಿಷ್ಯತ್ತಿನಲ್ಲಿ ಈ ಪೀಠಕ್ಕೆ ಏರಿಸುವ ಹೊಣೆ ನನಗೆ. ಸರಿ, ಪ್ರಯತ್ನ. ಮಗನಾದಂತಹ ವ್ಯಾಸನನ್ನು ನೆನೆಯಬೇಕಾಗಿದೆ. ಮಗನೇ ವ್ಯಾಸ, ಮಗನೇ ವ್ಯಾಸ, ಮಗನೇ ವ್ಯಾಸ. ವೇದವ್ಯಾಸನು ಸುರಿವಟ್ಟ ಬರೆಯುರದಿ ಕೇಳಿದನು ನೆನೆದ ಹದನಗೆಡ. ಏನಮ್ಮ ನೆನೆದುದು ನೀನು ಬಂದ ನೀನು ದೂರವೇನು ಏನಮ್ಮ ನಾನರುಳಿರಲಿನು ಮನಗೆ ಸಂಕಟ ಮಾಯ್ದು ಜ್ಞಾನದೊಂದಿಗೆ ನೀವು ನಗಳ ನೀ ಬೇಡು ಬೇಡಲಿ ಏನಮ್ಮ ನೆನೆದುವುದು ನೀನು ನೀನು. ಮಗನೇ, ಚರಣಾರವಿಂದಗಳಿಗೆ ಅಭಿವಾದನಗಳನ್ನು ಸಲ್ಲಿಸುತ್ತಾ ಎದ್ದೇಳು ಕಂದ. ಲೋಕೋತ್ಕರ್ಷೆಯ ಹಂಬಲವುಳ್ಳವನಾಗಿ ಹಿಮಾಲಯದ ಶೃಂಗಭಾಗವನ್ನು ಸೇರಿ ನಿಡುಗಾಲವೇ ಕಳೆದು ಹೋಯಿತಮ್ಮ. ಹುಟ್ಟಿದ ಕ್ಷಣವೇ ನಡೆದಾಡುವ ಪ್ರೌಢವ್ಯಾಸನ ಅಂದಚಂದವನ್ನು ಗಮನಿಸಿದವಳು ನೀನು. ನಿನ್ನ ನಗಲುವಂತಹ ಕಾಲದಲ್ಲಿ ಒಂದು ಮಾತನ್ನಾಡಿದ್ದೆ. ಏನು? ನಿನಗೆ ಸಂಕಷ್ಟ ಒದಗಿ ಬಂತು ಅಂತಾದರೆ ನನ್ನನ್ನೇ ಧ್ಯಾನಿಸು ಎನ್ನುವ ಹಾಗೆ. ಅಮ್ಮ, ಏನು? ನನ್ನ ತಪಸ್ಸಿಗೆ ತೊಡಕಾಯಿತು, ಧ್ಯಾನಕ್ಕೆ ಸಂಕಟವಾಯಿತು ಅರಿತೆ ಅಂತಾದ್ರೆ ನಿಮ್ಮ ಕೂಗು ಕಣ್ಣೀರಿಡುತ್ತಾ ಇದ್ದೀರಿ. ಹೌದು. ಯಾಕಮ್ಮ ಈ ವ್ಯಥೆ? ತನುಜಾತ ಬಂದೆಯ ಮಗನೇ, ತನುಜಾತ ಬಂದೆಯ ನೀನು ಘನ ಮುಲಿಪ ಪರಾಶರ ಸೂರೋ ತನಯಲಿರುವರು ಮಡಿದು ಕಮರಿಪುವುದು ವಂಶ ಎಲ್ಲರೂ ತನೆನದೆ ಮನವಿದ ದೋಷಗೊಳಿಸಿರಿ ತನುಜಾತ ಬಂದೆಯ ನೀನು. ಕ್ಷಣವೇ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆಯ ಮಗನೇ. ನಿನ್ನನ್ನು ಎತ್ತಿ ಆಡಿಸಿದವಳು ನಾನಲ್ಲ, ನಿನಗೆ ಹಾಲನ್ನು ಉಣಿಸಿದವಳು ನಾನಲ್ಲ, ಆದರೂ ನನ್ನ ಕರೆಗೆ ಓಗೊಟ್ಟು ಓಡೋಡಿ ಬಂದೆಯ ಮಗನೇ. ಈ ಪ್ರಪಂಚದ ಬೆಳಕನ್ನು ಕಾಣಿಸಿದಂತಹ ಭಾಗ್ಯದಾತ ತಾವು. ಕಂದ, ನಿನ್ನನ್ನು ನೆನೆಯುವುದಕ್ಕೆ ಬಲವಾದಂತಹ ಕಾರಣವಿದೆ ಮಗನೇ. ಎರಡು ಮಕ್ಕಳನ್ನು ಪಡೆದವಳು ನಾನು. ಆದರೆ ಏನು ಮಾಡೋಣ, ನನ್ನ ದೌರ್ಭಾಗ್ಯ ಆ ಎರಡೂ ಮಕ್ಕಳನ್ನು ನಾನು ಕಳೆದುಕೊಂಡೆ. ಹೌದೇ? ಆದರೆ ಒಂದು ವಿಚಾರ, ಈ ಧರ್ಮ ಸಿಂಹಾಸನವನ್ನು ಏರುತ್ತಾರೆ, ಈ ಅಧಿಕಾರವನ್ನು ಪಡೆದು ಈ ಚಂದ್ರವಂಶವನ್ನು ಬೆಳಗುತ್ತಾರೆ ಎನ್ನುವ ಹಾಗೆ ಆಸೆಯನ್ನು ಪಟ್ಟರೆ ಆಸೆ ಎಲ್ಲವೂ ಕರಟಿ ಕಮರಿ ಹೋಯಿತು. ಆ ಎರಡು ಮಕ್ಕಳನ್ನು ನಾನು ಕಳೆದುಕೊಂಡೆ. ಎರಡು ಮಕ್ಕಳನ್ನು ಕಳೆದುಕೊಂಡೆ. ಸೊಸೆಯಂದಿರು ಹಾಗೆ ಇದ್ದಾರೆ. ಭೀಷ್ಮನಲ್ಲಿ ಹೋಗಿ ನನ್ನ ದುಃಖವನ್ನು ಹೇಳಿಕೊಂಡೆ. ಅದಕ್ಕೆ ಭೀಷ್ಮ ಆಡಿದಂತಹ ಮಾತು, ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸಿದ್ರೆ ಖಂಡಿತವಾಗಿಯೂ ಸತ್ಸಂತಾನವನ್ನು ಪಡೆದು ಈ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿಯನ್ನು ಪಡೆಯಬಹುದು ಎನ್ನುವ ಹಾಗೆ ಹೇಳಿದ. ಅಂತೆ ನನ್ನ ಮಗ ಅಳಿದು ಹೋದರೂ ಕೂಡ ಸೊಸೆಯಂದಿರಿದ್ದಾರೆ. ಆ ಸೊಸೆಯಂದಿರ ಮೂಲಕ ನಿನ್ನ ಮೂಲಕವಾಗಿ ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸಿ ಸತ್ಸಂತಾನವನ್ನು ಪಡೆದು ಈ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿಯನ್ನು ಕೊಡಬೇಕೆನ್ನುವುದು ಈ ನಿನ್ನ ತಾಯಿಯ ಕೋರಿಕೆ ಮಗನೇ. ಅಮ್ಮ, ಪ್ರಪಂಚವನ್ನು ಪ್ರಶಾಂತವಾದ ಕಿರಣಗಳಿಂದ ಬೆಳಗಿಸುವ ಸುಧಾಕರ ವಂಶ ಇದು ತಾಯಿ. ನಿಮ್ಮ ಮನಸ್ಸಿನ ಅಶಾಂತತೆಗೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗು ಕಾರಣವಾಯಿತು. ತಮ್ಮ ಅಪೇಕ್ಷೆ ಏನೋ ಸಾಧುವಾದದ್ದು, ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸಿ ಸತ್ಸಂತಾನವನ್ನು ಹೊಂದುವುದು. ಆದರೆ ಏನು ಅದರ ನಿಯಮವನ್ನು ನಾ ಹೇಳಿದೆ ಅಂತಾದರೆ ನೀನು ಆಶ್ಚರ್ಯಚಕಿತಳಾಗಬಹುದು ತಾಯಿ. ಯಾಕೆ?
ಅದರ ಅನುಗ್ರಹಕ್ಕೆ ಸತ್ಪಾತ್ರರಾಗಬೇಕು ಅಂತಾದ್ರೆ 1 ವರುಷಗಳ ಕಾಲ ದರ್ಭೆಯಲ್ಲಿ ಮಲಗಬೇಕಮ್ಮ. ಹೌದೇ? ಕಂದಮೂಲಾದಿಗಳನ್ನೇ ತಿಂದು ಜೀವಿಸಬೇಕು. ಇಂತಹ ಕಠಿಣವಾದ ವ್ರತವನ್ನು ಆಚರಿಸುವುದಕ್ಕೆ ನಿಮ್ಮ ಸೊಸೆ ಸಿದ್ಧಳಿದ್ದಾಳೆ. 1 ವರ್ಷಗಳ ಕಾಲ ವ್ರತವನ್ನು ಆಚರಿಸಬೇಕು. ಕಂದಮೂಲಾದಿಗಳನ್ನು ತಿಂದು ನನ್ನ ಸೊಸೆಯಂದಿರು ಬದುಕಬಹುದು. ದರ್ಬೆಯಲ್ಲಿ ಬೇಕಾದರೂ ಮಲಗಿಸ್ತೇನೆ ನಾನು. ಆದರೆ 1 ವರ್ಷಗಳಷ್ಟು ಕಾಲ ಕಾಯುವಷ್ಟು ವ್ಯವಧಾನ ನನಗಿಲ್ಲ. ಹುಟ್ಟಿದಾಕ್ಷಣವೇ ನಡೆದುಕೊಂಡು ಹೋಗುವ, ನಿನ್ನಂತೆ ನಡೆದುಕೊಂಡು ಹೋಗುವ ಮಗ ಕೊಟ್ಟರು ಆದೀತು. ನನಗೆ ಆದಷ್ಟು ಬೇಗ ಒಂದು ಮಗ ಬೇಕು. ಅಮ್ಮ, ವ್ರತದ ಆಚರಣೆ ಆಗಲೇಬೇಕು. ನನ್ನನ್ನು ಚೆನ್ನಾಗಿ ಗಮನಿಸಿ ನೋಡಂತೆ ನೀನು. ಏನು? ಕಮಟು ವಾಸನೆ, ಕೆದರಿದ ಕೇಶರಾಶಿ, ಕೆಂಪಾದ ಕಣ್ಣು, ಒಂದರ್ಥದಲ್ಲಿ ವಿಕಾರ ರೂಪ ತಾಯೇ ಇದು. ನನ್ನೀ ರೂಪವನ್ನು ಕಂಡು ಸಹಿಸಿಕೊಳ್ಳುವುದೇ ವ್ರತವಾಗುತ್ತದೆ. ನನ್ನ ರೂಪವನ್ನು ಕಂಡು ನಿನ್ನ ಸೊಸೆ ಸಹಿಸಿ ಆಳೆ. ಖಂಡಿತವಾಗಿ ಸಹಿಸಿಕೊಳ್ತಾರೆ. ಅದನ್ನು ನಾನು ಕಲಿಸಿಕೊಡ್ತೇನೆ ಅವಳಿಗೆ ಬೇಕಾದ್ರೆ. ಹೌದೇ ತಾಯಿ? ಹಾಗಾದ್ರೆ ಮಧ್ಯರಾತ್ರಿಯ ಹೊತ್ತಿನಲ್ಲಿ ನಿನ್ನ ಸೊಸೆಯನ್ನು ಶೈಯಿಗೆ ಕಳುಹಿಕೊಡು, ನಾನು ಗ್ರಹಿಸ್ತೇನೆ. ಮಗನೇ, ಮಗಳೇ ಅಂಬಿಕೆ. ಕರೆದಳು ಮಾತೆಯೋ ವ್ಯಾಸ ಬರುವನು ಸಜ್ಜೆಯೋ ರಾತ್ರಿಯೋ ನಿರುಗಿಸಿ ಬೆಚ್ಚದಿರೋದಿಗೆ ಬೆಳ್ಳ ತರುಣನ ನಿನಗೀವ ಕಾಣಿಕೆ. ಮಗಳೇ ಅಂಬಿಕೆ, ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ. ಎಲ್ಲ ಸೌಭಾಗ್ಯವನ್ನು ನಾನು ಕಳೆದುಕೊಂಡಿದ್ದೇನೆ. ಗಂಡನನ್ನು ಕಳೆದುಕೊಂಡು ಇನ್ನೇನು ಜೀವನವನ್ನು ಮಾಡುವುದು ಎನ್ನುವ ಹಾಗೆ ದುಃಖವೇ ನಿನಗೆ? ಸತ್ಯ. ನಿನ್ನ ದುಃಖವೆಲ್ಲವೂ ದೂರವಾಗುವಂತಹ ಕಾಲ. ಹೇಗೆ ಅತ್ತದು? ನಿನ್ನಿಂದ ಒಂದು ಪವಿತ್ರವಾದಂತಹ ಕಾರ್ಯವಾಗುವುದಕ್ಕಿದೆ. ನನ್ನಿಂದ ಪವಿತ್ರ ಕೆಲಸ? ಹೌದು. ಏನದು? ಈಗ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ ಬೇಡ. ನಿನ್ನ ಗಂಡ ಅಳಿದು ಹೋದರೂ ಕೂಡ ಭೀಷ್ಮ ಹೇಳಿದಂತೆ ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸಿದ್ರೆ ಖಂಡಿತವಾಗಿ ಒಂದು ಸತ್ಸಂತಾನವನ್ನು ಪಡೆಯಬಹುದಂತೆ. ಹಾಗಾಗಿ ನೇರವಾಗಿ ವ್ಯಾಸರ ಸಜ್ಜಾಗ್ರಹಕ್ಕೆ ನೀನು ಈ ರಾತ್ರಿ ತೆರಳಬೇಕು. ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸಬೇಕು. ಆ ಮೂಲಕವಾಗಿ ಸತ್ಸಂತಾನವನ್ನು ಪಡೆದು ಒಂದು ಯೋಗ್ಯ ಉತ್ತರಾಧಿಕಾರಿಯನ್ನು ಕೊಡಬೇಕು. ಅದೇ ಇಲ್ಲಿ ನಡೆದ ವಿದ್ಯಮಾನವನ್ನು ಚೆನ್ನಾಗಿ ನಾನು ಗಮನಿಸಿದ್ದೇನೆ. ಈ ಧರ್ಮ ಸಿಂಹಾಸನಕ್ಕೆ ಬೇಕಾಗಿ ಅದೆಷ್ಟೋ ತ್ಯಾಗವನ್ನು ನೀವು ಮಾಡಿದವರು. ಹೌದು. ಈ ಚಂದ್ರವಂಶದ ಉಳಿವಿಗಾಗಿ ಹಿರಿಯ ಸೊಸೆಯಾಗಿ ಈ ತ್ಯಾಗವನ್ನು ಮಾಡುವುದಕ್ಕೆ ಸದಾ ಸಿದ್ಧಳಿದ್ದೇನೆ. ಆದೀತು. ಸಜ್ಜಾಗ್ರಹಕ್ಕೆ ಫಲಿಸಿದೆ ಮಮ ವಾಕ್ಯಯೋ ಅನ್ವಯೋ ಬೆಳಗುವರೆಗುಲ ಪುತ್ರನು ಬಳಲಿರ್ಪ ಗಂಧವತಿಯೋ ವ್ಯಾಸರುಳು ಬೆಳಗಳಿಸಿದ ಕೇಳಳು. ಮಗನೇ ವ್ಯಾಸ, ನೀ ಹೇಳಿದಂತೆ ನನ್ನ ಹಿರಿಯ ಸೊಸೆಯನ್ನು ನಿನ್ನ ಸಜ್ಜಾಗ್ರಹಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಫಲಿಸಿದೆ ಮಮ ವಾಂಚೆಯು. ಅನುಗ್ರಹಿಸುತ್ತೇನೆ ತಾಯಿ. ನಿನ್ನ ವಂಶದಲ್ಲಿ ಹುಟ್ಟುವಂತಹ ಮಗ 100 ಆನೆಯ ಬಲವುಳ್ಳ ಬಲವಂತನೇ ಆಗುತ್ತಾನೆ ತಾಯಿ. ಸಂತೋಷವಾಯಿತು. ಆದರೆ ಒಂದಮ್ಮ, ಏನು? ನನ್ನೀ ರೂಪವನ್ನು ಕಂಡು ನಿನ್ನ ಸೊಸೆ ಕಣ್ಣು ಮುಚ್ಚಿಕೊಂಡ ಕಾರಣ ಹುಟ್ಟುವಂತಹ ಮಗ ಕುರುಡನಾಗುತ್ತಾನೆ. ಸಿಂಹಾಸನವನ್ನು ಏರುವಂತಹ ಯೋಗ್ಯತೆ ಬರುವುದಿಲ್ಲ. ಸತ್ಯವತಿಯು ನೊಸಲಿನ ಬರಗಕ್ಕೆ ಯಾರು ಹೊಡೆಯುವುದು ಬರುವುದದು ಬರೆಯುವುದ ಧೃತಿಯೂತ ಬೆರಳಿದಳು ನಿಜವರಿಯುತ್ತ ಮರುಗಿ. ಏನಾಗಿ ಹೋಯಿತು? ಹಿರಿಯ ಸೊಸೆಯನ್ನು ಕಳುಹಿಸಿಕೊಟ್ರೆ ಅವಳು ಕಣ್ಣು ಮುಚ್ಚಿದ ಕಾರಣ ಒಬ್ಬ ಕುರುಡ ಮಗ ಹುಟ್ಟುತ್ತಾನಂತೆ. ಕುರುಡ ಮಗ ಹುಟ್ಟಿದ್ರೆ ಸಿಂಹಾಸನವನ್ನು ಏರುವುದಕ್ಕೆ ಸಾಧ್ಯವುಂಟೆ? ಈ ವಿಷಯವನ್ನು ಯಾರಲ್ಲಿ ಹೇಳಲಿ ನಾನು? ಮಗನೇ ಭೀಷ್ಮ, ಏನು ಮಾಡೋಣ? ಕೇಳಿದೆಯಾ ನೀನು? ಯಾಕಮ್ಮ ದುಃಖ? ನಿನಗೆ ವಿಷಯ ಗೊತ್ತಾಯ್ತಿ? ಗೊತ್ತಾಯಿತಮ್ಮ. ಏನದು? ಹಸ್ತಿನಾವತಿಯ ಬೀದಿಯಲ್ಲಿ ಬರುತ್ತಾ ಇದ್ದಾಗೆ ಎಲ್ಲರೂ ಮಾತಾಡುವುದನ್ನು ಕೇಳಿದೆ. ಏನು? ಭವಿಷ್ಯದಲ್ಲಿ ಹಸ್ತಿನಾವತಿಯ ಸಿಂಹಾಸನವನ್ನು ಏರುವ ಕುರುಡು ಕಂದಮ್ಮ ಬಂಗಾರದ ತೊಟ್ಟಿಲಲ್ಲಿ ತೂಗಲ್ಪಡ್ತಾ. ಹೇಳಬೇಡ ಮಗನೇ, ಮತ್ತೊಮ್ಮೆ ಹೇಳಬೇಡ ಅದನ್ನು. ಏನು ಮಾಡೋಣ? ನೀ ಹೇಳಿದಂತೆ ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸಿ ಹೀಗಾಯಿತಲ್ಲ. ಇನ್ನು ಮುಂದೆ ಯಾರು ಈ ಪೀಠಕ್ಕೆ? ನಾ ಹೇಳಿದ್ದರಿಂದ ಹೀಗಾದದ್ದಲ್ವಮ್ಮ, ಮತ್ತೆ ನಿಮ್ಮ ಸೊಸೆಯಿಂದ ಹೀಗಾದದ್ದು. ಅಯ್ಯೋ, ನನ್ನ ದೌರ್ಭಾಗ್ಯ ಇದು. ಆದರೆ ನೀ ಯೋಚನೆ ಮಾಡಬೇಡ. ಇನ್ನೇನು ಮಾಡುವುದು? ಬಹುಶಃ ಹಸ್ತಿನಾವತಿಯ ಮೇಲೆ ಕಾಲನೇ ಕೆಂಗಣ್ಣಿಟ್ಟಿದ್ದಾನೆ. ಇದಕ್ಕೆ ಮತ್ತೊಂದು ದಾರಿ ಉಂಟು. ಏನದು? ಇನ್ನೊಬ್ಬಳು ಸೊಸೆ ಇದ್ದಾಳೆ. ಇನ್ನೊಬ್ಬಳು ಸೊಸೆ ಇದ್ರೆ ಏನು ಮಾಡುವುದು? ವೇದವ್ಯಾಸರು ಅನುಗ್ರಹ ಮಾಡಿದರು ಅಂತಾದ್ರೆ, ಅವಳ ಗರ್ಭದಲ್ಲಿ ಸತ್ಪುತ್ರ ಜಾಗ್ರತೆಯಿಂದ ಹುಟ್ಟಿದ ಅಂತಾದ್ರೆ ಅವನು ಮುಂದಕ್ಕೆ ಪೀಠವೇರು ಅರ್ಹತೆ ಹೊಂದುತ್ತಾನೆ. ಹೌದಲ್ಲ? ಇದು ಒಳ್ಳೆ ಉಪಾಯ ಇದು. ನೀ ಆಗಾಗ ಬರಬೇಕು, ಇಂಥದನ್ನೆಲ್ಲ ಹೇಳ್ತಾ ಇರ್ಬೇಕು. ಹೌದಮ್ಮ.
ನಾನು ಆಗಾಗ ಬಂದು ಹೇಳುವ ಮಾತು ಇದು ನನ್ನ ಮನದ ಮಾತಮ್ಮ. ಹೌದು, ಇದು ಪ್ರತಿಯೊಂದು ಮನಕ್ಕೂ ಮನೆಗೂ ಅರ್ಥವಾದ್ರೆ ಈ ಸಲ ಅರ್ಥವಾಗುತ್ತದೆ ನೋಡುವ ಒಂದು ಭವಿಷ್ಯದಲ್ಲಿ ನಮಗೆಲ್ಲ ಉಳಿಗಾಲ ತಾಯಿ. ನೋಡೋಣ. ಹಾಗಾದ್ರೆ ವ್ಯಾಸನ ನೆನೆಯಬೇಕಾಗಿದೆ. ಮಗನೇ ವ್ಯಾಸ, ಮಗನೇ ವ್ಯಾಸ, ಯಾಕಮ್ಮ ಧ್ಯಾನಿಸಿದೆ? ಮಗನೇ, ಮೊದಲ ಸೊಸೆಯನ್ನು ಕಳುಹಿಸಿಕೊಟ್ಟೆ ನಾನು. ಕಳುಹಿಸಿಕೊಟ್ಟ ಪರಿಣಾಮವಾಗಿ ಹುಟ್ಟಿದ ಮಗ ಕುರುಡ ಮಗ. ಅವ ಸಿಂಹಾಸನ ಏರುವುದಕ್ಕೆ ಸಾಧ್ಯವಿಲ್ಲ. ಭೀಷ್ಮನಲ್ಲಿ ಹೇಳಿದೆ. ಭೀಷ್ಮ ಮತ್ತೊಂದು ದಾರಿಯನ್ನು ನನಗೆ ಹೇಳಿದ್ದಾನೆ. ಕಿರಿಯ ಸೊಸೆ ಇದ್ದ ಆಗದಿದ್ರೆ ಏನಾಯ್ತಂತೆ, ಕಿರಿಯ ಸೊಸೆ ಇದ್ದಾಳೆ. ಆ ಕಿರಿಯ ಸೊಸೆಯನ್ನು ಮತ್ತೊಮ್ಮೆ ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಿದ್ರೆ ಖಂಡಿತವಾಗಿ ಇನ್ನೊಂದು ಮಗು ಹುಟ್ಟುತ್ತದೆ. ಹಾಗಾಗಿ ಕಿರಿಯ ಸೊಸೆಯಲ್ಲಿ ಒಂದು ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಬಹುದೇ? ಅಮ್ಮ, ಋಷಿನಿಯೋಗ ಪದ್ಧತಿಯ ಔಚಿತ್ಯವನ್ನು, ಔನ್ನತ್ಯವನ್ನು, ಮೌಲ್ಯವನ್ನು ಅರಿತು ವ್ಯವಹರಿಸಿದರೆ ಮಾತ್ರ ಅದರಿಂದ ಸತ್ಸಂತಾನವನ್ನು ಹೊಂದುವುದಕ್ಕೆ ಸಾಧ್ಯತಾಯೇ. ಅದು ಕಠಿಣವಾದಂತಹ ವ್ರತ. ನಾವು ಆ ವ್ರತಕ್ಕೆ ಬದ್ಧರಾದವರು. ಮೈ ತುಂಬಾ ತುಪ್ಪವನ್ನು ಸವರಿ ತಾ ಸೇರಬೇಕಾದಂತಹ ಹೆಣ್ಣಿನ ಬಳಿಗೆ ಹೋಗುವಾಗ ಯಾವುದೇ ಕಾಮಭಾವವನ್ನು ಇರಿಸಿಕೊಳ್ಳಬಾರದು. ಅನುಗ್ರಹಿಸಿ ಬಂದ ಬಳಿಕ ಹೆಣ್ಣಿನ ವಿಷಯಿಕವಾಗಿ ಕನಸಿನಲ್ಲಿ ಯೋಚಿಸಕೂಡದು ತಾಯಿ. ಇಂತಹ ವ್ರತಕ್ಕೆ ನಾವು ಬದ್ಧರಿರುತ್ತಾ ನೀನು ಸುಲಭವಾಗಿ ಋಷಿನಿಯೋಗ ಪದ್ಧತಿಯನ್ನು ಅನುಗ್ರಹಿಸಬೇಕೆನ್ನುವ ಹಾಗೆ ನೀ ಆಡಿದ್ರೆ ನನಗೆ ಕಷ್ಟವಾಗುತ್ತದೆ ಅಮ್ಮ. ನೀನು ನಿನ್ನ ವ್ರತವನ್ನು ಆಚರಿಸು, ನನ್ನ ಸೊಸೆಯ ವ್ರತವನ್ನು ನಾನು ಅವಳಿಗೆ ಹೇಳಿಕೊಡ್ತೇನೆ. ಎರಡನೇ ಸೊಸೆ ಅಲ್ವಾ, ಮೊದಲನೇ ಅವಳಲ್ಲ. ಆಗಲಮ್ಮ, ನಿನ್ನ ಒತ್ತಾಯಕ್ಕೆ ಮಣಿದಿದ್ದೇನೆ. ನಿನ್ನ ಸೊಸೆಯನ್ನು ಕಳುಹಿಕೊಡು. ಆದಿತ್ಯ ಮಗನೇ, ಮಗಳೇ ಅಂಬಾಲಿಕೆ. ಋಷಿ ಬರುವನೆಂದು ಕಾಮಿನಿ ಸುಯೋಗದಿ ನಿಶಯಗಾಲದೊಳಗೆ ಮಾನಿನಿ, ಸುಯೋಗದಿ ನಿಶಯಗಾಲದೊಳಗೆ ಮಾನಿನಿ. ಮುಸುಕಿದಂತ ಭಯವನೇಗುತ ಸಮಬಲನ ಸೇವೆಗೈದು ಹೊದೆವು ತುಳಿದು ಬಂದವಳು ಬಿಸಜದೊಳಗೆ ದೊರೆಯುತ್ತಿರು. ಋಷಿಯು ಬರುವನೆಂದು ಕಾಮಿನಿ ಕಾಮಿನಿ. ಮಗಳೇ ಅಂಬಾಲಿಕೆ, ನಿನ್ನಿಂದ ಒಂದು ಪವಿತ್ರವಾದಂತಹ ಕಾರ್ಯವಾಗುವುದಕ್ಕಿದೆ. ನನ್ನಿಂದ ಹೀಗೆ ಬಾ. ಯಾವ ಕಾರಣಕ್ಕೂ ಕಣ್ಣೊಂದು ಮುಚ್ಚಬೇಡ ಆಯ್ತಾ? ಇಲ್ಲತ್ತೆ. ವ್ಯಾಸನ ಬರಬೇಕು ಮಗನೇ ವ್ಯಾಸ, ಕಿರಿಯ ಸೊಸೆಯನ್ನು ಕಳುಹಿಸಿಕೊಟ್ಟಿದ್ದೇನೆ. ಕಣ್ಣು ಮುಚ್ಚಲಿಲ್ಲ ಅಲ್ಲ? ಕಣ್ಣು ಮುಚ್ಚದೆ ಹೋದ್ರೆ ಸತ್ಸಂತಾನ ಆಗುತ್ತದೆ ಎನ್ನುವಂತಹ ಭಾವ ನಿನ್ನದ್ದು. ಅದು ಹಾಗೆ ಆಗುದಲ್ವಾ? ನಿನ್ನದ್ದು ತೀರದ ಉತ್ಸಾಹ ತಾಯಿ. ಅನುಗ್ರಹಿಸಿದ್ದೇನೆ. ಹೌದಾ? ಬಲವಂತನು ಮಹಾಗುಣವಂತನೂ ಆಗಿರುವಂತಹ ಮಗನೇ ನಿನ್ನ ವಂಶದಲ್ಲಿ ಉದಿಸಿ ಬರ್ತಾನೆ ತಾಯಿ. ಅಬ್ಬಾ, ಕಿರಿಯ ಸೊಸೆಯೇ ಆಗಬಹುದು ಹಿರಿಯವಳಿಗಿಂತ. ಅಮ್ಮ, ಆದರೆ ಆದರೆ ನನ್ನ ಈ ರೂಪವನ್ನು ಕಂಡು ಮೈಯೆಲ್ಲ ಬಿಳುಚಿಕೊಂಡ ಕಾರಣ, ಮುಖ ವಿವರಣವಾದ ಕಾರಣ ಹುಟ್ಟುವಂತಹ ಮಗ ಪಾಂಡು ರೋಗಗ್ರಸ್ತನಾಗುತ್ತಾನೆ. ರೋಗಸ್ಥನಿಗೆ ಪೀಠ ಏರುವ ಯೋಗ್ಯತೆ ಬರುವುದು. ಏನು ಮಾಡೋಣ? ಮನ ಮರುಗಿ ಸತ್ಯವತಿ ರತಿಪತಿಯ ಪಿತ ಪುರೆವನ್ಯೋದಿನುತ್ತ ಚಿರೋತಿಸುತ್ತ ಏನಾಗಿ ಹೋಯಿತು? ಕಿರಿಯ ಸೊಸೆಯನ್ನು ಕಳುಹಿಸಿಕೊಟ್ರೆ ಹೀಗಾಗಿ ಹೋಯಿತಲ್ಲ. ಹಾಗಾದ್ರೆ ಅವಪೀಠ ಏರುವುದಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಸಾತ್ಯವತಿಯ ವಂಶ ಬೆಳಗುವುದಾದ್ರೂ ಹೇಗೆ? ಅಯ್ಯೋ ದೇವರೇ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತಲ್ಲ. ಏನು ಮಾಡೋಣ? ವಿಧಿಯೇ ವಿಧಿಯೇ. ನುಡಿಸುವ ಕನಸಿನೊಳಗಿಯ ರಾಜಮಾತೆಯು ಯೋಚಿಸುತ್ತ ಎರಡು ಸಲ ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಿದೆ. ಎರಡು ಸಲವೂ ವ್ಯರ್ಥವಾಗಿ ಹೋಯಿತು. ಆದರೆ ನಾನು ಈ ಪ್ರಯತ್ನವನ್ನು ಹೀಗೆ ಕೈ ಬಿಡಬಾರದಲ್ಲ. ಮತ್ತೊಮ್ಮೆ ಪ್ರಯತ್ನಿಸ್ತೇನೆ. ಮೂರನೇ ಬಾರಿ ಪ್ರಯತ್ನ. ಮತ್ತೊಮ್ಮೆ ಮಗನಾದಂತಹ ವ್ಯಾಸನನ್ನು ನೆನೆಯುತ್ತೇನೆ. ನೋಡೋಣ ದೇವರು ಹೇಗೆ ನಡೆಸಿಕೊಂಡು ಅಮ್ಮ, ಮಗನೊಬ್ಬ ಇದ್ದಾನೆ ಎನ್ನುವಂತಹ ವಿಷಯವನ್ನೇ ಮರೆತು ದೀರ್ಘ ಅವಧಿಯವರೆಗೆ ಧ್ಯಾನಿಸುತ್ತಾ ಇದ್ದಂತಹ ನೀನು ಇವಾಗ ವರುಷಕ್ಕೊಂದಾವರ್ತಿ ಮಗನೇ ವ್ಯಾಸ. ಏನಮ್ಮ ವಿಪರ್ಯಾಸ? ಮಗನೇ, ನಿನ್ನನ್ನು ನೆನೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಋಷಿನಿಯೋಗ ಪದ್ಧತಿ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಮಾತನಾಡ. ಬೇರೆ ಏನೂ ಇಲ್ಲ ಮಗನೇ.
2 ಸೊಸೆಯಂದಿರನ್ನು ಕಳುಹಿಸಿಕೊಟ್ಟರು ಕೂಡ ಈಗ ವ್ಯರ್ಥವಾಗಿ ಹೋಯಿತು. ಕುರುಡ ಇನ್ನೊಬ್ಬ ಪಾಂಡುರೋಗಿ. ಹೌದು, ಸಾಧ್ಯವಿಲ್ಲ ಅವರು ಪೀಠ ಏರುವುದಕ್ಕೆ. ಆಗುವುದಿಲ್ವಮ್ಮ. ಇದು 3ನೇ ಬಾರಿಗೆ ಒಂದು ಹಿರಿಯ ಸೊಸೆಯಲ್ಲಿ ಋಷಿನಿಯೋಗ. ಏನಮ್ಮ ಇದು? ನೀ ಧ್ಯಾನಿಸ್ತಿ, ನಾ ಕೇಳುತ್ತೇನೆ, ಅನುಗ್ರಹಿಸುತ್ತೇನೆ ಅನ್ನುವಂತಹ ವಿಷಯವನ್ನೇ ಮುಂದಿಟ್ಟುಕೊಂಡು ಮಾಡಬಾರದನ್ನು ಆಡಬಾರದನ್ನು ಆಡಿದ್ರೆ ನಾ ಏನೂ ಮಾಡುವುದಕ್ಕಾಗುವುದಿಲ್ವಮ್ಮ. ಒಬ್ಬಳಲ್ಲಿ ಒಮ್ಮೆ ಮಾತ್ರ ಋಷಿನಿಯೋಗ ಪದ್ಧತಿ ಸಾಧ್ಯ. ನಾವು ಆಚರಿಸಿದಂತಹ ತಪಸ್ಸನ್ನು ಒಮ್ಮೆ ವಿನಿಯೋಗಿಸಿದ್ರೆ ಅದು ನಷ್ಟವಾಯಿತು ಅಂತಾದ್ರೆ ಮತ್ತೆ ಅದನ್ನು ಸಂಪಾದಿಸಿಕೊಳ್ಳುವುದಕ್ಕೆ ದೀರ್ಘಾವಧಿಯ ತಪಸ್ಸು ಬೇಕು ತಾಯಿ. ಹಾಗಾಗಿ ದುರ್ವಿನಿಯೋಗ ಸಲ್ಲದು. ಸತ್ಪಾತ್ರರಿಗೆ ಮಾತ್ರ ದಾನ ಕೊಡಬೇಕಾದದ್ದು. ಹಾಗಾಗಿ ಈ ವಿಷಯಿಕವಾಗಿ ನನ್ನನ್ನು ಬೇಡಬೇಡುವಮ್ಮ. ಇಲ್ಲ ಮಗನೇ, ಈ ತಾಯಿ ನಿನ್ನನ್ನು ಸಂಪತ್ತು ಐಶ್ವರ್ಯವನ್ನು ಬೇಡುವುದಲ್ಲ ಮಗನೇ. ಕೇವಲ ಒಂದು ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಿ ಮಗಳನ್ನು ಕೊಡು ಎನ್ನುವ ಹಾಗೆ ಬೇಡಿಕೊಳ್ಳುವುದು. ಮಾತೃ ಋಣಕ್ಕಿಂತ ಮಿಗಿಲಾದಂತಹ ಋಣ ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಈ ತಾಯಿಯ ಋಣ ಒಂದು ತೀರಿಸು ಮಗನೇ. ಹಗ್ಗ ಇಲ್ಲದೆ ಬಂಧಿಸಿದೆಯಾ ತಾಯಿ? ನಿನ್ನ ಒತ್ತಾಯಕ್ಕೆ ಮಣಿದು ಆದೀತು ನಿನ್ನ ಸೊಸೆಯನ್ನು ಕಳುಹಿಕೊಡು, ಅನುಗ್ರಹಿಸು. ಆದೀತು ಮಗನೇ. ಮಗಳೇ ಅಂಬಿಕೆ, ಹೀಗೆ ಬಾಮ್ಮ. ನೋಡಿದೆಯಾ ಎಂತಹ ಪರಿಸ್ಥಿತಿ ನಿನ್ನದು? ಕುರುಡ ಮಗನನ್ನು ಪಡೆದೆ ನೀನು. ಕುರುಡನ ತಾಯಿ ಎನ್ನುವ ಹಾಗೆ ಎಲ್ಲರೂ ಹೇಳ್ತಾರೆ. ಈಗ ಆ ಒಂದು ಆರೋಪದಿಂದ ನೀನು ನಿನಗೆ ಮುಕ್ತಿ ಸಿಗಬೇಕು. ಸಾಧ್ಯವಿಲ್ಲ. ಸಾಧ್ಯ ಉಂಟು ಮಗಳೇ. ಹೇಗೆ ಅತ್ತೆ ಅದು? ಮತ್ತಿನ್ನೇನು ಅಲ್ಲ, ಮತ್ತೊಮ್ಮೆ ವ್ಯಾಸರು ಬರುವವರಿದ್ದಾರೆ. ಏನಾಯ್ತು ಮಗಳೇ? ವ್ಯಾಸ ಅಂತ ಹೇಳಿದ ಕ್ಷಣವೇ ಒಂದಷ್ಟು ದೂರ ಓಡ್ತೀನಿ ನೀನು. ಅವರ ಮಾತನಾಡುವೆ ನನ್ನಲ್ಲಿ. ಯಾಕೆ? ಏನು ಭಯ ಪಡುವಂತದ್ದು ಏನೂ ಇಲ್ಲ. ಒಂದು ಸಲ ಹೋಗು, ಮತ್ತೊಮ್ಮೆ ನಿನ್ನನ್ನು ನಾನು ಯಾವ ಕಾರಣಕ್ಕೂ ನಿನ್ನನ್ನು ಹೇಳಲಾರೆ. ಅತ್ತೆ, ಬೇರೆ ಯಾವ ಕೆಲಸವನ್ನಾದ್ರೂ ಹೇಳಿ ನಾನು ಮಾಡಿ. ಬೇರೆ ಯಾವ ಕೆಲಸ? ನಿಮ್ಮ ಕಾಲು ಹಿಡಿತೇನೆ ಅತ್ತೆ. ಆ ಒಂದು ಕೆಲಸ ನನ್ನಿಂದ ಆಗುವುದಿಲ್ಲ ಅತ್ತೆ. ಹೋಗ್ಲೇಬೇಕು. ಆಗುವುದಿಲ್ಲ. ನಿನಗೆ ಏನು ಕಷ್ಟ ಏನು ಹೇಳು? ಆಗುವುದಿಲ್ಲ ಅಂತ ಹೇಳಿದ್ರೆ ಅಂಬಲಿಕೆಯನ್ನು ಕಲಿಸಿ. ಅಯ್ಯೋ, ಎಂಥ ಪರಿಸ್ಥಿತಿಗೆ ಸಿಲುಕಿ ಬಿಟ್ಟೆ ನಾನು. ಅತ್ತೆಯ ಮಾತನ್ನು ಮೀರುವಂತಿಲ್ಲ. ಮಗಳೇ ಅಂಬಿಕೆ, ವ್ಯಾಸರ ಸಜ್ಜೆಯನ್ನು ಸೇರಲೇಬೇಕೆನ್ನುವುದಾಗಿ ಅತ್ತೆ ಆಜ್ಞಾಪಿಸಿದ್ದಾರೆ. ಅಪಾಯ ಎನ್ನುವುದು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ. ಆದರೆ ಈ ಅಪಾಯವನ್ನು ಉಪಾಯದಿಂದ ತಪ್ಪಿಸಬೇಕು. ನನ್ನ ಬದಲಾಗಿ ಮಧ್ಯರಾತ್ರಿಯ ಹೊತ್ತಿನಲ್ಲಿ ನನ್ನ ದಾಸಿಯನ್ನು ವ್ಯಾಸರ ಸಜ್ಜೆಗೆ ಗಳಿಸ್ತೇನೆ. ಮರೆಯ ಬೆಳೆದುವ ಪುತ್ರನಿಸುವ ಕನಸಿನೊಳಗಿಯ ರಾಜವಾತೆಯ ತನಯ ಭೀಷ್ಮನ ಕೂಡಿ ವ್ಯಾಸನ ಬರವ ಕಾದಿರಲು. ಮಗನೇ ವ್ಯಾಸ, ಹಿರಿಯ ಸೊಸೆಯನ್ನು ಮತ್ತೆ ಕಳುಹಿಸಿಕೊಟ್ಟು ಬಳಿದ್ದೇನೆ. ಫಲಿಸಿದೆ ಮಮ ವಾಂಚೆಯು. ಫಲ ನೀಡಿದೆ ತಾಯಿ. ಇದು ನಿನ್ನ ಬದುಕಿನ ಭಾಗ್ಯೋದಯ ಪುಣ್ಯೋದಯ ಅಂತ ಹೇಳಿದರೂ ಅತಿಶಯೋಕ್ತಿ ಆಗಲಾರದು ತಾಯಿ. ನಿನ್ನ ವಂಶದಲ್ಲಿ ಮುಂದಕ್ಕೆ ಹುಟ್ಟುವಂತಹ ಮಗ ಪರಮ ಹರಿಭಕ್ತನಾಗುತ್ತಾನೆ, ಮಹಾಜ್ಞಾನಿಯಾಗುತ್ತಾನೆ, ವಿಚಾರವಂತನಾಗುತ್ತಾನೆ. ಆದರೆ ಅಯ್ಯೋ ದೇವರೇ, ಈ ಆದರೆ ಎನ್ನುವಂತಹ ಶಬ್ದವನ್ನು ಮತ್ತೆ ಪ್ರಯೋಗ ಮಾಡಬೇಡ ಮಗನೇ. ಧರೆಯ ಮೋಹವುಳ್ಳ ನಿನ್ನೊಂದಿಗೆ ಆ ಶಬ್ದ ಪ್ರಯೋಗ ಮಾಡದೆ ವಿಧಿ ಇಲ್ಲ ತಾಯಿ. ಆದರೆ ಮೊದಲೇ ನನ್ನ ರೂಪವನ್ನು ಕಂಡು ಭಯಗೊಂಡಿದ್ದಂತಹ ನಿನ್ನ ಸೊಸೆ ತಾ ಬಾರದೆ ತನ್ನ ದಾಸಿಯೊಬ್ಬಳನ್ನು ಕಳುಹಿಕೊಟ್ಟ ಕಾರಣ ಹುಟ್ಟುವಂತಹ ಮಗ ದಾಸೀಪುತ್ರನಾಗುತ್ತಾನೆ. ದಾಸೀಪುತ್ರನಿಗೆ ಸಿಂಹಾಸನವನ್ನೇರುವಂತಹ ಯೋಗ ಯೋಗ್ಯತೆ ಬರುವುದಿಲ್ಲ. ಅಯ್ಯೋ ಹೊತ್ತಿಗ ಸ್ವಪ್ನದ ಗರ್ಭವು ಸತ್ತುದು ಬಸಿರೊಳಗೆ. ಹೊತ್ತಿಗ ಸ್ವಪ್ನದ ಗರ್ಭವು ಸತ್ತುದು ಬಸಿರೊಳಗೆ. ಕೆತ್ತಿದ ನಾವಿಧಿ ವಾಂಜೆಯನ್ನು ತರಿಸುವುದಳಲು. ವಾಸಲಿಯೋಣಯ ಸಂಸತಿ ಕೇಸರಿ ಪೀಠದುಳು. ವಾಸವನಂದದಿ ಪಾಲಿಸುವ ಆಶೆಯು ಮಣ್ಣಾಯಿತು. ಮಣ್ಣಾಗಿ ಹೋಯಿತು ಮಗನೇ. ಆಸೆಯು ಮಣ್ಣಾಯಿತು. ಕನ್ನ ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಮಗನೇ, ಸಾಧ್ಯವಿಲ್ಲ.
ಒಂದಲ್ಲ ಎರಡಲ್ಲ 3 ಬಾರಿ ಪ್ರಯತ್ನವನ್ನು ಪಟ್ಟರೂ ಕೂಡ ನನ್ನ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಹೋಯಿತು. ಎಷ್ಟು ಕನಸನ್ನು ಕಟ್ಟಿಕೊಂಡವಳು ನಾನು. ಈ ಧರ್ಮ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿ ಬರುತ್ತಾನೆ, ಸಾತ್ಯವತೆಯ ವಂಶವೇ ಬೆಳಗುತ್ತದೆ ಎನ್ನುವ ಹಾಗೆ ಆಸೆಯನ್ನು ಪಟ್ಟರೆ ನನ್ನ ಆಸೆ ಎಲ್ಲವೂ ನುಚ್ಚು ನೂರಾಗಿ ಹೋಯಿತು. ಸಾಕ್ಷಾತ್ ದೇವಲೋಕದಂತೆ ಈ ಹಸ್ತಿನಾವತಿಯನ್ನು ಆಳುತ್ತೇನೆ ಎನ್ನುವ ಹಾಗೆ ಆಸೆಯನ್ನು ಪಟ್ಟರೆ ನನ್ನ ಆಸೆ ಎಲ್ಲವೂ ಕರಟಿ ಕಬರಿ ಹೋಯಿತು. ಮಗನೇ, ಕರಟಿ ಕಬರಿ ಹೋಯಿತು. ಕುರುಡ ಮಗ ಹುಟ್ಟಿದ, ಪಾಂಡುರೋಗಿ ಹುಟ್ಟಿದ, ಈಗ ಇನ್ನೊಬ್ಬ ಹುಟ್ಟುವ ಮಗ ದಾಸಿ ಪುತ್ರನಾಗುತ್ತಾನೆ. ಆ 3 ಮಕ್ಕಳು ಕೂಡ ಈ ಪೀಠವನ್ನು ಏರುವುದಕ್ಕೆ ಅನರ್ಹರಾಗಿ ಹೋದರಲ್ಲ. ನಾನಿನ್ನು ಯಾವ ಪ್ರಯತ್ನವನ್ನು ಪಡಲಿ? ಯಾಕೆ ಈ ರೀತಿಯಾಗಿ ವಿಧಿ ನನಗೆ ಅಗ್ನಿ ಪರೀಕ್ಷೆಯನ್ನು ಕೊಡುತ್ತಾ ಇದ್ದಾನೆ? ಆದರೆ ಮಗನೇ, ನೀ ಕೊನೆಗೆ ಆಡಿದಂತಹ ಮಾತಾದ್ರೂ ಏನು ಮಗನೇ? ದಾಸಿ ಪುತ್ರ ವಿಚಾರವಂತನಾಗುತ್ತಾನೆ, ಹರಿಭಕ್ತನಾಗುತ್ತಾನೆ, ಜ್ಞಾನಿಯಾಗ. 2 ಸೊಸೆಯಂದಿರನ್ನು ಕಳುಹಿಸಿಕೊಟ್ಟೆ ನಾನು. 2 ಸೊಸೆಯಂದಿರಲ್ಲಿ ಹುಟ್ಟುವಂತಹ ಮಗು ಹೀಗಾಗಿ ಹೋಯಿತು. ಆದ್ರೆ ಕೇವಲ ಓರ್ವ ದಾಸಿ ಓರ್ವಳು ನಿನ್ನ ಸಜ್ಜಾಗೃಹಕ್ಕೆ ಬಂದ ಕೂಡಲೇ ಆ ದಾಸಿಯ ಉದರದಲ್ಲಿ ಅಂತಹ ಮಗು ಹುಟ್ಟಬೇಕಿದ್ರೆ ಅದಕ್ಕೊಂದು ಕಾರಣ ಅಂತ ಬೇಕಲ್ಲ. ಹೇಗೆ ಹುಟ್ಟುತ್ತಾನೆ? ನನ್ನ ಸೊಸೆಯಂದಿರಲ್ಲಿ ಇಲ್ಲದಿದ್ದು ಆ ದಾಸಿಯಲ್ಲಿ ಆದ್ರೂ ಏನಿತ್ತು ಹೇಳು ಮಗನೇ? ಅದಕ್ಕೊಂದು ಪೂರ್ವ ಘಟನೆ ಇದೆ ತಾಯಿ. ಈ ಮೊದಲು ಕಳ್ಳತನವನ್ನೇ ಮಾಡಿ ಜೀವನವನ್ನು ಸಾಗಿಸುತ್ತಾ ಇದ್ದಂತಹ ಅದೆಷ್ಟೋ ಕಳ್ಳರನ್ನು ಅನೇತ ರಾಜ ಎನ್ನುವವ ಶಿಕ್ಷೆ ಕೊಡುವುದಕ್ಕೆ ಬೇಕಾಗಿ ಹಿಡಿತರಿಸಿದ. ಆ ಕಳ್ಳರನ್ನು ಹಿಡಿತರಿಸುವಂತಹ ಭರದಲ್ಲಿ ಯಾವುದೇ ಅಪರಾಧವನ್ನು ಎಸಗದೇ ಇರುವಂತಹ ಅಣಿಮಾಂಡವ್ಯ ಎನ್ನುವಂತಹ ಋಷಿಯನ್ನು ತರಿಸಿದ ತಾಯಿ. ಶೂಲಕ್ಕೇರಿಸಲ್ಪಟ್ಟಂತಹ ಕಳ್ಳರು ದಿನ ಕಳೆಯುತ್ತಾ ಇದ್ದ ಹಾಗೆ ಅಳಿದು ಹೋದರಮ್ಮ. ಆದರೆ ಅಣಿಮಾಂಡವ್ಯ ಮಾತ್ರ ಜೀವಂತವಾಗಿ ಉಳಿದ. ತನ್ನೊಳಗೆ ಪ್ರಶ್ನೆ ಹುಟ್ಟಿಕೊಂಡಿತು, ಯಾವುದೇ ಅಪರಾಧವನ್ನು ಎಸಗದೆ ಇರುವಂತಹ ನನಗೆ ಯಾಕೆ ಶೂಲಕ್ಕೇರಿಸಲ್ಪಟ್ಟ ಶಿಕ್ಷೆ? ನಾ ವಿಚಾರಿಸಬೇಕಾದದ್ದು ಅನೀತರಾಜನಲ್ಲಿ ಅಲ್ಲ, ಸಾಕ್ಷಾತ್ ಯಮಧರ್ಮರಾಯನಲ್ಲಿ ಎನ್ನುವ ಹಾಗೆ ಯೋಚಿಸಿ ಸಶರೀರಿಯಾಗಿ ಯಮಲೋಕವನ್ನು ಸೇರಿ ಯಮನ ಮುಂಭಾಗದಲ್ಲಿ ನಿಂತು ಪ್ರಶ್ನಿಸಿದ. ಅಪರಾಧ ಎಸಗದೆ ಇರುವಂತಹ ನನಗೆ ಯಾಕೆ ಶೂಲಕ್ಕೇರಿಸಲ್ಪಟ್ಟ ಶಿಕ್ಷೆ? ಯಮಧರ್ಮರಾಯ ಉತ್ತರಿಸಿದ, ನೀ ಬಾಲ್ಯದಲ್ಲಿರುವಂತಹ ಕಾಲದಲ್ಲಿ ನಿನ್ನ ಕೈಯಲ್ಲಿರುವಂತಹ ಮುಳ್ಳಿನಿಂದ ಅದೆಷ್ಟೋ ಸಣ್ಣ ಸಣ್ಣ ಜೀವಿಗಳನ್ನು, ಪತಂಗಗಳನ್ನು ಚುಚ್ಚಿ ಚುಚ್ಚಿ ಸಾಯಿಸುತ್ತಾ ಇದ್ದೆ. ಪರಿಣಾಮವಾಗಿ ನಿನಗೆ ಶೂಲಕ್ಕೇರಿಸಲ್ಪಟ್ಟ ಶಿಕ್ಷೆ. ಅಣಿಮಾಂಡವ್ಯ ಕುಪಿತನಾದ. ಬಾಲಾಪರಾಧಕ್ಕೂ ಇಂತಹ ಶಿಕ್ಷೆ, ಯಾವ ಕಾರಣಕ್ಕೂ ನೀ ಶಿಕ್ಷಿಸಕೂಡದು. ಯಮಧರ್ಮರಾಯ ಹಿಡಿ ಶಾಪ, ನೀನು ಭೂಲೋಕದಲ್ಲಿ ಶೂದ್ರ ಯೋನಿಯಲ್ಲಿ ಸಂಜನಿಸು, ಅರ್ಥಾತ್ ದಾಸಿ ಪುತ್ರನಾಗು. ಅಣಿಮಾಂಡವ್ಯನ ಶಾಪವಾಕ್ಯ ಸಾಕ್ಷಾತ್ ಯಮಧರ್ಮರಾಯನೇ ದಾಸಿ ಪುತ್ರನಾಗಿ ಕಾಣಿಸಿಕೊಳ್ಳುತ್ತಾನೆ. ವಿದುರ ರಾಮಕನಾಗಿ ನಿಮ್ಮ ವಂಶವನ್ನು ಬೆಳಗುತ್ತಾನೆ ತಾಯಿ. ಯಮಪುತ್ರನೇ ಹುಟ್ಟಲಿ ಮತ್ತೊಬ್ಬನೇ ಹುಟ್ಟಲಿ, ಯಾರು ಹುಟ್ಟಿದ್ರೆ ಏನಂತೆ? ಈ ಸಿಂಹಾಸನವನ್ನು ಏರುವುದಕ್ಕೆ ಸಾಧ್ಯವಿಲ್ಲವಲ್ಲ. ಹಾಗೆ ವ್ಯಾಸ, ಭವಿಷ್ಯವನ್ನು ಭೇದಿಸುವಂತಹ ಶಕ್ತಿವುಳ್ಳವನು ನೀನು. ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಈ ಸಿಂಹಾಸನ ಹೀಗೆ ಬರಿದಾಗಿ ಇರುತ್ತದೆಯೋ ಅಥವಾ ಈ ಸಿಂಹಾಸನವನ್ನು ಆಳುವವರ ಮುಂದಕ್ಕೆ ಬರುತ್ತಾರೆಯೋ? ನನಗೆ ಒಂದು ಉತ್ತರವನ್ನು ಕೊಡು ಮಗನೇ. ಕ್ಷಿತಿಯ ಭೇದಿಸಬಹುದು, ರೀತಿಗೆ ನಿಲ್ಲಿಸಬಹುದು, ಮತದಿ ಸಾಗರಗಳೆರಡನು ದಾಟಾಡಬಹುದು, ಮತದಿ ಸಾಗರಗಳು ಏಳನು ದಾಟಾಡಬಹುದು, ಸತಿಯ ಮಾನಸದಾಳ ಗತಿ ವಿಗತಿಯಂತರವ ತಿಳಿಯುವರೆ ದುಸ್ತರವು. ಮಾತೆ ಸತಿಯ ಮಾನಸದಾಳ ಗತಿ ವಿಗತಿಯಂತರವ ತಿಳಿಯುವರೆ ದುಸ್ತರವು. ಪತನಕ ವಿವೇಕ ಕಾರಣವಾಯಿತು, ಪತನಕ್ಕೆ ಅವಿವೇಕ ಕಾರಣವಾಯಿತು. ಮುರುದಗಿ ಪೃಥ್ವಿಗೆ ವನವನಿರಿಸಿ ಮತ್ಸರದ ಜ್ವಾಲೆಗೆ ಓದಿಯಾಗಿ ನಿರ್ಣಯ ತರಳ ಅಳಿದು ಹೋಗುವರು. ಅದಕ್ಕೆ ತಾಳು ವೈರಾಗ್ಯ
ಜನನಿ ಕ್ಷಿತಿಯ ಭೇದಿಸಬಹುದು. ಕಣ್ಣ ಮುಂಭಾಗದಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸಿದರು. ಸಿಂಹಾಸನವನ್ನು ಏರುವುದಕ್ಕೆ ಯಾರು ಅರ್ಹರು, ಯಾರಿದ್ದಾರೆ ಎನ್ನುವಂತಹ ಪ್ರಶ್ನೆಗಳೇ ತಾಯಿ. ಹೌದು ಮಗನೇ, ಇದಕ್ಕೆ ಆಡಿದ್ದು ಪ್ರಾಜ್ಞರು. ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅನ್ನುವ ಹಾಗೆ ವಿಶಾಲವಾದ ಪೃಥ್ವಿಯನ್ನಾದರೂ ಪ್ರಯತ್ನಪೂರ್ವಕವಾಗಿ ಭೇದಿಸಬಹುದಮ್ಮ. ಅಗಣಿತವಾದಂತಹ ನಕ್ಷತ್ರ ರಾಶಿಗಳನ್ನಾದರೂ ಎಣಿಸಬಹುದು. ಸಪ್ತ ಶರಧಿಯನ್ನಾದರೂ ಪ್ರಯತ್ನಪೂರ್ವಕವಾಗಿ ದಾಟಬಹುದಮ್ಮ. ಆದರೆ ಹೆಣ್ಣೋರ್ವಳ ಅಂತರಂಗವನ್ನು ತಿಳಿಯುವುದಕ್ಕೆ ದುಸ್ತರ ಸಾಧ್ಯ ಇಲ್ಲ ಎನ್ನುವುದು ಶತ ಸತ್ಯ ಎನ್ನುವುದು ನಿನ್ನನ್ನು ತಿಳಿಯುವಾಗಲೇ ಅರ್ಥವಾಗುತ್ತಾ ಇದೆಯಮ್ಮ. ಅಮ್ಮ, ಹೂವೊಂದು ಸಹಜವಾಗಿ ಅರಳಿದರೆ ಅದು ಸೌಂದರ್ಯ ಅನ್ನಿಸಲ್ಪಡುತ್ತದೆ. ಆ ಹೂವನ್ನು ಪ್ರಯತ್ನಪೂರ್ವಕವಾಗಿ ನಾವು ಅರಳಿಸ ಹೊರಟೆವು ಅಂತಾದ್ರೆ ಅದು ನಷ್ಟವಾಗುವುದಲ್ವೇ ತಾಯಿ? ಮೊಟ್ಟೆಯೊಂದು ಚೆನ್ನಾಗಿ ಬಲಿತು ಅದರಿಂದ ಸುದೃಢವಾದಂತಹ ಜೀವಿಯೊಂದು ಹೊರಬಂದಿತು ಅಂತಾದ್ರೆ ಸುಪುಷ್ಟವಾದಂತಹ ಜೀವಿಯ ನಿರೀಕ್ಷೆಯಲ್ಲಿದ್ದವರಿಗೆ ಅದು ತೃಪ್ತಿಯನ್ನು ಕೊಡುತ್ತದೆ ತಾಯಿ. ಅಮ್ಮ, ಏನು ಮಗನೇ? ಚಂದ್ರವಂಶದಲ್ಲಿ ಅರಳಬೇಕಾದಂತಹ ಹೂವು, ಚಂದ್ರವಂಶದಲ್ಲಿ ಬೆಳೆಯಬೇಕಾದಂತಹ ಮೊಟ್ಟೆಯನ್ನು ಮತ್ಸರದ ಜ್ವಾಲೆಯ ಒಳಗೆ ಸಿಲುಕಿ ನೀನಾಗಿ ಹೊಸಗೆ ಬಿಟ್ಟೆ ತಾಯಿ, ಹೊಸಗೆ ಬಿಟ್ಟೆ. ಸಿರಿಮುಡಿಯನ್ನು ಹೊತ್ತಂತಹ ನಾನೇ ಮುಂದೆ ನಿಂತು ಎಲ್ಲವನ್ನೂ ನಿಭಾಯಿಸುತ್ತೇನೆ ಎನ್ನುವಂತಹ ಕೆಟ್ಟ ಹಠಕ್ಕೆ ಬಿದ್ದೆ ತಾಯಿ. ಪರಿಣಾಮವಾಗಿ ಎಂತಹ ದುರಂತಗಳು ಸಂಭವಿಸುತ್ತಾ ಇದೆ ಎನ್ನುವ ಹಾಗೆ ನೀನೇ ಏಕಾಂಗಿಯಾಗಿ ನಿಂತು ಯೋಚಿಸಿದರೆ ನಿನಗೆ ಅರ್ಥವಾಗುತ್ತದೆ ಎಮ್ಮ. ಜನನಿ, ಚಂದ್ರವಂಶಕ್ಕೆ ಕಣ್ಣಾಗಿದ್ದಂತಹ ಭೀಷ್ಮನನ್ನು ಪೀಠವಾಹಿರನನ್ನಾಗಿಸಿದ್ದಕ್ಕೆ ಕುರುಡ ಮಗ ಹುಟ್ಟದೆ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯವಮ್ಮ? ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯ? ನಿನ್ನಲ್ಲಿ ಆಳವಾಗಿ ಬೇರೂರಲ್ಪಟ್ಟಂತಹ ಅಸೂಯೆಗೆ ಇದಕ್ಕಿಂತಹ ದೊಡ್ಡ ಕಹಿ ಫಲ ಬೇಕೇ ತಾಯಿ? ಅಮ್ಮ, ನಿನ್ನನ್ನು ಮದುವೆಯಾಗುವುದರ ಪೂರ್ವದಲ್ಲಿ ಶಂತನು ಚಕ್ರವರ್ತಿ ಭೀಷ್ಮನ ವಿಷಯಿಕವಾಗಿ ಮಹತ್ತರವಾದಂತಹ ಕನಸುಗಳನ್ನು ಕಟ್ಟಿಕೊಂಡಿದ್ದ ತಾಯಿ. ಆದರೆ ನಿನ್ನನ್ನು ಮದುವೆಯಾದ ಬಳಿಕ ತಾನು ಕಟ್ಟಿಕೊಂಡಂತಹ ಕನಸಿನ ಬಣ್ಣ ಅಳಿದ ಕಾರಣ ಪಾಂಡು ರೋಗಗ್ರಸ್ತ ಹುಟ್ಟದೆ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯವಮ್ಮ? ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯ? ಅಮ್ಮ, ನಿಮಗೆ ಬೇಕಾಗಿಯೇ ತ್ಯಾಗದ ಬೆಂಕಿಯಲ್ಲಿ ಬೆಂದು ಶುದ್ಧ ಪುತ್ಥಳಿಯಾಗಿ ಗೋಚರಿಸಿದ್ದಂತಹ ಭೀಷ್ಮನನ್ನು ನಿನ್ನ ಪೀಠದ ದಾಸನನ್ನಾಗಿಸಿದೆ ತಾಯಿ. ನಿನ್ನ ದಾಸನನ್ನಾಗಿಸಿದೆ. ಹೆಚ್ಚೇಕೆ ನಿನ್ನ ಮಕ್ಕಳ ದಾಸನನ್ನಾಗಿಸಿದೆ. ಪರಿಣಾಮವಾಗಿ ದಾಸಿ ಪುತ್ರ ಹುಟ್ಟದೆ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯವಮ್ಮ? ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯ? ಅಮ್ಮ, ಈ ವಂಶದ ಕಥೆ ಇಲ್ಲಿಗೆ ಮುಗಿಯಿತು ಅಂತ ಭಾವಿಸಿದೆಯಾ? ಇಲ್ವಮ್ಮ. ಸಿಂಹಗಳು ಹುಟ್ಟಬೇಕಾದಂತಹ ವಂಶದಲ್ಲಿ ಕುರಿಗಳು ಹುಟ್ಟುತ್ತವೆ ತಾಯಿ. ಕುರಿ ಮಂದಗಳೇ ಹುಟ್ಟಿ ಚಿತ್ರವೀರ್ಯ ವಿಚಿತ್ರವೀರ್ಯ ಅಳಿದ ಹಾಗೆ ಅಳಿದು ಹೋಗುವರಿದ್ದಾರಮ್ಮ. ಒಬ್ಬ ವಿಚಿತ್ರವೀರ್ಯ ಅಲ್ಲವೊಬ್ಬ ಸಾವಿರ ಸಾವಿರ ವೀರ ಯೋಧರ ಹೆಣಗಳ ರಾಶಿ ತಾಯಿ. ರಾಜ್ಯದ ವ್ಯಾಜ್ಯ ಎನ್ನುವಂತಹ ವಿಷಬೀಜವೇ ಹೆಮ್ಮರವಾಗಿ ಬೆಳೆದು ಅಪಾರ ಜನಕ್ಷಯಕ್ಕೆ ಕಾರಣವಾಗುವಂತಹ ಯುದ್ಧವೇ ಘಟಿಸಿ ಹೋಗುತ್ತದೆಯಮ್ಮ. ರಕ್ತದ ಹೊಳೆಯೇ ಹರಿಯುವುದಕ್ಕಿದೆ. ನಿನ್ನಂತಹ ಸಾವಿರ ಸಾವಿರ ಮಾತೆಯರು ತಮ್ಮ ಮಕ್ಕಳನ್ನು ಕಳೆದುಕೊಂಡು ಬಸಿರು ಬಡಿದು ಗೋಳೋ ಎನ್ನುವ ಹಾಗೆ ಅಳುವಂತಹ ಸ್ಥಿತಿ ನಿರ್ಮಾಣ ಆಗುತ್ತದೆಯಮ್ಮ. ಅಮ್ಮ, ದಾಶರಾಜ ಎಲ್ಲಿ ಹೋದ, ಏನಾದ ಎನ್ನುವುದು ಪ್ರಶ್ನೆ ಅಲ್ಲವಮ್ಮ. ದಾಶರಾಜನ ದುರಾಸೆ, ನಿನ್ನಲ್ಲಿರುವಂತಹ ಅವಿವೇಕಕ್ಕೆ ದೊರೆಯುವ ಫಲ ಏನು ಬಲ್ಲೆಯ? ಏನು? ಇದು ಧರ್ಮ ಸಿಂಹಾಸನ ಅಲ್ಲವಮ್ಮ, ಇದು ಮೃತ್ಯು ಸಿಂಹಾಸನ. ಸಾಕು, ನಿನ್ನ ಮಾತೆಂಬ ಈಟಿಯಿಂದ ಈ ಕೋಮಲವಾದಂತಹ ಹೃದಯವನ್ನು ಚುಚ್ಚಬೇಡ ಮಗನೇ. ನನಗೆಲ್ಲವೂ ಅರ್ಥವಾಯಿತು, ಎಲ್ಲವೂ ತಿಳಿಯಿತು. ಶಂತನು ಚಕ್ರವರ್ತಿಯನ್ನು ವರಿಸಿದೆ, ಈರುವರು ಮಕ್ಕಳನ್ನು ಪಡೆದೆ, ಈ ಪೀಠಕ್ಕೆ ಯೋಗ್ಯ ಉತ್ತರಾಧಿಕಾರಿ ಆಗುತ್ತಾರೆ ಎನ್ನುವಂತಹ ಆಸೆಯನ್ನು ಪಟ್ಟೆ. ನನ್ನ ಅಪ್ಪನ ಆಸೆಯೂ ಅದಾಗಿತ್ತು. ಆದರೆ ಏನು ಮಾಡೋಣ, ನನ್ನ ಕಡು ಮಮತೆಯೇ ನನ್ನ ಮಕ್ಕಳ ಮರಣಕ್ಕೆ ಕಾರಣವಾಗಿ ಹೋಯಿತು. 2 ಮಕ್ಕಳನ್ನು ನಾನು ಕಳೆದುಕೊಂಡೆ. ಭೀಷ್ಮನ ರೀತಿಯ ಮಾತುಗಳನ್ನು ಧಿಕ್ಕರಿಸಿದೆ. ಇನ್ನು ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸುವಲ್ಲಿಯೂ ಕೂಡ ಅವಸರಿಸಿದೆ. ನಾನು ನೀ ಹೇಳಿದಂತೆ 1 ವರ್ಷಗಳ ಕಾಲ ನನ್ನ ಹೊಸೆಯಂದಿರೇನಾದರೂ ವ್ರತವನ್ನು ಆಚರಿಸುತ್ತಿದ್ದರೆ ಖಂಡಿತವಾಗಿ ಇವತ್ತು ನನ್ನ ಸತ್ಪುತ್ರರನ್ನು ಪಡೆಯುತ್ತಿದ್ದನು. ಏನು ಇಲ್ಲ, ಈಗಲೇ ಬೇಕು, ಈ ಕ್ಷಣವೇ ಬೇಕು ಎನ್ನುವ ಹಾಗೆ ಹಠವನ್ನು ಹಿಡಿದೆ. ನನ್ನ ಹಠದಿಂದಲಾಗಿ
ಆ ಮಕ್ಕಳನ್ನು ನಾನು ಪಡೆದೆ. ಅವರು ಪೀಠವನ್ನು ಏರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ನನ್ನ ಮನಸ್ಸಿನ ಮೂಲೆಯಲ್ಲಿ ಹೊಂದಿರುವಂತಹ ಆಸೆಯನ್ನು ಗೊತ್ತಿ, ಸಾತ್ಯವತೆಯ ವಂಶವೇ ಬೆಳಗಬೇಕು, ನನ್ನ ವಂಶದಲ್ಲಿ ಬಂದಂತಹ ಮಕ್ಕಳೇ ಈ ಪೀಠವನ್ನು ಏರಬೇಕು ಎನ್ನುವಂತಹ ಆಸೆ, ಅದು ನನ್ನ ಗರ್ಭದಲ್ಲಿ ಬೀಜವಾಗಿ ಬಿತ್ತಿ ಈಗ ಗಿಡವಾಗಿ ಬೆಳೆದು ಅದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ವಾಸನ ಎನ್ನುವಂತಹ ನೆಲೆಯಿಂದ ಮತ್ತೆ ಮತ್ತೆ ಅದು ನನ್ನನ್ನು ಕಾಡುತ್ತಲೇ ಇರುತ್ತದೆ ಮಗನೇ. ಹಾಗಾಗಿ ನನಗೆ ಇನ್ನಷ್ಟು ಸಮಯ ಬದುಕಬೇಕೆನ್ನುವಂತಹ ಆಸೆ ಇಲ್ಲ ಮಗನೇ. ಸಾಯುವುದಕ್ಕಿಂತ ಮುಂಚಿತವಾಗಿ ನನ್ನ ಒಂದೇ ಒಂದು ಆಸೆಯನ್ನು ನೀನು ನೆರವೇರಿಸಬೇಕು. ಏನಮ್ಮ? ಮತ್ತಿದ್ದೇನು ಅಲ್ಲ, ನೀ ಹೇಳಿದೆಯಲ್ಲ ಇದು ಮೃತ್ಯು ಸಿಂಹಾಸನ ಎನ್ನುವ ಹಾಗೆ. ಇಲ್ಲ ಮಗನೇ, ನೀ ಮನಸ್ಸು ಮಾಡಿದ್ರೆ ಅದು ಧರ್ಮ ಸಿಂಹಾಸನವಾಗುವುದಕ್ಕೆ ಸಾಧ್ಯ ಉಂಟು. ಅದು ಮೃತ್ಯು ಸಿಂಹಾಸನವಾಗಿಯೇ ಉಳಿಯುತ್ತದೋ ಅಥವಾ ಧರ್ಮ ಸಿಂಹಾಸನವಾಗಿ ಬರುತ್ತದೋ, ನೀ ಅದನ್ನು ಹೇಳಬೇಕು ನನಗೆ. ಅಮ್ಮ, ಬಸಿರ ಭಾಂಡದಲ್ಲಿ ಚಿಗುರೊಡೆದಿದ್ದಂತಹ ಲತೆಗಳೆಲ್ಲವೂ ಕರಟಿ ಕಮರಿ ಹೋದಾಗ ಅಯೋಮಯಳಾದೆಯ ತಾಯಿ. ಹೌದು, ಹತಾಶಳಾದೆಯ. ಹೌದು ಮಗನೇ. ಜಗತ್ತಿನ ಸಾಮಾನ್ಯ ನಾರ್ಯರ ಹಾಗೂ ನೀನು ಹೇಳು. ಇಂದ್ರನ ಮಿತ್ರನಾಗಿರುವಂತಹ ವಸು ಚಕ್ರವರ್ತಿಯ ಮೂಲಕವಾಗಿ ಪ್ರಪಂಚದ ಬೆಳಕನ್ನು ಕಂಡವಳು ನೀನು. ಮಹಾಜ್ಞಾನಿಗಳು ಕ್ರಾಂತದರ್ಶಿಗಳು ಆಗಿರುವಂತಹ ಪರಾಶರರ ಅನುಗ್ರಹಕ್ಕೆ ಸತ್ಪಾತ್ರಳಾದವಳು. ಹೆಚ್ಚೇಕೆ ತಾಯಿ, ಭವಿಷ್ಯವನ್ನೇ ಬಗೆದು ನೋಡಬಲ್ಲಂತಹ ವ್ಯಾಸನಂತಹ ಮಹಾತ್ಮನಿಗೆ ಮಾತ ಎನಿಸಿದವಳು ನೀನು. ಅಜ್ಞಾನಿಯಾದೆಯ ತಾಯಿ. ಅಮ್ಮ, ಏನು? ನಿನ್ನಲ್ಲಿ ಆವರಿಸಿರುವಂತಹ ಕನಸು ಕಮರಿ ಹೋಗಬಾರದು. ಅಥವಾ ಈ ಆಸೆಯನ್ನು ಹೊತ್ತು ನೀ ಗತಿಸಿ ಹೋದೆ ಅಂತಾದ್ರೆ ಮತ್ತೊಮ್ಮೆ ಹುಟ್ಟು ಸಾವು ಎನ್ನುವಂತಹ ಚಕ್ರದ ಒಳಗೆ ಸಿಲುಕಿ ಬಿಡ್ತೀಯ. ಅದಕ್ಕೆ ನಿಜಾರ್ಥದ ಪರಿಹಾರವನ್ನು ಒದಗಿಸಿಕೊಡಬೇಕಾದದ್ದು ಮಗನಾಗಿ ನನಗೆ ಆದ್ಯ ಕರ್ತವ್ಯವೂ ಹೌದಮ್ಮ. ಅಮ್ಮ, ಏನು? ಧರ್ಮಸಿಂಹಾಸನವನ್ನು ಏರುವವರಾಗಬೇಕು, ಅದು ನನ್ನ ವಂಶದವರೇ ಆಗಬೇಕು ಎನ್ನುವಂತಹ ಭಾವವುಳ್ಳವಳು ನೀನು. ಹೌದು. ಯಾವ ಮಾನವ ಪ್ರಯತ್ನದಿಂದ ಇದು ಮೃತ್ಯು ಸಿಂಹಾಸನ ಅನ್ನಿಸಲ್ಪಟ್ಟಿತು, ಅದೇ ಮನುಷ್ಯ ಪ್ರಯತ್ನದಿಂದ ಮತ್ತೆ ಅದು ಧರ್ಮ ಸಿಂಹಾಸನ ಆಗಲಾರದು ತಾಯಿ. ದೈವೇಚ್ಛೆ ಬೇರೆ ಇದೆಯಮ್ಮ. ಯಾವ ರೀತಿ? ದೇವತೆಗಳೇ ಧರೆಗಿಳಿದು ಬರಬೇಕಮ್ಮ. ಋಷಿಮುನಿಗಳು ಮಂತ್ರವನ್ನು ಕೊಡಬೇಕು, ಯಾಗ ಆಗಬೇಕು, ವ್ರತ ಆಗಬೇಕು, ಯಜ್ಞ ಆಗಬೇಕು ತಾಯಿ. ದೇವಕಲ್ಪ, ಋಷಿಕಲ್ಪ, ಕ್ರತುಕಲ್ಪ, ವ್ರತಕಲ್ಪ, ಮಂತ್ರಕಲ್ಪ ಇವುಗಳೆಲ್ಲ ಒಟ್ಟಾದಂತಹ ಕಾಲದಲ್ಲಿ ಸಾಕ್ಷಾತ್ ಶ್ರೀಹರಿಯೇ ಧರೆಗಿಳಿದು ಬಂದು ಈ ಮೃತ್ಯು ಸಿಂಹಾಸನವನ್ನು ಧರ್ಮ ಸಿಂಹಾಸನವನ್ನಾಗಿಸಬೇಕಮ್ಮ. ಅಂತಹ ಕಾಲ ಬಂದೇ ಬರುತ್ತದೆ ತಾಯಿ. ಸಾತ್ಯವತೆಯ ವಂಶದವರೇ ಆಳುತ್ತಾರಮ್ಮ. ಧರ್ಮ ಕ್ಷೇತ್ರವಾದಂತಹ ಭರತ ಭೂಮಿಯಲ್ಲಿ ಭವಿಷ್ಯತ್ತಿನಲ್ಲಿ ಮುಂದೊಮ್ಮೆ ಧರ್ಮಾತ್ಮನಾದ ಧರ್ಮಿಷ್ಠನಾದಂತಹ ಧರ್ಮರಾಯನೇ ಹುಟ್ಟಿ ಬಂದು ಈ ಸಿಂಹಾಸನವನ್ನು ಏರುವವನಿದ್ದಾನೆ ತಾಯಿ. ಧರ್ಮರಾಯನ ಧರ್ಮ, ಭೀಮನ ಬಲುಹು, ಪಾರ್ಥನ ಸಾಹಸ, ನಕುಲ ಸಹದೇವರ ವಿಕ್ರಮದೊಂದಿಗೆ ಈ ಸಿಂಹಾಸನ ಮೇಳೈಸುವುದಕ್ಕಿದೆಯಮ್ಮ. ದೀರ್ಘವಾದಂತಹ ಆಯುಷ್ಯವನ್ನು ನೀ ಹೊಂದಿದವಳಲ್ಲ. ಹಾಗಾಗಿ ಭವಿಷ್ಯದಲ್ಲಿ ನಡೆಯಬಲ್ಲ ಆ ಧರ್ಮ ಸಿಂಹಾಸನದ ದಿವ್ಯ ದೃಶ್ಯವನ್ನು ಕಾಣುವುದಕ್ಕೆ ಬೇಕಾಗಿ ನಿನಗಿದೋ ಜ್ಞಾನ ಚಕ್ಷುವನ್ನು ಕರುಣಿಸಿದ್ದೇನೆ. ಧರ್ಮ ಸಿಂಹಾಸನ ಇದು ಧರ್ಮ ಸಿಂಹಾಸನ, ಧರ್ಮ ಸಿಂಹಾಸನ ಇದು ಧರ್ಮ ಸಿಂಹಾಸನ, ಧರ್ಮ ಸಿಂಹಾಸನ. ಧರ್ಮವ ಧರಿಸಿದ ಧರ್ಮದ ಕೀರ್ತಿ, ಧರ್ಮ ಜನಾಳುವ ಧರ್ಮ ಸಮ್ಮೇಳವು ಧರ್ಮ ಸಿಂಹಾಸನ, ಇದು ಧರ್ಮ ಸಿಂಹಾಸನ, ಧರ್ಮ ಸಿಂಹಾಸನ, ಇದು ಧರ್ಮ ಸಿಂಹಾಸನ. ಪ್ರಾಣ ಸ್ವರೂಪನಿ ಬರದಲ್ಲಿ ಭೀಮನು, ಕ್ಷೋಣಿಗಿದ ದೇವೇಂದ್ರನ ಪಾರ್ಥನು, ಪ್ರಾಣವನಿಯುವ ಯಮಳ ಕುಮಾರರು, ರಾಣಿಯು ದ್ರೌಪದಿ ಪಂಚವಲ್ಲಭೆಯು ಧರ್ಮ ಸಿಂಹಾಸನ, ಇದು ಧರ್ಮ ಸಿಂಹಾಸನ, ಧರ್ಮ ಸಿಂಹಾಸನ, ಇದು
ಧರ್ಮ ಸಿಂಹಾಸನ ಶ್ರೀವರ ಕೃಷ್ಣನೇ ಪರಮ ಸಿಂಹಾಸನ ಶ್ರೀವರ ಕೃಷ್ಣನೇ ಪರಮ ಸಿಂಹಾಸನ ಸುರಸುರಾಲಕ ಪರಮ ಸಿಂಹಾಸನ ಗುರುತಿ ಭದ್ರೋಣರ ಕಾಣ್ಕಿ ಸಿಂಹಾಸನ ಭರತಾನ್ಯದುಳು ಮೆರೆವ ಸಿಂಹಾಸನ ಧರ್ಮ ಸಿಂಹಾಸನ ಇದು ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಇದು ಧರ್ಮ ಸಿಂಹಾಸನ ಧರ್ಮ ಬದಲಿಸಿದ ಧರ್ಮದ ಕೇಸರಿ ಧರ್ಮ ಜನಾಳುವ ಧರ್ಮ ಸಮ್ಮೇಳವು ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಆಗಿರಬಹುದು ತಾಯಿ. ಅಮ್ಮ, ನಿನ್ನಲ್ಲಿ ಅಳಿದುಳಿದಂತಹ ಕ್ಲೇಶವನ್ನು ಹರಿದೊಗೆದಿದ್ದೇನೆ. ಶೇಷಾಯುಷ್ಯವನ್ನ ನೆಮ್ಮದಿಯಿಂದ ಕಳತಾಯ. ಕರೆದು ಭೀಷ್ಮರ ಮಗು ಭೀಷ್ಮ, ವ್ಯಾಸ ಮುನಿಪ, ಅಂತರಂಗದ ಮಾತುಗಳನ್ನಾಡುವುದಕ್ಕೆ ಬೇಕಾಗಿ ನಿನ್ನನ್ನು ಕರೆಸಿಕೊಂಡವನಿದ್ದೇನೆ. ನೀ ಅಭಿನವ ರಾಮನಾಗಬೇಕು ಮಗು. ಯಾಕೆ ಬಲ್ಲೆಯ? ನಿನ್ನಪ್ಪಯ್ಯನಿಂದ ದೊರೆತಂತಹ ಯಾವ ವರ ಉಂಟು, ಒಂದರ್ಥದಲ್ಲಿ ಅದು ನಿನ್ನ ಪಾಲಿಗೆ ಶಾಪ ಎನ್ನುವ ಹಾಗೆ ಭಾವಿಸಬೇಕು. ತ್ಯಾಗ ಬಲಿದಾನಗಳಿಲ್ಲದೆ ಈ ಪ್ರಪಂಚದಲ್ಲಿ ಯಾವುದೇ ಉತ್ತಮ ಧ್ಯೇಯವನ್ನು ಸಾಧಿಸುವುದಕ್ಕಾಗುವುದಿಲ್ಲ. ಈ ಧರ್ಮ ಸಿಂಹಾಸನವನ್ನು ಹೊರುವಂತಹ ಕಂಬದ ಕಾಯಕ ನಿನಗುಂಟು. ಜಾಣ್ಮೆಯಿಂದ ವ್ಯವಹರಿಸು ಮಗು. ಋಷಿವರೇಣ್ಯ, ಪ್ರಿಯವ್ರತರಾಜನಿಂದ ಜಂಬೂದ್ವೀಪವೆಂದು, ಭರತ ಚಕ್ರವರ್ತಿಯಿಂದ ಭಾರತವೆಂದು, ಶ್ರೀರಾಮನಿಂದ ರಾಮರಾಜ್ಯವೆಂದು ಕರೆಸಿಕೊಂಡ ಪರಮ ಪವಿತ್ರವಾದ ಈ ಭೂಮಿಯ ರಕ್ಷಣೆಯ ಹೊಣೆ ಒಬ್ಬ ತ್ಯಾಗಿಗೆ, ಇನ್ನೊಬ್ಬ ಯೋಗಿಗೆ. ಮುಂದೆಯೂ ನೀನೇ ಆಗಬೇಕು ಎನ್ನುವ ಹಾಗೆ ಮೋದದಿಂದ ಅನುಮೋದಿಸಿದ್ದೇನೆ ಮಗು. ಧನ್ಯೋಸ್ಮಿ. ಕಂದ, ಎಲ್ಲಿ ಮಾತಿನಲ್ಲಿ ಸತ್ಯವಿರುತ್ತದೆಯೋ ಅಲ್ಲಿ ಆಚರಣೆಯಲ್ಲಿ ಧರ್ಮ ಇರುತ್ತದೆ. ಎಲ್ಲಿ ಧರ್ಮ ಇರುತ್ತದೆಯೋ ಅಲ್ಲಿ ದೈವ ಸಾನ್ನಿಧ್ಯವಿದೆ. ಎಲ್ಲಿ ದೈವ ಸಾನ್ನಿಧ್ಯ ಇದೆಯೋ ಅಲ್ಲಿಗೆ ಐಶ್ವರ್ಯ ಜಯಗಳು ಸಾಗಿ ಬರುತ್ತದೆಯಪ್ಪ. ಸರಿ. ಧರ್ಮ ಸಿಂಹಾಸನ ಎನ್ನುವಂತಹ ಈ ಪುಣ್ಯ ಆಖ್ಯಾನ ರಸೆಯಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಈ ಕಥಾಭಾಗದ ಪ್ರೇಕ್ಷಕ, ವೀಕ್ಷಕ, ವಿಮರ್ಶಕ ವರ್ಗಕ್ಕೆ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಮಯೂರವಾಹನ ದೇವ ದೇವ ಶರಣೋ ಮಯೂರವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಗಳಿವಿಮ್ಮ ನೋವ, ಚರಣಕ್ಕೆ ಮಣಿವೆವು ಗಳಿವಿಮ್ಮ ನೋವ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಾಕರ ದೇವ ಗುರು ವಿಶ್ವಮಾನ್ಯ
ಸುಬ್ರಹ್ಮಣ್ಯ ಹೊರಗಿಡುವುದರ ತಪವಂತಿಕೆ ಪ್ರತಿ ಮೊದಲಿಸಿ ಹೊರಗಿಡುವುದರ ತಪವಂತಿಕೆಯ ಪ್ರತಿ ಸುಬ್ರಹ್ಮಣ್ಯಗೆ ಶರಣಾಗಿ ಗಣಪತಿ ಬಾಲಕ ಬಾಲಕ ಹೊರಗೆ ಮಂಗಲಂ ಜಯ ಮಂಗಲಂ ಮಂಗಲಂ ನಿತ್ಯ ಮಂಗಲಂ ಭ್ರಮರಾಂಬಿಗೆ ಮಹಾಗಣಪಗೆ ಮಹಾಲಿಂಗೇಶ್ವರನಿಗೆ ಸುಬ್ರಹ್ಮಣ್ಯಗೆ ಮಂಗಲೋ ಮಂಗಲೋ ಆಹೋ ಮಹಾರಾಜ್ ಶ್ರೀಮಾನ್ ಶ್ರೀಗಳಾದಂತಹ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕೇಂದ್ರೀಯ ಮಹಿಳಾ ಘಟಕ ಅರ್ಥಗಾರರು ಕುಶಾಲಗಾರರು ಮೋಜಿಗಾರರು ಫಲ ವ್ಯಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವ ದಕ್ಕಿತ್ತು ಬಿಡಾರಕ